ಸಹನ ಹಲೋ ಟೆರೆಸ್ ಗಾರ್ಡನ್ ಬಗ್ಗೆ ಮಾಹಿತಿ ನೀಡಲಿಕ್ಕಿದ್ದಾರೆ. ಮಂಗಳೂರು ಮಂಗಳಾದೇವಿಯ ಸನಿಹ ಒಂದು ಅತಿ ಅಪೇಕ್ಷಿತವಾದಂತಹ ಉಣ್ಣುವುದು ತಾರಸಿ ಕೃಷಿಯ ಒಂದು ಕಾನ್ಸೆಪ್ಟ್ ಮಂಗಳೂರು ನಗರ ಅಲ್ಲ, ಬಹುತೇಕ ನಗರಗಳಲ್ಲಿ ಈ ರೀತಿಯ ಒಂದು ಕಲ್ಪನೆಗಳು ಸಾಕಾರಗೊಳ್ಳುತ್ತಾ ಇದೆ. ಅವರಲ್ಲಿ ಒಬ್ಬರಾದಂತಹ ಶ್ರೀಯುತ ಬ್ಲಾನಿ ತಾರಸಿ ಕೃಷಿಯ ಮೂಲಕವಾಗಿ ಮಂಗಳೂರು ಪರಿಸರ ಅಂತಲ್ಲ ಬಹುತೇಕರಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾಣಿಸಿಕೊಂಡಂತಹ ಹೊರಹೊಮ್ಮಿದಂತಹ ಶ್ರೀಯುತ ಬ್ಲಾನಿ ಅವರನ್ನು ಸುದ್ದಿ ಮಾಹಿತಿ ಟ್ರಸ್ಟಿನ ಮುಖ್ಯಸ್ಥರಾದಂತಹ ಡಾಕ್ಟರ್ UP ಶಿವಾನಂದ್ ಅವರು ಪುಷ್ಪ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೀನಿ. ಈ ವಿಚಾರಗೋಷ್ಠಿಯನ್ನು ಸಂಪನ್ನಗೊಳಿಸುವುದಕ್ಕಾಗಿ ಆಗಮಿಸಿದಂತಹ ಈ ಸಭಾಭವನದಲ್ಲಿ ಸಮಾಹಿತರಾದಂತಹ ಎಲ್ಲ ಹಸಿರು ಪ್ರೇಮಿಗಳನ್ನು ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬ್ಲಾನಿ ಡಿಸೋಜ ಅವರು ಪವರ್ ಪಾಯಿಂಟ್ ಮೂಲಕ ವಿಡಿಯೋದ ಮೂಲಕ ತಮಗೆ ಇನ್ನಷ್ಟು ಅವರ ಅನುಭವಗಳನ್ನು ನಮಗೆ ಗ್ರಾಹ್ಯ ಮಾಡಲಿಕ್ಕಿದ್ದಾರೆ. ಬ್ಲಾನಿಯವರ ಬಗ್ಗೆ ಹೇಳೋದಿದ್ರೆ ಒಂದೇ ಮಾತು ಸಾಕಾಗ್ತದೆ. ಕರಾವಳಿಯಲ್ಲಿ ದ್ರಾಕ್ಷಿ ಕೃಷಿ ಅಪರೂಪ ಅಂತ ನಮಗೆಲ್ಲ ಗೊತ್ತಿದೆ. ನಾವು ಹೊರಗಿನಿಂದ ಬರುವಂತಹ ದ್ರಾಕ್ಷಿಯನ್ನು ನಾವೇ ಬ್ಲಾನಿಯವರು ಸ್ವತಃ ತಾರಸಿಯಲ್ಲಿ ಕೆಲವು ವರ್ಷಗಳಿಂದ ದ್ರಾಕ್ಷಿ ಕೃಷಿಯನ್ನು ಮಾಡುವುದರ ದ್ರಾಕ್ಷಿ ಕೃಷಿ ಅಂದಾಗ ನಿಮಗೆ ಎಕರೆಗಟ್ಟಲೆ ಅಂತ ನಾವು ಭಾವಿಸಬೇಕಾಗಿಲ್ಲ. ತಮ್ಮ ಮನೆ ಬಳಕೆಗೆ ಬೇಕಾದಷ್ಟು ದ್ರಾಕ್ಷಿಯನ್ನು ಮತ್ತು ಅವರ ಆಪ್ತರಿಗೆ ಹಂಚುವಷ್ಟು ಅವರ ತಾರಸಿಯಲ್ಲಿ ಇವತ್ತು ದ್ರಾಕ್ಷಿ ಕೃಷಿ ಇವತ್ತು ಕಾಣ್ತಾ ಇದೆ. ಹಾಗಾಗಿ ಅಪರೂಪದಾದಂಥ ಮಾಹಿತಿಗಳ ಹುಡುಕಾಟ ಅವರ ಒಂದು ಆಸಕ್ತಿ. ಸ್ವತಃ ತಾರಸಿಯಲ್ಲಿ ಬಹುಶಃ ಗಿಡಗಳ ಮಧ್ಯೆ ಇರುವಂಥವರು. ಅವರು ಆಗಾಗ್ಗೆ ಹೇಳ್ತಾರೆ ಗಿಡಗಳು ಕೂಡ ಮಾತಾಡ್ತವೆ, ನಾನು ಕೂಡ ಅವರ ಜೊತೆ ಮಾತಾಡ್ತೇನೆ ಅಂತ ಅವರು ಭಾವನಾತ್ಮಕವಾಗಿ ಹೇಳಿದರೂ ಕೂಡ ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಮಂಗಳೂರು ಮತ್ತು ಸುತ್ತಮುತ್ತಲಿನ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಹಲವು ಶಾಲಾ ಕಾಲೇಜುಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ತಮ್ಮ ಅನುಭವಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ದಾರೆ. ಹಣ್ಣು, ತರಕಾರಿ, ದ್ರಾಕ್ಷಿ ಇತ್ಯಾದಿ ಕೃಷಿಯಲ್ಲಿ ತಾರಸಿಯ ಮೂಲಕ ಹೇಗೆ ಮಾಡಬಹುದು ಅಂತ ಒಂದು ಮಾದರಿಯಾಗಿ ನಮ್ಮ ಮುಂದೆ ಇದ್ದಾರೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ತಾರಸಿ ಕೃಷಿ ಮಾಡುವುದರ ಜೊತೆಗೆ ನಮ್ಮ ಬದುಕಿನಲ್ಲಿ ವಿಷಮುಕ್ತ ಆಹಾರದ ಪರಿಕಲ್ಪನೆಯನ್ನು ಒಂದಷ್ಟು ಮಂದಿಗೆ ಹಂಚುವುದಿದೆಯಲ್ಲ, ಇದೊಂದು ಪುಣ್ಯದ ಕೆಲಸ. ಆ ಪುಣ್ಯದ ಕೆಲಸವನ್ನು ಬ್ಲಾನಿ ಡಿಸೋಜ್ ಅವರು ಮಾಡ್ತಾ ಇದ್ದಾರೆ. ಈಗ ವೇದಿಕೆ ಸರ್ ತಮಗೆ ನಮ್ಮ ಈ ಸಸ್ಯ ಜಾತ್ರೆಯ ಅಂಗವಾಗಿ ಹಮ್ಮಿಕೊಂಡ ಪ್ರಥಮ ಗೋಷ್ಠಿಗೆ ಇನ್ನೊಮ್ಮೆ ನಿಮ್ಮನ್ನು ಸ್ವಾಗತಿಸುತ್ತಾ ತಮ್ಮ ವಿಚಾರವನ್ನು ಹಂಚಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತೇನೆ. ನಮಸ್ಕಾರ, ನಮಸ್ತೆ.
ಹೋಟೆಲ್ ಮಾಡಿ ಶಬ್ದ ಬರ್ದಿಲ್ಲ ಹೇಳಿ. ನಮಸ್ಕಾರ. ನಮಸ್ಕಾರ ಪುತ್ತೂರು, ಹೇಗಿದ್ದೀರಿ? ನಾನು ಬ್ಲ್ಯಾಂಡಿಸದ ಮಂಗಳೂರಿನ ಮಾಧ್ಯಮಿಕ ಕಟ್ಟೆಯಲ್ಲಿ ಕಳೆದ ಸುಮಾರು 20 ವರ್ಷಗಳಿಂದ ತಾರಸಿ ಕೃಷಿ ಹಾಗೂ ಕಿಚನ್ ಗಾರ್ಡನ್ ಮಾಡುತ್ತಾ ಬಂದು ಅದರಲ್ಲಿ ಯಶಸ್ವಿಯಾಗಿದೆ. ಸಕಲ ಜೀವಿಗಳಿಗೆ ಜೀವಜಲವನ್ನು ಕೊಡುವ ದೇವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಆಡಲು ಪ್ರಾರಂಭಿಸುತ್ತೇನೆ. ಇಂದು ನಾನು ನಿಮಗೆ ಒಂದು ಹೊಸ ಲೋಕವನ್ನು ಪರಿಚಯಿಸುತ್ತೇನೆ, ಅದುವೇ ತಾರಸಿ ತೋಟ. ತಾರಸಿ ತೋಟ ಎಂದರೇನು, ಅದನ್ನು ಹೇಗೆ ಮಾಡುವುದು, ಯಾಕೆ ಮಾಡಬೇಕು, ಮಾಡಿದರೇನು ನಮಗೆ ಲಾಭ, ಮಾಡದಿದ್ದರೆ ನಮಗೇನು ನಷ್ಟ ಎಂಬುದನ್ನು ವಿವರವಾಗಿ ತಿಳಿಸ್ತೀನಿ. ಒಂದು ತೋಟ ಮಾಡಲು ಮುಖ್ಯವಾಗಿ ನಮಗೆ ಒಂದು ಗಿಡ ಬೇಕು. ನಾವು ಗಿಡ ನೆಟ್ಟ ಕೂಡಲೇ ಅದು ತೋಟ ಆಗೋದಿಲ್ಲ, ಅಲ್ಲ ಗಿಡ ನೆಟ್ಟ ಕೂಡಲೇ ಅದು ಮತ್ತೆಂತ ಆಗ್ತದೆ, ಒಂದು ಕೆಲವು ದಿವಸಗಳಲ್ಲಿ ಅದು ಬಾಡ್ಬೋದು, ಅದು ಸಾಯ್ಬೋದು. ಯಾಕೆಂದರೆ ಆ ಗಿಡದ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಆದ್ದರಿಂದ ಫಸ್ಟ್ ನಾವು ಗಿಡ ಎಂದರೇನು, ನಾವು ಶಾಲೆಯಲ್ಲಿ ಕಲ್ತಿದ್ದೇವೆ, ಗಿಡಕ್ಕೆ ಜೀವ ಉಂಟು, ಸರಿ ತಾನೆ? ಗಿಡಕ್ಕೆ ಜೀವ ಉಂಟು. ಆದರೆ ನಾನು ಮಾತ್ರ ಅಲ್ಲ, ಈಗ ರಿಸರ್ಚ್ ಪ್ರಕಾರ ಗಿಡಕ್ಕೆ ಜೀವ ಮಾತ್ರ ಅಲ್ಲ, ಅದಕ್ಕೆ ಕಣ್ಣು ಉಂಟು, ಕಿವಿ ಉಂಟು, ಅದು ಕೇಳ್ತದೆ, ನಮ್ಮ ಮನಸ್ಸನ್ನು ಅರಿತದೆ ಎಂದು ನಾನೀಗ ನಿಮಗೆ ತೋರಿಸ್ತೇನೆ. ಅದಕ್ಕೆ ಕೈ ಉಂಟು, ಅದರ ಕಾಲಿಲ್ಲ, ಅದೊಂದು ಒಳ್ಳೆಯಿತು. ಇಲ್ಲದ್ರೆ ಇವತ್ತು ನೆಟ್ಟ ಗಿಡ ನಾಳೆ ಮತ್ತು ಹುಡುಕಿ ಹೋಗ್ಬೇಕಿತ್ತು, ಎಲ್ಲಿ ಹೋಗ್ತೇನೆ. ಈಗ ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೇನೆ. Yes, they do. This tree you see to approach the support. Over the course of the next month, I'll be talking nice to plant A and mean to plant B. Let's see. You are so good and so beautiful, and you're going to grow so much because I love you. I love you. What's up, you dumb sack of crap? You trying to grow? You can't grow. Crap's a sack, can't grow. You dumb sack of crap. You're so thirsty. How did the sun grow up so fast? Now shut up. You are so much prettier than all these sluts. Seriously, you should be in the botanical garden. I am serious. You look fierce. Oh man, you look like marijuana came down with polio. Okay, day 30. Time to see how it turned out. Plant A, you grew a total of 2 inches. I'm so proud of you. Plant B, you grew a total of... Who gives a crap? You sack of crap. You couldn't do the one thing that you're supposed to do. Choose the better one. Between the wheat and tomato. Because the tomato is easier to parasitize. Compete to reach the support. Still try so hard, but finally give up.
In 1966, Cleve Baxter, former CIA, made a polygraph test. He connected a dragon pod plant to a lie detector. Within a group, you can recognize the exact person who destroyed his partner. And also conveys the fear. Obviously, the plants have memory and feeling. According to Stefano Mancuso, Italian scientist, plants' memory can last at least 40 days. Plants undoubtedly have consciousness. ನೋಡಿದ್ರಲ್ಲ, ಆ ಗಿಡಕ್ಕೂ ಎಂತ ಉಂಟು, ಜೀವ ಮಾತ್ರ ಅಲ್ಲ, ಕಣ್ಣು, ಕಿವಿ ಮತ್ತೆ ಮನಸ್ಸು ಉಂಟು. ಆದ್ದರಿಂದ ನಾವು ನಮ್ಮ ಗಿಡಗಳನ್ನು ನಾವು ಪ್ರೀತಿಯಿಂದ ಸಾಕಬೇಕು. ಓಕೆ, ಈಗ ನಾವು ತಾರಸಿ ತೋಟ ಅಥವಾ ಕಿಚನ್ ಗಾರ್ಡನ್ ಯಾಕೆ ಮಾಡಬೇಕೆಂದು ಸವಾಲು ಬರ್ತದೆ. ನಾವು ಯಾಕೆ ಮಾಡಬೇಕು? ಈಗ ಮಾರುಕಟ್ಟೆ ಹೋದರೆ ಎಲ್ಲ ತರಕಾರಿ ಹಣ್ಣು ಹಂಪಲುಗಳು ಸಿಗ್ತದೆ. ನಾವು ಮಾರುಕಟ್ಟೆಗೆ ಹೋಗ್ಬೇಕಂದಿಲ್ಲ, ಮನೆಯಿಂದಲೇ ಫೋನ್ ಮಾಡಿದರೆ ಮನೆಗೆ ತಂದು ಕೊಡ್ತಾರೆ, ಸರಿ ತಾನೆ? ಹಣ ಕೊಟ್ಟರೆ ಈಗ ಎಲ್ಲ ಸಿಗ್ತದೆ. ನೋಡಿ, ಒಂದು ಗಾರ್ಡನ್ ಮಾಡಲಿಕ್ಕೆ ಸುಲಭ ಇಲ್ಲ, ಕಷ್ಟ ಉಂಟು. ನಮ್ಮ ಫುಲ್ಲು ಟೈಮ್ ಕೊಡಬೇಕಾಗ್ತದೆ, ಹಣ ಖರ್ಚು ಮಾಡಬೇಕಾಗ್ತದೆ, ಅದರೊಟ್ಟಿಗೆ ಇರಬೇಕಾಗ್ತದೆ. ಮತ್ತು ಇಷ್ಟೆಲ್ಲ ಮಾಡಿ ಸಹ ಫಲ ಸಿಗ್ತಿಲ್ಲ, ಗಿಡ ಸಾಯ್ತದೆ, ಪ್ರಾಬ್ಲಮ್ ತುಂಬ ಇರ್ತದೆ. ಇಷ್ಟೆಲ್ಲ ಕಷ್ಟ ಯಾಕೆ ಬೇಕು? ಸರಿ ಅಲ್ಲ? ಇದರಲ್ಲೇನು ಮ್ಯಾಜಿಕ್ ಇಲ್ಲ. ನಾವು ಇವತ್ತು ಬೀಜ ಹಾಕಿದರೆ ನಾಳೆ ಗಿಡ ಆಗಲಿಲ್ಲ, ನಾಳೆ ಗಿಡ ನೆಟ್ಟರೆ ನಾಳಿದ್ದು ಫಲ ಸಿಗ್ತದೆ. ಇಷ್ಟೆಲ್ಲ ಕಷ್ಟ ಇದ್ದರೂ ಸಹ ನಾವು ತಾರಸಿ ತೋಟ ಅಥವಾ ಕಿಚನ್ ಗಾರ್ಡನ್ ಯಾಕೆ ಮಾಡಬೇಕು? ಯಾಕೆಂದರೆ ಮಾರುಕಟ್ಟೆಯಲ್ಲಿ ಸಿಗುವ ಪ್ರತಿಯೊಂದು ತರಕಾರಿ ಹಣ್ಣಂಪಲುಗಳು ವಿಷಮುಕ್ತವಾಗಿದ್ದೆ. ಅವರು ಕೆಮಿಕಲ್ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಬೆಳೆಸಿದ್ದರಿಂದ ಆ ತರಕಾರಿಗಳನ್ನು ನಾವು ತಿನ್ನುವುದರಿಂದ ಆ ಬೇಡದೆಲ್ಲ ರೋಗ ನಮಗೆ ಬರ್ತದೆ. ಮೊದಲೆಲ್ಲ ಒಂದು 80-90 ಆಗಬೇಕಿತ್ತು, ನಮ್ಮ ಅಜ್ಜಿಯರಿಗೆಲ್ಲ ಬರ್ತಿತ್ತು. ಆದರೆ ಈಗ ಆಗಲ್ಲ. ಈಗ 25-30-35 ಎಲ್ಲ ಶುರು ಆಗ್ತದೆ, ಡಯಾಬಿಟಿಸ್, ಕೊಲೆಸ್ಟ್ರಾಲ್, ಅದು ಇದು, ಹಾರ್ಟ್ ಅಟ್ಯಾಕ್ ಎಲ್ಲ. ಇದಕ್ಕೆಲ್ಲ ಕಾರಣ ಏನು? ಬೇಡದ ಈ ರಾಸಾಯನಿಕ ಗೊಬ್ಬರ. ಉದಾಹರಣೆಗೆ ಹೇಳೋದಾದ್ರೆ ಆ್ಯಪಲ್, ನಾವೆಲ್ಲ ಆ್ಯಪಲ್ ನೋಡಿದಾರಲ್ಲ, ಆ್ಯಪಲು ಎಲ್ಲಿಂದ ಬರ್ತದೆ? ಮೊದಲೆಲ್ಲ ಡೆಲ್ಲಿಯಿಂದ ಬರ್ತಿತ್ತು, ಆದರೆ ಈಗ ಆ್ಯಪಲ್ ಎಲ್ಲ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಈಜಿಪ್ಟ್ ಎಲ್ಲೆಲ್ಲಿಂದ ಬರ್ತದೆ. ಅಲ್ಲಿಂದ ನಮ್ಮ ಮನೆಗೆ ಬರಬೇಕಾದರೆ ಕಡಿಮೆ ಹೇಳಿದರೆ 45 ದಿವಸ ಬೇಕಾಗ್ತದೆ. ಆದರೆ ನಾವು ಮಾಲಲ್ಲಿ ನೋಡುವಾಗ ಇವತ್ತು ತೆಗೆದಾಗೆ ಉಂಟು, ಸರಿ ತಾನೆ? ಯಾಕೆ ಅದು ಹಾಳಾಗಲಿಲ್ಲ? ಯಾಕೆಂದರೆ ಅದಕ್ಕೆ ಕೆಮಿಕಲ್ ಹಾಕಿದ್ದಾರೆ, ವ್ಯಾಕ್ಸಿನಿಂದ ಅದನ್ನು ಲ್ಯಾಮಿನೇಷನ್ ಮಾಡಿದ್ದಾರೆ. ನಾವೆಂತ ಮಾಡ್ತೇವೆ? ಆ್ಯಪಲ್ ತರ್ತೇವೆ, ಸ್ವಲ್ಪ ತೊಳೆದು ಹುಡುಕೊಂಡು ತಿಂದು, ಮತ್ತು ಹೆಚ್ಚಾಗಿ ಕೊಡೋದು ನಾವು ಆಸ್ಪತ್ರೆಯಲ್ಲಿದ್ದ ನಮ್ಮ ರಿಲೇಟಿವ್ ಅವರಿಗೆ. ಯಾಕೆ? ಅವರು ಒಳ್ಳೆ ಆಗಬೇಕಾಗಿ ಅದನ್ನು ನಾವು ಕೊಡೋದು ಬೇರೆನೆ. ಅದರಿಂದ ನಾವು ಎಂತ ಮಾಡಬೇಕು? ಸ್ವಲ್ಪ ಕಷ್ಟ ಆದರೂ ಸಹ ನಾವು ನಮ್ಮ ತೋಟವನ್ನು ನಾವೇ ಮಾಡಬೇಕು. ನೋಡಿ, ನಾನು ನಿಮಗೊಂದು ಈಗ ವಿಡಿಯೋ ತೋರಿಸ್ತೇನೆ. खेत से सब्जी तोड़ के लाते हैं और होते में घेर देते हैं, उसे धो धा के और रंग धूल लगा के आके वो जमा कर और सुबह मंडी ले जाती है। शाम को जब बासी सब्जी बच जाती है उसमें हम लगाते, ताजी सब्जी लगती है। ये हम ही नहीं करके सारा जम जा करता जो सब्जी को बोता। रंग तो ये है जी, वो तो हरी सब्जी में मिलती है, और किसी में नहीं। तोरी हुई जी, भिंडी हुई, परमल हुई, बीन्स हुई, इसमें हरा रंग मिला देते हैं और वो ताजी सब्जी लगती है।
बाजार में दवाई वाली दुकान रहती है, उस पे से ले आते हैं हम। वो बेले में हम लगाते हैं, वो छोटी लौकी बड़ी हो जाती है, फिर आसानी से हम उसे सुबह तोड़ के दे खाते हैं। और ना लगाए तो हम फिर वो 1 हफ्ता लेती है। साल से इस काम कर रहे हैं। महंगाई बढ़ गई है, इसलिए हम लोग गुजारा बच्चे पालने हैं। गलत के क्या समझे ये तो हम अब हाई तो सोते हैं ताज़ी सब्जी, लोग फिर वो खरीदते नहीं है, बढ़िया सब्जी को भी खराब बताते हैं, इसलिए हम ताज़ी सब्जी बनाते हैं, वो आसानी से दिख जाती है। ಸರಿ ತಾನೆ? ಸ್ವಲ್ಪ ಕಷ್ಟ ಆದಷ್ಟು ನಾವೇ ನಮ್ಮ ತರಕಾರಿ ಬೆಳೆಸಿದರೆ ಒಳ್ಳೆದಲ್ಲ? ಬೆಳೆಸೋನಾಗಾದರೆ ಸ್ವಲ್ಪ ಕಷ್ಟ ಒಂದು ಗಿಡ ಆದರೂ ಬೆಳೆಸುವ. ಓಕೆ, ಈಗ ನಾನು ನಿಮಗೆ ನಾನು ನನ್ನ ತಾರಸಿ ಮೇಲೆ ಏನೆಲ್ಲ ಬೆಳೆಸಿದ್ದೇನೆಂದು ತೋರಿಸ್ತೇನೆ. ಇದು ಯಾಕೆ ಹೇಳಿದರೆ, ನಾನೇನು ಕೃಷಿ ಪಂಡಿತನಲ್ಲ, ನಾನು ನಿಜವಾಗಿ ಕಲಿತದ್ದು ಆಡಿಟಿಂಗ್. ಆದರೆ ಇದನ್ನು ಆವೇಶವಾಗಿ ತೆಗೆದಂದ್ರೆ ಈಗ ಇದು ನಂದು ಪ್ರೊಫೆಷನಲ್ ಆಗಿದೆ. ಈಗ ನನಗೆ ಆದದ್ದು ನಿಮಗೆ ಸಹ ಆಗ್ತದೆ ಹೇಳಿ ನಾನೀಗ ನನ್ನ ತೋಟದಲ್ಲಿ ಮಾಡಿದ, ನಂದೊಂದು ಎಕರೆ ಕಟ್ಟಲೆ ಜಾಗ ಇಲ್ಲ, ಇರೋದು 25 ಸೆಂಟ್ಸ್ ಜಾಗ ಮಾತ್ರ. ಅದರಲ್ಲಿ ಮಾಡಿದ ತರಕಾರಿ ಹಣ್ಣು ಹಂಪಗಳನ್ನು ನಿಮಗೆ ತೋರಿಸ್ತೇನೆ. ಇದೆಲ್ಲ ಸಾವಯವ ತರಕಾರಿಗಳು, ಕೆಮಿಕಲ್ ಇಲ್ಲದೆ ಬೆಳೆಸಿದ. ಇದು ದ್ರಾಕ್ಷಿ, ಮಂಗಳೂರಿನ ಪ್ರಥಮ ದ್ರಾಕ್ಷಿ. ಈ ದ್ರಾಕ್ಷಿಯಿಂದಲೇ ನಾನು ಫೇಮಸ್ ಆದದ್ದು. ಗೊತ್ತುಂಟಲ್ಲ, ಇದು ಅಲಸಂಡೆ, ಇದು ಜೋಳ, ಇದು ಹಲಸಿನ ಹಣ್ಣು. ಇಂಡಿಯಾದಲ್ಲಿ ಫಸ್ಟ್ ತಾರಸಿ ತೋಟದಲ್ಲಿ ಆದ ಹಲಸಿನ ಹಣ್ಣು. ಇದು ಆರೆಂಜ್, ಇದು ನನ್ನ ತಾಯಿ ಮತ್ತೆ ನನ್ನ ಮಗಳು. ಇದು ತಾರಸಿ ತೋಟ ನನ್ನ ಮನೆ ಮೇಲೆ. ಇದು ಶಾಲೆ ಮಕ್ಕಳು, ಸುಮಾರು 25 ಶಾಲೆ, ಬೇರೆ ಬೇರೆ ಶಾಲೆ ಮಕ್ಕಳೆಲ್ಲ ಬಂದಿದ್ದಾರೆ ನೋಡಿ. ಮನೆಯ ಮೇಲೆ ಸಹ ಹೇಗೆ ತರಕಾರಿಯನ್ನು ಬೆಳೆಸಬಹುದು, ನಿಮ್ಮ ಗದ್ದೆಗಿಂತಲೂ ಒಳ್ಳೆದಿಲ್ಲ. ಇದು ತಾರಸಿ ತೋಟ ಮಾಡಿಕೊಟ್ಟದ್ದು ಬೇರೆಯವರಿಗೆ. ಇಂಥ ಸುಮಾರು 300 ಮಾಡಿಕೊಟ್ಟಿದ್ದೇನೆ. ಇದು ತೊಂಡೆಕಾಯಿ, ಇದು ನನ್ನ ಮನೆ, ಇದು ನನ್ನ ಮನೆ. ಸುಮಾರು 150ಕ್ಕಿಂತಲೂ ಪೇಪರಲ್ಲಿ, 150ಕ್ಕಿಂತಲೂ TV ಚಾನೆಲಲ್ಲೆಲ್ಲ ಬಂದಿದೆ. ಇದು ಶಾಲೆ ಮಕ್ಕಳನ್ನು ಕರ್ಕೊಂಡು ಗದ್ದೆಗೆ ಹೋದದ್ದು, ಅಂದರೆ ಅವರಿಗೆ ಗೊತ್ತಾಗಲಿಕ್ಕೆ. ಎಲ್ಲದು ಅಕ್ಕಿ ಇಲ್ಲಿಂದ ಅಂದರೆ ಸ್ಟೋರಲ್ಲಿ ಹೇಳ್ತಾರೆ, ಸ್ಟೋರಲ್ಲ ಗದ್ದೆಯಲ್ಲಿ ಸಿಗ್ತದೆ ಹೇಳಿ. ಇದು ಆಕಾಶವಾಣಿ, ಇದು ಸೋರೆಕಾಯಿ. ನಮ್ಮ ಫಲ ನೋಡುವಾಗ ನಮಗೊಂದು ಆತ್ಮ ತೃಪ್ತಿ ಸಿಗ್ತದೆ, ಸರಿಯಾ? ಇದು ವಾಟರ್ ಆ್ಯಪಲ್, ಕುಕುಂಬರ್, ಇದೊಂದು ಟೈಪು. ಇದು ಕೊರೋನಾ ಟೈಮಲ್ಲಿ ಮಾಡಿದ್ದು. ಮಲ್ಬರಿ, ಇದು ಬೊಗರಿ, ರೆಡ್ ಬೊಗರಿ. ಇದು ಗ್ರೀನ್ ಬೊಗರಿ, ಆ್ಯಪಲ್ ಬೊಗರಿ ಹೇಳ್ತಾರಲ್ಲ. ಇದು ಸುವರ್ಣಗೆಡ್ಡೆ, ಇದು ತಾರಸಿ ತೋಟದಲ್ಲೇ ಆದದಲ್ಲ, ಇದು ನೆಲದಲ್ಲಿ ಆದದ್ದು, ಕಿಚನ್ ಗಾರ್ಡನ್ನಲ್ಲಿ. ಇದು ಡ್ರ್ಯಾಗನ್ ಫ್ರೂಟ್, ಇದು ಆರೆಂಜ್,
ಇದು ಖರ್ಜೂರ. ನಾನು ಖರ್ಜೂರ ಗಿಡ ಹಾಕಿದ್ದೆ, ಖರ್ಜೂರದಲ್ಲಿ ಸಹ ಹೂ ಬಂತಿತ್ತು, ಅದು ಸಹ 2 ವರ್ಷದಲ್ಲಿ. ಇದು ಚಂದ್ರಬಾಳೆ, ಇದು ಹಲಸು, ಇದು ಆಲ್ ಸೀಸನ್ ಮ್ಯಾಂಗೋ, ವರ್ಷಕ್ಕೆ 2-3 ಸಲ ಸಿಗ್ತದೆ. ಇನ್ನು ಒಂದೇ ವರ್ಷದಲ್ಲಿ ಆಗುವ ಹಲಸು. ಇದು ಬಸಳೆ, ಹೇಗುಂಟು? ಇದು ಮಾವಿನ ಹಣ್ಣು. ಇದು ಕುಂಬಳಕಾಯಿ, ಮಾರ್ಕೆಟಲ್ಲಿ ಇದು ತಾರಸಿ ತೋಟ. ಇದು ವಾಟರ್ ಆ್ಯಪಲ್, ಪಾಟಲ್ಲಿ ಅದದು. ಇದು ಮಲ್ಬರಿ, ಇದು ಗ್ರೀನ್ ಮಲ್ಬರಿ. ಇದರಲ್ಲಿ ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೆ. ನಾನು ಸುಮಾರು 202 ಟೈಪ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ನನ್ನ ತಾರಸಿ ಮೇಲೆ ಬೆಳೆಸಿದ್ದೇನೆ. ಇದು ಮೆಣಸು, ಕಾಶ್ಮೀರಿ ಚಿಲ್ಲಿ, ಮುಳ್ಳಂಗಿ, ಸೀತಾಫಲ, ರಾಮಫಲ, ನೇಂದ್ರ, ಪೈನಾಪಲ್. ಇದು ಕಾಡು ಪೀರೆ, ಮಾವಿನ ಹಣ್ಣು, ಕುಕುಂಬರ್, ಹೀರೆಕಾಯಿ, ಚಿಕ್ಕು, ಇದು ಚೆರಿ, ಸ್ವೀಟ್ ಚೆರಿ ಹೇಳಿ, ಬಸಳೆ, ಇದು ಗಮ್ಲೆಸ್ ಜಾಕ್ ಫ್ರೂಟು. ಒಂದು ಹಲಸನನ್ನು 1,500 ಮಾಡ್ತಿದ್ದೆ ನಾನು. ಒಮ್ಮೆ ತಿಂದವರು ಇನ್ನೊಮ್ಮೆ ಬರ್ತಾರೆ, ಅಷ್ಟೊಳ್ಳೆ ಉಂಟು. ಇದು ಡ್ರ್ಯಾಗನ್ ಫ್ರೂಟ್. ಇದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದು. ನೋಡಿ, ತೋಟವನ್ನು ನಾವು 2 ವಿಧವಾಗಿ ವಿಂಗಡಿಸಬಹುದು. ಒಂದು ತಾರಸಿ ತೋಟ ಮತ್ತು ಕಿಚನ್ ಗಾರ್ಡನ್. ತಾರಸಿ ತೋಟ ಅಂದರೆ ತಾರಸಿ ಮೇಲೆ ಅಥವಾ ಬಾಲ್ಕನಿಗಳಲ್ಲಿ, ಪಾಟ್ಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ನಾವು ಗಿಡಗಳನ್ನು ಬೆಳೆಸಿದ್ದನ್ನು ತಾರಸಿ ತೋಟ ಹೇಳ್ತೇವೆ. ಅದೇ ನಾವು ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಬೆಳೆಸಿದ್ದನ್ನು ಕಿಚನ್ ಗಾರ್ಡನ್ ಅಥವಾ ಕೈ ತೋಟ ಎನ್ನುತ್ತೇವೆ. ನೋಡಿ, ಒಂದು ತೋಟ ಮಾಡಲು ನಮ್ಗೆ ಏನೆಲ್ಲ ಬೇಕು? ಎಂತೆಲ್ಲ ಬೇಕು? ಗಿಡ, ಮಣ್ಣು, ನೀರು, ಬೀಜ, ಮತ್ತೆ ಸನ್ಲೈಟ್, ಗೊಬ್ಬರ. ಮತ್ತೆ ಆಗ ನಮಗೆ ಅತಿ ಅಗತ್ಯವಾಗಿ ಬೇಕಾದದ್ದು ಮನಸ್ಸು. ಮನಸ್ಸು ಇಲ್ಲದಿದ್ದರೆ ಇದೆಲ್ಲ ಇದ್ದು ಸಹ ಏನು ಮಾಡಲಿಕ್ಕೆ ಆಗಲಿಲ್ಲ. ಫಸ್ಟ್ ನಮಗೆ ಬೇಕಾದದ್ದು ಮನಸ್ಸು. ಮತ್ತೆ ಮಣ್ಣು ಹೇಳಿದಾರಲ್ಲ,
ಈಗ ಯಾವುದು ಮಣ್ಣು ಒಳ್ಳೆದಿಲ್ಲ? ಮಣ್ಣು ಯಾವುದು ಒಳ್ಳೆಯದು? ಕೆಂಪು ಮಣ್ಣು, ಮತ್ತೆ ಕಪ್ಪು ಮಣ್ಣು. ಮಣ್ಣು ಯಾವಾಗಲೂ ಸಹ ನಮ್ಮ ಮನೆಯ ಪಕ್ಕದ ಇತ್ತಲಿನ ಮಣ್ಣು ಭಾರಿ ಒಳ್ಳೆಯದು, ಸರಿಯಾ? ಗೊತ್ತಾಯ್ತ? ನಮ್ಮ ಇತ್ತದ್ದು ಮಣ್ಣಲ್ಲ, ಬೇರೆಯವರ ಪಕ್ಕದ ಮನೆಯ ಹಿತ್ತಲಿದ್ದು ಮಣ್ಣು ಭಾರಿ ಒಳ್ಳೆಯದು. ಯಾಕಂದರೆ ಅವರ ಪಕ್ಕದ ಹಿತ್ತಲಲ್ಲಿ ದೊಡ್ಡ ದೊಡ್ಡ ಎಲ್ಲ ಕಾಣ್ತದೆ. ನಮ್ಮ ಹಿತ್ತಲ್ಲಿ ಎಂತ ಹಾಕಿದ್ರೆ ಆಗ್ತದೆ, ಮಣ್ಣೇ ಪೊಟ್ಟಿ ಹೇಳ್ತಾರೆ. ಆದರೆ ಮಣ್ಣು ಪೊಟ್ಟಲ್ಲ, ನಾವು ನಮಗೆ ಮಾಡಲಿಕ್ಕೆ ಗೊತ್ತಿಲ್ಲ ಅಷ್ಟೇ. ನಾವು ಮಣ್ಣು ಯಾವಾಗಲೂ ಯಾವುದು ಕೆಂಪು ಮತ್ತು ಕಪ್ಪು ಯಾವುದು ಆಗ್ತದೆ. ಆದರೆ ಸೇಡಿ ಮತ್ತು ಜೇಡಿ ಮಣ್ಣಿದ್ದರೆ ಮಾಡಲಿಕ್ಕೆ ಹೋಗಬೇಡಿ. ಯಾವುದು ಸೇಡಿ ಮತ್ತು ಜೇಡಿ ಗೊತ್ತಾಯ್ತಲ್ಲ, ಅದು ಬಿಟ್ಟು ಯಾವ ಮಣ್ಣು ಸಾಕ್ತದೆ. ಮಣ್ಣು ಯಾವಾಗಲೂ ಮೃದುವಾಗಿರ್ಬೇಕು ಮತ್ತು ಸಾಫ್ಟ್ ಆಗಿ ಮತ್ತು ಅದು ಸಮೃದ್ಧಿಯಾಗಿರ್ಬೇಕು ಯಾವುದು ನಮ್ಮೊಂದು. ಅದಕ್ಕೆ ಅಥವಾ ನಾವು ಎಂತ ಮಾಡಬೇಕು, 1:1:1. ಯಾವುದು? ಹೊಯ್ಗೆ ಮಣ್ಣು ಮತ್ತೆ ಗೊಬ್ಬರ ಯಾವ ಸಾಕ್ತದೆ, ಮತ್ತೆ ಕೋಕೋಪೀಟ್ ಗೊತ್ತಾಯ್ತಾ? ಯಾವ್ದು ಹೇಳಿ? ಕೋಕೋಪೀಟ್ ತೆಂಗಿನ ನಾರು ಉಂಟಲ್ಲ, ಅದರ ಹುಡಿ, ಅದು ಮಿಕ್ಸ್ ಮಾಡಿ 1:1:1 ಮಾಡಿ ಮಿಕ್ಸ್ ಮಾಡಿದರೆ ಯಾವ ತರಕಾರಿ ಆಗಲಿ ಫ್ರೂಟ್ಸಿಗೆ ಒಂದೇ ಮಣ್ಣು, ಅದರಿಂದ ಗ್ರೋ ಮಾಡಬಹುದು. ಸುಮಾರು 20 ವರ್ಷದ ಮೊದಲು ನಾನೊಂದು ತೊಂಡೆ ಬಳ್ಳಿಯನ್ನು ನನ್ನ ನೆಲದಲ್ಲಿ ನೆಟ್ಟೆನೆ. ಒಂದು ದಿವಸ ನಾನು ತಾರಸಿ ಮೇಲೆ ಹೋಗುವಾಗ ನನಗೆ ಅರಿವಿಲ್ಲದೆ ತೊಂಡೆ ಬಳ್ಳಿಯು ತಾರಸಿ ಮೇಲೆ ಹಬ್ಬಿತು. ಈಗ ನೋಡ್ತಾ ಇರುವಾಗ ನನಗೆ 10-20 ತೊಂಡೆಕಾಯಿ ಸಿಕ್ಕಿತ್ತು. ಆಗ ನನಗೆ ಆಲೋಚನೆ ಬಂದಿತ್ತು, ತೊಂಡೆಕಾಯಿ ನಾವು ಒಂದು ಮನೆಯ ಮೇಲೆ ಸಹ ಬೆಳೆಸಬಹುದು ಹೇಳಿ. ಆಗ ನಾನು ಒಂದು ಚಿಕ್ಕ ಚಪ್ಪರ ಒಂದು ನಾವು ಮಂಟಪ ಮಾಡಿ ಆ ಬಳ್ಳಿಯನ್ನು ಅದರ ಮೇಲೆ ಹಾಕಿ ಬರುವ ವಾರ ನೋಡ್ತೇನೆ, ಅದು 1-2 ಕಿಲೋ ನನಗೆ ತೊಂಡೆಕಾಯಿ ಸಿಕ್ಕಲಿಕ್ಕೆ ಶುರುವಾಯಿತು. ಆಗ ನನಗೆ ಆಲೋಚನೆ ಮಾಡಿ, ಇಡೀ ಮನೆಗೆ ಯಾಕೆ ನಾನು ಮಂಟಪ ಹಾಕಬಾರ್ದು ಹೇಳಿ ಇಡೀ ಮನೆಗೆ ಒಂದು 4-5 ಕಂಬ ಕಟ್ಟಿ ಅದರ ಮೇಲೆ ಚಪ್ಪರವನ್ನು ಮಾಡಿದೆ. ಚಪ್ಪರ ಮಾಡಿ ಇನ್ನೂ 4-5 ಗಿಡವನ್ನು ನೆಲದಲ್ಲಿ ನೆಟ್ಟದ್ದು, ಮೇಲೆಲ್ಲ ಅದಕ್ಕೆ ಹಗ್ಗ ಕಟ್ಟಿ ಮೇಲೆ ಹಬ್ಬಿಸಿ. ಈಗ ನೋಡುವಾಗ 1-2 ಕಿಲೋ ಸಿಗುವ ತೊಂಡೆಕಾಯಿ 5 ಕಿಲೋ, 10 ಕಿಲೋ, 20 ಹಾಗೆ 35 ಕಿಲೋ ತನಕ ಸಿಕ್ಕಿತ್ತು ವಾರಕ್ಕೆ. ಅಂದರೆ ತಿಂಗಳಿಗೆ ಎಷ್ಟಾಯಿತು? 140 ಕಿಲೋ ಸಿಕ್ಕಿತ್ತು. 100-140 ಯಾವಾಗಲೂ ನನಗೆ ತೊಂಡೆಕಾಯಿ ಸಿಕ್ತಿತ್ತು. ಅದನ್ನು ನಾನು ಮಾರುಕಟ್ಟೆಯಲ್ಲಿ ಮಾಡಬೇಕಾಗ್ತದೆ, ಇಂದು ತುಂಬ ತೊಂಡೆಕಾಯಿ ತಿನ್ನಲಿಕ್ಕೆ ಆಗಲಿಲ್ಲ ಅಷ್ಟು. ಆಗ ನನಗೆ ಒಂದು 7-8 ಸಾವಿರ ಸೈಡ್ ಇನ್ಕಮ್ ಆಗಿ ನನಗೆ ತೊಂಡೆಕಾಯಿಂದಲೇ ಸಿಕ್ತಿತ್ತು. ಹೀಗೆ ಒಂದು 10 ವರ್ಷ ತೊಂಡೆಕಾಯಿ ಒಂದನ್ನೇ ಮಾಡಿದ್ದೆ ನಾನು. ಮತ್ತು ತೊಂಡೆಕಾಯಿ ನೋಡಿ ಸ್ವಲ್ಪ ಬೋರ್ ಆಯಿತು. ಆಗ ನನಗೆ ಆಲೋಚನೆ ಮತ್ತು ಬೇರೆ ತರಕಾರಿ ಯಾಕೆ ಮಾಡಬಾರ್ದು ಹೇಳಿ ಅಲ್ಲಿಂದ ಶುರುವಾಯಿತು ಒಂದೊಂದು ತರಕಾರಿ ಮಾಡಲಿಕ್ಕೆ. ಎಲ್ಲ ಬಳ್ಳಿ ತರಕಾರಿಯನ್ನು ಶುರು ಮಾಡಿದ್ದೆ ನಾನು. ಕುಂಬಳ, ಹೀರೆಕಾಯಿ, ಸೋರೆಕಾಯಿ ಹೀಗೆ ಮಾಡ್ತಾ ಮತ್ತೆಂತ ಮಾಡಿದೆ, ಗಿಡ ತರಕಾರಿಗಳನ್ನು ಬೆಳೆಸಲಿಕ್ಕೆ ಶುರು ಮಾಡಿದೆ. ಟೊಮೆಟೊ ಮತ್ತು ಬೆಂಡೆ, ಬದನೆ ಹೀಗೆ ಮಾಡ್ತಾ ಇನ್ನೊಂದು 1 ವರ್ಷ ಹೋಗುವಾಗ ಮೇಲೆ ಫ್ರೂಟ್ಸನ್ನು ಯಾಕೆ ಮಾಡಬಾರ್ದು ಹೇಳಿ ಆಲೋಚನೆ ಬಂದದ್ದೇ ತಡ. ಒಂದೊಂದೇ ಫ್ರೂಟ್ಸ್ ಗಿಡವನ್ನು ಹಾಕ್ತಾ ಹೋದೆ ನಾನು. ಮೊಸಂಬಿ, ಆರೆಂಜ್, ಹಲಸಿನಣ್ಣು, ಮಾವಿನಣ್ಣು ಹೀಗೆ ಆಗ್ತಾ 1-2 ವರ್ಷದಲ್ಲಿ ನನ್ನ ತಾರಸಿ ತೋಟ ಒಂದು ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಮಾರುಕಟ್ಟೆಯಾಗಿ ಬದಲಾಯಿತು. ನನಗೆ ಬೇಕಾದಷ್ಟು ಇಟ್ಟು ಕೆಲವು ಹಂಚಿ ಮತ್ತು ಉಳಿದನ್ನು ಹೆಚ್ಚು ನಾನು ಮಾರಿದಾಗ ನನಗೆ ಒಂದು 4-5 ಸಾವಿರದಲ್ಲಿ ಸೈಡ್ ಇನ್ಕಮ್ ಆಗಿ ಸಿಕ್ಕಿತ್ತು. ಅದೇ ಒಂದು 10 ವರ್ಷ ಮೊದಲು ನನಗೆ 2 ದ್ರಾಕ್ಷಿ ಗಿಡವು ಸಿಕ್ಕಿತು. ಅದು ತಪ್ಪಿ ಬಂದದ್ದು ಮಂಗಳೂರಿಗೆ, ಬೇರೆ ಕಡೆಯಲ್ಲಿ ಹೋಗ್ಲಿಕ್ಕಿದ್ದದ್ದು ನರ್ಸರಿಯಲ್ಲಿ ಬಾಕಿ ಉಳಿತು. ಈಗ ನಾನು ಅಲ್ಲಿಂದ 1-2 ಗಿಡವನ್ನು ತಂದು ನನ್ನ ಮನೆಯಲ್ಲಿ ನೆಟ್ಟೆ. ಅದನ್ನು 1-1.5 ವರ್ಷದಲ್ಲಿ ಸುಮಾರು 40-50 ಕಿಲೋ ನನಗೆ ದ್ರಾಕ್ಷಿ ಸಿಕ್ಕಿತು. ಕರಾವಳಿಯಲ್ಲಿ ದ್ರಾಕ್ಷಿ ಆಗುವುದಿಲ್ಲ, ಇಲ್ಲಿಯ ಹವಾಮಾನಕ್ಕೆ ಇದು ಒಗ್ಗುವುದಿಲ್ಲ ಎಂದು ಅರಿದ್ದರೂ ಇಲ್ಲಿ ಕೂಡ ದ್ರಾಕ್ಷಿಯನ್ನು ಮಾಡಬಹುದೆಂದು ನಾನು ತೋರಿಸಿಕೊಟ್ಟಿದ್ದೇನೆ. ನಾವು ಯಾವಾಗಲೂ ಆಶಾವಾದಿಗಳಾಗಿರಬೇಕು. ಇದು ಗಿಡ ಇಲ್ಲಿ ಆಗ್ತದ, ನನ್ನ ಕೈಯಲ್ಲಿ ಆಗ್ತದೆ ಇಲ್ಲಿ ಆಲೋಚನೆ ಮಾಡಿ ಕೂತನ್ನು ಒಂದು ಸಹ ಆಗಲಿಲ್ಲ. ಕೆಲಸ ನಮ್ಮದು, ಫಲ ದೇವರದೆಂದು ತಿಳಿದು ನಾವು ಯಾವ ಗಿಡವನ್ನು ಅಥವಾ ಏನು ಕೆಲಸ ಮಾಡಿದರೂ ಅದು ಸಕ್ಸಸ್ ಆಗ್ತದೆ.
ಈಗ ನಾನು ನಿಮಗೆ ನನ್ನ 20 ವರ್ಷದ ಅನುಭವವನ್ನು ನಿಮಗೆ ಹೇಳ್ತೇನೆ. ಫಸ್ಟಿಗೆ ಗಿಡಗಳನ್ನು ನಮ್ಮ ಮಕ್ಕಳಂತೆ ನೋಡಬೇಕು. ಗಿಡಗಳನ್ನು ನಮ್ಮ ಸ್ವಂತ ಮಕ್ಕಳಾಗಿ ನೋಡಬೇಕು. ಮಕ್ಕಳಿಗೆ ಅಲ್ಲ, ಸ್ವಂತ ಮಕ್ಕಳಾಗಿ ನೋಡಬೇಕು. ನಮ್ಮ ಮಕ್ಕಳಿಗೆ ಹೇಗೆ ಸ್ವಲ್ಪ ನೋವಾದ ನಮಗೆ ಹೇಗೆ ನೋವಾಗ್ತದೆ, ಅದೇ ರೀತಿ ನಾವು ಗಿಡವನ್ನು ಪ್ರೀತಿ ಮಾಡಿದರೆ ಮಾತ್ರ ಆ ಗಿಡವು ಸಹ ನಮಗೆ ರೆಸ್ಪಾನ್ಸ್ ಮಾಡ್ತದೆ. ತಾರಸಿ ತೋಟ ಮಾಡಲಿಕ್ಕೆ ಒಮ್ಮೆಲೆ ಖರ್ಚು ಮಾಡಬೇಕಿದ್ದಿಲ್ಲ, ಸ್ವಲ್ಪ ಮಾಡಿ ಅಲ್ಲಿಂದಲೇ ಮೇಲೆ ಮೇಲೆ ಹೋಗ್ಬೋದು, ಅಂದರೆ ಆ್ಯಡ್ ಮಾಡ್ತಾ ಹೋಗ್ಬೋದು. ನಾನು ಸ್ಟಾರ್ಟ್ ಮಾಡಿದ ತೊಂಡೆ ಗಿಡದಿಂದ ಹೇಳಿದೆ. ಇವತ್ತು ಸುಮಾರು 200 ಗಿಡ ಉಂಟು ಬೇರೆ ಬೇರೆ. ಮೊದಲು ಶುರು ಮಾಡಿದ ತೊಂಡೆ ಗಿಡ, ಅಂದರೆ ಒಂದು ಗಿಡದಿಂದಲೇ ಮುಂದೆ ಹೋದೆ. ತಾರಸಿ ತೋಟ ಮಾಡಲು ಬಿಸಿಲು ಮತ್ತು ನೀರು, ಯಾವುದು ಬಿಸಿಲು ಮತ್ತು ನೀರು, ಇದು ಎರಡಿದ್ದರೆ ಸುಮಾರು 90% ಒಂದು ಗಿಡಕ್ಕೆ ಎಂತ ಬೇಕೋ ಅದೆಲ್ಲ ಸಿಕ್ಕಿದೆ. ಬಿಸಿಲು ಮತ್ತು ನೀರು. ಅದು ಬಿಸಿಲು ಇಲ್ಲದಿದ್ದರೆ ನೀವೆಂಥ ನಾಟಕ ಮಾಡಿದರೂ ಸಹ ಗಿಡ ಮೇಲೆ ಬರೋದಿಲ್ಲ. ಬಿಸಿಲು ಮತ್ತು ನೀರು. ನೀರನ್ನು ನಾವು ಈಗ ತಾರಸಿ ತೋಟ ಅಂದರೆ ಪಾಟಲ್ಲಿ ನಾವು ಬೆಳೆಸುವಾಗ ಮನೆಯಲ್ಲಿ ನೀರು ಉಂಟೇಳಿ ಜಾಸ್ತಿ ಕೊಟ್ಟರೆ ಸಹ ಏನೂ ಪ್ರಯೋಜನ ಇಲ್ಲ. ನಾವು ಎಷ್ಟು ಕೊಡಬೇಕು, ಆ ಪಾಟ್ನಿಂದ ಅಥವಾ ಗ್ರೋ ಬ್ಯಾಗಿಂದ ನೀರು ಹೊರಗೆ ಹರಿದು ಹೋಗಬಾರ್ದು. ಎಷ್ಟು ಬೇಕೋ ಅಷ್ಟು ಕೊಡಬೇಕು. ಅರ್ಧ ಲೀಟರ್ 1 ಲೀಟರ್ ಆದರೆ 1 ಲೀಟರ್ ಬೆಳಿಗ್ಗೆ, 1 ಲೀಟರ್ ಸಾಯಂಕಾಲ ನೀರು ಕೊಟ್ಟರೆ ಸಾಕು. ರೋಗ ಕೀಟ ಇದು ಬಂದೇ ಬರ್ತದೆ, ಅದಕ್ಕೆ ಜೀವ ಉಂಟು ನಮಗೆ, ಅದಕ್ಕೆ ಸಹ ಬರ್ತಾ ಇರ್ತದೆ. ಆದರೆ ನಾವು ಡೈಲಿ ಅದನ್ನು ಮುಟ್ಟಿ ಅದನ್ನು ನೋಡ್ತಾ ಚೆಕ್ ಮಾಡ್ತಿದ್ದರೆ ಅದನ್ನು ನಾವು ತಡೆಯಬಹುದು. ಕೀಟ ಎಲ್ಲ ಬರೋದು ತುಂಬ ಒಮ್ಮೆಲೆ ರಾಶಿಯಾಗಿ ಬರೋದಿಲ್ಲ, 1 ಬರ್ತದೆ 2 ಬರ್ತದೆ. ಅದನ್ನು ನಾವು ಕೂಡಲೇ ಕೈಯಿಂದ ತೆಗೆದರೆ ಅಲ್ಲೇ ಅದು ಕೀಟ ಹೋಗ್ತದೆ. ಇಲ್ಲದಿದ್ದರೆ ಅದು ಅದರ ಕುಟುಂಬಕ್ಕೆಲ್ಲ ಮೆಸೇಜ್ ಕಳಿಸ್ತದೆ, ಬನ್ನಿ ಇಲ್ಲಿ ತುಂಬ ಉಂಟೇಳಿ ತಿನ್ನಲಿಕ್ಕೆ. ಈ ನೀಮ್ ಆಯಿಲನ್ನು ನಾವು 5 ml ಅಥವಾ 10 ml ನೀಮ್ ಆಯಿಲ್ಗೆ 1 ಲೀಟರ್ ನೀರಿಗೆ ಸ್ವಲ್ಪ ಸೋಪ್ ಪುಡಿ ಅಥವಾ ಸೋಪಿನ ತುಂಡು ಹಾಕಿ ಅದು ಮಿಕ್ಸ್ ಮಾಡಬೇಕಾಗ್ತದೆ. ಆಯಿಲ್ ಮತ್ತು ನೀರು ಮಿಕ್ಸ್ ಆಗದಿಲ್ಲ, ಅದಕ್ಕೆ ನಾವು ಹಾಕಬೇಕಾಗ್ತದೆ. ಮತ್ತು ನಾವು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದ ಗಿಡದ ಮೇಲೆಲ್ಲ ಇಡೀ ಕಾಂಡ ಬುಡಕ್ಕೆ ಚಟ್ಟಿ ಕೆಳಗೆ ಎಲ್ಲ ಮಾಡ್ತಿದ್ದರೆ ರೋಗವನ್ನು ತಡೆಯಬಹುದು. ಒಮ್ಮೆ ರೋಗ ಬಂದ ಮೇಲೆ ಇದು ನೀಮ್ ಆಯಿಲ್ ನಡೆಯುವುದಿಲ್ಲ. ಅದು ಬರದಾಗೆ, ಈಗ ನಮ್ಮ ಮನೆಯಲ್ಲಿ ಶೀತ ಎಲ್ಲ ಬರದಾಗೆ ಕಷಾಯ ಕೊಡ್ತಾರಲ್ಲ ಹಾಗೆ, ಇದು ನಾವು ರೆಗ್ಯುಲರ್ ಮಾಡ್ತಾ ಇದ್ದರೆ ನಮಗೆ ಲಾಭ ಉಂಟು. ಇದೆ ನೀವು ಡೈಲಿ ನೀವು ಚೆಕ್ ಮಾಡ್ತಾ ಇದ್ದಾರೆ. ನೀವು ಅರ್ಧ ಗಂಟೆ 1 ಗಂಟೆ ಆದರೆ ನಿಮ್ಮ ತೋಟಕ್ಕೆ ನೀವು ಹೋಗಲೇಬೇಕು, ನೀವು ಮುಟ್ಟಬೇಕು. ಅದು ಸಹ ಕಾಯ್ತದೆ. ನಮ್ಮ ತಾಯಿ ತಂದೆ ಯಾವಾಗ ಮಕ್ಕಳು ನಮ್ಮನ್ನು ಮುಟ್ತಾರೆ, ನಾವು ಮುಟ್ಟಿ ಅದು ಮಾತಾಡಿದರೆ ಮಾತ್ರ ಆ ಗಿಡ ಒಳ್ಳೆ ಆಗ್ತದೆ. ಮತ್ತು ನಮಗೆ ಕಾಣ್ತದೆ. ಮತ್ತು ನಾವು ನೀರು ಹಾಕುವಾಗ ಸಹ ಇಡೀ ಗಿಡವನ್ನು ನಾವು ನೋಡಬೇಕು. ನೀರು ಬುಡಕ್ಕಾದ್ರೆ ನಮ್ಮ ಕಣ್ಣು ಇಡೀ ಎಲ್ಲಿ ಹೋಗಬೇಕು. ಅಂದರೆ ಕೀಟ ಮೊಟ್ಟೆಲ್ಲ ಇಡೋದು ಎಲೆಯ ಅಡಿಭಾಗದಲ್ಲಿ, ಮೇಲೆ ಭಾಗದಲ್ಲಿ ಹಿಡಿದಿಲ್ಲ, ಅಂದರೆ ಸೂರ್ಯನ ಬೆಳಕು ಬೀಳ್ತದೆ. ಇದನ್ನು ನಾವು ಚೆಕ್ ಮಾಡ್ತಾ ಇರಬೇಕು. ಹಾಗೆ ನಾವು ಕೈಯಿಂದಲೇ ತೆಗೆದರೆ ನಮಗೆ ಮದ್ದು ಗಿದ್ದೆಲ್ಲ ಹೊಡೆಯುವ ಕೆಲಸ ಇರೋದಿಲ್ಲ. ನಾವು ಗ್ರೋ ಬ್ಯಾಗಲ್ಲಿ ಗಿಡ ನೆಡುವಾಗ ಅಥವಾ ಪಾಟಲ್ಲಿ ನೆಡುವಾಗ ಫುಲ್ ಮಣ್ಣು ಹಾಕಿ ಗಿಡ ನೆಡಬಾರ್ದು. ಕಾಲು ಹಸಿ ಮಣ್ಣು ಹಾಕಬೇಕು. ಮತ್ತು ನಾವು ಕಾಲು ಹಸಿಯಲ್ಲಿ ಅಲ್ಲಿ ಬೀಜ ಅಥವಾ ಗಿಡ ನೆಟ್ಟು ಆ ಗಿಡ ಮೇಲೆ ಬರುವ ವಾರಕ್ಕೆ ಅದಕ್ಕೆ ಬೇಕಾದ ಗೊಬ್ಬರನ್ನು ಹಾಕ್ತಾ ಹೋದರೆ ಆಗ ನಮಗೆ ಫಲ ತುಂಬ ಸಿಗ್ತದೆ. ಅಂದರೆ ಎಲ್ಲ ತರಕಾರಿದ್ದು ಬೇರೆಲ್ಲ ಒಮ್ಮೆಲೆ ಕೆಳಗೆ ಹೋಗಿಲ್ಲ, ಅದು ಮೇಲೆ ಅಲ್ಲೇ ಸ್ಪ್ರೆಡ್ ಆಗಿರ್ತದೆ. ಅದಕ್ಕೆ ನಾವು ಮಣ್ಣು ಹಾಕ್ತಾ ಹೋಗುವಾಗ ನಮಗೆ ತುಂಬ ಫಲ ಸಿಗ್ತದೆ. ಕಸದಿಂದ ರಸ ಕೇಳಿದ್ದೇನೆ, ಅದು ನಾನು ಕಸದಿಂದ ತರಕಾರಿಯನ್ನು ಬೆಳೆಸ್ತಾ ಇದ್ದೇನೆ. ಈ ಹಸಿ ಕಸ ಉಂಟಲ್ಲ, ನಮ್ಮ ಕಿಚನ್ ವೇಸ್ಟ್ ಇದೆಲ್ಲ ಎಲ್ಲರೂ ಬಿಸಾಡ್ತಾರಲ್ಲ, ನಾವೆಂತ ಮಾಡ್ತೇವೆ, ಅದನ್ನು ತುಂಡು ಮಾಡಿ ಮಿಕ್ಸಿಯಲ್ಲಿ ಚಟ್ನಿ ಮಾಡ್ತೇವೆ. ಅದಕ್ಕೆ ಒಂದು 10 ಲೀಟರ್ 20 ಲೀಟರ್ ನೀರು ಮಾಡಿ ಅದೇ ನೀರನ್ನು ಗಿಡಕ್ಕೆ ಒಂದೊಂದು ಗಿಡಕ್ಕೆ ಹಾಕಿದರೆ ನಮ್ಮ ಈ ಮುನ್ಸಿಪಾಲ್ಟಿ ಕೆಲಸ ಇಲ್ಲ. ಆ ಕಸದಿಂದಲೇ ನಾವು ತರಕಾರಿಯನ್ನು ಮಾಡ್ಬೋದು. ಮತ್ತು ಎಲ್ಲ ನಾವು
ಯಾವುದು ಗೊಬ್ಬರ ಎಲ್ಲ ತಂದು ಅವರಿಗೆ ಹಣ ಕೊಡೋದ್ರಿಂದ ನಮ್ಮ ಕಸೆಯಿಂದಲೇ ನಾವು ತರಕಾರಿ ಮಾಡಿದ್ರೆ ನಮಗೆ ಲಾಭ ಆಗ್ತದೆ. ಮತ್ತು ಡೈರೆಕ್ಟ್ ಸಹ ನಾವು ಗಿಡಕ್ಕೆ ಹಾಕ್ಬೋದು. ಅಂದರೆ ಡೈರೆಕ್ಟ್ ಅಂದ್ರೆ ಒಮ್ಮೆಲೆ ಒಂದು 10-20 ಕಿಲೋ ಹಾಕಬೇಡಿ, ಯಾವಾಗ ಸ್ವಲ್ಪ ಸ್ವಲ್ಪ ಕೊಡಬೇಕು. ನೀವು ತೋಟ ಸ್ಟಾರ್ಟ್ ಮಾಡಿದ್ರೆ ಈ 3 ಗಿಡದಿಂದ ಮಾಡ್ಬೋದು. ಒಂದು ಅಲಸಂಡೆ ಮತ್ತು ತೊಂಡೆ ಮತ್ತು ಬದನೆ. ಯಾಕೆ ಹೇಳಿದರೆ ಅಲಸಂಡೆ ಹಾಕಿದ್ರೆ ಒಂದು ಮರು ದಿವಸದಲ್ಲಿ ಅದು ಚಿಗುರು ಬರ್ತದೆ, ಮತ್ತು ತುಂಬ ಇದು ಸಿಗ್ತದೆ, ಅಲಸಂಡೆ ಸಿಗ್ತದೆ. ಹಾಗೆ ತೊಂಡೆ ಗಿಡದ ಸ್ಪೆಷಲ್ ಹೇಳಿದರೆ ಒಮ್ಮೆ ನೆಟ್ಟರೆ ಒಂದು 20-25 ವರ್ಷ ತನಕ ಬರ್ತದೆ. ನಮ್ಮ ಮನೆಯಲ್ಲಿ 25 ವರ್ಷ ಇತ್ತು. ಮತ್ತು ಅದು ವರ್ಷ ಇಡೀ ನಮಗೆ ತರಕಾರಿ ಕೊಡ್ತಾ ಇರ್ತದೆ, ನಮಗೆ ಬೇಕಾದ ತುಂಬ ಕೊಡ್ತದೆ ಅದು. ಹಾಗೆ ಬದನೆ ಒಂದು ಸರಿಯಾಗಿ ನೋಡಿದರೆ ಒಂದು 2-3 ವರ್ಷ ಬರ್ತದೆ. ಪುನಃ ನಾವು ಬೀಜ ಹಾಕಬೇಕಿದ್ದಿಲ್ಲ, ಅದರ ಎಲ್ಲನೇ ಕಟ್ ಮಾಡಿ ಪುನಃ ನೆಟ್ಟರೆ ಪುನಃ ಬರ್ತದೆ. ಹಾಗೆ ಮೆಣಸಿದ್ದು ಸಹ ಮಾಡ್ಬೋದು, ಪುನಃ ಬೀಜ ಹಾಕಬೇಕಿದ್ದಿಲ್ಲ. ಹಾಗೆ ಎಲ್ಲನೇ ತುಂಡು ಮಾಡಿ ನೆಟ್ಟರೆ ಪುನಃ ಗಿಡ ಮಾಡ್ಬೋದು. ನಾವು ತಾರಸಿಕ ಅಥವಾ ಯಾವುದ ಕೃಷಿ ಮಾಡುವಾಗ ನಾವು ಇನ್ಫಾರ್ಮೇಷನ್ ಕೇಳ್ಬೋದು ಅವರಿಂದ ಇವರಿಂದ ಇಂಟರ್ನೆಟ್ಟಿಂದ. ಆದರೆ ಸ್ವತಃ ಮಾಡಿದ ಮಾತು ತುಂಬ ಲಾಭ ಉಂಟು. ನಾವು ಬೀಳ್ಬೇಕು, ನಾವು ಸೋಲ್ಬೇಕು, ಸೋತು ನಾವು ಪುನಃ ಹೇಳಬೇಕು. ಆಗ ಮಾತ್ರ ನಮಗೆ ಆ ಗಿಡದ ಮತ್ತು ಗಾರ್ಡನ್ದೆಲ್ಲ ಅರ್ಥ ಆಗ್ತದೆ. ಇಲ್ಲದಿದ್ದರೆ ಎಂತ ಆಗ್ತದೆ, ಪುಸ್ತಕದ ಬದನೆಕಾಯಿ ಮಾತ್ರ ಆಗ್ತದೆ. ಎಲ್ಲರೂ ಹೇಳ್ತಾರೆ ನನ್ನ ಕೈಯಲ್ಲಿ ಮ್ಯಾಜಿಕ್ ಉಂಟೇಳಿ. ಉಂಟ ಕಾಣ್ತದೆ? ಇಲ್ಲ, ನಿಮ್ಮ ಆಗಿನ ಕೈ. ಆದರೆ ಆಸಕ್ತಿ, ಛಲ ಮತ್ತು ಎಂಥದ್ದು ಪ್ರೀತಿ ಎಲ್ಲ ಹುಚ್ಚಿರಬೇಕು. ಪ್ರೀತಿ ಇದ್ದರೆ ಆಗ್ತಿಲ್ಲ. ಒಮ್ಮೊಮ್ಮೆ ಹೆಂಡತಿ ನನಗೆ ಹೇಳ್ತೇವೆ ನಿಮಗೆ ಹುಚ್ಚಿರ್ತಿದ್ದೆ. ನಿಮ್ಮ ಮಲಗುವಾಗ ನಾವು 1-1.5 ಗಂಟೆ ಆಗ್ತದೆ ಟ್ಯಾರಸ್ ಮೇಲೆ ಇರ್ತೇನೆ. ಮತ್ತು ಹೆಂಡತಿದ್ದೆ ಫೋನು, ಅಲ್ಲೇ ಮಲಗ್ತೀರ ಕೆಳಗೆ ಬರ್ತೀರಿ ಹೇಳಿ. ಇನ್ನು ಟೈಮ್ ಹೋದದ್ದು ಗೊತ್ತಾಗ್ತಿಲ್ಲ, ಅಷ್ಟು ಕ್ರೇಜ್ ಇರಬೇಕು. ಆಗ ನಿಮ್ಮ ಕೈಗೆ ಸಹ ಮ್ಯಾಜಿಕ್ ಬರ್ತದೆ. ಇಲ್ಲಿಗೆ ನಂದು ಕಥೆ ಮುಗೀತು. ನಿಮ್ಗೆ ಏನಾದರೆ ಇನ್ಫಾರ್ಮೇಷನ್ ಬೇಕಾದರೆ ನನಗೆ ಕಾಲ್ ಮಾಡ್ಬೋದು. ಹಾಗೆ ನಾನು ಇಲ್ಲಿ ಪ್ರಫುಲ್ಲ ಮೇಡಮ್ ಇದ್ದಾರೆ, ಅವರ ಮನೆಗೆ ಒಂದು 3 ವರ್ಷದ ಮೊದಲೊಂದು ಮಾಡಿಕೊಡ್ತಿದ್ದೆ ಟೆರೆಸ್ ಗಾರ್ಡನ್. ಅವ್ರಿಗೆ ಸಲ್ಲಿಸಿ ಹೋಗಿ ನೀವು ನೋಡ್ಬೋದು ಹೇಗೆ ಮಾಡಬೇಕು. ಅವರು ಸಹಾಯ ಮಾಡ್ತಾರೆ ನಿಮಗೆ ಬೇಕಾದರೆ. ನಿಮ್ಗೆ ಏನಾದರೂ ಡೌಟ್ ಉಂಟಾ, ಕ್ವಶನ್ ಉಂಟಾ, ನೀವು ಕೇಳ್ಬೋದು. ಉಂಟಾ ಕೇಳಿ. ಹೌದು, ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಗ್ರೋ ಬ್ಯಾಗಲ್ಲಿ ಯಾವ ಗ್ರೋ ಬ್ಯಾಗ್ ಇರಲಿ ಪಾಟ್ ಇರಲಿ, ನೀವು ಗಿಡ ನೆಡುವಾಗ ಪ್ಲ್ಯಾನ್ ಮಾಡಿ ಚಿಕ್ಕದ ಗಿಡದಲ್ಲಿ ಹಾಕ್ಬಿಡಿ. ಪಾಟಲ್ಲಿ ಸುಮಾರು 25 ಕಿಲೋ ಮಣ್ಣು ಹಿಡಿಯುವಷ್ಟು ದೊಡ್ಡದಿರಬೇಕು ಮಣ್ಣು. ಅಂದರೆ ಒಂದು ಬಾಲ್ದಿಯಲ್ಲಿ ಮಣ್ಣು ಎಷ್ಟು ಹಿಡಿತದೆ ಅಷ್ಟು ಹಿಡಿದ್ರೆ ಮಾತ್ರ ನಿಮಗೆ ಫಲ ಸಿಗ್ತದೆ. ಮತ್ತು ಒಮ್ಮೆ ಪಾಟಲ್ಲಿ ಅಥವಾ ನೀವು ಗ್ರೋ ಬ್ಯಾಗಲ್ಲಿ ಮಣ್ಣು ಹಾಕಿದರೆ ಪುನಃ ಅದು ಚೇಂಜ್ ಮಾಡಬೇಕಂದಿಲ್ಲ, ಅದು ಪರ್ಮನೆಂಟ್. ಅದು ಈಗ ನಾವು ಮನೆಯನ್ನು ಚೇಂಜ್ ಮಾಡ್ದಿಲ್ಲಲ್ಲ, ಮಾಡ್ತೇವೆ ಅದೇ ಮನೆಯಲ್ಲ, ಮೇಲೆ ಮಾತ್ರ ಸ್ವಲ್ಪ ತೆಗೆದು ಅದಕ್ಕೆ ಈಟ್ ಆಗ್ತಾ ಹೋದ್ರೆ ಸಾಕು. ಇಲ್ಲದಕ್ಕೆ ಪೆಟ್ಟಾಗ್ತದೆ. ಮತ್ತು ತರಕಾರಿ ನೋಡಿ, ಅದಕ್ಕೆ ಲೈಫ್ ಇಲ್ಲ, ಅದಕ್ಕೆ ಒಂದು 6 ತಿಂಗಳು ಮಾತ್ರ. 6 ತಿಂಗಳಾದ ಮೇಲೆ ಪುನಃ ಆ ಮಣ್ಣನ್ನು ಮೇಲೆ ಕ್ಲಿಕ್ ಮಾಡಿ ಅದೇ ಮಣ್ಣಲ್ಲಿ ನಾವು ಹಾಕ್ಬೋದು, ಸ್ವಲ್ಪ ಗೊಬ್ಬರ ಹಾಕಿ. ಡೌಟ್ ಉಂಟೇನು ಕೇಳಿ. ಒಂದು ಮಿನಿಟ್ ಸ್ವಲ್ಪ ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ. ಬದನೆ ಗಿಡ ಮತ್ತು ಮೆಣಸಿನ ಗಿಡ ಕಟ್ ಮಾಡಿ ಹಂಗೆ ಬರ್ತದೆ, ಅಲ್ಲಿ ಗ್ರಾಫ್ಟಿಂಗ್ ಮಾಡ್ತೀವಿ? ಇಲ್ಲ, ಗ್ರಾಫ್ಟಿಂಗ್ ಮಾಡಬೇಕಂದಿಲ್ಲ. ಹಂಗೆ ತುಂಡು ಮಾಡಿ ಒಂದು 6 ಇಂಚು ತುಂಡು ಮಾಡಿ ಎಲ್ಲೆಲ್ಲ ತೆಗಿಬೇಕು. ಮತ್ತು ಚಿಕ್ಕ ನಿಮ್ಮದು ಕಪ್ ಉಂಟಲ್ಲ, ಟೀ ಕಪ್ಪು, ಅಲ್ಲಿಗೆ ಹೋಲ್ ಮಾಡಿ ಸ್ವಲ್ಪ ಮಣ್ಣು ಹಾಕಿ ಅದರಲ್ಲಿ ಇಟ್ಟು ಸ್ವಲ್ಪ ನೆರಳಲ್ಲಿ ಇಟ್ಟಾಗ ಒಂದು 15 ದಿವಸದ ಚಿಗುರು ಬರ್ತದೆ. ಮತ್ತು ನೀವು ನೆಲದಲ್ಲಿ ಹಾಕ್ಬೋದು. ಆಮೇಲೆ ಹಂಗೆ ಸಹ ನೆರಬಹುದು, ಅದಕ್ಕೆ ಕವರ್ ಮಾಡಬೇಕಾಗ್ತದೆ, ಬಿಸಿಲು ಆಮೇಲೆ ಬೀಳಬಾರ್ದು. ಅದೇ ಹೇಳಿದೆ, ದೊಡ್ಡದಿರ್ಬೇಕು. ಗ್ರೋ ಬ್ಯಾಗ್ ಅಂದರೆ 21 ಇಂಚು ಅಗಲ, 21 ಇಂಚ್ ಇರಬೇಕು ಮೇಲೆ. ಹೌದು, ಪಾಟ್ ಅಂದರೆ ಒಂದು 25-30 ಕಿಲೋ ಮಣ್ಣು ಹಿಡಿಬೇಕು. ಅಷ್ಟಿದ್ದರೆ ಮಾತ್ರ ನಿಮಗೆ ನೋಡಿ ಅಂಥ ಫಲ ಸಿಗ್ತದೆ.
ಇಲ್ಲದಿದ್ದರೆ ಇಷ್ಟು ಚಿಕ್ಕ ಸಿಗ್ತದೆ. ಒಂದು ಚಿಕ್ಕ ಬೆಂಡೆ ತೊಂಡೆ ಆಗಿಲ್ಲ. ಉಂಟಾ ಕೇಳಿ ಮತ್ತೆ ಸಿಗ್ದಿಲ್ಲ ನಿಮಗೆ. ಯಾವ ಆಗ್ತದಮ್ಮ? ಪ್ಲಾಸ್ಟಿಕ್ ಪಾಟ್ ಆಗ್ತದೆ, ಆದರೆ ಹೋಲ್ಸಿರ್ಬೇಕು, ನೀರೆಲ್ಲ ನಿಲ್ಬಾರ್ದು ಅಷ್ಟೇ. ಹಾಂ ಗೊತ್ತಾಯ್ತು. ನೋಡಿ, ನೀವು ಯಾವಾಗಲೂ ಹೋಗೋದಾದರೆ ಗಿಡ ನೆಡುವಾಗ ನೀವು ಬೀಜಕ್ಕೆ ಹೋಗಬೇಡಿ. ಬೀಜ ತರಕಾರಿಗೆ ಮಾತ್ರ ಒಳ್ಳೆಯದು. ನೀವು ಮಾವಿನ ಗಿಡ ಹಾಕ್ಬೋದು, ಮಾವಿನ ಬೀಜ ಹಾಕಿ, ಹಲಸಿನ ಬೀಜ ಹಾಕಿ, ಅದು ಮತ್ತೆ ನಮಗೆ ಸಿಗ್ತಿಲ್ಲ ತಿನ್ನಲಿಕ್ಕೆ, ನಮ್ಮ ಮಕ್ಕಳಿಗೆ ಸಿಗ್ತದೆ. ನಮಗೆ ಸಿಗಬೇಕಾದ್ರೆ ನಾವು ಕಸಿ ಗಿಡನೇ ಹಾಕಬೇಕು, ಅದು 1-2 ವರ್ಷದಲ್ಲಿ ಸಿಗ್ತದೆ. ದ್ರಾಕ್ಷಿ ಗಿಡದದ್ದು ಗೆಲ್ಲೆ ಸಿಗ್ತದೆ ನಮಗೆ. ಆ ಗೆಲ್ಲನ್ನೇ ಹಾಕಿದರೆ ನಿಮಗೆ ಬ್ಯಾಗ್ ಸಿಗ್ತದೆ. ನೀವು ಬೀಜ ಹಾಕಿದರೆ 3-4-5 ವರ್ಷ ಹಾಗೆ ಆಗ್ತದೆ. ಅದು ಗೆಲ್ಲೆ ಅಂದರೆ ಫಲ ಸಿಗಬೇಕು. ಸಿಕ್ಕಿದ ಅದರದ್ದು ಇದು ಗೆಲ್ಲ ನೆಟ್ಟರೆ ಆಗ ಸಿಗ್ತದೆ. ನರ್ಸರಿಯಲ್ಲಿ ಸಿಗ್ತದೆ ಈಗ ಎಲ್ಲ ಕಡೆ. ಇಲ್ಲದ್ರೆ ನನ್ನ ಬಂದರೆ ಕೊಡ್ತೇನೆ, ನಾನು ಮಾಡ್ಬೋದು. ತರಕಾರಿ ವೇಸ್ಟ್ ನೀವು ಹೇಳಿದ್ರಿ, ಪೇಸ್ಟ್ ಮಾಡಿ ಅದಕ್ಕೆ ನೀರು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು. ಫರ್ಮೆಂಟ್ ಮಾಡಬೇಕು. ಏನು ಬೇಡಮ್ಮ, ಡೈರೆಕ್ಟ್ ಹಾಕೋದು. ನೀವು ನೀರು ಹಾಕ್ತೀರಲ್ಲ, ಅದೇ ರೀತಿಯಲ್ಲಿ ಹಾಕ್ತಾ ಹೋಗೋದು, ಅದಲ್ಲೇ ಆಗ್ತದೆ. ಮತ್ತು ನಿಮಗೆ ವಾಸನೆ ಏನು ಬರ್ತಿಲ್ಲ. ಏನು ಬೇಡ, ನೀವು ತುಂಬ ನೀರು ಹಾಕಿ. ನಿಮಗೆ ಒಂದು 1/4 ಕಿಲೋ ಸಿಕ್ಕಿದರೆ ಒಂದು 20 ಲೀಟರ್ ನೀರು ಹಾಕಿ, ಏಕೆಂದರೆ ನೀರು ಹಾಕ್ಲಿಕ್ಕೆ ಉಂಟಲ್ಲ, ಅದೇ ಬಾಲ್ದಿಗೆ ಹಾಕಿ ಮಿಕ್ಸ್ ಮಾಡಿ ಎಲ್ಲಕ್ಕೆ ಹಾಕ್ತಾ ಹೋಗಿದರೆ ಆಯಿತು. ಕಸ ಹೋಯ್ತು ಅಲ್ಲಿ ಇದು ಮತ್ತೆ ಈಟ್ ಹಾಕಬೇಕಂತ ಇಲ್ಲ. ಸರ್, ಪಾಟ್ಗಳನ್ನು ಡೈರೆಕ್ಟ್ ಆಗಿ ಟೆರೆಸ್ ಮೇಲೆ ಇಡ್ಬೋದಾ? ಇಡ್ಬೋದಮ್ಮ, ಏನಾಗಲಿಲ್ಲ. ಅಂದ್ರೆ ಏನು ಬೇರೆ ಏನಿಲ್ಲ. ನಿಮಗೆ ಅಷ್ಟು ಬೇಕಾದ್ರೆ ನೀವು ಥರ್ಮಕೋಲ್ದು ಒಂದೊಂದು ಇಡ್ಬೋದು ತುಂಡು, ಅಥವಾ ಬೂಕ್ ಉಂಟಲ್ಲ, ಹಳತ್ತು ಬೂಕು, ಅದು ನ್ಯೂಸ್ ಪೇಪರ್ 1-2-3 ಆಕ್ಟಿವ್ ಮಾಡಿ ಅದರ ಮೇಲೆ ಸಹ ಇಡ್ಬೋದು. ಅಂದ್ರೆ ತುಂಬಾ ಟೈಮ್ ನೀರು ತಾಗ್ತಾ ಇದ್ರೆ ಟೆರೆಸ್ ಲೀಕೇಜ್ ಬರುತ್ತೆ ಅಂತ. ಏನು ಬರ್ತಿಲ್ಲ. ಈಗ ನಾನೊಂದು 20 ವರ್ಷದಿಂದ ಮಾಡ್ತಿದ್ದೆ, ನಾನು ಇಷ್ಟೊಂದು ಬರಲಿಲ್ಲ. ಅಂದರೆ ನೋಡಿ, ನೀವು ಟೆರೆಸ್ ಗಾರ್ಡನ್ ಮಾಡೋ ಮೊದಲೇ ಲೀಕೇಜ್ ಏನು ಇದ್ದರೆ ಮಾಡೋದು ಬೇಡ. ಅಲ್ಲ, ಲೀಕೇಜ್ ಎಲ್ಲ ಏನೂ ಇಲ್ಲ ಸರ್, ಆದ್ರೆ ತುಂಬಾ ಟೈಮ್ ನಾವು ನೀರು ಹಾಕ್ತಾ ಇದ್ರೆ ಅದು ಒಣಗಿ ಹೋಗ್ತದಮ್ಮ. ಅದು ಅಲ್ಲಿ ಹೇಳ್ತಾರೆ. ಇಲ್ಲ ಹೇಳೋರು ಹೇಳ್ತಾರೆ. ಈಗ ನನಗೆ ಏನು ಆಗಲಿಲ್ಲ. ನಿಮ್ಗೆ ಹಾಗೆ ಬೇಕಾದರೆ ಅವ್ರದ್ದು ಒಂದು ಟ್ರೇ ಇಡಿರಿ, ಅದರ ಮೇಲೆ ಇಡಿರಿ, ನೀರು ಟ್ರೇಯಲ್ಲಿ ಇರ್ತದೆ, ಮತ್ತೆ ಅದೇ ಇರ್ತದೆ. ಅದೊಂದು ಅದು ತೆಗೆದು ಬಿಸಾಡಿ, ಅದು ಬೇರೆನೇ ಹಾಕಿ ಹೊಸತ್ತೆ. ಹೌದೌದು, ಅದು ವೈರಸ್. ಅದು ಹೌದು, ಅದು ಏನು ಮಾಡಲಿಕ್ಕೆ ಆಗಿಲ್ಲ. ಎಲ್ಲ ಬಲ್ಲಿಗಳಿಗೆ ಹರಡಿದೆ, ಅದು ತೆಗೆದು ಬಿಸಾಡಿದೆ. ಹೊಸತ್ತೆ ಬೇರೆ ಹಾಕುವಾಗ ನೋಡಿ ಫ್ರೆಶ್. ಚುಕ್ಕೆ ಇಲ್ಲದ ಬಳ್ಳಿಯನ್ನು ಹಾಕಿದ್ರು ಕೂಡ ಅದರಲ್ಲಿ ಬಂದಿದೆ. ಅದೇ ಅಂದ್ರೆ ಅದು ಉಂಟಲ್ಲ, ಅದು ಹತ್ತಿರ ಅಲ್ಲಿಂದ ಎಲ್ಲ ಬರ್ತದೆ. ಅದು ಬೇರೆ ಸಪ್ರೇಟ್ ಬೇರೆ ಗಿಡ. ಹೌದು, ಅದಕ್ಕೇನು ಮದ್ದಿಲ್ಲ. ಇಂದ ಕೊರೋನಾ ಆಗಿದೆ. ಮದ್ದು ಬರ್ಬೋದು ಮತ್ತೆ. ಈ ನವಿಲೆಲ್ಲ ಬಂದು ಅಲಸಂಡೆಲ್ಲ ಮಾಡ್ತೇವಲ್ಲ, ಅದಕ್ಕೆಲ್ಲ ಬಂದು ಬೀಜಗಳೆಲ್ಲ ತಿಂದು ಹಾಳು ಮಾಡಿ ಹೋಗ್ತದೆ. ಆಮೇಲೆ ಇದು ಕಾಡು ಹಂದಿ ಎಲ್ಲ ಉಂಟಲ್ಲ, ನಾವೇನು ಮಾಡಿದ್ರು ಸಹ ಅದು ಗೆಡ್ಡೆ ಗೆಣಸೆಲ್ಲ ಇದು ಮಾಡಿ ಇದು ಮಾಡ್ತಾರೆ. ಅದಕ್ಕೆಂತ ಉಂಟು ನೋಡು, ಅದು ಸಿಕ್ಕಿದ ನಾ ಹೇಳ್ತೇನೆ, ನಿಮ್ಮ ಮನೆಗೆ ಹೋಗಿ ಬರ್ತೇನೆ. ಕೇಳಿ ನೋಡಿ, ನಾನು ಒಂದು ಪೇಜ್ ಸ್ಟಾರ್ಟ್ ಮಾಡಿದ್ದೇನೆ. ಬ್ಲ್ಯಾನ್ ಇಡಿಸೋದ ಟೆರೆಸ್ ಗಾರ್ಡನ್ ಹೇಳಿ, ಬ್ಲ್ಯಾನ್ ಇಡಿಸೋದ ಟೆರೆಸ್ ಗಾರ್ಡನ್ ಪೇಜ್ ಉಂಟು. ಅದ್ರಲ್ಲಿ ನಂದು ಎಲ್ಲ ಒಂದು ಅಪ್ಡೇಟ್ ಮಾಡ್ತಿದ್ದೇನೆ, ಮತ್ತು ನಾನು ಅಲ್ಲಿ ಟೀಚ್ ಮಾಡ್ತಿದ್ದೇನೆ. ನಿಮ್ಗೆ ಏನೇನು ಡೌಟ್ ಇದೆ ಅಲ್ಲಿ ಸಹ ಕೇಳ್ಬೋದು. ಬ್ಲ್ಯಾನ್ ಇಡಿಸೋದ ಟೆರೆಸ್ ಗಾರ್ಡನ್ ಓಪನ್ ಮಾಡಿ ಅದನ್ನು ಫಾಲೋ ಮಾಡಿ. ಸರ್, ತೊಂಡೆಗಳಿಗೆ ಗಂಟು ಹುಳ ಬಂದು ತೊಂಡೆಕಾಯಿ ಈಗ ಆಗೋದು ನಿಂತಿದೆ, ಏನು ಮಾಡಲಿ? ಒಂದೇ ಗಂಟನ್ನು ಕಟ್ ಮಾಡಿದೆ, ಆದ್ರೂ ಕೂಡ ಚಿಗುರು ಕಾಣೋದಿಲ್ಲ. ನೋಡಿ, ಬೇರೆ ಒಂದು ಹೊಸತ್ತು ತನ್ನಿ ಅಮ್ಮ. ಹೌದಾ? ಹೌದು, ಇದು ಚಪ್ಪರಕ್ಕೆ ತುಂಬಾ ಫುಲ್ ಆಗಿದೆ. ಹೋಗ್ಲಿ, ಬೇರೆ ಹಾಕಿ ಅದನ್ನೇ ತೆಗೆದು. ನಾವು ಕಾಯ್ದಿಲ್ಲಮ್ಮ, ಕಾಯ್ದರೆ ಆಗದಿಲ್ಲ. ಸತ್ತನ್ನು ನಾವು ಒಮ್ಮೆ ಜೀವ ಮಾಡ್ಲಿಕ್ಕೆ ಹೋಗಿದ್ದೆ. ನಾವು ಬೇರೆ ನಡುದು ಎಂತುಂಟು,
ಅದು ಒಂದು ತಿಂಗಳಲ್ಲಿ ಪುನಃ ಹಬ್ಬುತ್ತದಲ್ಲ, ಹೊಸತು ಸಿಗ್ತದೆ. ಅದೆಲ್ಲ ಕಟ್ ಮಾಡಿ ಅದು ಬೇಡ ಬೇರೆ ಅಂತಾನೆ. ಹೌದು. ನಾನೊಂದು ಗಿಡ ಸತ್ತನ ಆಲೋಚನೆ ಮಾಡ್ದಿಲ್ಲ, ಅದು ಯಾಕೆ ಸತ್ತ, ಅದು ಬೇಡ ನಮಗೆ. ನಮ್ಮ ನಾಳದ್ದು ನೋಡಬೇಕು, ನಿನ್ನದು ಬೇಡ. ನಾವೊಂದು 25 ಮಾವಿನ ಸಸ್ಯ ಹಾಕಿದ್ದೇವೆ. ಅದರಲ್ಲಿ ಈಗ ಫಲ ಬರುವುದು ಒಂದು 2-3 ಮಾತ್ರ. ಎಷ್ಟು ಸಮಯ ಆಯ್ತು? ಅಂದ್ರೆ 2 ವರ್ಷಕ್ಕೆ ಬಂತು ಚೆನ್ನಾಗಿ, ಆಮೇಲೆ ಬರ್ತಾ ಇಲ್ಲ, ಉದ್ದಕ್ಕೆ ಬೆಳೀತಾ ಇದೆ. ಎಷ್ಟು ಸಮಯ ಆಯ್ತು? ಅದು ಹಾಕಿ ತುಂಬಾ ಸಮಯ ಆಯ್ತು. ತುಂಬಾ ಅಂದ್ರೆ ಒಂದು 10 ವರ್ಷ ಆಗ್ಬೋದು. ಹತ್ತಿರ ಉಂಟಾ? 2 ವರ್ಷಕ್ಕೆ ಚಂದ ಬಂತು ನಿಮ್ಗೆ. ಹತ್ತಿರ ಉಂಟಾ? ಅಷ್ಟು ಹತ್ತಿರ ಇಲ್ಲ. ಎಷ್ಟು ಹತ್ತಿರ ಉಂಟು? ಬದಿಯಲ್ಲೆಲ್ಲ ಹಾಕಿದ್ದು ನಾವು ತೋಟ. ಅದೇ ಪ್ರಾಬ್ಲಮ್ ಬರೋದು. ನೆರಳು ಬೀಳ್ತದೆ ಸ್ವಲ್ಪ ಅಲ್ಲ. ನಾವು ಗಿಡ ನೆಡುವಾಗ ಗಿಡ ಚಿಕ್ಕದಿರ್ತದಲ್ಲಮ್ಮ, ಆಗ ನಾವು ಸಾಕು ಹೇಳಿ ನೆಡುದು ಹತ್ತಿರ. ನಾನೀಗ ದೊಡ್ಡ ತೋಟ ಮಾಡಿ ಕೊಡ್ತೇನೆ. ಒಂದು ಮಾವಿನ ಗಿಡದಿಂದ ಇನ್ನೊಂದು ಮಾವಿನ ಗಿಡಕ್ಕೆ 30 ಫೀಟ್ ಇಡ್ತೇನೆ ನಾನು. ಚಿಕ್ಕು ಹಾಕಿದ್ದೇವೆ ನಾವು, ಅದು ಗಿಡವೇ ಸತ್ತೋಯ್ತು. ತುಂಬಾ ಫಲ ಚೆನ್ನಾಗಿ ಬಂದಿದೆ, ಎಲ್ರಿಗೆ ಸಹ ಹಂಚಿದ್ದೇವೆ. ಸತ್ತೋಯ್ತಲ್ಲ, ಗಿಡವೇ ಸತ್ತೋಯ್ತು. ಬೇರೆ ಅಡಿಯಿಂದ ಅದು ಬೇಡ, ಅದು ಕಾಟದು ಬರ್ತದೆ, ಅದು ಬೇಡ. ಕಸಿದು ಸತ್ತು ಹೋಗಿದೆ, ಕಾಟದ ಜೀವ ಉಂಟು, ಅದು ಬೇಡ, ಅದು ಬೇರೆನೇ ಹಾಕಿ. ಉಂಟಾ? ಇನ್ನು ಡೌಟ್ ಉಂಟಾ ಸ್ಟೂಡೆಂಟ್ ಅವ್ರದ್ದು? ನೋಡಿ, ಕೃಷಿಯಲ್ಲಿ ಸಹ ಒಳ್ಳೆ ಜೀವನ ಮಾಡ್ಬೋದು. ಡಾಕ್ಟರ್ ಇಂಜಿನಿಯರ್ ಆಗಬೇಕೆಂದಿಲ್ಲ, ಕೃಷಿಯನ್ನು ತೆಗೆದುಕೊಳ್ಳಿ. ಪ್ಲ್ಯಾನ್ ಮಾಡಿದರೆ ಎಲ್ಲ ಒಳ್ಳೆಯದು ಸಕ್ಸಸ್ ಆಗ್ತದೆ. ಇದು ನಾವು ಇಲ್ಲಿ ಆಳದದ್ದು ಹಾಗೆ ಪ್ಲ್ಯಾನ್ ಮಾಡಿದ್ರೆ ಎಲ್ಲ ನರ್ಸರಿ ನೋಡೋದು ಆಗಿಲ್ಲ. ಒಂದು ಪ್ಲ್ಯಾನ್ ಬೇಕು, ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅದೆಲ್ಲ ಹಾಗೆಲ್ಲ ಮಾಡಿದರೆ ನಡೀತದೆ. ನಿಮ್ಮದು ಡ್ವಾರ್ಫ್ ವೆರೈಟಿ ಹಲಸಿನ ಹಣ್ಣು ಯಾವುದು? ಅದು ಬಾಕ್ಸಲ್ಲಿ ಸಿಗ್ತದಾ? ಹಲಸಿನ ಯಾವ ಥರದ ಗಿಡ? ಅದು ಇಲ್ಲಿ ಉಂಟಲ್ಲಮ್ಮ, ಅದೇ ಟೈಪಲ್ಲಿ 1 ಇಯರಲ್ಲಿ ಸಿಗ್ತದೆ. ವಿಯೆಟ್ನಾಮ್ ಎಲ್ಲ ಇಲ್ಲ. ಹಾಂ, ಪರ್ಟಿಕ್ಯುಲರ್ ಹೆಸರೇನಿಲ್ಲ. ಇಲ್ಲ, ವಿಯೆಟ್ನಾಮ್ ಅರ್ಲಿಯಲ್ಲಿ ಇದರಾಯಿತು. ಅದೇ 1 ಇಯರಲ್ಲಿ ಆಗುವಂಥದ್ದು ಹೇಳಿದೆ. ಅದಕ್ಕಿಂತ ನೀವು ಜಾಗಿದ್ದರೆ ಗಮಲೆ ಸಾಕಿ, ಅದು ತುಂಬ ದೊಡ್ಡದಾಗಿ ಬೆಳೆಯುತ್ತಲ್ಲ. ಇಲ್ಲ, ಮತ್ತೆ ನೀವು ಟ್ರಿಮ್ ಮಾಡ್ಬೋದಲ್ಲ. ಮರ ನಿಮ್ಮದಲ್ಲ, ಹಿತ್ತಲು ನಿಮ್ಮದು, ಕತ್ತಿ ನಿಮ್ಮದು. 10 ಫೀಟಿಗೆ ಟ್ರಿಮ್ ಮಾಡಿ 100 ಆಗಿ ನಮಗೆ ಸಿಕ್ಕೋದ್ಕಿಂತ 10 ಆಗಿ 10 ಸಿಕ್ಕಿದ ಒಳ್ಳೇದಲ್ಲ, ದೊಡ್ಡದು ಬೇಕೆಂದಿಲ್ಲ. ಹೌದು, 10 ಫೀಟಿಗೆ ತುಂಡು ಮಾಡಿ, 10 ಫೀಟಲ್ಲಿ ಒಂದು 10 ಸಿಕ್ಕಿದ್ದು ಸಾಕಲ್ಲ ನಿಮಗೆ, ಹಾಗೆ ಮಾಡಿ. ನನ್ನ ಮನೆ ಸಲ ಆಗಿದೆ, ದೊಡ್ಡ ಬಿಡ್ದಿಲ್ಲ, 10-15 ಫೀಟಿಗೆ ಅಲ್ಲಿ ಕಟ್ ಮಾಡ್ತೇನೆ. ಹಾಗೆ ಎಷ್ಟು ಉಂಟು ಅದೆಲ್ಲ ನನಗೆ ಸಿಗ್ತದೆ. ಇಲ್ಲದ ನಾವು ಇಲ್ಲಿ ಕಾಯಿದ್ವಿ ಯಾವುದು ಬೀಳ್ತದೆ ಮತ್ತೆ ತಿನ್ನೋ ಒಳ್ಳೆ. ಸರ್, ರಂಬುಟನ್ ಬೆಳೆ ಬಗ್ಗೆ ಏನಾದರೂ ಹೇಳ್ಬೋದು ಸರ್? ರಂಬುಟನ್, ಅದರ ಬಗ್ಗೆ ಮಾಹಿತಿ ಬೇಕು. ಬೆಳೆ ಹೇಗೆ ತೆಗೆಯೋದು, ಹೇಗೆ ಸಸಿ ನೆಡೋದು, ಅದನ್ನು ಬೇಕಾದ್ರೆ ನೀವು ರಂಬುಟನ್ ಮಾಡ್ತಾ ಇದ್ದಾರಲ್ಲ ಸರ್, ಅದನ್ನೇ ಮಾಡ್ತಾರೆ. ಅವರ ಹತ್ರ ಕೇಳಿದ್ರೆ ಒಳ್ಳೆಯದು. ನಿಮಗೆಲ್ಲರೆ ಅದು ಫ್ಯೂಚರ್ಗೆ ನಿಮಗೆ ದೊಡ್ಡದು ಪ್ಲ್ಯಾನಲ್ಲಿ ಇದ್ದರೆ ನೀವು ಅಲ್ಲೇ ತೋಟಕ್ಕೆ ಹೋಗಿ ಅವರ ಹತ್ರ ಮಾತಾಡಿದ್ದು ಒಳ್ಳೆಯದು. ಸ್ವಲ್ಪ ಲಾರ್ಜ್ ಸ್ಕೇಲ್. ಹೌದು, ಲಾರ್ಜ್ ಸ್ಕೇಲ್. ಅದಕ್ಕೆ ಹೇಳಿ, ನಾವು ತಪ್ಪು ಮಾಹಿತಿ ಕೊಡಬಾರ್ದು. ಸರಿ ಸರ್. ಸರ್, ನಿಮ್ಮ ಕಾಂಟ್ಯಾಕ್ಟಲ್ಲಿ ಇಲ್ಲಿ ಯಾರಾದರೂ ಇದ್ದಾರೆ ಅವರು ರಂಬುಟಾನ್ ಬೆಳೆಗಾರರು ಯಾರಾದರೂ? ನೀವು ಕಾಲ್ ಮಾಡಿ, ಮತ್ತೆ ಹೇಳ್ತಾನೆ. ಹೌದು ಸರ್. ಎಷ್ಟು ಗಂಟೆಗೆ ಸರ್? ಓಕೆ. ಜಾಯಿಕಾಯಿ ನೆಡುವ ಸಿಸ್ಟಮ್ ಹೇಗೆ ಸರ್ ಇದು? ಜಾಯಿಕಾಯ್ದು ಈಗ ನಮಗೆ ಗ್ರಾಫ್ಟ್ ಗಿಡ ಸಿಗ್ತದೆ. ಗ್ರಾಫ್ಟ್ ಗಿಡ ನೆಡಿರಿ, ನಿಮಗೆ ಬೇಗ ಸಿಗ್ತದೆ ಫಲ. ಅದು ಕಸಿಗಟ್ಟಿಗೆ ಉಂಟಾ ಹಾಗೆ? ಅಲ್ಲ, ಕಸಿ ಗಿಡವೇ ಸಿಗ್ತದೆ. ಹೌದೌದು, ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ, ಅದು ಬೇಗ ಬರ್ತದೆ ನಿಮಗೆ. ಅಂದರೆ ಅದಕ್ಕೆ ನೀರಿನ ಅಂಶ ಹೇಗೆ? ಹಾಂ, ನೀರಿಗೆ ಇವರು ಬರ್ತಾರೆ, ಅನಿಲ್ ಬಡಂಜಿಯವರು ಬರ್ತಾರೆ, ಫ್ರೂಟ್ಸ್ ಅವರದೇ, ಅವರ ಅದರ ಬಗ್ಗೆ ಎಲ್ಲ ಹೇಳ್ತಾರೆ. ಈಗ ನಾನು ಅದೆಲ್ಲ ಹೇಳಿದ ಮತ್ತೆ ಅವರಿಗೆ ಕೆಲಸ ಇಲ್ಲ, ಅವರು ಸಹ ಸ್ವಲ್ಪ ಮಾತಾಡಿ.
ರಂಬುಟಾನ್ ಇತ್ಯಾದಿ ಹಣ್ಣಿನ ಗಿಡಗಳ ಬಗ್ಗೆ ನಾಳೆ 11ರಿಂದ 12, 15ರವರೆಗೆ ಗೋಷ್ಠಿ ನಡೀಲಿಕ್ಕಿದೆ. ಆ ಪ್ರಶ್ನೆಗಳನ್ನೆಲ್ಲ ನಾಳೆ ಕೂಡ ಕಾದಿರಿಸಲಿ. ಈಗ ಇಷ್ಟೆಲ್ಲ ಹೇಳುವಾಗ ನಮಗೆ ಅನ್ನಿಸ್ತದೆ, ನಾವು ಅಂಗಡಿಯಿಂದ ದ್ರಾಕ್ಷಿ ಕೊಂಡೋಗುವ ಬದಲಿಗೆ ನಮ್ಮ ತಾರಸಿಯಲ್ಲೇ ನಾವು ಯಾಕೆ, ಅಥವಾ ನಮ್ಮ ಹಿತ್ತಲಲ್ಲೇ ನಾವು ಯಾಕೆ ದ್ರಾಕ್ಷಿ ಬೆಳೆಯಬಾರದು ಅಂತ ಸ್ವಲ್ಪ ಬ್ಲಾನಿಯವರು ತಾವು ದ್ರಾಕ್ಷಿ ಬೆಳೆದು ಯಶಸ್ಸಾದಂಥ ಒಂದು ಕೆಣಿಯನ್ನು ನಮಗೆ ಹೇಳಿಕೊಟ್ರೆ ಒಳ್ಳೆಯದಿತ್ತು. ನೋಡಿ, ಸತ್ಯ ಹೇಳಬೇಕಾದ್ರೆ ದ್ರಾಕ್ಷಿ ನಾನು ಬೆಳೆಸಿದ್ದೇನೆ, ಆದರೆ ನಾನು ತಿನ್ನೋದಕ್ಕಿಂತ ನನ್ನ ಹಕ್ಕಿ ಉಂಟಲ್ಲ ಅದೇ ತಿನ್ನೋದು ಹೆಚ್ಚು. ಅದಕ್ಕೆ ನಾನು ಈಗ ಎಲ್ಲ ಸ್ವಲ್ಪ ಮಾತ್ರ ಇಟ್ಟಿದ್ದೇನೆ. ಅದಕ್ಕಾಗಿ ಹೇಳಿ, ಅಂದರೆ ಅದು ಹೆಚ್ಚಾಗಿ ಹಣ್ಣಾಗೋದು ಮಳೆಗಾಲದಲ್ಲಿ ತುಂಬ ಇಲ್ಲಿಂದ ಕರಾವಳಿಯಲ್ಲಿ ಮಳೆ ಜಾಸ್ತಿ ಅಲ್ಲ, ಅಲ್ಲಿ ಫಂಗಸ್ ಎಲ್ಲ ಬರ್ತದೆ. ಒಂದು ಮಳೆ ಬಿಸಿಲು ಮಳೆ ಬಂದರೆ ಪರವಾಗಿಲ್ಲ, ಇದು ಕಂಟಿನ್ಯೂಸ್ ಬರುವಾಗ ಮತ್ತೆ ನಮಗೆ ತಿನ್ನಲಿಕ್ಕೆ ಸಿಗೋದಿಲ್ಲ. ಇಲ್ಲ ನಾವು ಅದನ್ನು ಯಾವುದು ಪ್ಲಾಸ್ಟಿಕಲ್ಲಿ ಎಲ್ಲ ಕಟ್ಟೆಯಲ್ಲಿ ಇಡಬೇಕಾಗ್ತದೆ, ಅದು ಪ್ರಾಬ್ಲಮ್ ಬರ್ತದೆ. ನೀವು ಶೋಗೆ ಮಾಡ್ಬೋದು ಅಷ್ಟೇ, ಮತ್ತು ಅದರಿಂದಲೇ ತುಂಬ ತಿಂತಾನೆ. ಮತ್ತು ನಾವು ಎಂತ ಉಪ್ಪಿನಕಾಯಿ ಹಾಕಿದ್ದು ಮತ್ತೆ ಹಣ್ಣಾಗ್ಲಿಕ್ಕೆ ಸಿಗ್ತಿಲ್ಲ, ನೀರು ಪಡೋ ನಾನು ಹಾಗೆಲ್ಲ ಮಾಡೋದು. ನಡ್ಲಿಕ್ಕೆ ಏನು ಕಷ್ಟ ಏನಿಲ್ಲ, ಇದು ಗಿಡ ಸಿಗ್ತದೆ, ಆ ಗಿಡವನ್ನು ನೆಟ್ಟು ಅದಕ್ಕೆ ನಾವು ವೈಲ್ಡ್ ಗಿಡ ಆಗಿ ಬೆಳೀತದೆ. ಅದಕ್ಕೇನು ಸ್ಪೆಷಲ್ ಕೇರ್ ಏನು ಬೇಕಿಲ್ಲ, ಅದಕ್ಕೊಂದು ಹಬ್ಬಲಿಕ್ಕೆ ಒಂದು ಕೊಟ್ಟದಾಯಿತು, ಮಂಟಪವನ್ನು ಮಾಡಿದರೆ ಅದು ಹೋಗ್ತದೆ ಕಂಟಿನ್ಯೂ ಆಗಿ. ಮತ್ತು ನೀರು ಗೊಬ್ಬರ ಕೊಟ್ಟರೆ ಆಯಿತು, ಬೇರೆ ಏನು ವಿಶೇಷ ಅದಕ್ಕೇನು ಏನಿಲ್ಲ. AC ಇಡಬೇಕು, ಅದು ಇಡಬೇಕು, ಅದಕ್ಕೆಲ್ಲ ಹೇಳ್ತಾರೆ, ಹಾಗೇನಿಲ್ಲ, ಚೆನ್ನಾಗಿ ನಡೀತದೆ. ನಾವು ಇಷ್ಟೆಲ್ಲ ಮಾತಾಡುವಾಗ ಅವರಿಗೆ ಜಾಗ ತುಂಬ ಇರ್ಬೋದು ನಗರದಲ್ಲಿ ಅಂತ ಅನ್ನಿಸ್ತದೆ. ಅವರಿಗಿರೋದು 28 ಸೆನ್ಸ್ ಮಾತ್ರ ಸರ್, 25 ಸೆನ್ಸಲ್ಲಿ ಇಷ್ಟೆಲ್ಲ ವ್ಯವಹಾರಗಳು ನಡೀತಾ ಇದೆ. ಅವರು ಒಂದು ಹೇಳಿದ್ದು ನಾವು ನೆನಪಿಟ್ಟುಕೊಳ್ಳೋಕೆ ಮನಸ್ಸು ಬೇಕು. ಮಣ್ಣು ಇತ್ಯಾದಿ ಎಲ್ಲದಕ್ಕಿಂತಲೂ ಮನಸ್ಸಿದ್ರೆ ಮಾರ್ಗ ಇದೆ ಅಂತ ನಮ್ಮ ಹಿರಿಯರು ಹೇಳಿದ ಯಾವ ಮಾತಿದೆ, ಆ ಮಾತು ಬ್ಲಾನಿಯವರ ಬದುಕಿನಲ್ಲಿ ಅದು ಮಿಳಿತವಾಗಿದೆ ಅಂತ ಸ್ಪಷ್ಟವಾಗಿ ಗೋಚರವಾಗ್ತದೆ. ಯಾರು ಬಂದರೂ ಕೂಡ ನಗನಗುತ್ತಾ ಸ್ವಾಗತಿಸುವಂತಹ, ಮನೆಗೆ ಬಂದಾಗ ಅತಿಥಿ ಸತ್ಕಾರದಲ್ಲಿ ಹೇಗಿರಬೇಕು ಅಂತ ಸ್ವತಃ ತೋರಿಸಿಕೊಡುವಂತಹ, ಮುಖ್ಯವಾಗಿ ತಾವು ಬೆಳೆದ ಹಣ್ಣುಗಳನ್ನು ಬಂದಂಥ ಅತಿಥಿಗಳಿಗೆ ಕೊಡುವುದರಲ್ಲಿ, ಅತಿಥಿಗಳು ತಿನ್ನುವುದರಲ್ಲಿ ಸಂತೋಷ ಕಾಣುವಂತಹ ಒಂದು ಅಪರೂಪದ ವ್ಯಕ್ತಿತ್ವ ಬ್ಲಾನಿಯವರು. ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದೀರಿ, ತುಂಬ ಸಂತೋಷವಾಗಿದೆ. ಆಗಲೇ ಹೇಳಿದರು, ನಾನು ದಿವಸಗಟ್ಟಲೆ ಮಾತಾಡಬಲ್ಲೆ ಅಂತ. ನಾವು ಪ್ರಶ್ನಿಸಬೇಕಷ್ಟೇ. ಹಾಗಾಗಿ ಈ ಸೀಮಿತ ಅವಧಿಯಲ್ಲಿ ಅವರ ಜ್ಞಾನವನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಸುದ್ದಿ ಸಂಸ್ಥೆಯ ಮುಖ್ಯಸ್ಥರಾದಂಥ ಡಾಕ್ಟರ್ UP ಶಿವಾನಂದ್ ಅವರಿಗೆ ಉಡುಗೊರೆಯನ್ನು ನೀಡುವುದರ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಶ್ರೀಯುತ ಡಾಕ್ಟರ್ UP ಶಿವಾನಂದ್. ಶಾಲಾ ಕಾಲೇಜುಗಳಲ್ಲಿ ತನ್ನ ಜ್ಞಾನವನ್ನು ನಿರಂತರವಾಗಿ ಹಂಚಿಸುತ್ತಾ ನಾವು ಬೆಳೆದ ತರಕಾರಿ ಹಣ್ಣುಗಳನ್ನು ನಾವೇ ತಿನ್ನಬೇಕು ಹೇಳುವಂಥ ಸ್ವತಃ ತಿಂದು ತೋರಿಸಿದಂತಹ ಶ್ರೀಯುತ ಬ್ಲಾನಿ ಡಿ ಸೋಸ್ ಅವರಿಗೆ ಸಸ್ಯ ಜಾತ್ರೆ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸ್ಪರ್ಶ ಮಾಡಬೇಕು ಅಂತ. ಒಂದೊಂದು ವಿಷಯದ ಬಗ್ಗೆ ನಮಗೆ ಮಾತಾಡುವುದಕ್ಕೆ ವಾರಗಟ್ಟಲೆ ಆದರೂ ಕೂಡ ಸಾಕಾಗೋದಿಲ್ಲ, ಅಷ್ಟು ಕೃಷಿಯಲ್ಲಿ ಮಾತಾಡುವುದಕ್ಕೆ ಸಂಪನ್ಮೂಲಗಳಿದೆ. ಮರೆತು ಹೋಗುವಂತಹ ಕಾಲಘಟ್ಟದಲ್ಲಿ, ಬೆಳಗ್ಗೆ ಮಾತಾಡಿದ್ದು ಸಂಜೆ ಮರೆವಿಗೆ ಜಾರುವ ಈ ಕಾಲಘಟ್ಟದಲ್ಲಿ ಒಮ್ಮೆ ಪುನಃ ಹಸಿರನ್ನು ಪುನಃ ಒಂದು ನೆನಪಿಸಿಕೊಳ್ಳುವಂತಹ ಈ ಕಲಾಪವನ್ನು ಹಮ್ಮಿಕೊಂಡಂತಹ UP ಶಿವಾನಂದರಿಗೆ ಇನ್ನೊಮ್ಮೆ ನಾವು ಕೃತಜ್ಞತೆಯನ್ನು ಹೇಳುತ್ತಾ ಮುಂದಿನ ಸೆಷನ್ಗೆ ಅಡಿಡ್ತಾ ಇದ್ದೇನೆ. ಮನೆ ಹೂವಿನ ಗಿಡ ಅಂತ ಶೀರ್ಷಿಕೆ ಕೊಟ್ಟಿದ್ದಾರೆ, ಬಹಳ ಒಳ್ಳೆಯದು. ಮನೆಯೇ ಒಂದು ಹೂವಲ್ವ, ಮನೆ ಹೂವಾದಾಗಲೇ ಮನವೂ ಹೂವಾಗ್ತದೆ ಅಂತ ನಾವು ಒಂದು ಒಳ್ಳೆಯ ನಾಣ್ಣುಡಿ. ಅದು
ಹೂ ಕೃಷಿಯ ಬಗ್ಗೆ ಮಾತಾಡಲಿಕ್ಕಿದ್ದಾರೆ ಶ್ರೀಯುತ ಸಂಜೀವ ಕುತ್ಪಾದಿ ಸುಳ್ಳಿಯವರು. ಸರ್, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀಯುತ ಸಂಜೀವ ಕುತ್ಪಾದಿಯವರು ಸುಳ್ಯದ ನೆಹರು ಸ್ಮಾರಕ ಕಾಲೇಜಿನ ಕನ್ನಡ ಉಪನ್ಯಾಸಕರು, ಪರಿಸರ ತಜ್ಞರು, ಪರಿಸರ ಲೇಖನಗಳ ಮೂಲಕ ಹತ್ತಾರು ವಿಷಯಗಳನ್ನು ಜನಮಾನಸದಲ್ಲಿ ಹಂಚಿಕೊಂಡವರು. ಆಂಥೋರಿಯಂ ಬೋನ್ಸಾಯಿ ಗಿಡಗಳ ಮಾಹಿತಿ ಅವರಲ್ಲಿ ಸಾಕಷ್ಟಿದೆ, ಅದನ್ನು ಸ್ವತಃ ಮಾಡಿದವರು ಕೂಡ. ಕಾಲೇಜಿನ NSS ಅಧಿಕಾರಿ ಮತ್ತು ಹಲವೆಡೆ NSS ಶಿಬಿರಗಳನ್ನು ನಡೆಸಿದಂತಹ ಖ್ಯಾತಿಯವರದು. ಜೇನು ಕೃಷಿಯ ಅನುಭವ ಮತ್ತು ಅದನ್ನು ಹಂಚುವುದರಲ್ಲಿ ಬಹಳ ಪರಿಣತರು. ಮುಖ್ಯವಾಗಿ ನಾನು ಅವರನ್ನು ಈಚೆಗೆ ಬಹಳ ಕಾಲದಿಂದ ಬಲ್ಲೆ ಅವರನ್ನು ನಾನು ನವಮಾಧ್ಯಮಗಳನ್ನು ತನ್ನ ಸಂವಹನಕ್ಕಾಗಿ, ಕಮ್ಯುನಿಕೇಷನ್ಗಾಗಿ ಹೇಗೆ ಬಳಸಿಕೊಳ್ಳಬಹುದು ಅಂತ ನಿತ್ಯ ಸಕ್ರಿಯವಾಗಿರುತ್ತಾರೆ. ಮಾಹಿತಿಯನ್ನು ಬರೀ ಮಾತುಕತೆಗಳ ಮೂಲಕ ನವಮಾಧ್ಯಮಗಳಲ್ಲಿ ಕೂಡ, ವಾಟ್ಸಪ್ ಇರ್ಬೋದು, ಫೇಸ್ಬುಕ್ಗಳಿರ್ಬೋದು, ಹೇಗೆ ಹಂಚಿಕೊಳ್ಬೋದು ಸಣ್ಣ ಸಣ್ಣ ಲೇಖನಗಳ ಮೂಲಕ, ಸಣ್ಣ ಸಣ್ಣ ಸಂದೇಶಗಳ ಮೂಲಕ ಅಂತ ಮಾಡಿ ತೋರಿಸಿದ್ದಾರೆ. ಹೂವಿನ ಕೃಷಿ ಅಂದಾಗ ನಾವು ಮನೆ ಮುಂದೆ ಈಗಾಗಲೇ ಹೇಳಿದ ಹಾಗೆ ಸಮಸ್ಯೆಗಳು ಎಲ್ಲ ಕ್ಷೇತ್ರದಲ್ಲೂ ಇದೆ. ಮನೆ ಮಟ್ಟದಲ್ಲಿ ನಾವು ಹೂವನ್ನು ಹೇಗೆ ಮಾಡಿಕೊಳ್ಬೋದು, ನಮ್ಮ ನಿತ್ಯದ ಪೂಜೆಗೆ, ನಿತ್ಯದ ಫೋಟೋಕ್ಕೆ ಇಡಲಿಕ್ಕೆ, ಮುಖ್ಯವಾಗಿ ನಗರದಲ್ಲಿ. ಹಳ್ಳಿಗಳಲ್ಲಿ ಸಾಕಷ್ಟು ನಾವು ಇವತ್ತು ಸಂಪನ್ಮೂಲಗಳನ್ನು ಕಾಣ್ತೇವೆ. ಹಳ್ಳಿಗಳಲ್ಲಿ ಯಾವ ಹೂವನ್ನು ಬೆಳೆಸುವುದು, ಮನೆ ಸುತ್ತಮುತ್ತ ಸುಲಭದಲ್ಲಿ ಯಾವ ಹೂಗಳು ಬೆಳೆಯುತ್ತದೆ, ಹೂಗಳು ಕೂಡ ನಮ್ಮ ಬದುಕಿನ ಒಂದು ಅಂಗ ತಾನೆ. ಹಾಗಾಗಿ ಬೆಳಿಗ್ಗೆ ಇದ್ದಾಗ ಅರಳುವ ಹೂವನ್ನು ಕಂಡಾಗ ಮನಸ್ಸಿಗೆ ಎಷ್ಟು ಸಂತೋಷವಾಗ್ತದೆ. ಬದುಕಿನಲ್ಲಿ ಇಂತಹ ಚಿಕ್ಕ ಚಿಕ್ಕ ಸಂತೋಷಗಳೇ ನಮ್ಮ ಬದುಕನ್ನು ಕಟ್ಟುವುದಕ್ಕೆ ಸಾಧ್ಯ ಅಂತ ನಂಬಿದವರು ನಾವು. ಹಾಗಾಗಿ ಹೂ ಕೃಷಿಯನ್ನು ಹೇಗೆ ಬೆಳೆಸುವುದು, ಏನು ಮಾಡಬಹುದು, ಅದರಲ್ಲಿರುವಂತಹ ಕಷ್ಟ ಸುಖಗಳೇನು, ನಾವು ಆ ಹೂವಿನಿಂದ ನಾವು ಕಲಿಬೇಕಾದಂತಹ ಪಾಠ ಏನು ಇತ್ಯಾದಿಗಳ ನಿತ್ಯ ಬದುಕಿನಲ್ಲಿ ನಾವು ಅನುಷ್ಠಾನಿಸಬೇಕಾದಂಥ ವಿಚಾರಗಳ ಬಗ್ಗೆ ಶ್ರೀಯುತ ಸಂಜೀವ ಕುತ್ಪಾದಿಯವರು ತಮ್ಮ ಅನುಭವಗಳನ್ನು ಮುಂದಿಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಆಮೇಲೆ ನಾನು ಆರಂಭದಲ್ಲಿ ಹೇಳೋದಕ್ಕೆ ಮರೆತೆ, ಪ್ರಶ್ನೆಗಳನ್ನಾದಷ್ಟು ಚೀಟಿಯಲ್ಲಿ ಬರೆದು ಕೊಟ್ಟರೆ ಉತ್ತರಿಸುವುದಕ್ಕೆ ಬಹಳ ಸಮಯವೂ ಉಳಿತದೆ. ಹಾಗಾಗಿ ಉಪನ್ಯಾಸಕರೆಲ್ಲ ಮಾತಾಡುತ್ತಾ ಇದ್ದಾಗ ನಿಮ್ಮ ಪ್ರಶ್ನೆಗಳನ್ನು ಪಾಸ್ ಮಾಡಬೇಕು. ಅದರಲ್ಲಿ ಆಯ್ಕೆಯಾದ ಒಳ್ಳೆಯ ಪ್ರಶ್ನೆಗಳನ್ನು ಸಮಯದ ಮಿತಿಯೊಳಗೆ ಪ್ರಸ್ತುತಪಡಿಸ್ತಾರೆ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಒಂದು ಗಾದೆ ಮಾತಿದೆ, ಒಂದು ವಾರದ ಸುಖಕ್ಕಾಗಿ ಹಂದಿಯನ್ನು ಕೊಲ್ಲು, ಒಂದು ತಿಂಗಳ ಸುಖಕ್ಕಾಗಿ ಮದುವೆಯಾಗು, ಜೀವನ ಪೂರ್ತಿ ಸಂತೋಷವಾಗಿರಬೇಕಿದ್ರೆ ನೀನು ಹೂವನ್ನು ಬೆಳೆಸು ಅಂತೇಳಿ. ಹಾಗಾಗಿ ಚಪ್ಪಳೆ ತಟ್ಟಿ ಮೇಡಮ್, ಚಪ್ಪಳೆ ತಟ್ಟಿದ್ರೆ ನಿಮ್ಮ ಆರೋಗ್ಯ ವೃದ್ಧಿಸ್ತದೆ. ನೀವು ನಂಬಲಿಕ್ಕಿಲ್ಲ, ನಾನಿಲ್ಲಿ ನಿಂತಿದ್ದೇನೆ ಅಂತ ಹೇಳಿದರೆ ಕೇವಲ ಕೈಕಾಲುಗಳಿಂದಲ್ಲ. ನಿಮಗೆ ಅನಿಸಿರ್ಬೋದು ನನಗೆ ನಿಲ್ಲಕ್ಕೆ ಸಾಧ್ಯ ಆಗದ ಸ್ಥಿತಿಯಲ್ಲಿದೆ, ನನಗೆ L4 L5 ಸರ್ಜರಿ ಆಗಿದೆ, ಇವತ್ತು ನಾನು 30 kg ಪಾಟನ್ನು ಎತ್ತಬಲ್ಲೆ, ಅದು ಸಾಧ್ಯವಾಗಿರೋದು ಹೂವಿನ ಕೃಷಿಯಿಂದ. ಇವತ್ತು ನಾನಿಷ್ಟು ಹಸನ್ಮುಖಿಯಾಗಿದ್ದೇನೆ ಯಾಕೆಂತೇಳಿದರೆ, ನೀವು ಮನುಷ್ಯರನ್ನ ಪ್ರೀತಿಸಿ ಅವರು ನಿಮಗೆ ಮೋಸ ಮಾಡ್ಬೋದು, ಆದರೆ ನೀವು ಹೂಗಳನ್ನು ಗಿಡಗಳನ್ನು ಪ್ರೀತಿಸಿ ಯಾವತ್ತೂ ನಿಮಗೆ ಮೋಸ ಮಾಡೋದಿಲ್ಲ. ಹಾಗಾಗಿ ನೀವು ಸದಾ ಹೂ ಗಿಡಗಳ ಬಳಿಯಲ್ಲಿದ್ದರೆ ನಿಮ್ಮ ಮನಸ್ಸು ಪ್ರಫುಲ್ಲವಾಗತ್ತೆ. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು, ಮಕ್ಕಳಲ್ಲಿ ಕೇಳಿದೆ ನಾನು ಕ್ಲಾಸಲ್ಲಿ, ಎಷ್ಟು ಗಂಟೆಗೆ, 6-7 ಗಂಟೆಗೆ ಎದ್ದವರಿಲ್ಲ, ನಾನು 5 ಗಂಟೆಗೆ ಎದ್ದು ನಾನು ಬಕೇಟಲ್ಲಿ ಮಗ್ಗಲ್ಲಿ ಇಡೀ 1.5 ಗಂಟೆ ಹೂಗಿಡಗಳಿಗೆ ಹಾಕಿದಾಗ ನಾವು ಹೇಳ್ತೇವಲ್ಲ, ಜನವರಿ ತಿಂಗಳಲ್ಲಿ ಬರುವಂಥ ಏನು ಫಲಗಾಳಿ, ಅದನ್ನು ಬೀಸಿದ ಅನುಭವವನ್ನು ನಮಗೆ ಅದು ಹೂಗಿಡಗಳಲ್ಲಿ ಒಂದು ಧ್ಯಾನಸ್ಥ ಮನೋಭಾವ. ಅದು ನಿಮಗೆ ಸಿಗುವಂಥ ಆನಂದ ಬೇರೆಲ್ಲೂ ಸಿಗೋದಿಲ್ಲ. ನೀವೊಂದು ಚಿಕ್ಕ ಗಿಡ ನೆಟ್ಟು ಅದು ಹೂವಾದಾಗ ಸಿಗುವಂಥ ಆನಂದ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ ಭಾವಿಸಿದ್ದೇನೆ. ನೀವು ನೋಡ್ಬೋದು, ಕೆಲವರು ನನ್ನೊಬ್ಬರು ಕೇಳಿದರು, ನೀವು ಈ ಗಿಡಕ್ಕೆ ಎಂಥದ್ದು ಹಾಕ್ತೀರಿ ಅಂತೇಳಿ. ನಾನು ಹೇಳಿದೆ, ಗಿಡಕ್ಕೆ ಏನೂ ಹಾಕೋದಿಲ್ಲ, ಗಿಡಕ್ಕೆ ಪ್ರೀತಿ ಕೊಡ್ತೇನೆ ಅಂತೇಳಿ. ನಾನು ನೆಟ್ಟ ಗಿಡವನ್ನು ಒಮ್ಮೆ ರಾತ್ರಿ 7 ಗಂಟೆಗೆ, ಕೆಲವೊಮ್ಮೆ ರಾತ್ರಿ 3 ಗಂಟೆಗೆ ಎದ್ದು ಟಾರ್ಚ್ ಹಾಕಿ ನೋಡ್ತೇನೆ.
ಆಗ ಅದಕ್ಕೆ ಏನಾದರೂ ಕೀಟ ಬಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಕೆಲವೊಮ್ಮೆ ಲೈಟ್ ಇಟ್ಕೊಂಡು ರಾತ್ರಿ 1:30 ಗಂಟೆಗೆ ಗಿಡಗಳ ಸುತ್ತ ಹೋಗೋದುಂಟು. ಅವು ಕೆಲವೊಮ್ಮೆ ಹಾವುಗಳಲ್ಲಿ ಸುಳಿದಾಡುವುದುಂಟು. ಹಾಗಾಗಿ ಗಿಡಗಳ ಹತ್ರ ನೀವು ಸದಾ ಸುಳಿದ್ರೆ, ನೀವು ಪ್ರೀತಿ ಕೊಟ್ಟರೆ ಗೊಬ್ಬರನೇ ಕೊಡಬೇಕಾಗಿಲ್ಲ ಅದಕ್ಕೆ. ನೀವು ಪ್ರೀತಿ ಕೊಡು ಅಂತ ಹೇಳಿದ್ರೆ ಅವುಗಳ ಬಳಿಗೆ ಹೋದಾಗ ನಿಮಗೆ ಅವುಗಳ ಕಷ್ಟ ಸುಖ ಸ್ಪಂದಿಸಿದಾಗ ಆಟೋಮ್ಯಾಟಿಕ್ ಆಗಿ ಅದು ಹೂವಾಗುತ್ತೆ. ಆಯ್ತಾ? ಹಾಗಾಗಿ ನಮಗೆ ಎಲ್ಲ ಮನಸ್ಸಿನ ರೋಗಗಳಿಗೆ ಹೂಗಳು ಚಿಕಿತ್ಸೆಯನ್ನು ನೀಡ್ತೇವೆ. ನಮ್ಮ ದೊಡ್ಡ ಪ್ರಶ್ನೆ ಯಾವ ಗಿಡಗಳನ್ನು ನೋಡೋದು ಅಂತೇಳಿ. ಸಾಧಾರಣವಾಗಿ ನಾನು ಸುಳ್ಯದಲ್ಲಿ ಬರ್ತಾ ಇರಬೇಕೆ ಅಥವಾ ಎಲ್ಲೂ ನೋಡಿದರೆ ನಿಮಗೆ ಸಾಧಾರಣವಾಗಿ ತಟ್ಟನೆ ಕಾಣೋದು ಗುಲಾಬಿ ಗಿಡಗಳು. ಈ ಗುಲಾಬಿ ಗಿಡಗಳನ್ನ ತುಂಬಾ ಜನ ತಗೊಂಡು ಹೋಗ್ತಾರೆ. ಆಮೇಲೆ ದಾಸವಾಳ ಗಿಡಗಳನ್ನ ಹೊತ್ಕೊಂಡು ಹೋಗ್ತಾರೆ. ಆದರೆ ಅವು ನೆಟ್ಟಾದ ಮೇಲೆ ಚೊಂಕ ಆಗ್ತದೆ. ಯಾಕೆ ನಮ್ಮಲ್ಲಿ ಗಿಡ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಅದಕ್ಕೆ ನೀವು ನೋಡ್ಬೋದು, ಏರ್ ಕಂಡೀಷನ್ ಅಲ್ಲಿ ರೂಮಲ್ಲಿ ಇದ್ದವರು ನಮ್ಮ ಹಳ್ಳಿಗೆ ಬಂದ್ರೆ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ಹೇಗಾಗ್ತದೆ ಹಾಗೆ ಆಗ್ತದೆ. ಅವುಗಳಿಗೆಲ್ಲ ಹಾರ್ಮೋನ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಎಲ್ಲ ಮಾಡಿ ನಿಮ್ಮ ಎದುರು ಜಿಗ್ಗ ಆಗುವಾಗ ಕಾಣ್ತದೆ. ಮತ್ತೆ ಅಲ್ಲಿ ಕೊಂಡು ಹೋದಾಗ ಅದು. ಹಾಗಾಗಿ ನಾವು ಯಾವ ಗಿಡಗಳನ್ನು ನಡಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ನಾವು ಯಾವ ಗಿಡಗಳು, ನಾನೀಗ ಬಸ್ಸಲ್ಲಿ ಬರ್ತಾ ಇರ್ಬೇಕಿದ್ರೆ ಹೊರಗಡೆ ನೋಡಿದೆ, ಪುತ್ತೂರು ಸಮೀಪ ಬರ್ತಾ ಇರ್ಬೇಕಿದ್ರೆ ಒಂದು ಕಡೆ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಬೋಗನ್ವಿಲ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಸೂಕ್ತವಾದದ್ದು ಬೋಗನ್ವಿಲ ಗಿಡ. ಇದು ಬಹಳ ಒಳ್ಳೆಯದು ಮತ್ತು ನಾವು ಕಾಗದ ಹೂ ಅಂತ ಹೇಳ್ತೇವೆ. ಹಾಗಾಗಿ ಈ ಗಿಡವನ್ನು ನಾವು ನಡುವುದರಿಂದ ನಮಗೆ ಸದಾ ಹೂವಿರುತ್ತದೆ. ಅದರಲ್ಲೂ ಕೂಡ ನೀವು ನೋಡಿಕೊಳ್ಬೇಕಾಗತ್ತೆ, ನಿಮಗೆ ಮಾಹಿತಿ ಗೊತ್ತಿರಬೇಕು. ಈಗ ಬೋಗನ್ವಿಲದಲ್ಲೂ ಕೂಡ ಇದು ಹೊಸ ವೆರೈಟಿಗಳು ಬಂದಿವೆ. ಅವುಗಳಿಗೆ ಮಳೆ ತಾಗಿದ್ರೆ ಕೊಳೆತು ಹೋಗ್ತದೆ. ಹಾಗಾಗಿ ಅವುಗಳನ್ನು ನೋಡಿಕೊಂಡು ಯಾವುದು ನಮ್ಮ ಕ್ಲೈಮೇಟಿಗೆ ಆಗ್ತದೆ ಅನ್ನುವಂಥದ್ದು. ಆರಂಭದಲ್ಲಿ ನನಗೆ ದೊಡ್ಡ ಹುಚ್ಚಿತ್ತು. ಯಾವುದು ಅಂತ ಹೇಳಿದ್ರೆ ಕೋಲಿಯಸ್ ಎತ್ತಿರ್ಬೋದು. ಕೋಲಿಯಸ್ ಅನ್ನುವಂಥ ಗಿಡ ಬಣ್ಣದ ಎಲೆ. ಆದರೆ ಅದೇನಾಗ್ತದೆ ಅಂತ ಹೇಳಿದ್ರೆ, ನಾವು ನೆಟ್ಟು 1 ವರ್ಷ ಆಗೋದ್ರೊಳಗೆ ಮತ್ತೆ ಅದನ್ನು ರೀಪಾಟ್ ಮಾಡಬೇಕಾಗತ್ತೆ. ಆಗ ನಮಗೆ ಬಹಳ ಸಂಕಷ್ಟ ಆಗ್ತದೆ. ಈಗ ರೀಪಾಟನ್ನು ಬಹಳ ಕಡಿಮೆ ಮಾಡುವಂಥ ಗಿಡಗಳನ್ನು ನಡುವಂಥದ್ದು ಬಹಳ ಒಳ್ಳೆಯದು. ಮತ್ತು ಇನ್ನು ನಿಮಗೆ ಕಾಣ್ಬೋದು ಯಾವ ಪಾಟಲ್ಲಿ ನಡುವುದು ಅಂತೇಳಿ. ನಾನು ಆರಂಭದಲ್ಲಿ ಅಜ್ಮೀರ್ ಸುಣ್ಣ ಬರ್ತಾ ಇತ್ತು ನಮ್ಮಲ್ಲಿ ತೋಟಕ್ಕೆ ಮದ್ದು ಬಿಡಲಿಕ್ಕೆ. ಹಾಗೆ ತೊಟ್ಟೆಗಳಲ್ಲಿ ನಡ್ತಾ ಇದ್ದೆ ನಾನು, ಉದ್ದಕ್ಕೆ ಅದನ್ನು ತೊಟ್ಟೆಗಳಲ್ಲಿ ನಡ್ತಾ ಇದ್ದೆ. ನಾವು ನಡುವ ಪಾಟ್ ಬಹಳ ಮುಖ್ಯ ಆಗ್ತದೆ. ನಿಮಗೊಂದು ಘಟನೆ ಹೇಳ್ತೇನೆ. ನಾನು ವೃತ್ತಿಯಲ್ಲಿ ಉಪನ್ಯಾಸಕ. ನಾನು ಈ ತರಂಗ ವಾರಪತ್ರಿಕೆ ಓದುವ ಹುಚ್ಚಿತ್ತು ನನಗೆ. ಅದರಲ್ಲಿ ಒಂದು ಏನಿತ್ತು ಅಂತ ಹೇಳಿದ್ರೆ, ಆ ಪತ್ರಿಕೆಯಲ್ಲಿ ನೀವು ವಾರಕ್ಕೆ 1 ಬೊಂಡ ಕೊಟ್ಟರೆ ನಿಮ್ಮ ಆರೋಗ್ಯ ವೃದ್ಧಿಸ್ತದೆ ಅಂತೇಳಿ. ನಾನು ಹಾಗೆ ಅಲ್ಲಿ ಚೆನ್ನಕೇಶವ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಿಯಾಳದ ಅಂಗಡಿಗೆ ಹೋದೆ. ಅಂಗಡಿಯಲ್ಲಿ ಹೋದು ನಿಂತ್ಕೊಂಡು ಬೊಂಡಕ್ಕೆ ನಾನು ಅವನ ಒಳಗಡೆ ಅಂಗಡಿಗೆ ಹೋಗಿದ್ದ. ಸುಮಾರು ಹೊತ್ತು ಬರಲಿಲ್ಲ. ಅಷ್ಟೊತ್ತಿಗೆ ಮೆಡಿಕಲ್ ಕಾಲೇಜಿಂದ 2 ಜನ ಸ್ಟೂಡೆಂಟ್ಸ್ಗಳು ಬಂದು ನನ್ನಲ್ಲಿ ಕೇಳಿದರು. ಏನು ಕೇಳಿದರು ಅಂತ ಹೇಳಿದ್ರೆ, ಒಂದು ಬೊಂಡ ಕಡಿದು ಕೊಡಿ ಅಂತೇಳಿ. ಯಾಕೆ ಕೇಳಿದರು ಅಂತ ಹೇಳಿದ್ರೆ, ನಾನಲ್ಲಿ ಬೊಂಡ ಕಡಿಯೋನ ಹಾಗೆ ಅವರಿಗೆ ಕಂಡಿದ್ದೆ. ಯಾಕೆಂತ ಹೇಳಿದ್ರೆ, ಹಾಗಾಗಿ ನಾನು ಕಾಲೇಜಲ್ಲಿ ಯಾವತ್ತೂ ಕೂಡ ಟೈ ಮತ್ತು ಶೂವನ್ನು ಹಾಕಿ ಹೋಗು. ಯಾಕೆಂತ ಹೇಳಿದ್ರೆ ನಿಮ್ಮ ಅಟ್ಮಾಸ್ಫಿಯರ್ ಅಷ್ಟು ಚೆನ್ನಾಗಿರಬೇಕು. ಒಂದು ದಿವಸ ನಾನು ಕಾಲೇಜಿನ ಎಂಟ್ರೆನ್ಸ್ ನಿಂತ್ಕೊಂಡಿದ್ದಾಗ ಸಬ್ ಇನ್ಸ್ಪೆಕ್ಟರ್ ನನಗೆ ಸೆಲ್ಯೂಟ್ ಹೊಡೆದ, ಪಕ್ಕದಲ್ಲಿ ಪ್ರಿನ್ಸಿಪಾಲ್ ಇದ್ದರು, ಅವರಿಗೆ ಕೊಡಲಿಲ್ಲ. ಹಾಗಾಗಿ ನಿಮ್ಮ ಪಾಟ್ ಬಹಳ ಮುಖ್ಯ, ಅದು ಅಟ್ರಾಕ್ಷನ್ ಆಗಿರಬೇಕು. ಗಿಡ ಎಂಥದ್ದು ಅಂತಲ್ಲ, ನೀವು ನಡುವಂಥ ಪಾಟ್ ಬಹಳ ಮುಖ್ಯ ಆಗಿರುತ್ತೆ. ನೀವು ನಾಚಿಗೆ ಗಿಡವನ್ನು ಕೂಡ ಬೇಕಿದ್ರೆ ಸಿರಾಮಿಕ್ ಪಾಟಲ್ಲಿ ನಡಿ, ಅದು ಜಿಗ್ಗ ಕಾಣ್ತದೆ. ಅದೇ ನೀವು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ, ನನಗೆ ಆಶ್ಚರ್ಯ ಆಗುವುದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಟಿ 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 ಮನೆ ಕಟ್ತಾರೆ, ಆದರೆ ಅವರು ನಡುವುದು ಯಾವುದು ಗೊತ್ತುಂಟ? ಪೇಂಟ್ ಡಬ್ಬಿಯಲ್ಲಿ ಗಿಡ ನಡೋದು. ಅದು ಸೂಕ್ತ ಆಗೋದಿಲ್ಲ. ನೀವು ಮಡಿಕೇರಿ ಕಡೆಗೆ ಹೋಗ್ಬೇಕು. ನನಗೆ ಅತ್ಯಂತ ಸೂಕ್ತ, ಬಹಳ ಒಳ್ಳೆಯ ಜಾಗ ಅಂತ ಹೇಳಿದ್ರೆ ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆ, ಯಾವ ಕಡೆಗೆ ಹೋದ್ರೂ ಕೂಡ ನಾನು ಸುಮ್ಮನೆ ಒಂದು ತಿರುಗಾಡಿಕೊಂಡು ಹೋಗೋದು. ಅಲ್ಲಿ ಎಷ್ಟೇ ಕನಿಷ್ಠ ಆದರೂ ಕೂಡ ಅವರ ಪಾಟ್ಗಳು, ನೀವು ಮಡಿಕೇರಿ ಕಡೆಯಲ್ಲಿ ನೋಡಿ, ಸುಮ್ಮನೆ ಒಂದು ಗಾರ್ಡನ್ ನೋಡಿ, ಮಧ್ಯಮ ವರ್ಗದವರು, ಬಡವರಾಗಿರ್ಬೋದು, ಅವರ ಪಾಟ್ಗಳನ್ನ ಅಷ್ಟು ಚೆನ್ನಾಗಿ ಅವ್ರು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಅದನ್ನ ಅಲಂಕರಿಸ್ತಾರೆ. ಅದಕ್ಕೆ ಪೇಂಟ್ ಕೊಟ್ಟಿರ್ತಾರೆ. ಒಂದು ಸಣ್ಣ ಸಿಪ್ಪೆ ಹೋದ್ರೂ ಅದನ್ನು ತೆಗೆದು ಸೈಡಿಗೆ ಹಾಕ್ತಾರೆ. ನಾವು ಹಾಳಾದ ಪಾಟನ್ನು ಮತ್ತೆ ಬಳಸ್ತೇವೆ. ಹಾಗಾಗಿ ನೀವು ಬಳಸುವ ಪಾಟ್ ಅದು ಬಹಳ ಚೆನ್ನಾಗಿರ್ಬೇಕು. ಹಾಗಾಗಿ ಇದು ನಮಗೆ ಬಹಳ ಮುಖ್ಯ ಆಗ್ತದೆ. ಅದು ನಿಮಗೆ ಅಟ್ರಾಕ್ಷನ್ ಆಗ್ತದೆ. ಇಲ್ಲದ್ರೆ ನಾನು ಮೊದಲೆಲ್ಲ ಏನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಹಳೆಯ ಶೂ ಉಂಟಲ್ಲ ಅದರಲ್ಲಿ ಗಿಡ ಆಗ್ತಾ ಇದೆ. ಅದನ್ನೊಬ್ರು ನೋಡಿ ಇದು ಎಂಥದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಹಳೆಯ ಶೂಗಳು, ಅಜ್ಮೀರು ತೊಟ್ಟೆ, ಪೇಂಟ್ ಡಬ್ಬಿ, ಆಮೇಲೆ ಕೋಕೋ ಕೋಲಾ ಡಬ್ಬಿ ಹಾಕಿ ಅದಕ್ಕೆ ಪೇಂಟ್ ಕೊಟ್ಟು ಹಾಕಿ, ಆಗ ಅದನ್ನು ಚೆನ್ನಾಗಿ ಕಾಣ್ತದೆ. ಇನ್ನು ನೀವು ಗಿಡಗಳನ್ನು ಹೇಗೆ ನಡಬೇಕು ಅನ್ನುವಂಥದ್ದು, ನಮಗೊಂದು ಲ್ಯಾಂಡ್ಸ್ಕೇಪ್ ಡಿಸೈನ್ ಅಂತಿದೆ. ಲ್ಯಾಂಡ್ಸ್ಕೇಪ್ ಅಂತ ಹೇಳಿದ್ರೆ, ಈಗ ನೀವು ಒಂದು ಗಿಡಗಳು, ಈಗ ನಿಮಗೆ ಉದಾಹರಣೆಗೆ ಅರಕ ಪಾಮ್ ಅಥವಾ ಗುಲಾಬಿ ಗಿಡಗಳು ಇಟ್ಟರೆ ಒಂದು ಲೈನ್ ಫುಲ್ ಗುಲಾಬಿ ಗಿಡಗಳನ್ನೇ ಹಾಕಿ.
ಆಮೇಲೆ ಯಾಕೆ ಗುಲಾಬಿ ಗಿಡ ಒಂದೇ ರೀತಿಯ ಗಿಡಗಳನ್ನು ನೆಡುವುದರಿಂದ ಅದು ನೋಡುವುದಕ್ಕೆ ಚಂದ ಕಾಣ್ತದೆ, ಇಲ್ಲದಿದ್ರೆ ನಾಯಿಗೆ ಫರಂಗಿ ಬಿದ್ದಾಗೆ ಕಾಣ್ತದೆ, ಒಂದೊಂದು ಅಲ್ಲಲ್ಲಿ ಇದೆ. ಹಾಗಾಗಿ ನೀವು ಗಿಡಗಳನ್ನು ನಡುವಾಗ ಬಹಳ ಒಳ್ಳೆಯ ಆಯ್ಕೆಯನ್ನು ಮಾಡಿಕೊಂಡು ಅದನ್ನು ನಡಬೇಕು. ಅದನ್ನ ಒಂದೊಂದು ಲೈನ್ ಅಪ್ ಆಗಿ ಒಂದೊಂದು ಗಿಡಗಳು ಇದ್ರೆ ಅದು ಬಹಳ ಚಂದ. ಮತ್ತೆ ನಮ್ಮ ಪರಿಸರಕ್ಕೆ ಹೊಂದುವಂತ ಗಿಡಗಳನ್ನ ನಾವು ನಡಬೇಕಾಗತ್ತೆ. ಮುಖ್ಯವಾಗಿ ಕೆಲವರು ನೀವು ಈಗಾಗಲೇ ಹೇಳಿದಾಗೆ ನಮಗೆ ಆಂತರ್ಯಮೇ ಬೇಕು, ಅಥವಾ ನಮಗೆ ಇದು ಬೇರೆ ಗಿಡಗಳು, ನಾವು ಮಡಿಕೇರಿಯಲ್ಲಿ ಹೂಗಳಿರ್ತವೆ, ಅಂಥ ಗಿಡಗಳನ್ನು ನಾವು ಇಲ್ಲಿ ತಂದು ನೆಟ್ಟರೆ ಅವುಗಳು ಹೂಗಳು ಅಲ್ಲಿ ಆದಷ್ಟು ಚೆನ್ನಾಗಿ ಇಲ್ಲಿ ಆಗೋದಿಲ್ಲ. ಹಾಗಾಗಿ ನಮ್ಮ ಪರಿಸರಕ್ಕೆ ಸೂಟ್ ಆಗುವಂಥ ಗಿಡಗಳನ್ನು ನಾವು ನೆಡಬೇಕಾಗತ್ತೆ. ಇನ್ನು ಆ ಗಿಡಗಳು, ಈಗ ನಿಮಗೆ ನಾವು ಗಿಡಗಳಲ್ಲಿ ನಿಮ್ಮ ಮನೆಯಲ್ಲಿ ಒಂದಾದರೂ ಒಂದು ವಾಟರ್ ಪ್ಲ್ಯಾಂಟ್ ಇರಲಿ, ಅದೊಂದು ತಾವರೆ ಆಗಿರ್ಬೋದು ಅಥವಾ ವಾಟರ್ ಲಿಲ್ಲಿ ಆಗಿರ್ಬೋದು. ನಮಗೆ ಸಾಧಾರಣವಾಗಿ ನಾವು ಎಲ್ಲವನ್ನ ತಾವರೆ ಅಂತ ಹೇಳಿಬಿಡ್ತೇವೆ. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಅದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ, ತಾವರೆ ಅಂದರೆ ಏನು ಅನ್ನುವಂಥದ್ದು, ಅಥವಾ ಲಿಲ್ಲಿ ಅಂದರೆ ಏನು. ಲಿಲ್ಲಿಯಲ್ಲೂ ಕೂಡ ವಾಟರ್ ಲಿಲ್ಲಿಯಲ್ಲಿ ಅದರಲ್ಲಿ ಮತ್ತೆ ಟ್ರಾಪಿಕಲ್ ಮತ್ತು ಹಾರ್ಡಿ ಇದೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಅವರ ಗಿಡಗಳನ್ನು ಸೇಲ್ ಆಗಲಿಕ್ಕೆ ಹಾರ್ಡಿಯನ್ನು ಕೊಟ್ಬಿಡ್ತಾರೆ. ಹಾರ್ಡಿ ನಮ್ಮಲ್ಲಿ ಆಗೋದಿಲ್ಲ, ಅದು ಉತ್ತರ ಪ್ರದೇಶದ ಚಳಿ ಪ್ರದೇಶದ ಆಗ್ತದೆ, ಆಗುವುದಿಲ್ಲ ಅಂತ ಇಲ್ಲ, ಆದರೆ ಟ್ರಾಪಿಕಲ್ನಷ್ಟು ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ನಮ್ಮ ಸರಿಯಾದಂಥ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಯಾವ ಇದನ್ನ ಎಲ್ಲಿ ನಡಬೇಕು, ಯಾವ ಟೈಮಲ್ಲಿ ನಡಬೇಕು ಅನ್ನುವಂಥದ್ದು. ಅಂದ್ರೆ ಅದಕ್ಕೆ ಗಿಡಗಳಿಗೆ, ತಾವರೆ ಗಿಡಗಳಿಗೆ ಡಾರ್ಮೆಸಿ ಪೀರಿಯಡ್ ಅಂತ ಇರ್ತದೆ. ಚಳಿಗಾಲದಲ್ಲಿ ಅದು ಸುಪ್ತ ಸ್ಥಿತಿಗೆ ಹೋಗಿಬಿಡ್ತವೆ. ಆ ಸಂದರ್ಭದಲ್ಲಿ ಅವುಗಳನ್ನು ನಾವು ಬಹಳ ಕೇರ್ ಆಗಿ ತಗೊಳ್ಬೇಕಾಗತ್ತೆ. ಅದನ್ನ ಒಂದು ಏನು ಇದು ಜಿಪ್ ಕವರ್ ಇರುವಂಥ ತೊಟ್ಟೆಯಲ್ಲಿ ಹಾಕಿ ಅದನ್ನ ಕಾಪಾಡಬೇಕಾಗತ್ತೆ. ಮತ್ತೆ ಜನವರಿ ನಂತರ ವಾಪಸ್ ಅದನ್ನ ನಡಬೇಕಾಗತ್ತೆ. ಇಂತೆಲ್ಲ ವ್ಯವಸ್ಥೆಯನ್ನ ಮಾಡದೇ ಹೋದಾಗ ನಾವು ಒಳ್ಳೆಯ ಗಿಡಗಳನ್ನ ಕಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಸುಲಭವಾಗಿರುವಂಥ, ಈಗ ನಮ್ಮಲ್ಲಿ ಹೆಚ್ಚಾಗಿ ಪನಾಮ ಪೆಸಿಫಿಕ್ ಅನ್ನುವಂಥದ್ದು ಎಲ್ಲ ಕಡೆ ಕಾಣ್ತೇವೆ, ಡೊಬೆನ್ ಅನ್ನುವಂಥದ್ದು ಕಾಣ್ತೇವೆ. ಆಮೇಲೆ ಇನ್ನು ನಾವು ವೈಲ್ಡ್ ಆಗಿರುವಂಥ ನೈಟ್ ಬ್ಲೂಮರ್ ಅಂತ ಹೇಳ್ತೇವೆ, ತಾವರೆಯಲ್ಲಿ ಇದರಲ್ಲಿ ವಾಟರ್ ಲಿಲ್ಲಿಯಲ್ಲಿ ನೈಟ್ ಬ್ಲೂಮರ್ ಹೇಳ್ತೇವೆ, ಅವುಗಳನ್ನೆಲ್ಲ ನಾವು ನಡಬಹುದು. ಹಾಗೆ ನಾವು ಗಿಡವನ್ನ, ಜಾಗವನ್ನ ಅವಾಗವಾಗ ಬದಲಾಯಿಸುವಂಥದ್ದು. ಅಂದ್ರೆ ಒಂದು ಗಿಡದಲ್ಲಿ ಅಲ್ಲೇ ಇದ್ದಾಗ ನಮ್ಗದು ನೋಡಿ ನೋಡಿ ಬೋರ್ ಆಗಿರ್ತದೆ. ಹಾಗಾಗಿ ಆ ಗಿಡಗಳ ಜಾಗವನ್ನು ನಾವು ಶಿಫ್ಟ್ ಮಾಡಿದಾಗ ನಮಗೆ ಅದು ಅಟ್ಮಾಸ್ಫಿಯರ್ ಚೇಂಜ್ ಆಗ್ತದೆ. ಹಾಗಾಗಿ ನಮಗೆ ಅದು ನೋಡಲಿಕ್ಕೆ ಚೆನ್ನಾಗಿರ್ತದೆ. ಮತ್ತೆ ನೀವು ಲಾನ್ ಹಾಕ್ತೀರಿ ಅಂತ ಹೇಳ್ತೀರಿ. ಈ ನಮ್ಗೇನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ದೊಡ್ಡ ಹುಚ್ಚು ಇದೆ. ಯಾವುದು ಅಂತ ಹೇಳಿದ್ರೆ, ಇರುವುದೆಲ್ಲವನ್ನು ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಅಡಿಗರು ಹೇಳಿದ್ದಾರೆ. ನಮ್ಮಲ್ಲಿ ನೀವು ನೋಡಿ, ನಮ್ಮಲ್ಲಿರುವಂಥ ಹುಲ್ಲು ನಮಗೆ ಬೇಡ. ನಾವು ಮೆಕ್ಸಿಕನ್ ಗ್ರಾಸ್ ತಂದು ಹಾಕ್ತೇವೆ. ಆ ಮೆಕ್ಸಿಕನ್ ಗ್ರಾಸನ್ನು ಬೆಳಿಬೇಕಿದ್ರೆ ಅವನ ಪಾಡು ನಾಯಿ ಪಾಡಿಗಿದ್ದು ಕಡೆ ಆಗ್ತದೆ. ಯಾಕೆಂತೇಳಿದರೆ ಅದರಲ್ಲಿ ಬರುವಂಥ ಗರಿಕೆ, ಅದರನ್ನು ತೆಗೆಯುವುದು. ನೀವು ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನಮ್ಮ ಲೋಕಲ್ ಗ್ರಾಸನ್ನು ಅಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ. ಹಾಗಾಗಿ ನಮಗೆ ತುಂಬ ಏನು ಶ್ರಮ ಕಡಿಮೆ ಆಗುವಂಥ ನಾವು ಗಿಡಗಳನ್ನು ಬೆಳೆಸ್ಬೋದು. ಮತ್ತು ಯಾವ ಜಾಗದಲ್ಲಿ ಯಾವ ಗಿಡಗಳು ಬೆಳೀತವೆ, ಯಾವ ಕಾಲದಲ್ಲಿ ಬೆಳೀತವೆ ಅನ್ನುವಂಥ ನಾವು ತಿಳ್ಕೊಳ್ಬೇಕು. ಈಗ ನಾವು ಮರದ ಅಡಿಯಲ್ಲಿ ತುಂಬ ನೆರಳಿರುವಲ್ಲಿ ಯಾವ ಗಿಡಗಳನ್ನು ಬೆಳೆಸಬೇಕು, ತುಂಬ ಬಿಸಿಲಿಗೆ ಯಾವ ಹೂವು ಆಗ್ತದೆ, ಇದನ್ನೆಲ್ಲ ನಾವು ಇದು ಮಾಡಬೇಕು. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಸ್ಥಿತಿ ಅಂತ ಹೇಳಿದರೆ, ನಮ್ಮ ಗಿಡಗಳ ಆಯ್ಕೆ. ಈಗ ಉದಾಹರಣೆಗೆ ಕೆಲವು ಸುಂದರವಾದ, ಯಾವುದು ಸುಂದರ ಗಿಡ ಅಂತೇಳಿ, ಚಂದ ಗಿಡ ಯಾವುದು ಅಂತ, ಅದು ನಮ್ಮ ಮನಸ್ಥಿತಿ. ನಾವು ಹುಟ್ಟಿ 5 ವರ್ಷದ ಒಳಗಡೆ ನಮ್ಮ ಮನಸ್ಸಿಗೆ ಯಾವುದು ನಾವು ನೋಡಿರ್ತೇವೆ ಅದು ಚಂದ. ಹಾಗಾಗಿ ಚಂದಕ್ಕೆ ಇಂಥದ್ದೇ ಅನ್ನುವಂಥ ಪರಿಕಲ್ಪನೆ ಇಲ್ಲ. ಈಗ ಉದಾಹರಣೆಗೆ ನಿಮಗೆ ಕಳ್ಳಿ ಗಿಡಗಳು ಕೆಲವರಿಗೆ ಚಂದ ಆಗ್ಬೋದು, ಇನ್ನು ಕೆಲವರಿಗೆ ಪೆರಿವಿಂಕ ನಿತ್ಯ ಪುಷ್ಪ ಅಂತ ಹೇಳ್ತೇವೆ. ನಮ್ಮಲ್ಲಿ ಕೆಲವು ಈ ಏನಾಗಿದೆ ಅಂತ ಹೇಳಿದರೆ, ಈ ವಾಸ್ತು ಗಾಳಿ ಬೀಸಿ ಕೆಲವು ಗಿಡಗಳೆಲ್ಲ ತಟಪಟ ಆಗೋದುಂಟು. ನಾನೊಬ್ಬರ ಮನೆಗೆ ಹೋಗಿದ್ದೆ, ಅಲ್ಲಿ ನೋಡಿದರೆ ತುಂಬ ಕಳ್ಳಿ ಗಿಡಗಳಿತ್ತು. ನನಗೆ ತುಂಬ ಖುಷಿ ಆಗ್ತಿತ್ತು, ಚಂದ ಇತ್ತು ಆ ಮನೆ, ಕಳ್ಳಿ ಗಿಡಗಳು. ಆಮೇಲೆ ನಾನು ಹೋದೆ, ಅವರೊಬ್ಬರು ವಾಸ್ತು ತಜ್ಞರು ಬಂದ್ರಂತೆ, ಕಳ್ಳಿ ಗಿಡಗಳನ್ನೆಲ್ಲ ತೆಗೆದು ಹಾಕಿದ್ರು. ನಂಗೆ ಶಾಕ್ ಆಯಿತು, ಎಂಥ ಚಂದದ ಗಿಡಗಳು ಕಳ್ಳಿಯಲ್ಲಿವೆ. ಯುಪೋಪಿಯಾ ಅಂತಿದೆ, ಅದ್ಭುತ ಹೂವನ್ನು ಬಿಡ್ತದೆ, ಅದೆಲ್ಲ ಅವರು ತೆಗೆದು ಬಿಸಾಕಿದ್ರು. ಯಾಕೆ ಅಂತ ಕೇಳಿದೆ, ಅವರು ವಾಸ್ತು ತಜ್ಞರು ಹೇಳಿದಂತೆ, ಕಳ್ಳಿ ಗಿಡಗಳನ್ನು ಮನೆಯಲ್ಲಿ ಇಟ್ಟರೆ ಗಂಡ ಹೆಂಡತಿಗೆ ಜಗಳ ಆಗ್ತದೆ ಅಂತ. ಹಾಗಾಗಿ ಎಲ್ಲ ತೆಗೆದು ಬಿಸಾಕಿದ್ರು. ಈ ಜಗಳ ಆಗುವಂಥದ್ದು ಅದು
ಇದರ ಗಿಡಗಳಿಂದ ಅಲ್ಲ. ಗಂಡ ಹೆಂಡತಿ ಜಗಳ ಮಾಮೂಲು, ಅದು ಉಂಡು ಮಲಗುವ ತನಕ ಅಂತೇಳಿ. ಅತ್ತೆ ಸೊಸೆಯರ ಜಗಳ ಅದು ಇದು, ಜನರೇಷನ್ ಗ್ಯಾಪು, ಮೌಲ್ಯಗಳ ಬದಲಾವಣೆ ಗಿಡಗಳಿಂದ ಅಲ್ಲ. ಪಾಪಕ್ಕೆ ಗಿಡಗಳನ್ನು ಕಿತ್ತು ಬಿಸಾಕೋದು. ಇನ್ನು ಅದೇ ಶಾಪ ಯಾವುದಕ್ಕೆ ಅಂತ ಹೇಳಿದ್ರೆ ಪೆರಿವಿಂಕ, ನಿತ್ಯ ಪುಷ್ಪ ಗಿಡಗಳು ನಿಮಗೆ ಗೊತ್ತಲ್ಲ. ಅದನ್ನೇನು ಮಾಡಿದ್ರು, ಅದರಲ್ಲಿ ಕೂಡ ನೀವು ಬೇರೆ ಬೇರೆ ದೇಶಗಳ ಗ್ರೂಪಿಗೆ ಹೋಗಬೇಕು, ಅತ್ಯದ್ಭುತ ಗಿಡಗಳು ಅದರಲ್ಲಿ. ಅವುಗಳ ಬಣ್ಣವೇ ಆಕರ್ಷ. ಕೆಲವು ಮನೆಗಳಲ್ಲಿ ಅದನ್ನು ಮನೆಯಲ್ಲಿ ನಡಬಾರ್ದು, ಯಾಕೆ ಅಂತ ಹೇಳಿದರೆ ಅದು ಸ್ಮಶಾನದಲ್ಲಿರುವ ಹೂವು ಅಂತ. ಇದರಿಂದಾಗಿ ಕೆಲವು ಗಿಡಗಳನ್ನು ಅಲ್ಲಿಂದ ಅವರು ತೆಗೆದು ಬಿಸಾಕುವಂಥವರು ಕೂಡ ಇದ್ದಾರೆ. ಹಾಗಾಗಿ ನಮಗೆ ಈ ಗಿಡಗಳು ಸುಮಾರು ನನ್ನದು ಒಂದು 20 ವಾಟ್ಸಪ್ ಗ್ರೂಪ್ಗಳಿದೆ. ಅಡಿನಿಯಮ್ ಇದೆ, ಬೋನ್ಸಾಯಿ ಇದೆ. ಸಾಧಾರಣ ಇಲ್ಲಿರುವವರು ಹೆಚ್ಚಿನ ಈ ಸಂಪನ್ಮೂಲ ವ್ಯಕ್ತಿಗಳು 75% ನನ್ನ ಗ್ರೂಪಲ್ಲಿದ್ದಾರೆ. ನೀವು ಕೂಡ ನಿಮ್ಮನ್ನು ಬೇಕಿರೋ ಗ್ರೂಪಾಗಿ ಸೇರಿಸ್ತೇನೆ. ನಾನು ಓದ್ತಾ ಇದ್ದಾಗ ಕೇಳುವಂಥ ತಾಳ್ಮೆ ಇದ್ದದ್ದು ಕೇವಲ 20 ನಿಮಿಷ. ನನ್ನೊಬ್ಬರು ಮಿತ್ರರು ಹೇಳಿದರು, 7 ನಿಮಿಷಕ್ಕಿಂತ ನೀವು ಮಾತಾಡಬೇಡಿ ಅಂತೇಳಿ. ಹಾಗೆ ನಾನು 7 ನಿಮಿಷ ಆಗಿದೆ ಅಂತ ನಂಬ್ಕೊಂಡು ಇನ್ನು ಹೆಚ್ಚು ಮಾತಾಡೋದಿಲ್ಲ. ಇನ್ನು ಯಾವುದೇ ಪ್ರಶ್ನೆಗಳಿಗೆ ಕೇಳಿದರೆ ಆ ಮೂಲಕ ನಾನು ಉತ್ತರಿಸ್ತೇನೆ. ಮತ್ತು ಇನ್ನೊಂದು ಕೊನೆಗೆ ನಾನು ಹೇಳಬೇಕಾಗತ್ತೆ, ಯಾಕೆಂತ ಹೇಳಿದರೆ ಡಾಕ್ಟರ್ ಶಿವಾನಂದ್ ಅವರು ಅದ್ಭುತವಾದಂಥ ಒಬ್ಬರು ಛಲವಾದಿ. ಈ ಒಂದು ಕೆಲಸವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಭಾಳ ಧನ್ಯವಾದವನ್ನು, ಕೃತಜ್ಞತೆ ಹೇಳ್ತೇನೆ. ಮತ್ತು ಕಾರಂತ ಅವರು ಕೂಡ ನನ್ನ ಭಾಳ ಚೆನ್ನಾಗಿ ನಿಮಗೆ ಪರಿಚಯಿಸಿದ್ದಾರೆ. ಮತ್ತು ನನಗೂ ಇನ್ನೂ ಭಾಳ ಸಂತೋಷ ಆಯಿತು ಅಂತೇಳಿದರೆ, ನೀವೆಲ್ಲ ಬಹಳ ಮೌನದಿಂದ ನನ್ನ ಮಾತುಗಳನ್ನು ಕೇಳಿದರೆ. ಒಬ್ಬ ವ್ಯಕ್ತಿಗೆ ಕೊಡುವ ದೊಡ್ಡ ಗೌರವ ಅಂತೇಳಿದರೆ ಹಾರ ಅಲ್ಲ, ಸಾಲಲ್ಲ, ಅವನ ಮಾತನ್ನು ಕೇಳೋದು. ಹಾಗೆ ನನ್ನ ಮಾತುಗಳನ್ನು ಕೇಳಿದರೆ ನಿಮಗೆ ನಮಸ್ಕಾರ. ನಿಮ್ಮ ಪ್ರಶ್ನೆಗಳಿಗೆ ಈಗ ನಿಮ್ಮ ಪ್ರಶ್ನೆಗಳಿಗೆ ನಾನು ತಯಾರಾಗಿದ್ದೇನೆ. ದಯವಿಟ್ಟು ಪ್ರಶ್ನೆಗಳನ್ನು ಬರೆದು ಕೊಟ್ಟರೆ ತುಂಬ ಉಪಕಾರವಾಗ್ತದೆ. ನೈನ್ 4 8 9 30 7 8 944 89 30 7 8. ಯಾವುದೇ ಪ್ರಶ್ನೆಗಳಿಲ್ಲದ ಕಾರಣ ನನಗೆ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ನನ್ನ ಮಾತುಗಳೆಲ್ಲ ನಿಮಗೆ ತುಂಬ ಅರ್ಥ ಆಗಿದೆ ಅಂತೇಳಿ ನಂಬಿದ್ದೇನೆ. ಒಂದು ಪ್ರಶ್ನೆ ಇದೆ, ಹೆಸರು ಬರೀಲಿಲ್ಲ, ತೊಂದರೆ ಇಲ್ಲ, ನಮಗೆ ಮಾಹಿತಿ ಬೇಕಾಗಲು. ಮಳೆಗಾಲದ ಕೊನೆಗೆ ಮಲ್ಲಿಗೆ, ದಾಸವಾಳ ಗಿಡಗಳ ಬುಡದಲ್ಲಿ ಕಾಂಡದಲ್ಲಿ ಕಂಡುಬರುವ ಕಪ್ಪು ಫಂಗಸ್ ಅನ್ನು ಹೇಗೆ ಪರಿಹರಿಸಬಹುದು? ಈ ಮಿಲ್ಲಿ ಬಗ್ ಅಂತ ಹೇಳ್ತೇವೆ, ಅದರಲ್ಲಿ ಕಪ್ಪು ಮತ್ತು ಬಿಳಿ 2 ಬಣ್ಣದಲ್ಲಿ ಇರ್ತವೆ. ಮುಖ್ಯವಾಗಿ ನಾವು ಅದಕ್ಕೆ ರಭಸವಾಗಿ ನೀರನ್ನು ಸ್ಪ್ರೇ ಮಾಡ್ಬೋದು, ಮತ್ತು ಇನ್ನೊಂದು ಗಂಜಿ ತಳಿಯನ್ನು ಸ್ಪ್ರೇ ಮಾಡ್ಬೋದು, ಮತ್ತು ನೀಮ್ ಆಯಿಲ್, ಆಮೇಲೆ ನೀವು ಸೋಪ್ ವಾಟರ್ನ ಮಿಕ್ಸ್ ಮಾಡಿ ಅದಕ್ಕೆ ಸ್ಪ್ರೇ ಮಾಡೋದರಿಂದ ನಾವು ಈ ಕಪ್ಪು ಫಂಗಸನ್ನು ಪರಿಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಈಗ ಹೇಗೂ ನಮ್ಮ ಜೊತೆ ಇದ್ದಾರೆ, ಯಾವುದಾದ್ರೂ ಸಂಶಯಗಳಿದ್ದರೆ ಅವರಲ್ಲಿ ಮುಖತಃ ಮಾತನಾಡಿ ನಮ್ಮ ಸಂಶಯವನ್ನು ಪರಿಹರಿಸಿಕೊಳ್ಬೋದು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸ್ವಾನುಭವವನ್ನು ಹಂಚಿಕೊಂಡಂಥ ಶ್ರೀಯುತ ಸಂಜೀವ ಕೃತ್ಪಾಜಿಯವರಿಗೆ ಸಸ್ಯ ಜಾತ್ರೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ
ಇದರ ನೆನಪಿಗಾಗಿ ಸುದ್ದಿಯ ವರದಿಗಾರರಾದಂಥ ಸಂತೋಷ್ ಕುಮಾರ್ ಶಾಂತಿನಗರ್ ಅವರು ಉಡುಗೊರೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾರೆ. ಸರ್, ಹೂವಿನಂತಹ ಮಾತನ್ನಾಡುವುದರ ಮೂಲಕವಾಗಿ ಹೂವಿನ ಕೃಷಿಯ ಬಗ್ಗೆ ಮಾಹಿತಿ ನೀಡಿದ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಿನ ಸೆಷನ್ ಅವರನ್ನು ಸ್ನೇಹಿತರಾದಂಥ ರಾಕೇಶ್ ಕುಮಾರ್ ಕಮ್ಮಾಜೆ ಮುಂದುವರಿಸ್ತಾರೆ. ನೆರೆದಿರುವಂಥ ಎಲ್ಲ ಹಿರಿಯರೇ ಹಾಗೂ ಸ್ನೇಹಿತರೆ, ತುಂಬ ಒಳ್ಳೆಯ ಎರಡು ಗೋಷ್ಠಿಗಳಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಅಂತ ನಮಗೆ ಗೊತ್ತಿದೆ. ಈ ಸಸ್ಯ ಜಾತ್ರೆಯ ನೆಲೆಯಲ್ಲಿ ಎಂತಹ ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ ಅಂತಂದರೆ, ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಮಾಡಬಹುದಾದ, ಮಾಡಬೇಕಾದ, ತಿಳಿದುಕೊಳ್ಳಲೇಬೇಕಾದ ಸಂಗತಿಗಳ ನೆಲೆಯಲ್ಲಿಯೇ ಇಲ್ಲಿ ಗೋಷ್ಠಿಗಳ ಆಯೋಜನೆ ಆಗಿದೆ ಅಂತ ಆ ಶೀರ್ಷಿಕೆಯನ್ನು ನೋಡಿದರೆ ಯಾರಿಗಾದರೂ ಅರ್ಥ ಆಗುತ್ತದೆ. ಆ ಕಾರಣಕ್ಕಾಗಿ ಎರಡು ಅತ್ಯುತ್ತಮ ಗೋಷ್ಠಿಗಳಿಗೆ ನಾವು ಸಾಕ್ಷಿಯಾಗುವುದಕ್ಕೆ ಸಾಧ್ಯ ಆಗಿದೆ. ಅದೇ ತೆರನಾಗಿ ಮುಂದಿನ ಗೋಷ್ಠಿಗಳು ಕೂಡ ಮುಂದುವರಿತವೆ. ನಮ್ಗೆ ಗೊತ್ತಿದೆ, ಹೀಗೆ ಭಾಳ ಹಿಂದೆ ಹೋಗಬೇಕಾಗಿಲ್ಲ, 1-2 ದಶಕಗಳ ಹಿಂದಿನ ಮನೆಯ ವಾತಾವರಣವನ್ನು ನೆನಪಿಸಿಕೊಂಡ್ರೂ ಕೂಡ ಆ ಹೊತ್ತಿಗೆ ಯಾರಿಗಾದರೂ ಮನೆಯಲ್ಲಿ ಜ್ವರ ಬಂತು, ತಲೆನೋವಾಯಿತು, ಹೊಟ್ಟೆ ನೋವಾಯಿತು, ಗಂಟಲು ನೋವಾಯಿತು, ಕಿವಿ ನೋವಾಯಿತು ಅಂತಂದರೆ ಅಲ್ಲಿದ್ದಂಥ ಹಿರಿಯರು ತಕ್ಷಣ ಅಲ್ಲೇ ಎದುರಿರುವ ಯಾವುದೋ ಒಂದು ಗಿಡದ ಸೊಪ್ಪನ್ನು ಅಥವಾ ದಂಟನ್ನು ತಂದು ಅದನ್ನು ಕುದಿಸಿಯೋ ಆರಿಸಿಯೋ ಆ ರಸವನ್ನು ಕೊಡುವುದರ ಮುಖೇನ ಅಂಥ ರೋಗಗಳನ್ನು ಉಪಶಮನ ಮಾಡ್ತಾ ಇದ್ದಂಥ ದಿನಗಳಿತ್ತು ಅಂತ. ಆದರೆ ಬರಬರುತ್ತಾ ನಮ್ಮ ಬದುಕು ಎಷ್ಟು ನಿಬಿಡತೆಯನ್ನು ಕಾಣ್ತಾ ಇದೆ ಅಂತಂದರೆ, ಔಷಧೀಯ ಗಿಡಗಳಿಂದ ಔಷಧವನ್ನು ಪಡೆಯೋದು ಬದಿಗಿರಲಿ, ಔಷಧೀಯ ಗಿಡಗಳನ್ನು ಗುರುತಿಸೋದಕ್ಕೆ ಆಗದಂತಹ ಸ್ಥಿತಿಗೆ ನಾವೆಲ್ಲ ಬಂದಿದ್ದೇವೆ. ಆ ನೆಲೆಯಲ್ಲಿಯೇ ನಮ್ಮ ಸುತ್ತಮುತ್ತ ಇರುವಂಥ ಔಷಧೀಯ ಗಿಡಗಳು ಯಾವುದು, ಔಷಧೀಯ ಗಿಡಗಳು ನಮ್ಮ ಅಂಗಳದಲ್ಲಿ ಯಾವುದೆಲ್ಲ ಬೆಳೀತಾ ಇದೆ, ಈ ನೆಲೆಯಲ್ಲಿ ಗೋಷ್ಠಿಗಳು ಮುಂದೆ ಸಾಗಲಿಕ್ಕಿದೆ. ಮೊದಲ ಗೋಷ್ಠಿ ಔಷಧೀಯ ಗಿಡಗಳು ಅನ್ನುವ ನೆಲೆಯಲ್ಲಿ ಹಿರಿಯರಾದ ದಿನೇಶ್ ನಾಯಕ್ ಅವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಅವರು ವೇದಿಕೆಗೆ ಬರಬೇಕು ಅಂತ ಅತ್ಯಂತ ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದೇನೆ. ನಮ್ಮ ಸುತ್ತಮುತ್ತ ಕಾಣುವಂತಹ 10 ಹಲವು ಗಿಡಗಳು, 10 ಹಲವು ಸಸ್ಯಗಳು ನಮ್ಮ ಬದುಕಿಗೆ ತುಂಬ ಪೂರಕವಾಗಿ ವರ್ತಿಸ್ತವೆ ಅನ್ನೋದನ್ನು ಇಂತಹ ಹಿರಿಯರು ಬಹಳ ಹಿಂದೆಯೇ ಕಂಡುಕೊಂಡು ಸಮಾಜದಾದ್ಯಂತ ಅದನ್ನು ಬಿತ್ತರಿಸ್ತಾ ಇರುವಂಥವರು. ದಿನೇಶ್ ನಾಯಕ್ ವಿಟ್ಲ ಅವರು ಮೂಲತಃ ಹೆಸರೇ ಹೇಳುವಂತೆ ವಿಟ್ಲದವರಾಗಿದ್ದರೆ, ಅವರ ತಂದೆಯವರಾದಂತಹ ದಾಸ ಶ್ರೀನಿವಾಸ ನಾಯಕ್ ಅವರಿಂದಲೇ ಅವರ ಸಸ್ಯ ಪ್ರೀತಿ ಬೆಳೆದು ಬಂತು ಅಂತ ನಾವೆಲ್ಲ ಕೇಳಿದ್ದೇವೆ. ಅಲ್ಲಿಂದ ಬೆಳೆದು ಬಂದಂಥ ಸಸ್ಯ ಪ್ರೀತಿಯನ್ನು ಅವರು ತುಂಬ ಮುಂದಕ್ಕೆ ಅದನ್ನು ಒಯ್ದರು. ಅಲ್ಲಿ ಜೊತೆಗೆ ಅವರು ಫೋಟೋಗ್ರಫಿಯಲ್ಲೂ ಸಾಕಷ್ಟು ಆಸಕ್ತಿಯನ್ನು ಹೊಂದಿದವರಾದ್ದರಿಂದ ಈ ಗಿಡಗಳ, ಹೂವುಗಳ, ಪ್ರಕೃತಿಯ ಫೋಟೋವನ್ನು ಸೆರೆ ಹಿಡಿಯೋದಕ್ಕೆ ಆರಂಭ ಮಾಡಿದರು, ಅದರ ಬಗ್ಗೆ ಬರೆಯೋದಕ್ಕೆ ಆರಂಭ ಮಾಡಿದರು. ಹಾಗಾಗಿ ಒಂದು ಹಂತದಲ್ಲಿ ಯಾವ ಪತ್ರಿಕೆಯನ್ನು ತೆರೆದು ನೋಡಿದ್ರು ದಿನೇಶ್ ನಾಯಕ್ ವಿಟ್ಲ ಅಂತ ಹೇಳುವ ಹೆಸರಿನೊಂದಿಗೆ ಕೆಲವು ಲೇಖನಗಳು, ಕೆಲವು ಫೋಟೋಗಳು ಕಾಣಿಸೋದಕ್ಕೆ ಸಾಧ್ಯ ಆಗಿತ್ತು ಅಂತ. ಸುಮಾರು 1990ರ ಹೊತ್ತಿಗೆ ಸಸ್ಯ ಶ್ಯಾಮಲ ಅಂತ ಹೇಳುವಂತಹ ಒಂದು NGOವನ್ನು ವಿಟ್ಲದಲ್ಲಿ ಆರಂಭ ಮಾಡಿ ಅದರ ಅಧ್ಯಕ್ಷರಾಗಿ ಸುತ್ತಮುತ್ತೆಲ್ಲ ಗಿಡಗಳನ್ನು ನೆಡುವಂತಹ, ಗಿಡ ಪ್ರೀತಿಯನ್ನು ಹಂಚುವಂತಹ ಕಾಯಕದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥವರು. ಹಾಗಾಗಿ ಆ ಗಿಡಗಳ ಬಗ್ಗೆ ಎಲ್ಲ ಅಪಾರ ಜ್ಞಾನವನ್ನು ಕೂಡ ಪಡೆದುಕೊಂಡಂಥವರು ಅಂತ. ಈ ಪರಿಣಾಮ ಏನಾಯಿತು ಅಂತಂದರೆ, ಅನೇಕ ಜನ ವಿದ್ಯಾರ್ಥಿಗಳು ಅವರನ್ನು ಸಂಪರ್ಕಿಸೋದಕ್ಕೆ ಸಾಧ್ಯ ಆಯಿತು. ವಿಶ್ವವಿದ್ಯಾನಿಲಯದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಅವರಲ್ಲಿ ಬಂದು ಗಿಡಗಳ ಬಗ್ಗೆ, ಸಸ್ಯಗಳ ವಿಶೇಷತೆಗಳ ಬಗ್ಗೆ ಮಾರ್ಗದರ್ಶನ ಪಡೆಯುವಂಥ ಸಂದರ್ಭ ಸೃಷ್ಟಿಯಾಯಿತು. ಹಾಗಾಗಿ ಅನೇಕ ವಿದ್ಯಾರ್ಥಿಗಳಿಗೆ, ಅನೇಕ ಆಸಕ್ತರಿಗೆ ಅವರು ನಿರಂತರವಾಗಿ ಈ ಜ್ಞಾನದಾಸೋಹವನ್ನು ಮಾಡ್ತಾ ಬಂದಂಥವ್ರು. ಅಂಥವರು ಈ ಔಷಧೀಯ ಗಿಡಗಳು ಅನ್ನುವ ನೆಲೆಯಲ್ಲಿ ನಮಗೀಗ ಮಾಹಿತಿ ನೀಡಲಿಕ್ಕಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಹೂ ನೀಡಿ ಸ್ವಾಗತಿಸಬೇಕು ಅಂತ ನಮ್ಮ ಸುದ್ದಿ ಬಳಗದ ಹಿರಿಯ ವರದಿಗಾರರಾದಂಥ ಶ್ರೀಯುತ ಲೋಕೇಶ್ ಅವರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ.
ಇನ್ನು ಮುಂದೆ ಔಷಧೀಯ ಗಿಡಗಳು ಅನ್ನುವ ವಿಷಯಕ್ಕಾಗಿ ನಾವೆಲ್ಲ ದಿನೇಶ್ ನಾಯಕ್ ವಿಟ್ಲ ಅವರಿಗೆ ಕಿವಿಯಾಗಬೇಕಾಗಿದೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಒಂದು ವಿಶೇಷ ಅಂತ ಹೇಳಿದರೆ, ನಿಮಗೆ ಹೇಳಿದ್ರೆ ಯಾವುದೇ ಕಾರ್ಯಕ್ರಮ ದೇವರದ್ದನ್ನು ನಾವು ನೆನಪು ಮಾಡಬೇಕಂತ ಉಂಟು ನಮ್ಮ ಇದರಲ್ಲಿ ಕಾರ್ಯಕ್ರಮದಲ್ಲಿ. ಈ ಚಿತ್ರ ನಾನು ಮರದ ಬಗ್ಗೆ ಮಾತಾಡೋದು, ಗಿಡ ಬಗ್ಗೆ. ಈ ಚಿತ್ರದಲ್ಲಿ ಯಾವ ದೇವರಿದ್ದಾರೆ ಹೇಳಿ? ಗಣಪತಿಯವರು ಕೊಡಪಾಣದಲ್ಲಿ ನೀರನ್ನು ಅವರ ತಂದೆದ್ದು ಶಿವಲಿಂಗ ಕೆಳಗೆ ಉಂಟು ನೋಡಿ, ಈಚೆಯಿಂದ ಇಲಿಸ ಉಂಟು. ಮರದಲ್ಲಿ ಮಾಡಿದ ಇದು ಆರ್ಟ್, ಅದು ಸಹ ನನಗೆ ಗಿಫ್ಟ್ ಸಿಕ್ಕಿದಂತೆ. ಅದು ಇಂಥದ್ದು ತುಂಬ ಇಟ್ಕೊಂಡು. ಮತ್ತು ಒಂದು ವಿಶೇಷ ಹೇಳ್ತೇನೆ ನಿಮಗೆ. ನಮ್ಮ ಒಂದೇ ಮಾತರಂ ಗೀತೆಯಲ್ಲಿ ಭಾರತ ಮಾತೆಯನ್ನು ಒಂದೇ ಮಾತರಂ ಅಂತ ಹೇಳೋದಲ್ಲ, ತಾಯಿಯ ರೂಪದಲ್ಲಿ ಸುಜಲಾಂ ಸುಫಲಾಂ ಸಸ್ಯಶ್ಯಾಮಲಾಂ ಒಂದೇ ಮಾತರಂ. ನನ್ನ ಸಸ್ಯಶ್ಯಾಮಲ ಸಂಸ್ಥೆ ಇದ್ರು. ಒಂದು ತಾಯಿಯನ್ನು ಸಸ್ಯಶ್ಯಾಮಲಾಗಿ ಒಂದೇ ಮಾತರಂ ಅಂತ ಹೇಳಿದ. ಭಾರತ ಮಾತಾಕಿ ಅಂತ ಜೈ ಹೇಳಿ. ಆದರೆ ಮದರ್ ಇಂಡಿಯಾ ಅಂತ ಕೇಳ್ತಾರೆ. ಮದರ್ ಜಪಾನ್ ಅಂತ ಹೇಳ್ತಾರೆ ಯಾರು? ಮದರ್ ಅಮೇರಿಕ ಅಂತ ಹೇಳ್ತಾರೆ? ಇಲ್ಲ, ಎಲ್ಲ ಭಾರತೀಯರು ಒಂದೇ ಮಾತು. ಸುಜಲಾಂ ಸುಫಲಾಂ ಸಸ್ಯಶ್ಯಾಮಲ ಒಂದೇ ಮಾತು ಅಂತ ಶ್ರೇಷ್ಠ ಭಾಗ್ಯ ನಮ್ಮ ದೇಶಕ್ಕೆ ಉಂಟು. ಅದು ಉಳಿಸಬೇಕಂತ ಕೇಳಿಕೊಂಡು ಕಾರ್ಯಕ್ರಮ ಸ್ಟಾರ್ಟ್. ಈಗ ಏನಂತ ಗೊತ್ತಾ ನನಗೆ? ಇದು ವಿಷಯ ಹೇಳಿದರೆ ನನಗೆ ಆಶ್ಚರ್ಯ ಆಗ್ಬೋದು. ಚೌಚಿಯ ಮುಂಚಿನ ದಿವಸ ಯಾವ ಹಬ್ಬ ಬರುತ್ತೆ? ಗೌರಿ ಹಬ್ಬ. ಗಣಪತಿ ತಾಯಿಗೆ ಗೌರಿ ಹೂ ಅಂತ ಹೇಳ್ತಾರೆ. ಇದರ ಚಂದ, ಇದಕ್ಕೆ ಇಂಗ್ಲೀಷ್ನಲ್ಲಿ ಗ್ಲೋರಿ ಲೀ ಅಂತ ಹೇಳ್ತಾರೆ. ಇದರ ಚಂದವನ್ನು ನೋಡಿ ಗ್ಲೋರಿಯೋಸ ಸೂಪರ್ಬಾ ಅಂತ ಸೈಂಟಿಫಿಕ್ ಹೇಳ್ತಾರೆ. ಇದರ ವಿಷಯ ಹೇಳಿದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇದರಲ್ಲಿ ಅಗ್ನಿಶಿಖೆ ಅಂತ ಹೆಸರು, ಅಂದರೆ ಬೆಂಕಿಯ ಜ್ವಾಲೆ ಆಗಿರ್ತದೆ. ಇದನ್ನು ಹೂವನ್ನು ತೆಗೆದು ದೇವರಿಗೆ ಇಡೋ ಕಾರಣ ಇದಕ್ಕೆ ಕಾಯಿ ಆಗೋದಿಲ್ಲ, ಅದರಲ್ಲಿ ಬಳ್ಳಿಗೆ ಅದಕ್ಕೆ ಬೀಜ ಸಿಕ್ಕುವುದಿಲ್ಲ. 1 ತಿಂಗಳ ಹಿಂದೆ ಬಂದಿದ್ದಾರೆ 1 ಕೋಟಿ ರೂಪಾಯಿ ಕೊಡಲಿಕ್ಕೆ ಇದಕ್ಕೆ ಬೀಜಕ್ಕೋಸ್ಕರ. ನೀವು ಹೇಳಿದ್ದು ನಂಬ್ತೀರಾ? ಯಾಕೆ ಗೊತ್ತುಂಟಾ? ಗೋವಾದಲ್ಲಿ 20 ವರ್ಷದ ಹಿಂದೆ ಕಾಡು ಮನುಷ್ಯರನ್ನು ವಿಸಿಟ್ ಮಾಡಲಿಕ್ಕೆ ಅಮೇರಿಕದ ಡಾಕ್ಟರ್ಸ್ ಬಂದದ್ದು. ಅವರು ಡಾಕ್ಟ್ರಾಗಿ ಬಂದದಲ್ಲ, ಕಳ್ಳರಾಗಿ ಸಹ ಬಂದದ್ದು, ನಮ್ಮದೆಲ್ಲ ಕದೀಲಿಕ್ಕೆ. ಅಲ್ಲಿ ಒಂದು ಟ್ರೈಬಲ್ ಪೀಪಲ್, ಕಾಡು ಮನುಷ್ಯರ ಗುಂಪಿನಲ್ಲಿ ಹೆಂಗಸರು ಸುತ್ತ ನಿಂತಿದ್ರಲ್ಲ, ಮುದುಕಿಯರೆಲ್ಲ ಬಟ್ಟೆ ಎಲ್ಲ ಸುತ್ತ ಸೈಡಲ್ಲಿ ಇಟ್ಟಿಕೊಂಡಿದ್ರು. ಮಧ್ಯದಲ್ಲಿ ಏನಂದ್ರೆ ಒಂದು ಗರ್ಭಿಣಿ, ತುಂಬ ಗರ್ಭಿಣಿ, ಹೊಟ್ಟೆ ನೋವು ಹೀಗೆ ಮಾಡ್ತಿದ್ಲು. ಆಗ ಇನ್ನೊಂದು ಮುದುಕಿ ಬಂದು ಒಂದು ಗೆಡ್ಡೆದ ಪೇಸ್ಟ್ ಮಾಡಿ ಅವಳ ಕಾಲಿಗೆ ಇದನ್ನು ರಬ್ಬುತ್ತಿದ್ಲು. ಉಚಿತ ಹೇಳುವಾಗ ಅರ್ಧ ಗಂಟೆ ಒಳಗೆ ಏನೂ ಒಂದು ತೊಂದರೆ ಇಲ್ಲದ ಅವಳಿಗೆ ನಾರ್ಮಲ್ ಡೆಲಿವರಿ ಆಯಿತು. ಅದು ನೋಡಿ ಇವರಿಗೆ ಶಾಕ್. ಅದಕ್ಕೆ ಕೇಳಿದರು ಆ ಗೆಡ್ಡೆ ಯಾವುದು ಅಂತೇಳಿ. ಅವರಿಗೆ ಇವರಾಗಿ ಇಂಗ್ಲೀಷಲ್ಲೂ ಗೊತ್ತಿಲ್ಲ. ಮತ್ತೆ ಒಂದು ಕಡೆಯಲ್ಲೂ ತೋರಿಸಿ ಆ ಬಳ್ಳಿಯನ್ನೆಲ್ಲ ತೋರಿಸಿದ್ರು. ಆದರೆ ಈಗ ನಾನು ಎಲ್ಲ ಡಾಕ್ಟ್ರನ್ನು ಬೈಯೋದಲ್ಲ, ಎಲ್ಲ ನರ್ಸಿಂಗ್ ಹೋಮನ್ನು ಬೈಯೋದಲ್ಲ. ಸರಿ ಇದ್ದ ಹೆಂಗಸಿಗೆ ಸಹ ಹೊಟ್ಟೆ ನೋವು ಅಂತ ಅಡ್ಮಿಟ್ ಮಾಡಿದರೆ ಆಪರೇಷನ್ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ? ಇಂಥದ್ದೆಲ್ಲ ಪರಿಸ್ಥಿತಿ ತುಂಬ ಉಂಟು. ಆದ್ದರಿಂದ ನಮ್ಮದೆಲ್ಲ ಹಾಳಾಗಿ ಹೋಗ್ತಾ ಉಂಟು. ಎಲ್ಲರನ್ನು ಬೈಯೋದಲ್ಲ ನಾನು, ಹಿಂದೆಲ್ಲ ಮನೆಯಲ್ಲೇ ಹೆರಿಗೆ ಮಾಡ್ತಿದ್ರು. ಅಂಥದ್ದಲ್ಲಿ ಯಾಕೆ ಅಂತೆಲ್ಲ ಗೊತ್ತಾಗುವ, ಅದಕ್ಕೋಸ್ಕರ ಅವರಿಗೆ ಗೊತ್ತಾದ ಪೆಟ್ಟಿಗೆ ಈಗ ಅಮೇರಿಕಾದಲ್ಲಿ ಡೆಲಿವರ್ ಆದ ಆಸ್ಪತ್ರೆಯಲ್ಲಿ ಇಲ್ಲೋದಿಲ್ಲ. ಅವರೆಲ್ಲ ನಮ್ಮ ಭಾರತ ದೇಶ ಇದನ್ನು ಮಾಡ್ತಾರೆ. ಆದ್ದರಿಂದ ಈ ಗೆಡ್ಡೆ ಬೇಕು. ಅದು ಹೂ ತೆಗೆದ ಕಾರಣ ನಮಗೆ ಕಾಯಿ ಸಿಕ್ಕುವುದಿಲ್ಲ. ಆದ್ದರಿಂದ ಇಷ್ಟೊಂದು ಚಂದ ಹೂ ನೋಡಿ, ಗೌರಿ ಹೂ, ಅದರ ಹೆಸರೇ ಗೌರಿ, ಗ್ಲೋರಿಯಸ್ ಸೂಪರ್ಬಾ. ಅದೆಲ್ಲ ಬೇರೆ ಗಿಡಗಳನ್ನ ಕಟ್ ಮಾಡಿದ್ರೆ ಸಾಯ್ತದೆ. ಇದೆಲ್ಲ ಕೆಳಗಿಡ. ನಾನು ತೋರಿಸೋದೆಲ್ಲ ಪಶ್ಚಿಮ ಘಟ್ಟದ ಗಿಡಗಳು. ಗೊತ್ತಾಯ್ತು ನಿಮಗೆ? ಎಷ್ಟು ಚಂದ ನೋಡಿ. ನೆಕ್ಸ್ಟ್ ಇದನ್ನು ನೋಡಿದರೆ ನಿಮ್ಗೆ ಅಯ್ಯಂಗಾರ್ ಬೇಕಿರೋದು ಬಿಸ್ಕೆಟ್ ನನಗೆ ತರ್ಬೋದಲ್ವಾ? ಆದರೆ ಅಯ್ಯಂಗಾರ್ ಬೇಕಿರೋದೆಲ್ಲ ಈಗ ನಿಮಗೆ ತುರಿಸುವಂಥ ಒಂದು ಕಾಯಿ ಉಂಟಲ್ಲ, ಯಾವ್ದು ಗೊತ್ತುಂಟ? ನಾಯಕಿ ಅಂತ ಹೇಳ್ತಾರಲ್ಲ, ಅದು ಮುಟ್ಟಿದ ಕೂಡಲೇ ತುರಿಸ್ಲಿಕ್ಕೆ ಶುರು ಆಗ್ತದೆ. ಆದ್ದರಿಂದ ಅದರಲ್ಲೇ ಉರುಟು ಕಲ್ಲಿದ್ದ ಅನಪಿ ಬಳ್ಳಿ ಅಂತ ಹೇಳ್ತಾರೆ. ಇದು ತುಂಬ ವರ್ಷ ನಿಂತದ್ದು ಬಳ್ಳಿ. ನಾಯಿಕೋಳಿ ಮಾತ್ರ ಒಂದೇ ವರ್ಷದಲ್ಲಿ ಸಾಯ್ತಿದೆ. ಆದ್ದರಿಂದ ಇದರ ಬೀಜವನ್ನು ತೆಗೆದು ಇದನ್ನು ನರ್ವಸ್ ಡಿಸಾರ್ಡರ್, ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳ್ತಾರೆ, ಅದಕ್ಕೆ ಅದನ್ನು ಕಷಾಯ ಮಾಡಿ ಕುಡಿದ್ರೆ ಅದೆಲ್ಲ 100% ಗುಣ ಆಗ್ತದೆ. ಪಾರ್ಕಿನ್ಸನ್ ಡಿಸೀಸ್ಗೆ ಮರದ ಮದ್ದಿಲ್ಲ. ಆದರೆ ಈ ಬಳ್ಳಿಯೆಲ್ಲ ಇರಬೇಕಾದ್ರೆ ದೊಡ್ಡ ಮರ ಇರಬೇಕು. ಮರವನ್ನೇ ಕಟ್ಟಿದ್ರೆ ನಿಮಗೆ ಇಷ್ಟು ಚಂದದ ಕಾಯಿ ಬಳ್ಳಿ ಸಿಗ್ತದೆ, ವರ್ಷ ಕಟ್ಟಲೆ ಇರ್ತದೆ. ಇದೆಲ್ಲ ಪಶ್ಚಿಮ ಘಟ್ಟದ್ದು. 1600 ಕಿಲೋಮೀಟರ್ ಉಂಟು ಪಶ್ಚಿಮ ಘಟ್ಟ ಉಂಟು ಕೇರಳದವರೆಗೆ, ಗುಜರಾತ್ನಿಂದ.
ಅದರಿಂದ ಇದರಲ್ಲೆಲ್ಲ ನಾನೇ ತೆಗೆದಂಥ ಫೋಟೋ. ಅದರಿಂದ ಇದರ ಬಗ್ಗೆ ಎಲ್ಲ ಈಗ ಇಲ್ಲಿಯವರೆಗೆ ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ಬೋದು, ಡಿ ಫಾರ್ಮಾ ಕಾಮನ್ ಎಮ್ ಫಾರ್ಮಾ ಮಾಡೋರು ಸಮೇತ ಈಗ ಇದಕ್ಕೆ ಗಿಡಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ಎಲ್ಲ ಮೆಡಿಕಲ್ ಕಾಲೇಜ್ನವರು ಗಿಡಕ್ಕೆ ಶಿಫ್ಟ್ ಆಗಿ ನಮ್ಮ ಹತ್ರ ಎಲ್ಲ ಬರ್ತಾ ಇದ್ದಾರೆ ಮೆಡಿಸಿನ್ ಮಾಡಲಿಕ್ಕೆ. ನೋಡಿ, ಸರಾಗಿ ನಾವು ಡೀಸೆಲ್ ಪೆಟ್ರೋಲ್ ತೆಗೆದು ಭೂಮಿ ಡ್ರೈ ಆಗ್ತಾ ಉಂಟು, ಅಲ್ಲಲ್ಲಿ ಭೂಕಂಪ ಆಗ್ತಾ ಉಂಟು, ಅಲ್ಲಲ್ಲಿ ಭೂಮಿ ಜರಿತಾ ಇದ್ದು, ಬೆಂಗಳೂರಿಗೆ ಮತ್ತು ಚೆನ್ನೈಗೆ ಜಾಸ್ತಿ ಟೈಮ್ ಇಲ್ಲ, ಸಿಕ್ಕಿದ ಕಡೆಯಲ್ಲಿ ಫ್ಲ್ಯಾಟ್ ಕಟ್ಟಿ ಅಡಿಯಲ್ಲೇ ಬೋರ್ವೆಲ್ ಹಾಕಿ ನೀರೆಲ್ಲ ತೆಗಿತಾ ಇದ್ದಾರೆ. ಆದರೆ ಭೂಮಿಗೆ ಬಂದ ನೀರು ಇರಬೇಕಾದ್ರೆ ಅಲ್ಲಿ ಮರ ಇರಬೇಕು. ಆ ಮರ ಇದ್ದರೆ 50% ನೀರು ಅದರ ಎಲೆಗಳು ಗಿಡ ಗೆಲ್ಲೆಲ್ಲ ಇದು ಅದನ್ನು ತಡೀತದೆ. ಮತ್ತೊಂದು ಇದು ಹೊಂಗೆ ಮರ, ಬರೇ ಕಾಟು ಮರ ಅಂತ ಹೇಳ್ತೇವೆ. ಆದರೆ ಹೊಂಗೆ ಬೀಜದಿಂದ ಎಣ್ಣೆ ತೆಗಿತಾರೆ, ಅದು ಬಯೋಡೀಸೆಲ್ಗೆ ಆಗ್ತದೆ. ಗೊತ್ತುಂಟ ನಿಮಗೆ? ಬ್ಯಾಂಗ್ಳೂರಿನ ಆಯುರ್ವೇದಿಕ್ ಕಾಲೇಜ್ನವರು ಪ್ರೊಫೆಸರ್ ಬಂದಿದ್ದರು, ಬಾಲಕೃಷ್ಣ ಗೌಡ ಅಂತ. ಪುತ್ತೂರಿನಲ್ಲಿ ಕೃಷಿಕರ ಸಮ್ಮೇಳನ ಮಾಡುವಾಗ ಅವರು ಹೇಳಿದರು, ಅವರಿಷ್ಟು ಬೀಜ ತಂದಿದ್ರು ಅಂತ. ಹಳ್ಳಿಯಿಂದ ಒಬ್ಬರಿಗೆ ಇದು ತರಲಿಕ್ಕೆ ಹೇಳಿದರು. ನಾವು ಅಂಗಡಿಗೆ ಹೋದರೆ ಗೋಧಿ ಕೊಟ್ಟರೆ ಗೋಧಿ ಉಂಡೆ ಮಾಡೋ ಮೆಷನ್ ಉಂಟಲ್ಲ, ಅದು ತರಲಿಕ್ಕೆ ಹೇಳಿದರು. ನಮ್ಮ ಎದುರಿಗೆ ಎಣ್ಣೆ ಮಾಡಿ ತಂದು ನಮ್ಮಲ್ಲೇ ಇರೋ ಒಬ್ಬರಿಗೆ ಇದು ಡೀಸೆಲ್ ಪಂಪ್ ತರಲಿಕ್ಕೆ ಹೇಳಿದರು. ಮತ್ತು ಅದನ್ನು ಅಲ್ಲೇ ಇದ್ದ ಜೀಪಿಗೆ ಹಾಕಿದ್ದಾರೆ, ಅದನ್ನು ಎಣ್ಣೆ ತೆಗೆದು ಜೀಪ್ ರನ್ ಆಯಿತು, ಬಸ್ ಸಮೇತ ರನ್ ಆಯಿತು. ನಮ್ಮ ಊರಿದ್ದೆ, ಅವರವರಿದ್ದೆ, ವೆಂಡರಿಂದ ತಂದದಲ್ಲ. ಆದ್ದರಿಂದ ಆ ಹೊಂಗೆ ಬೀಜ ಮಾತ್ರ ತಂದದ್ದು. ನಾನು ಪಿಕ್ಚರ್ ತೋರಿಸಿ 5 ಗಿಡ ಸಹ ಗಿಫ್ಟ್ ಕೊಡ್ಲಿಕ್ಕೆ ಹೊಂದಿದೆ. ಇದಕ್ಕೆ ನೀರು ಜಾಸ್ತಿ ಹಾಕಿದರೆ ಬೀಜ ಬರೋದಿಲ್ಲ, ಅದೊಂದು ಪ್ಲಸ್ ಪಾಯಿಂಟ್. ಗೊತ್ತಾಯ್ತಾ ನಿಮಗೆ? ಯೂನಿವರ್ಸಿಟಿಯಲ್ಲಿ ಮ್ಯಾಂಗ್ಳೂರಿನಲ್ಲಿ ಈ ಬಾಟ್ನಿ ಡಿಪಾರ್ಟ್ಮೆಂಟ್ ಎದುರಿನಲ್ಲಿ 4-5 ಗಿಡ ಉಂಟು, ಲಕ್ಷಗಟ್ಟಲೆ ಇದು ಹಿಡಿತದೆ, ಅದರಲ್ಲಿ ಬಿದ್ದುಕೊಂಡಿರ್ತದೆ, ಕೇಳೋರಿಲ್ಲ. ಅದನ್ನು ತಂದು ನಿಮಗೆ ಮೊದಲು ಗೊತ್ತಿರ್ಬೋದು, ಕರೆಂಟ್ ಬರೋ ಮೊದಲು ಹೊಂಗಿದ್ದ ಎಣ್ಣೆ ಹಾಕಿ ದೀಪ ಹೊತ್ತಿದ್ದು, ತಂಪದು, ಕಣ್ಣಿಗೆ ಸಹ ಒಳ್ಳೆಯದು, ಅದು ಉಪಯೋಗಕ್ಕೆ ಬರ್ತದೆ. ಈಗ ಬಯೋಡೀಸೆಲಿಗೆ ಇದರಿಂದ ಉಪಯೋಗ ಆಗ್ತದೆ ಗೊತ್ತಾಗಿ ನಾವು ಮಾಡೋದು ದೊಡ್ಡ ಮಿಸ್ಟೇಕ್. ಅಂದರೆ ರಬ್ಬರ್ ಮಾಡಿ ರಬ್ಬರೇ ನಡೋದು, ಅಡಿಕೆ ಅಂದರೆ ಅಡಿಕೆಯೇ ನಡೋದು, ಅದಕ್ಕೆ ರೋಗ ಬರ್ತದೆ, ಅದಕ್ಕೆ ಮಧ್ಯೆ ಇಲ್ಲ. ನಾನು ಹೇಳಬಾರ್ದು, 30 ವರ್ಷದಿಂದ ನಾನು ಡಿಕ್ಲೇರ್ ಮಾಡಿದೆ ಮೊನೋಕಲ್ಚರ್ ಅಂತ ಹೇಳ್ತೇವೆ, ಏಕರೂಪಾಯಿ ಸಸ್ಯವನ್ನು ನಡೋದು ನಮ್ಮ ತಪ್ಪು. ಅದಕ್ಕೆ ನಾನು ಮಿಕ್ಸಡ್ ನಡಬೇಕಂದು. ಆಗ ಹಲಸಿನ ಹಣ್ಣಿನ ಬಗ್ಗೆ ಹೇಳಿದರು, ಅದಕ್ಕೆ ಅವರು ನೆರಳು ಜಾಸ್ತಿ ಆಗ್ತದೆ, ಮತ್ತು ನೀರು ಹಲಸಿನ ಹಣ್ಣಿಗೆ, ನೆಲ್ಲಿಕಾಯಿಗೆ, ಪುನರ್ಪುಳಿಗೆಲ್ಲ ನೀರು ಜಾಸ್ತಿ ಹಾಕಬಾರ್ದು. ನನಗೆ ಮನೆಗೆ ತಂದು ಬಿಸಿಲಿರಬೇಕು, ನೀರು ಹಾಕಿದ ಕೂಡಲೇ ಸೊರ್ಪುನೆ ಅಂತ ಹೇಳ್ತಾರೆ, ವೆಜಿಟೇಟಿವ್ ಗ್ರೋತ್ ಅಂತ. ಎಲೆ ಬರ್ತದೆ, ಗೆಲ್ಲು ಬರ್ತದೆ, ಎಲ್ಲ ಬರ್ತದೆ, ಪುನರ್ಪುಳಿ ಆಗೋದೇ ಇಲ್ಲ. ಅದೇ ಗುಡ್ಡೆಯಲ್ಲಿ 1000 ಗಟ್ಟಲೆ ಆಗ್ತದೆ, ಹೌದಲ್ವ? ಆದ್ದರಿಂದ ಅದಕ್ಕೆಲ್ಲ ಕ್ರಮ ಉಂಟು. ಇಂದಿನವರೆಗೆ ಮಂಡೆ ಸರಿ ಇತ್ತು, ನಮಗೆ ಮಂಡೆ ಉಂಟು, ಸರಿ ಇಲ್ಲ ಅಂತ ಗೊತ್ತಿಲ್ಲ. ಭಾರಿ ಬುದ್ಧಿವಂತೆ ಅಂದರೆ ಒಂತೆ ನಾವು ನಮ್ಮ ದಕ್ಷಿಣ ಕನ್ನಡ ದುಡ್ಡಿಗೋಸ್ಕರ ಅಡಿಕೆ ಬಿಟ್ಟರೆ ಅಡಿಕೆ, ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನನ್ನನ್ನು ಕರೆದು ಮೊನೋಕಲ್ಚರ್, ಏಕರೂಪಾಯಿ ಸಸ್ಯ ಮಾಡಬಾರ್ದು, ಕಾಡಿನ ಸಸ್ಯಗಳನ್ನು ಮಿಕ್ಸ್ ಮಾಡಬೇಕಂತ ಪ್ರೋಗ್ರಾಮ್ ಮಾಡಿದರು. ಊಟ ತಿಂಡಿ ಎಲ್ಲ ಕೊಟ್ಟರು. ಮತ್ತು ಕೊರೋನಾ ಸ್ಟಾರ್ಟ್ ಆಯಿತು. ಮೊದಲು ಕ್ರಿಶ್ಚಿಯನ್ರಲ್ಲಿ ನೊರೋನಾ ಅಂತ ಮಾತ್ರ ಇದ್ದರು, ಈಗ ಕೊರೋನಾ ಅಂದರೆ ಎಲ್ಲ ಜಾತಿಯವರಿಗೆ ಬಂದಿದೆ. ಆದ್ದರಿಂದ ಅದೆಲ್ಲ ಬಂದ ಮೇಲೆ ಆ ಕಾರ್ಯಕ್ರಮ ಬಂದಾಯ್ತು. ಈಗ ಪುನಃ ಸ್ಟಾರ್ಟ್ ಆಗಿದೆ. ಮತ್ತು ಗಿಡ ಸಹ ನಿಮಗೆ 3 ರೂಪಾಯಿ ಕೊಟ್ಟರೆ 2 ವರ್ಷ ಪ್ರತಿ ತೋರಿಸಿದ್ರೆ 300 ರೂಪಾಯಿ ಇದು ಕೊಡ್ತದೆ ಸಬ್ಸಿಡಿ. ಗೊತ್ತಾಯ್ತಾ? 6000 ಬಿದಿರೆ ಕೊಟ್ಟಾಯಿತು, ನಾನೇ ಫ್ರೀ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನನಗೆ ಎಂತ ಬೇಕಾದ್ರೆ ರೈಟ್ ಅವ್ರು ಕೊಟ್ಟಿದ್ದಾರೆ, ಅಂದರೆ ಅವರಿಗೆ ಸಹ ರಿಸೋರ್ಸ್ ಪರ್ಸನ್. ನೋಡಿ, ಬ್ರಿಟಿಷರು ಕಾಫಿ ತೋಟವನ್ನು ಮಾಡಿದರು. ಅದೇ ರೀತಿಯಲ್ಲಿ ಕಾಫಿ ತೋಟ ಮಾಡುವಾಗ ಕಾಫಿ ತೋಟದ ಮಧ್ಯದಲ್ಲಿ ಹತ್ತಿ ಮರ ನಟ್ಟಿದ್ರು. ಗೊತ್ತಿದ್ದ? ಹತ್ತಿ ಅಂತ ಹೇಳಿದ್ದಾರೆ, ಹತ್ತಿ ಮರ. ಶುಕ್ರನಿಗೆ ನಿನ್ನೆ ಶುಕ್ರವಾರ ಅಲ್ಲ, ಅದಕ್ಕೆ ಪೂಜನೀಯ, ಇದು ನವಗ್ರಹದಲ್ಲಿ ಬರ್ತದೆ, ಶುಕ್ರನಿಗೆ ಪೂಜನೀಯ. ಆದರೆ ಬ್ರಿಟಿಷರು ಭಾರತ ಬಿಟ್ಟು ಹೋದ ಕೂಡಲೇ ನಮ್ಮವರೆಲ್ಲ ಕಾಫಿ ತೋಟ ಸಿಕ್ಕಿದ್ದಲ್ಲೆಲ್ಲ ಮಾಡಲಿಕ್ಕೆ ಶುರು ಮಾಡಿದರು. ಆ ಹತ್ತಿ ಮರಕ್ಕೆ ಟಿಂಬರ್ ವ್ಯಾಲ್ಯೂ ಇಲ್ಲ, ಮರಕ್ಕೆ ವ್ಯಾಲ್ಯೂ ಇಲ್ಲ ಅಂತ ತೆಗೆದು ಬಿಸಾಡಿದ್ರು. ಸಿಲ್ವರ್ ಓಕ್ ಮರ ನೆಟ್ಟರು. ಸಿಲ್ವರ್ ಓಕ್ ಮರ ನೆಟ್ಟರೆ ಅದರಲ್ಲಿ ಹಣ್ಣಂಪಲ ಆದರೆ ಹಕ್ಕಿಗಳಿಗೆ ತಿನ್ಲಿಕ್ಕೆ ಆಗೋದಿಲ್ಲ. ಬಂದ ಗಾಳಿ ಮಳೆಗೆ ತಡಿಲಿಕ್ಕೆ ಅಂತ ಗೆಲ್ಲು ಇಲ್ಲ, ಸಪುರದ ಎಲ್ಲ ಇದ್ದ ಮಡಿಕೇರಿ ಎಲ್ಲ ಜರ್ದು ಬೀಳ್ತಾ ಉಂಟು. ಗೊತ್ತುಂಟಲ್ಲ, ಚಿಕ್ಕಮಂಗ್ಳೂರು ಜರಿತಾ ಉಂಟು. ಅದು ಮಾಡಿದ ಕರ್ಮ ತಿನ್ನೋದು ನಾವು ಅಂತ. ಆದರೆ ಇಲ್ಲಿ ಹತ್ತಿ ಮರ ಉಂಟು, ಅಲ್ಲಿ ರೋಗ ಸಹ ಇಲ್ಲ, ಅಲ್ಲಿ ಯಾವುದೇ ಇದು ಬರೋದಿಲ್ಲ, ಯಾವುದು ಭೂಮಿ ಸವಿದಿಲ್ಲ, ಅಂದ್ರೆ ಅಷ್ಟು ಅಗಲ ಇದು ಬರ್ತದೆ. ಆದ್ದರಿಂದ ದೇವತಾ ರೂಪದಲ್ಲಿ ಪೂಜೆ ಸಮೇತ ಮಾಡ್ತಾರೆ. ಅದರಲ್ಲಿ ಶುಕ್ರಗ್ರಹನಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಸಹ ಇದ್ದಾನೆ. ಮತ್ತು ಇನ್ನೊಂದು ಹೇಳ್ತೇನೆ, ಕಾಫಿ ತೋಟದಲ್ಲಿ ಕಾಂಡ ಕೊರುವ ಕೀಟ ಸ್ಟೆಮ್ ಬೋರರ್ ಅಂತ ಹೇಳ್ತಾರೆ. ಅದನ್ನು ತೂತು ಮಾಡಿ ಅದರ ಗಿಡದ ಒಳಗೆ ಹೋದ ಮೇಲೆ ಅಲ್ಲೇ ಒಳಗೆ ಮೊಟ್ಟೆ ಇಟ್ಟು ಅಲ್ಲಿ ಸ್ಪ್ರೆಡ್ ಆಗಿ ಅದು ತಿರುಳೆಲ್ಲ ತಿಂದು ಕಾಫಿ ಗಿಡ ಎಲ್ಲ ಸತ್ತು ಹೋಗ್ತದೆ. ಅದರಿಂದ ಸ್ಪ್ರೇ ಮಾಡಿದ್ರೆ ಅದಕ್ಕೆ ತಾಗುದಿಲ್ಲ. ಅದನ್ನು ಮಾಡಿ ಅದಕ್ಕಿಂತ ಮದ್ದನ್ನು ಕಂಡು ಹಿಡಿದ್ರೆ 1 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿ 3 ವರ್ಷ ಆಯಿತು ಕಾಫಿ ಬೋರ್ಡ್ನವರು. ಇಷ್ಟೊಂದು ಯಾರಿಗೂ ಗೊತ್ತಿಲ್ಲ. ಆದರೆ ಇಲ್ಲಿ ಹತ್ತಿ ಮರ ಉಂಟು, ಅಲ್ಲಿ ರೋಗ ಇಲ್ಲ. ಯಾಕೆ ಗೊತ್ತುಂಟಾ? ಅಲ್ಲಿ ಬಂದು ಕೂತ್ಕೊಳ್ಳೋ ಎಲ್ಲ ಹಕ್ಕಿಗಳು, ಅಲ್ಲಿ ಗ್ರಾಸ್ ಹೋಪರ್ ಅಂತ ಹೇಳ್ತಾರಲ್ಲ, ಪಚ್ಚೆ ಕೀಟ, ಅಂಥದ್ದೆಲ್ಲ ಕ್ರಿಮಿಕೀಟಗಳನ್ನು ತಿಂದು ಅದಕ್ಕೆ ತಿನ್ಲಿಕ್ಕೆ ಆಗದಿದ್ದರೆ
ಅತ್ತಿ ಮರದ ಹಣ್ಣು ತಿಂದು ಬದುಕಿದೆ. ನಿಮ್ಗೊಂದು ನೆನಪಿರಲಿ, ಇದು ಸೈಂಟಿಫಿಕ್ ಪಾಯಿಂಟ್. ಅದಕ್ಕೋಸ್ಕರ ನಾನು ಎಲ್ಲ ಕಾಲೇಜಿಗೆ ಕರೀತೆ. ಇಷ್ಟವರೆಗೆ ದೇವರದಿಂದ 1800 ಪ್ರೋಗ್ರಾಮ್ ಆಯಿತು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಬರೀ ಅತ್ತಿ ಮರ, ಕಾಟು ಮರ ಆದರೂ ಸಹ 365 ದಿವಸ ಹಣ್ಣಾಗ್ತದೆ. ನಮ್ಗೆ ಗೊತ್ತುಂಟ ನಿಮಗೆ? 365 ದಿವಸ ಹಣ್ಣಾಗೋದು ಮರ ಉಂಟಂತ ಗೊತ್ತುಂಟ? ಬರೀ ಅತ್ತಿ ಮರ. ಆದರೆ ನಮ್ಗೆ ಕಾಟು ಗಿಡ ಅದು 5 ಕಡೆ, ಒಂದು ಕಡೆ 5-10 ಮರ ತನ್ನಷ್ಟಕ್ಕೆ ಉಂಟಂಗಿಲ್ಲ, ಅಲ್ಲಿ ಆಗಿದ್ರೆ ನೀರು ಉಂಟಂತ ಲೆಕ್ಕ. ಅದು ಇಂಡಿಕೇಶನ್, ಅದು ದೇವರದೊಂದು ಸೃಷ್ಟಿ. ಗೊತ್ತುಂಟ? ನಮಗೆ ನಿಜವಾಗಿ ಭಾರಿ ಬುದ್ಧಿವಂತೆ ದಕ್ಷಿಣ ಕನ್ನಡದವರು, ಬುದ್ಧಿವಂತೆ. ಹಾಗೆ ಅಂಥದ್ದೆಲ್ಲ ಆಗಿದೆ, ಅದರಿಂದೆಲ್ಲ ನಾಶ ಆಗ್ತದೆ ನೋಡಿ. ಇನ್ನು ಬೇಸಿಗೆ ಬಂದ ಕೂಡಲೇ ಕೆಂಪು ಹತ್ತಿ ಹೂ ಬಿಡ್ತದೆ ನೋಡಿದ್ರೆ, ಮುಳ್ಳು ದೊಡ್ಡ ಮರ ಅಲ್ವಾ? ಕೆಂಪು ಹತ್ತಿ ಹೂ ಬಿಟ್ಟು ಹತ್ತಿ ಹೂ ಆಗ್ತದೆ, ಮತ್ತು ಅದು ಓಪನ್ ಆಗಿ ಹಾರಿ ಹೋಗ್ತದೆ. ಆದರೆ ಅದರ ಕಾಂಡದಲ್ಲಿ ಅದರ ತುತ್ತಿಯನ್ನು ತೆಗೆದರೆ ಅದರಲ್ಲೆಲ್ಲ ಮದ್ದು ಇರ್ತದೆ, ಮತ್ತು ಅದರ ಬೀಜ ಇದು ಹೂ ಅರಳುವ ಮುಂಚೆ ಕೆಳಗೆ ಬಿದ್ದರೆ ಅದನ್ನು ಬೊಗರಿಯಾಗಿ ಆಡ್ತಿದ್ದೆವು. ಅಂಥ ಮರ ಇಲ್ಲವೋ ಇಲ್ಲ ನೋಡಲಿಕ್ಕೆ, ದೊಡ್ಡ ಇದು ಹತ್ತಿ ಮರ, ಅದಕ್ಕೆ ಮುಳ್ಳಿರ್ತದೆ. ಆದರೆ ಇದು ಹಳದಿ ಬೂರುಗ ಅಂತ ಹೇಳಿದೆ, ಅದು ಕೆಂಪು ಬೂರುಗ. ಹಳದಿ ಬೂರುಗ ಅಂದರೆ ಯೆಲ್ಲೋ ಫ್ಲವರ್, ಎಷ್ಟು ಚಂದ ನೋಡಿ. ಇದಕ್ಕೆ ಕ್ಲೋಸ್ಪರ್ಮಮ್ ರಿಲಿಜಿಯೋಸಮ್ ಅಂತ ಸೈಂಟಿಫಿಕ್ ಹೆಸರು. ರಿಲಿಜಿಯನ್ನಿಗೆ ಅಂದರೆ ದೇವರಿಗೆ ಸಂಬಂಧಪಟ್ಟದಂತೇಳಿ. ಆದ್ದರಿಂದ ಇದಕ್ಕೆ ಹೂ ಬಿಟ್ಟುವಾಗ ಆ ಕದ್ರಿ ಪಾರ್ಕ್ನಲ್ಲಿ ನಾವು ನಟ್ಟಿದ್ದೇವೆ. ನಿಮಗೆ ಮತ್ತು ಇಲ್ಲಿ ನಮ್ಮ ಪಿಲಿಕುಳದಲ್ಲಿ ಬೋಟ್ ಕ್ಲಬ್ನ ಹತ್ರ ಎಲ್ಲ ನಾನೇ ಕೊಟ್ಟದ್ದು. ನಿಮಗೆ ಹೇಳಿದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ಬೇಸಿಗೆಯಲ್ಲಿ ಹೂ ಬಿಡುವಾಗ ಉಂಟಲ್ಲ, ಆ ಮರದಲ್ಲಿ 1000 ಕಟ್ಲೆ ಹೂವಿಗೆ 1000 ಕಟ್ಲೆ ಹಕ್ಕಿಗಳು ಬರ್ತದೆ, ಬೆಳಿಗ್ಗೆ ಮತ್ತು ಸಾಯಂಕಾಲ. ಅದರ ಒಂದು ಚಂದ ನೋಡಿದರೆ ನನಗೆ ಅಷ್ಟೇ ಹನಿ ಬೀಸ್ ಬರ್ತದೆ. ಮತ್ತು ಇದರ ತಿರುಳನ್ನು ತೆಗೆದು ತಿಂದರೆ ಪುರುಷತ್ವ ಜಾಸ್ತಿ ಆಗ್ತದೆ. ಅದರಿಂದ ಎಲ್ಲ ರೀತಿಯ ನೋಡಲಿಕ್ಕೆ ಎಷ್ಟು ಚಂದ ನೋಡಿ. ಅದರ ಬೊಂಡು ಸಮೇತ ಉಂಟು. ಹೀಗೆ ನಿಮಗೆ ಪಿಕ್ಚರ್ ಸಿಕ್ಕುವುದಿಲ್ಲ. ಇದು ನಾನೇ ನೆಟ್ಟ ಮರದ ಎಲ್ಲ ಫೋಟೋಗ್ರಾಫ್ಸ್ ನಂದೆ. ಆದ್ದರಿಂದ ಇದೆಲ್ಲ ಉಂಟು. ನಿಮಗೆ ಬೇಕಾದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಆಗಿ. ಮಳೆಗಾಲದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆಲ್ಲ ನಾನೇ ರಿಸರ್ಚ್ ಪರ್ಸನ್ ಆಗೆಲ್ಲ ಕೊಡ್ತಾ ಇದ್ದೇನೆ ಇಂಥ ಸೀಟ್ಸ್ ಎಲ್ಲ. ಅದನ್ನೆಲ್ಲ ಗಿಡಗಳು ಸಹ ಕೊಡ್ತಾ ಇದ್ದೇನೆ ನೋಡಿ. ಇದು ಶಿಶು ಮರ ಅಂತ ಹೇಳ್ತಾರೆ. ಹಾಸನದಿಂದ ಬೆಂಗಳೂರಿಗೆ ಹೋಗುವ ರಸ್ತೆ ಬದಿಯಲ್ಲಿ ಇದನ್ನು ನಟ್ಟಿದ್ದಾರೆ, ನೋಡಿದರೆ ನೀವು? ಇದಕ್ಕೆ ಎಂಥ ಕಾಯಿ ಆಗ್ತದೆ. ಇದನ್ನು ಸಮೇತ ಇದಕ್ಕೆ ಬೆಂಜಿನ್ ಅಂತ ಒಂದು ಕೆಮಿಕಲ್ ಬರ್ತದೆ, ಪೆಟ್ರೋಲಿಂದ ವೆಹಿಕಲ್ ಬಿಟ್ಟ ಕೂಡಲೇ ಅದು ಭಯಂಕರ ಹಾಳು. ಅದೆಲ್ಲ ಕರಗಿಸಿ ಅದನ್ನು ಅದು ಅಂಗಾರವನ್ನು ತೆಗೆದು ಆಮ್ಲಜನಕ ಬಿಡೋದಲ್ಲ ಮರ, ನಮಗೆ ಗೊತ್ತುಂಟಲ್ಲ ಫೋಟೋಸಿಂಥಸಿಸ್ ಅಂತ. ಅದನ್ನು ಆ ಬೆಂಜಿನ್ ಕೆಮಿಕಲ್ ಸಹ ಕ್ಲೀನ್ ಮಾಡ್ತದೆ. ಇದು ನಟ್ಟು ಬಿಟ್ಟರೆ ಅದಕ್ಕೆ ಮಳೆಗಾಲ ನಟ್ಟು ಬಿಟ್ಟರೆ ಆಯಿತು, ಮತ್ತು ನೀರು ಹಾಕಬೇಕಂತಿಲ್ಲ. ಇಂಥದ್ದೆಲ್ಲ ಮರಗಳು ನಮ್ಮಲ್ಲಿ ಉಂಟು, ನಮಗೆ ಗೊತ್ತಿಲ್ಲ. ಬರೀ ನಾವು ಅಡಿಕೆ ಮತ್ತು ತೆಂಗು ನೋಡು, ಅದೇ ತೆಂಗಲ್ಲ ರಬ್ಬರ್ ತೋಟ ನೋಡೋದು, ಅಂಥದ್ದೆಲ್ಲ ಮಾಡಬಾರ್ದು. ಇಂಥದ್ದೆಲ್ಲ ಮಿಕ್ಸೆಡ್ ನಟ್ಟು ಬಿಟ್ಟರೆ ಅಲ್ಲಿ ರೋಗ ಸಹ ಬರೋದಿಲ್ಲ. ಇದು ಬಾಡೋದಿಲ್ಲ, ಅದಕ್ಕೆ ಹುಳ ಬರೋದಿಲ್ಲ, ಏನೂ ಇಲ್ಲ. ಗೊತ್ತಾದ ಶಿಶು ಇಂಗ್ಲೀಷ್ನಲ್ಲಿ ಸೈಂಟಿಫಿಕ್ ಹೆಸರು ದಾಲ್ಬಜ್ಜಿಯ ಶಿಶು. ಶಿಶು ಅಂದರೆ ಮರ, ಇದು ಮಗು ಅಲ್ವಾ? ಎಂಥ ಹೆಸರು ಚಂದ ನೋಡಿ. ಇದೀಗ ನೋಡಲಿಕ್ಕೆ ಇಲ್ಲ. ಇದರ ವಿಷಯ ಗೊತ್ತುಂಟ? ನನ್ನ ಹತ್ರ ಒಬ್ಬರು ಬಂದಿದ್ದರು. ಸರ್, ನಮ್ಮ ಗುಡ್ಡೆಗೆ ಒಬ್ಬ ಮುದುಕ ಬರ್ತಾನೆ, ಕೆಲವು ಎಲೆ ಬಂದು ಬಳ್ಳಿ ಉಂಟು, ಅದರ ಎಲೆ ತಗೊಂಡು ಹೋಗ್ತಾನೆ ಅಂತೇಳಿ. ಹಾಗೆ ನಾಳೆ ಎಲೆ ತಾಮರ ಅದು ಯಾವುದಂತ ಹೇಳ್ತಾನೆ ಅಂತ. ಎಲೆ ತಂದ ಕೂಡಲೇ ಈ ಚಿತ್ರ ತೋರಿಸಿ ಅವನು ಹೇಳಿದ ಇದರದ್ದು ಎಲೆ ಅಂತ. ಹೌದು ಅಂತ ಹೇಳಿದ. ಕೂಡಲೇ ಹೇಳಿದೆ, ಇದಕ್ಕೆ ಇದು ಬಳ್ಳಿ ಅಂತ ಹೇಳ್ತಾರೆ, ಯಾವುದು ಗೊಚ್ಚಲು ಕುಂಬಳಕಾಯಿ ಅಂತ ಹೇಳ್ತಾರೆ. ಇದರ ವಿಶೇಷ ಏನಂತ ಹೇಳಿದರೆ, ಇದು ನಿಮಗೆ ಒಂದು ನೆನಪಿರಲಿ, ಯಾವುದಾದ್ರೂ ಕಾಡು ಬಳ್ಳಿಯಲ್ಲಿ ಮರದಲ್ಲಿ ಹಣ್ಣು ಹಂಪಲು ಹಾಗೇ ಉಂಟಂತ ಹೇಳಿದರೆ ಅದು ಪ್ರಾಣಿ ಪಕ್ಷಿಗಳು ತಿನ್ನೋದಿಲ್ಲ, ಅದು ಗೊತ್ತುಂಟು, ಅದು ವಿಷ ಅಂತೇಳಿ. ಅದರಿಂದ ಇದನ್ನು ತಿನ್ನೋದಿಲ್ಲ. ಆದ್ದರಿಂದ ಇದರೊಳಗೆ ಬೀಜವನ್ನು ತೆಗೆದು ಎಲೆಯನ್ನು ತೆಗೆದು ಜಜ್ಜಿ ಪೇಸ್ಟ್ ಮಾಡಿ, ಎಲ್ಲಿ ಬೋನ್ ಕಟ್ಟಾಗಿದೆ ದನಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯನಿಗೆ ಅಲ್ಲಿ ಹಚ್ಚಿ, ಅಲ್ಲಿ ಪ್ಲಾಸ್ಟರ್ ಸುತ್ತಾಗ ಇರಲಿಲ್ಲ, ಬಟ್ಟೆ ಸುತ್ತಿ ಬಿಡ್ತಿದ್ರು. ಮತ್ತು ಬಿದಿರಿನ ಕಡ್ಡಿಯನ್ನು ಕಟ್ತಿದ್ರು. ಒಂದೇ ತಿಂಗಳು 15 ದಿವಸದೊಳಗೆ ಬೋನ್ ಸೆಟ್ ಆಗ್ತದೆ. ಬೋನ್ ಸೆಟ್ಟರ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಆದರೆ ಮರವನ್ನೇ ತೆಗೆದ ಕಾರಣ ಉಡುಪಿಗೆ ಹೋಗುವಾಗ ದೇವಸ್ಥಾನದ ಮುಂಚೆ ಅಲ್ಲಿ ಎಲ್ಲ ನೀರು ಮರಕ್ಕೆ ಹೋಗಲಿ ಇದರ ಮರದಲ್ಲಿ ಈ ಬಳ್ಳಿ ಇತ್ತು, ಎಲ್ಲ ಮರವನ್ನು ಕಡಿದ್ರು, ರಸ್ತೆಗೆಲ್ಲ ಮಾಡುವಾಗ ಇದೆಲ್ಲ ನಾಶ ಆಗ್ತಾ ಹೋಗ್ಕೊಂಡು ಇದನ್ನೆಲ್ಲ ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಎಷ್ಟು ಚೆಂದ ನೋಡಿ. ನನ್ನ ಫೋಟೋಗ್ರಾಫಿಯಲ್ಲಿ ನೋಡಿ, ಅದರ ಹೂ ಉಂಟು, ಕಾಯಿ ಉಂಟು, ಹಣ್ಣು ಉಂಟು. ಹಾಗೆ ನೀವು ಐಡೆಂಟಿಫಿಕೇಶನ್ಗೆ ಸುಲಭ ಆಗ್ತದೆ. ಹದಿನೈದು ವರ್ಷದಿಂದ ಹಕ್ಕಿ ಜ್ವರ ಅಂತ ಬಂದಿತ್ತು, ಕೇಳಿದಿರಲ್ಲ? ಬರ್ಡ್ ಫ್ಲೂ ಅಂತ. ಅದಕ್ಕೆ ಮದ್ದೇ ಇಲ್ಲ ಅಂತಾಯಿತು. ಕಡೆಗೆ ಅಮೆರಿಕದಿಂದ ಬಂದದಲ್ಲ ಅದು. ಅದಕ್ಕೆ ಕಂಡು ಹುಡುಕಿದ್ರೆ ಏನು ಗೊತ್ತುಂಟ?
ಈ ಮರದ ಎಲೆ ರಸವನ್ನು ಕುಡಿಸಿದ್ರೆ ಮಾತ್ರ ಗುಣ ಆಗ್ತದೆ, ಈ ಹೊಳೆ ಹೊನ್ನೆ ಅಂತ ಹೇಳ್ತಾರೆ. ಆದ್ರಿಂದ ಅದು ಗೊತ್ತಾಯ್ತು. ಇಷ್ಟೊಳಗೆ ಯಾರಿಗೂ ಗೊತ್ತಿರಲಿಲ್ಲ ಅದು. ಹೊಳೆ ಹತ್ರ ಮರವನ್ನು ನೋಡಿದರೆ ಕಾಡು ಹೋದ್ರೆ ಅಲ್ಲಿ ಹೊಳೆ ಉಂಟಂತ ಲೆಕ್ಕ. ಆದರೆ ಗೊತ್ತಾದ ಕೂಡಲೇ ಏನಾಯ್ತು ಗೊತ್ತುಂಟ, ಅದಕ್ಕೆ ಹಿಂದಿನವರು ಕೆಲವನ್ನೆಲ್ಲ ಗುಟ್ಟು ಮಾಡೋದು ಯಾಕೆ ಅಂತ ಹೇಳಿದ್ರೆ, ಹೇಳಿಬಿಟ್ರೆ ಸಾಕು ಮತ್ತೆ ಮಾರ್ಲಿಕ್ಕೆ ಶುರು ಮಾಡ್ತಾರೆ. ಇದರ ಗೆಲ್ಲನ್ನು ಕಡ್ದು ಇದರ ಎಲೆಯನ್ನೆಲ್ಲ ಫಾರಿನ್ ಕಂಟ್ರಿ ಕಳಿಸಿ ಆಯಿತು, ಅಲ್ಲಿ ಎಲ್ಲ ಮರ ನಾಶ ಆಯಿತು. ಅದನ್ನು ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೇಳಿ ಅಲ್ಲಿ ಕೆಲವರಿಗೆ ಎಂಟ್ರಿ ಕೊಡೋದ ಹಾಗೆ ಮಾಡಿ, ಈಗ ಫಾರೆಸ್ಟ್ ನರ್ಸರಿ ಎಲ್ಲ ಇಂಥ ಗಿಡಗಳನ್ನು ಮಾಡಿ ಅದು ರಸ್ತೆ ಬದಿಯಲ್ಲಿ ನಡೆದರೆ. ಹೊನ್ನೆ ಎಲೆ ದೊಡ್ಡ ಎಲೆದುಂಟು, 5 ಹೊನ್ನೆ ಮರ ಉಂಟು. ಇದು ಹೊಳೆ ಹೊನ್ನೆ, ಗೊತ್ತಾಯ್ತಾ? ಅದರ ಚಿಗುರು ನೋಡಿ ಎಷ್ಟು ಚಂದ. ಇದು ಇದ್ರೆ ಸಾಕು ಅದರ ಎಲೆಯನ್ನು ಕದ್ದು ಮಾಡ್ತಾರೆ. ಆದ್ದರಿಂದ ಅದೆಲ್ಲ ಗೊತ್ತಿಲ್ಲ ಹಾಗೆ ಮಾಡ್ಬೇಕಂತೇಳಿ ಗುಟ್ಟು ಮಾಡಿದ್ವಿ ಹಿಂದಿನವರು. ಅಮೃತ ಬಳ್ಳಿ ಚಿಕನ್ ಗುನ್ಯಾ ಅಂತೇಳಿ ರೋಗ ಬಂದಿತ್ತಲ್ಲ ಸ್ವಲ್ಪ ವರ್ಷದಿಂದ, ಅಷ್ಟವರೆಗೆ ಚಿಕನ್ ಪುಳಿ ಮುಂಚಿ, ಚಿಕನ್ ಸುಕ್ಕ, ಚಿಕನ್ ಇದು ಬಿಟ್ಟರೆ ಬೇರೆ ಯಾವುದು ಗೊತ್ತಿರಲಿಲ್ಲ. ಚಿಕನ್ ಗುನ್ಯಾ ಬಂದ ಮೇಲೆ ಮಾತ್ರ ಗೊತ್ತಾಯ್ತಾರೆ, ನಡಿಲಿಕ್ಕೆ ಕೊಡುವುದಿಲ್ಲ. ಒಂದು ಕೈ ಎತ್ತಲಿಕ್ಕೆ ಆಗುತ್ತೆ, ಕಾಲು ಎತ್ತಲಿಕ್ಕೆ ಆಗುತ್ತಿಲ್ಲ. ಆಗ ಚಿಕನ್ ಗುನ್ಯಕ್ಕೆ ಯಾವುದು ಮದ್ದಿಲ್ಲ ಅಂತ ಆಯ್ತು. ಆವಾಗ ಅಮೃತ ಬಳ್ಳಿ, ಗೊತ್ತಾಯ್ತಾ? ಅಮೃತ ಬಳ್ಳಿ ಇದನ್ನೇ ತೆಗೆದು ಅಮೃತ ಬಳ್ಳಿಯಾಗಿ ಹಬ್ಬಿದ್ದು ಹೇಗೆ ಅಂತ ಹೇಳಿದ್ರೆ, ಇದಕ್ಕೆ ಇವರಿಗೆ ಇದರಲ್ಲಿ ರಾಮಾಯಣದಲ್ಲಿ ಕೊಟ್ಟಿದ್ದಾರೆ. ವಿಷವನ್ನು ಹಾಕಿದಾಗ ರಾವಣ ಎಲ್ಲ ಅಲ್ಲಿ ಸೈನಿಕರು ಅಂದರೆ ಮಂಗಗಳೆಲ್ಲ ಬೋಧ ತಪ್ಪಿ ಬಿತ್ತು. ಆವಾಗ ಇಂದ್ರನ ಹತ್ರ ಬಿಡುವಾಗ ಇಂದ್ರ ಇದನ್ನು ಸ್ಪ್ರೇ ಮಾಡ್ತಾನೆ, ಯಾವುದು ಅಮೃತವನ್ನು. ಅದು ತಪ್ಪಿ ಮನುಷ್ಯರಲ್ಲಿ ಬಿದ್ದ ಅಥವಾ ಮಂಗನ ಮೇಲೆ ಬಿದ್ದದನ್ನು ಬಿಟ್ಟು ನೆಲದಲ್ಲಿ ಬಿದ್ದದ್ದು ಅಲ್ಲಿ ಬಳ್ಳಿ ಹುಟ್ಟಿದ್ದು. ಆದ್ದರಿಂದ ಅಮೃತ ಬಳ್ಳಿ ಅಂತ. ಕೂಡಲೇ ಅವರಿಗೆ ಎಚ್ಚರ ಆಯಿತು, ಹುಷಾರಾದರು. ಆದ್ದರಿಂದ ಇದರ ರಸವನ್ನು ಕುಡಿದ್ರೆ ಅವನಿಗೆ ಯಾವ ರೋಗ ಬರುವುದಿಲ್ಲ. ಅಮೃತಾರಿಷ್ಟ ಅಂತ ಸಿಗ್ತದೆ, ಕೇಳಿದಿರಲ್ಲ ನೀವು? ಅದರಿಂದ ಅದನ್ನು ನೀವು ಮನೆಯಲ್ಲಿ ಶಾಲೆಯಲ್ಲೆಲ್ಲ ಬಿಟ್ಟುಬಿಡಿ, ದೊಡ್ಡದು ಮೇಲೆ ಮಾಳಿಗೆವರೆಗೆ ಹೋಗ್ತದೆ. ಆದ್ದರಿಂದ ದಿನಾಲು 2 ಎಲೆಯನ್ನು ಹಸಿ ಹೊಟ್ಟೆಯಲ್ಲಿ ತಿಂದರೆ ಡಯಾಬಿಟಿಸ್ ಗುಣ ಆಗ್ತದೆ. ಮತ್ತು ಎಂಥ ರೋಗ, ಮೈಕೈ ನೋವು, ಜ್ವರ ಇದ್ದರೆ ಅಮೃತಾರಿಷ್ಟ. ಅದು ನಿಮಗೆ ಎಲೆ ಸಿಕ್ಕದಿದ್ದರೆ ಮೇಲೆ ಹೋದರೆ ಎಲೆ ಸಿಕ್ಕುವುದಿಲ್ಲ. ಅದರ ಗಂಟನ್ನು ತೆಗೆದು ಡಯಾಬಿಟಿಸಿಗೆ 2 ಇಂಚಿದ್ದನ್ನು ಕಚ್ಚಿ ಅದರ ರಸವನ್ನು ಕುಡಿದು ಉಳಿದದ್ದನ್ನು ಬಿಸಾಡಿಬಿಡಿ, ಆಗ ನಿಮಗೆ ಡಯಾಬಿಟಿಸ್ ಕಂಟ್ರೋಲ್ ಬರ್ತದೆ. ಅಮೃತ ಬಳ್ಳಿ ಇದಕ್ಕೆ ಸಹ ರೋಗ ಬರೋದಿಲ್ಲ. ಇಂಥದ್ದೆಲ್ಲ ನಮ್ಮಲ್ಲಿ ದಶಮೂಲಾರಿಷ್ಟ ಅಂತ ಕೊಡ್ತಾರೆ, ಹೆರಿಗೆ ಆದ ಕೂಡಲೇ ಹೆಂಗಸರಿಗೆ, ಸರಿಯಾ? ಅದರ ಒಟ್ಟಿಗೆ ಜಂಬೂಲಾಸ ಅಂತ ಕೊಡ್ತಾರೆ. ಜಂಬೂಲಾಸ ಅಂದರೆ ಜಂಬು ಅಂತ ಹೇಳಿದ್ರೆ ನೇರಳೆ ಹಣ್ಣು. ಆದ್ದರಿಂದ ಜಂಬೂಲಾಸ ಅಂತ ಕೊಡೋದು ಯಾಕೆ ಅಂತ ಹೇಳಿದರೆ, ದಶಮೂಲಾರಿಷ್ಟ ಅಲ್ಲದೆ ಅವಳಿಗೆ ಪಾಪ ತಾಯಿಗೆ 9 ತಿಂಗಳು ಹೊಟ್ಟೆಯಲ್ಲಿ ಆ ಮಗುವನ್ನು ಹೊತ್ತುಕೊಂಡು ಹೊಂಟ ನೋವು, ಬೆನ್ನು ನೋವು ಇಲ್ಲಿರ್ತದೆ. ಆವಾಗ ಅದು ಹೋಗಲಿಕ್ಕೆ ಜಂಬೂಲಾಸವ, ಯಾವ ನೇರಳೆ ಹಣ್ಣಿನ ಜ್ಯೂಸನ್ನು ಕೊಡುವಂಥದ್ದು, ಅದನ್ನು ಕೊಡುವಂಥದ್ದು. ವಿಶೇಷ ಏನಂತೇಳಿ ಅದು ಸಿಹಿ ಆದರೂ ಸಹ ಡಯಾಬಿಟಿಸಿಗೆ ಆಗ್ತದೆ. ಹಿಂದಿನ ಕ್ರಿಶ್ಚಿಯನ್ ಹೆಂಗಸರೆಲ್ಲ ಏನು ಮಾಡ್ತಿದ್ರು, ಇದು ನೇರಳೆ ಹಣ್ಣು ತಿಂದ ಮೇಲೆ ಅದರ ಬೀಜ ಅಂತಂದು ಒಣಗಿಸಿ ಇಟ್ಕೊಡ್ತಿದ್ರು ಮನೆಯಲ್ಲಿ, ನೋಡಿದ್ದೀರಾ? ಈಗದ ಹೆಂಗಸರಿಗೆ ಗೊತ್ತಿಲ್ಲ, ಅವರ ಅಜ್ಜಿಯಂದಿರು ಅದನ್ನು ಅವರಿಗೆ ಡಯಾಬಿಟಿಸ್ ಇದ್ದರೆ, ಏನೋ ಹೊಟ್ಟೆ ನೋವಿದ್ದರೆ ಅದರ ರಸವನ್ನು ಕಷಾಯ ಮಾಡಿ ಕುಡಿಲಿಕ್ಕೆ ಕೊಡ್ತಿದ್ರು. ಆದ್ದರಿಂದ ನಕ್ಷತ್ರವನದಲ್ಲಿ 27 ನಕ್ಷತ್ರ ಬರ್ತದೆ. ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಮರ ಉಂಟು, ಅದರ ಲಿಸ್ಟ್ ಸಣ್ಣ ಹತ್ರ ಉಂಟು. ಆದ್ದರಿಂದ ಈ ಶ್ರೀಕೃಷ್ಣನ ನಕ್ಷತ್ರ ಯಾವುದು ಯಾರಿಗೆ ಗೊತ್ತುಂಟ? ರೋಹಿಣಿ ನಕ್ಷತ್ರ. ಇದೊಂದು ಹೈದರಾಬಾದ್ನಲ್ಲಿ ಸ್ವಾಮೀಜಿಯವರಿದ್ದಾರೆ, ಒಂದು ಆಶ್ರಮದಲ್ಲಿ ಅವರು ಈ ಮರ ಎಲ್ಲ ನೆಟ್ಟಿದ್ದಾರೆ. ಯಾರು ಬಂದರು ಸಹ ಎಂಥ ರೋಗ ಅಂತ, ಎಂಥ ಪ್ರಾಬ್ಲಮ್ ಇದ್ರು, ಯಾವುದು ನಕ್ಷತ್ರ ಅಂತ, ಇಂಥ ನಂಬರ್ ಮರ ಉಂಟು, ಅಲ್ಲಿಗೆ ಸುತ್ತ ಹಾಕಿ ಬಾ ಅಂತ ಬಂದು ಪ್ರಸಾದ ಮತ್ತು ತೀರ್ಥ ಕೊಟ್ಟು ಇದೇ ಮರ ನಡು ಅಂತ ಹೇಳ್ತಾರೆ. ಆದ್ದರಿಂದ ಧರ್ಮಶಾಸ್ತ್ರದಲ್ಲಿ ಹೇಳಿದನು. ಈಗ ನಮ್ಮದನ್ನೆಲ್ಲ ಕೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ, ಸೆಂಟ್ರಲ್ ಗೌರ್ಮೆಂಟ್ನ ಬುಕ್ನಲ್ಲಿ ಸಹ ಬಂದಿದೆ. 10 ನಮೂನೆ ಮರಗಳನ್ನು ನಟ್ಟು ಯಾರು ಬೆಳೆಸಿ ಉಳಿಸ್ತಾರೆ, ಅದಕ್ಕೆ ಕುಂಕುಮ ಹಚ್ಚಬೇಕಂತಿಲ್ಲ, ಅದಕ್ಕೆ ಆರ್ತಿ ತೋರಿಸ್ಬೇಕಂತ ಬೆಳೆಸಿ ಉಳಿಸಿದರೆ ಸಾಕು, ಅವರಿಗೆ ಸ್ವರ್ಗ ಪ್ರಾಪ್ತಿ ಅಂತೇಳಿ. ಹಿ ನೆವರ್ ಸಿ ಹೆಲ್ ಬ್ಯಾಕ್ ಅಂತ. ನಟ್ಟ ಕೂಡಲೇ ಸ್ವರ್ಗ ಅಂತೇಳಿ ಕೂಡಲೇ ಸಾಯೋದಿಲ್ಲ, ಹೆದರಬೇಡಿ, ಗೊತ್ತಾಯ್ತಲ್ಲ? ಅದನ್ನೇ ಟೈಮ್ ಬರೋವಾಗಲೇ ಸಾಯ್ತಾರೆ. ಆದರೆ ಇಷ್ಟು ಮರ ಮಾಡಬೇಕು, ಅದಕ್ಕೆ ಇದೆಲ್ಲ ಇಂಥ ಮರಗಳೆಲ್ಲ ಇದೆ ಅದರಲ್ಲಿ. ನೋಡಿ, ಎಷ್ಟು ಸರಿಯಾಗಿ ಹೆಂಗಸರು ಸಹ ಇವರೆಲ್ಲ ಕೇಳಿ ತಿಳ್ಕೊಳ್ಳಿ. ನಿಮಗೆ ಗೊತ್ತುಂಟಿದ್ದು ಒಂದೆಲಗ ಅಂತೇಳಿ, ಗೊತ್ತಾಯ್ತಲ್ಲ? ಬ್ರಾಹ್ಮಿ ಅಂತ ಹೇಳಿದ. ಇದರ ವಿಶೇಷ ಏನಂತ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಫಾರ್ಮಸಿ ಕಾಲೇಜ್ನವರೆಲ್ಲ ಬಂದು ಈಗ ಕಲೀಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಎಲೆ ಶೇಪ್ ನೋಡಿ, ಬ್ರೈನ್, ಅದರ ದಂಟು ಬರ್ತದೆ, ಸ್ಪೈನಲ್ ಕಾರ್ಡ್, ಬೆನ್ನೆಲುಬು. ಆದ್ದರಿಂದ ಇಡೀ ಬಾಡಿಯನ್ನು ಕಂಟ್ರೋಲ್ ಮಾಡೋದು ನಮ್ಮ ಬ್ರೈನ್ ಥ್ರೂ ದ ಸ್ಪೈನಲ್ ಕಾರ್ಡ್, ಅಂದರೆ ಬೆನ್ನೆಲುಬಿನ ಮೂಲಕ. ಆದ್ದರಿಂದ ಫಿಸಿಕಲ್ ಫಿಟ್ನೆಸ್ ಕ್ಯಾರೆಕ್ಟರ್ ಅಂತ ಉಂಟು, ದೇಹ ಶಕ್ತಿ ಬರ್ತದೆ. ಮತ್ತು ನಿಮಗೆ ಇಂಟೆಲೆಕ್ಚುಯಲ್ ಫ್ಯಾಕಲ್ಟಿ ಕ್ಯಾರೆಕ್ಟರ್ ಅಂತ ಏನು ಶಾಲೆಯಲ್ಲಿ ಕಲಿಸ್ತಾರೆ, ಇಮಿಡಿಯೇಟ್ ಅದನ್ನು ಕಲಿಯುವಂಥ ಶಕ್ತಿ ಬರ್ತದೆ. ಕಲ್ತ್ರೆ ಸಾಕಾಗೋದಿಲ್ಲ, ಪರೀಕ್ಷೆಗೆ ಬರುವಾಗ ನೆನಪು ಬರಬೇಕು, ಹಾಗೆ ನೆನಪು ಶಕ್ತಿ ಇರ್ತದೆ. ಆದ್ದರಿಂದ ತಾಯಿ ಶಾರದಾ
ದೇವಿ ಸರಸ್ವತಿ ತಲೆಯಲ್ಲೇ ಕೂತ್ಕೊಳ್ತಾರೆ ಅಂತ ಪುರಾಣದಲ್ಲಿ ಹೇಳಿದ್ದಾರೆ. ಆದರೆ ಇದರ ಏನು ಮದ್ದು ಸಿಗ್ತದೆ, ಸಾರಸ್ವತಾರಿಷ್ಟ. ಅದನ್ನು ಮಕ್ಕಳಿಗೆ ಡಲ್ ಇದ್ದರೆ ನೀವು ಅವರಿಗೆ ಕೊಟ್ಟುಬಿಡಿ. ಎಲ್ಲರ 3 ಹಸಿ ಎಲೆಯನ್ನು ದಂಟನ ಸಮೇತ ದೊಡ್ಡವರು ಹಸಿ ಹೊಟ್ಟೆಯಲ್ಲಿ ತಿನ್ನಬೇಕು. ಅದಕ್ಕೆ ಶೀತವೀರ್ಯ ಗುಣ ಅಂತ ಉಂಟು. ಅದಕ್ಕೋಸ್ಕರ 1 ಚಮಚ ವಾರಕ್ಕೆ 3 ಸರಿ ಜೇನುತುಪ್ಪದಿಂದ ಶೀತ ಹೋಗ್ತದೆ, ಮತ್ತು ಇಂಟೆಲೆಕ್ಚರ್ ಆಗ್ತದೆ, ಮತ್ತು ಮೈಕೈ ನೋವೆಲ್ಲ ಹೋಗಿ ಮನಸ್ಸು ನನಗೆ ಧೈರ್ಯ ಹೇಳ್ತದೆ. ಮೊದಲು ಡಾಕ್ಟ್ರ್ ಏನು ಮಾಡ್ತಿದ್ರು 10-20 ವರ್ಷದಿಂದ ಏನಾದರೂ ಮದ್ದು ಕೊಟ್ಟು ಏನು ಹೆದರಬೇಡ ಮಾರ ದೇವರಿದ್ದಾರೆ ಅಂತ ಹೇಳಿದ್ರು, ಹೌದಲ್ವ? ಈಗ ಖಾಲಿ ಒಂದು ಸ್ಟೆಟಸ್ಕೋಪ್ ಆಗ್ತದೆ, ನಾವು ಡಾಕ್ಟರ್ ಅಂತ ಗೊತ್ತಾಗಲಿಕ್ಕೆ ಮಾತ್ರ, ಹಿಂದೆ ಆಗಲ್ಲ ಅಂಥದ್ದೆಲ್ಲ ಕೊಡ್ತಿದ್ರು. ಆದ್ದರಿಂದ ಇದನ್ನು ನಿಮ್ಮ ಮನೆಯಲ್ಲೇ ಬೆಳೆಸಿ ಮಕ್ಕಳಿಗೆ ತಿನ್ನಿಸಿ. ಇಲ್ಲ ಸಾರಸ್ವತ ಇಷ್ಟ ಕೂಡ ತಿನ್ಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಾ? ನೋಡಿ, ಇದು ಒಂದು ಗಿಡ ರಸ್ತೆ ಬದಿಯಲ್ಲಿ ಬರ್ತದೆ, ಗಿಜಿ ಕಾಯಿ ಗಿಡ ಅಂತ ನೋಡಿದಿರಲ್ಲ, ಸಣ್ಣ ಕಾಯಿ ಆಗ್ತದೆ ರಸ್ತೆ ಬದಿಯಲ್ಲಿ, ಕಪ್ಪ ಬ್ರೌನ್ ಕಲರ್ ಒಣಗ್ತದೆ, ಅಲ್ಲಾಡಿಸಿದ ಗಿಜಿ ಅಂತ. ಗಿಜಿ ಕಾಯಿಯಲ್ಲಿ ಒಂದು, ಅದಕ್ಕೆ 3 ಎಲೆದು ಬರ್ತದೆ, 40 ವೆರೈಟಿ ಉಂಟು. ಅದರಲ್ಲಿ ಸಿಂಗಲ್ ಎಲೆದು ಎಷ್ಟು ಇದಕ್ಕೆ ಚಿಟ್ಟೆ ಬರ್ತದೆ ನೋಡಿ. ಚಿಟ್ಟೆದು ಪಾರ್ಕ್ನಲ್ಲಿ ಈ ಗಿಡವನ್ನು ನೆಡ್ತಾರೆ, ಅಷ್ಟು ಚಿಟ್ಟೆ ಫೋಟೋ ತೆಗೆಯುವಾಗ ಸಾರಿ ಹೋಗೋದಿಲ್ಲ. ಆದ್ದರಿಂದ ಚಿಟ್ಟೆ ಇದ್ದರೆ ಅಲ್ಲಿ ಕ್ರಾಸ್ ಪಾಲಿನೇಷನ್ ಆಗ್ತದೆ, ಪರಾಗಸ್ಪರ್ಶ ಆಗ್ತದೆ, ಹಣ್ಣಂಪಲ ಆಗ್ತದೆ. ಇಂಥದ್ದೆಲ್ಲ ನಮಗೆ ದೇವರು ಕೊಟ್ಟಿದ್ದಾರೆ, ನಾವೆಲ್ಲ ಬಿಟ್ಟಿದ್ದೇವೆ. ಅದರಿಂದ ನಮ್ಮ ತೋಟದಲ್ಲಿ ಅಲ್ಲಲ್ಲಿ ಇದನ್ನು ನಟ್ಟು ಬಿಟ್ಟಿದ್ದು ಅಂತ ಹೇಳಿದ್ರೆ ಅದಕ್ಕೆ ಯಾವ ಮೇಂಟೆನೆನ್ಸ್ ಇಲ್ಲ. ರಸ್ತೆ ಬದಿಯಲ್ಲಿ ಆಗ್ತದೆ, ಯಾರು ನೀರು ಹಾಕ್ತಾರೆ ಅದಕ್ಕೆ? ಇಲ್ಲ. ಬಿಸಿಲಿರೋ ನಟ್ಟು ಬಿಡಿ, ಇದಕ್ಕೆ ಯಾವ ರೋಗ ಬರೋದಿಲ್ಲ, ಅಲ್ಲಿ ಬರುವ ರೋಗ ಸಹ ಕಂಟ್ರೋಲಿಗೆ ಬರ್ತದೆ. ಇದು ಗೊತ್ತಾಯ್ತಾ? ಯಾರಿಗೆ ಗೊತ್ತುಂಟ? ಒಳ್ಳೆ ಕೊಡಿ. ಇದು ಸಹ ಹಾಗೆ ಒಬ್ಬರು ಹೇಳಿದರು, ನನ್ನ ತಂದೆಯವರಿಗೆ ತುಂಬ ನನಗೊಂದು ದೊಡ್ಡ ಹೊಟ್ಟೆ ನೋವೆಲ್ಲ ಆಗಿ ಲೂಸ್ ಮೋಷನ್ ಎಲ್ಲ ಆಯಿತು. ಕಡೆಗೊಂದು ಇದು ಎಲೆ ಅಂತಂದ್ರು, ಅದರ ರಸವನ್ನೆಲ್ಲ ಕುಡಿಸಿದ ಗುಣ ಆಯಿತು. ಅದು ಯಾವುದು ಬಳ್ಳಿ ಅಂತ ಗೊತ್ತಿಲ್ಲ, ಹೇಳಿಲ್ಲ ಅವರು. ನನಗೆ ತೋರಿಸಿದ್ರು, ಒಳ್ಳೆ ಕೊಡಿ ಮಾರಾಯ ಅಂತ ಹೇಳಿದೆ. ಒಳ್ಳೆ ಕೊಡಿ ಅಂತ ಎಷ್ಟು ಚೆಂದ ಹೆಸರು ನೋಡಿ. ಮತ್ತೊಂದು ಹೇಳ್ತೇನೆ, ಒಳ್ಳೆ ಕೊಡಿ ನೆನಪಿರಲಿ ನಿಮಗೆ. ಕಣ್ಣು ನೋವು ಆದವರು 4-5 ಎಲೆಯನ್ನು ತೆಗೆಯುವುದು, ಮತ್ತೊಂದು ಸ್ಟೀಲ್ನ ಪ್ಲೇಟ್ನಲ್ಲಿ ಸ್ವಲ್ಪ ನೀರು ಹಾಕಿ ಸರಿ ಕೈಯಿಂದ ತೊಳೆದಾದ ಮೇಲೆ ಸರಿ ಹಿಂಡಿ ಬಿಡಿ, ಆವಾಗ ಅದು ರಸ ಇಳಿತದೆ, ಪಚ್ಚೆ ರಸ. ಅದನ್ನು ಹೀಗೆ ಮಾಡಿದರೆ ಆ ರಸ ಆ ಪ್ಲೇಟಿಗೆ ಅಂಟೋದಿಲ್ಲ. ಸ್ವಲ್ಪ ಹೊತ್ತಿನೆಲ್ಲ ಮಿಂದಲ್ಲಿ ಗಟ್ಟಿ ಆಗ್ತದೆ, ಪೇಸ್ಟ್ನಾಗಿ ಆಗ್ತದೆ. ಅದರ ಸಣ್ಣ ಇಷ್ಟು ದೊಡ್ಡ ತುಂಡು ತೆಗೆದು ಕಣ್ಣು ಮುಚ್ಚಿ ಕಣ್ಣಿನ ರೆಪ್ಪೆಯ ಮೇಲೆ ಇಟ್ಟು ಮಲಗಬೇಕು. ಅರ್ಧ ಗಂಟೆ ನಂತರ ತೆಗೆದು ಒಳ್ಳೆ ನೀರಿನಲ್ಲಿ ಕಣ್ಣು ತೊಳೆಯಿರಿ, ಬಿಸಿ ನೀರಿನಲ್ಲೆಲ್ಲ ಕಣ್ಣಿನಲ್ಲಿ ತೊಳೆದು ಬಿಡಿ, ಕಣ್ಣು ನೋವು ಹೋಗ್ತದೆ. ಅದರಿಂದ ಒಳ್ಳೆ ಕೊಡಿ ಹೆಸರೇ. ಆದರೆ ಇದೆಲ್ಲ ಇರಬೇಕಾದ್ರೆ ಅಲ್ಲಿ ಬೇರೆ ಗಿಡಗಳು ಬೇಕು, ಅದನ್ನೇ ಕಟ್ ಮಾಡಿ ಬಿಸಾಡಿದರೆ ತೆಂಗಿನ ಅಡಿಕೆ ಮತ್ತು ರಬ್ಬರ್ ಬಟ್ರೆ ಇದೆಲ್ಲ ಬರೋದೇ ಇಲ್ಲ. ಅದರಿಂದ ಇದೆಲ್ಲ ಉಳಿಸಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ಳಿ. ಅಲ್ಲ, ಅದು ಹೆಸರಿನಲ್ಲಿ ಹೆಚ್ಚಿಕೊಂಡು ಬರ್ತದೆ, ಆಯ್ತಾ? ಹೆಸರು ಹಾಡೆ ಬಳ್ಳಿ ಹೇಳ್ತಾರೆ, ಅದು ಕನ್ನಡ ಹೆಸರು, ಆಯ್ತಾ? ಹಾಡೆ ಬಳ್ಳಿ ಕನ್ನಡ, ನೀವು ಹೇಳಿದ್ದು ಕರೆಕ್ಟ್. ನೋಡಿ, ಇದೊಂದು ಈಗ ನೋಡಿ, ಸರಿಯಾಗಿ ನೋಡಿಕೊಳ್ಳಿ, ಸರಿಯಾಗಿ ನೋಡಿಕೊಳ್ಳಿ. ಈಗ ದಾರಿಯಲ್ಲೆಲ್ಲ ನಟ್ಟ ಮರಕ್ಕೆ ಈ ಹೂ ಆಗಿದೆ. ಈ ಮರ ಯಾವ್ದು ಹೇಳ್ಬೋದಾ? ವಿಶಿಕಣಿ ಪೂ ಅಂತ ಹೇಳ್ತಾರೆ. ಕೇರಳದವ್ರಿಗೆ ಅವರ ಕೇರಳ ಸ್ಟೇಟ್ ಫ್ಲವರ್, ಗೊತ್ತಾಯ್ತಾ? ಕೇರಳ ಸ್ಟೇಟ್ ಫ್ಲವರ್. ವಿಷಯ ಏನಂತ ಹೇಳಿದರೆ, ಸೌರಮಾನ ಯುಗಾದಿ ನಮಗೆ ಕರ್ನಾಟಕದವರಿಗೆ, ಅದರ ನಂತರ 15 ದಿವಸ ಅಂತ ಅವರಿಗೆ ವಿಷು ದಿವಸ. ಆವಾಗ ಅವರು ಮುಂಚಿನ ದಿವಸ ಇವರು ಹೂ ಮತ್ತು ಎಲೆ ಅಂತಂದು ದೇವರ ಕೋಣೆಯಲ್ಲಿ ಇಟ್ಟು ಎಲ್ಲರೂ ಸ್ನಾನ ಮಾಡಿ ಹೊಸ ಬಟ್ಟೆ ನೆನೆಸಿ ಕಣ್ಣು ಮುಚ್ಚಿಕೊಂಡು ಅವರಿಗೆ ಇಟ್ಕೊಂಡು ಬರ್ತಾರೆ. ದೇವರ ಕೋಣೆಯಲ್ಲಿ ನಡು ಚಿನ್ನ ಮತ್ತು ಇದು ನೋಡಿ ಲಟ್ಟ ಕಣ್ಣು ಕೈ ತೆಗಿತಾರೆ. ನಂತರ ಹೊಸ ಇದು ಸಿಹಿ ತಿಂಡಿಯಿಂದ ಹೊಸ ಊಟ ಮಾಡ್ತಾರೆ. ಆದರೆ ಇದರ ವಿಷಯ ಏನು ಗೊತ್ತುಂಟ, ಇದಕ್ಕೆ ಸಂಸ್ಕೃತದಲ್ಲಿ ಅರ್ಘವಧ ಅಂತ ಹೆಸರು. ಅರ್ಘ ಅಂದರೆ ಡಿಸೀಸ್, ಆ ವಧವನ್ನು ಅಂದರೆ ರೋಗವನ್ನು ಗುಣ ಮಾಡ್ತದೆ ಅಂತೇಳಿ. ಸುಮಾರು 300 ಟೈಪಿನ ರೋಗಕ್ಕೆ ಇದು ಆಗ್ತದಂತೆ. ಆದರೆ ನಿಮ್ಗೆ ಈಗ ಹೇಳ್ತೇನೆ ಒಂದು ಬೇಜಾರದ ವಿಷಯ ಅಂತ ಹೇಳಿದರೆ, ಈಗ ಹೂ ಬಿಟ್ಟಿದೆ. ಯಾಕೆ ಅಂತ ಹೇಳಿದರೆ, ಈಗ ಹೂ ಬಿಡಬಾರ್ದು, ವಾತಾವರಣ ಚಂದ ವಾತಾವರಣ ಆಗಿದೆ. ಸಿಕ್ಕಿದಲ್ಲಿ ಫ್ಲಾಟ್ ಕಟ್ಟೋದು, ಸಿಕ್ಕಿದಲ್ಲಿ ಇದ್ದ ಮರ ಕಡಿಯೋದು. ಆದ್ದರಿಂದ ಬಿಸಿಯಾದ ಕಾರಣ ವಿಷುವಿನ ರೂಪದಲ್ಲಿ ಈಗ ಹೂ ಬಿಟ್ಟಿದೆ. ನೋಡ್ಲಿಕ್ಕೆ ಚಂದ ಆಗ್ತದೆ ಅಂತ ಹೇಳೋದಲ್ಲದೆ ಇದಕ್ಕೆ ಹೂ ಬಿಡಬಾರ್ದು. ಹೂ ಬಿಟ್ಟರೆ ಚಂದ ಹೌದು, ಆದರೆ ವಾತಾವರಣ ಅಷ್ಟು ಹಾಳಾಗಿದೆ ಅಂತ ಲೆಕ್ಕ. ಮತ್ತು ಇದರಲ್ಲಿ
ಹಳ್ಳಿ ಮಧ್ಯದಲ್ಲಿ ಕಾಡು ಮನುಷ್ಯರಿಗೆ ನೋಡಿದ್ರು ಮುಖದಲ್ಲಿ ಮುಸುಂಟಿನಲ್ಲಿ ಕೆಲವರಿಗೆ ವಾತರೋಗ ಇರ್ತದೆ, ಮುಸುಂಟು ತಿರುಗಿರ್ತದೆ. ಅದಕ್ಕೆ ಇದ್ರೆ ಎಲೆಯನ್ನು ಹಚ್ಚಿ ರಾತ್ರಿ ಹೊತ್ತು ಮಲಗಿದ್ರೆ ಒಂದು 15 ದಿವಸ ನಂತರ ವಾತರೋಗ ಹೋಗಿ ಮುಖ ಸರಿಯಾಗ್ತದೆ. ಆದರೆ ಕೆಲವರು ನೋಡಲಿಕ್ಕೆ ಆಗದೆ ಅವರನ್ನು ನೋಡಿ ಮುಸುಂಟು ತಿರುಗಿಸ್ತಾರೆ, ಅದಕ್ಕೆ ಮಾತ್ರ ಆಗೋದಿಲ್ಲ. ಗೊತ್ತಾಯ್ತಾ? ಅದರಿಂದ ಇಂಥದ್ದೆಲ್ಲ ನಮ್ಮ ಶಾಲೆಯಲ್ಲೆಲ್ಲ ನಟ್ಟು ಬಿಟ್ಟರೆ ಎಷ್ಟು ಚೆಂದ ನೋಡಿ. ಏರ್ಪೋರ್ಟಿಗೆ ಮಂಗಳೂರಿದ್ದು 4 ವರ್ಷ ಹಿಂದೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದು, ನಿಮ್ಗೆ ಗೊತ್ತುಂಟ? ಭಾಳ ಚಂದ ಏರ್ಪೋರ್ಟ್ ಅಂತೇಳಿ. ಅದಕ್ಕೆ ನನ್ನನ್ನೇ ಕರ್ಕೊಂಡು ಹೋಗಿದ್ರು. ಅಂದರೆ ಅಲ್ಲಿ ಹೂ ಬಿಟ್ಟರೆ ಹಕ್ಕಿಗಳು, ಹಣ್ಣು ಬಂದರೆ ಹಕ್ಕಿಗಳು ಬರಬಾರ್ದಲ್ಲ, ಇದು ವಿಮಾನ ಬರುವಲ್ಲಿ ಹೂ ಮಾತ್ರ ಬಿಡಬೇಕು ಅಂಥ ಮರಗಳನ್ನು ಸಿಲೆಕ್ಟ್ ಮಾಡಿ ಕೊಟ್ಟಿದ್ದೆ. ಅದಕ್ಕೆ ಚಂದ ಕಂಡು ಅವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದು. ಹಾಗೆ 4 ಸರಿ ನನ್ನನ್ನು ಕರ್ಕೊಂಡೋಗಿ ಹಾನರ್ ಮಾಡಿದರು. ಮತ್ತು ಗಿಡಗಾಲಿ ತಿರುಗ್ತಿದ್ದು, ಗಿಡಗಾಸ ತಿರುಗಬಾರ್ದಲ್ಲ ವಿಮಾನ ಇದರಲ್ಲಿ. ಅದು ಯಾಕೆ ಅಂತ ಕೇಳಿದರು. ಅಲ್ಲೇ ಕೇಳಿದೆ, ನೀವು ಹಳೆ ಏರ್ಪೋರ್ಟಿಗೆ ಎಂಟರ್ ಆಗುವಲ್ಲಿ ನೋಡಿ ಹೊರಗೆ ಹೋಗಿ ಹಿಂದೆ ಕ್ಯಾಂಟೀನಿಂದ ತಿಂದ ಮೀನಿನ ತುಂಡು, ಮಾಂಸದ ತುಂಡು ಇದೆಲ್ಲ ಅಲ್ಲಿ ಬಿಸಾಡ್ತೀರಿ. ನಿಮಗೆ ಒಂದು ನೆನಪಿರಲಿ, ಎಲ್ಲಿ ಗಿಡಗ ತಿರುಗಿದ ಮೇಲೆ ಅಲ್ಲಿ ಕೆಳಗೆ ಮೀನಿನ ಅಥವಾ ಮಾಂಸದ ಮಾರ್ಕೆಟ್ ಉಂಟು ಲೆಕ್ಕ. ನೀವು ಕಂಕನಾಡಿಗೆ ಹೋಗಿ ಅಲ್ಲಿ ಕೆಳಗೆ ಮಾರ್ಕೆಟ್ ಉಂಟು, ಪೂರ್ವ ಸ್ಟೋರಿಗೆ ಹೋಗಿ ಅಲ್ಲಿ ಮಾರ್ಕೆಟ್ ಉಂಟು ಕೆಳಗೆ, ಪೂರ್ವ ಮಾರ್ಕೆಟಿಗೆ ಹೋಗಿ ಅಲ್ಲೇ ಮಾರ್ಕೆಟ್ ಉಂಟು ಕೆಳಗೆ. ಯಾವುದು ಮೀನಿದ್ದು ಮೀನನ್ನು ಕಂಡು ಕ್ಲೀನ್ ಮಾಡಿ ಬಿಸಾಡೋದು ನಮ್ಮ ಕರ್ಮ, ಆದರೆ ಅದು ತಿಂದು ಉಳಿಸೋದು ಅದರ ಧರ್ಮ. ಆದರೆ ಇದು ಏರ್ಪೋರ್ಟ್ನ ಹತ್ರ ಇರಬಾರ್ದಲ್ಲ. ಅದರ ನಂತರ ಅಲ್ಲಿ ಎಲ್ಲ ಸುತ್ತಮುತ್ತಲು ಹೇಳಿ ಅವರದ್ದು ಕ್ಯಾಂಟೀನ್ ಇದ್ದದ ಕ್ಲೀನ್ ಮಾಡಿದ್ರು. ಈಗ ಅದೆಲ್ಲ ಬರಲಿಕ್ಕೆ ಇಲ್ಲದೆ ಸೇಫ್ ಆಗಿ ಲ್ಯಾಂಡ್ ಆಗಲಿಕ್ಕೆ ಆಗ್ತದೆ ಅಂತೇಳಿ ಗೊತ್ತಾಗಿದೆ. ಆದ್ದರಿಂದ ಇಂಥದ್ದೆಲ್ಲ ಸಣ್ಣ ವಿಷಯ, ಆದರೆ ದೊಡ್ಡ ವಿಷಯ ಸಹ ಹೌದು. ಅಳಿಲೆಕಾಯಿ ಅಂತ ಕನ್ನಡ ಹೆಸರು, ಅಣಿಲೆಕಾಯಿ ಅಂತ ಲೋಕಲ್ ಹೆಸರು. ನಿಮ್ಗೆ ಇಲೆಕ್ಷನ್ನಲ್ಲಿ ವೋಟ್ ಹಾಕಿದ ಇಂಕ್ ಹಾಕ್ತಾರಲ್ಲ, ಅದಕ್ಕೆ ಅದನ್ನೇ ಹಾಕುವಂಥದ್ದು. ಕೈಗೆಲ್ಲ ಏನಾಗೋದಿಲ್ಲ. ನಾವು ಚಿಕ್ಕದಿರುವಾಗ ಶಾಯಿ ಅಂತ ಬರ್ತಿರ್ಲಿಲ್ಲ, ಇದರಿಂದಲೇ ಶಾಯಿ ಮಾಡ್ತಾರೆ ಅಲ್ಲ ಸುಂದರನ ಹೆಸರು, ಇದನ್ನೇ ಶಾಯಿ ಮಾಡ್ತಿದ್ರು. ಆದ್ದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಇದಕ್ಕೆ ಹರಿತಕ್ಕೆ ಅಂತ ಸಂಸ್ಕೃತ ಹೆಸರು. ಇದು ವಿಶೇಷ ಏನಂತೇಳಿದರೆ, ಭಾರಿ ವಿಶೇಷ ಅಂತೇಳಿದರೆ ತ್ರಿಫಲಾದಿ ಚೂರ್ಣ, ತ್ರಿಫಲಾದಿ ತೈಲ, ಇದಕ್ಕೆಲ್ಲ ಇದನ್ನು ಉಪಯೋಗ ಮಾಡ್ತಾರೆ. ಒಂದು ಶಾಂತಿಕಾಯಿ, ಒಂದು ನೆಲ್ಲಿಕಾಯಿ, ಒಂದು ಅಣಿಲೆಕಾಯಿ, ಅದರ ತ್ರಿಫಲಾದಿ ಚೂರ್ಣ. ನೀವು ಚಂದಮಾಮದಲ್ಲಿ, ಈಗ ಚಂದಮಾಮ ಯಾರು ಓದೋದಿಲ್ಲ, ಮೊದಲಿತ್ತು 1 ಪೇಜಿನ ಲೇಖನದಲ್ಲಿ ಕಲ್ಲಡ್ ಬರ್ತಿತ್ತು. ರಾಜನ ಹೆಂಡತಿ ರಾಣಿಗೆ ಹುಷಾರಿಲ್ಲದಾಗಿ ಆಸ್ಥಾನದ ವೈದ್ಯನಿಗೆ ಗುಣ ಮಾಡಲಿಕ್ಕಾಗಲಿಲ್ಲ. ಆಗ ಅನೌನ್ಸ್ ಮಾಡ್ತಾನೆ, ನನ್ನ ರಾಣಿಯನ್ನು ಯಾರು ಗುಣ ಮಾಡ್ತಾರೆ ಅವರಿಗೆ ಕೂಡಲೇ ನಾನು ಅರ್ಧ ರಾಜ್ಯ ಅಥವಾ ಇಷ್ಟು ಚಿನ್ನ ಕೊಡ್ತೇನೆ ಅಂತ. ಒಂದು ಮುದುಕ ಬಂದು ಇದರ ಚೂರ್ಣ ಕೊಡ್ತಾನೆ, ಅದು ತಿನ್ನಿ ಅಂತ ಹೇಳಿದ್ರೆ ತಿಂದ ಮೇಲೆ ಗುಣ ಆಗ್ತದೆ. ಅದಕ್ಕೆಂದ್ರೆ ಎಂಥ ರೋಗ ಇದ್ರೂ ಇದಿಲ್ಲದ ಮದ್ದಿಲ್ಲ ಅಂತ, ಅಭಯ ಅಂತ ಹೆಸರು ಅದಕ್ಕೆ ಹೆಸರು. ಹರಿತಕ್ಕೆ ಅಂತಲ್ಲದೆ ಅಭಯಾರಿಷ್ಟ ಅಂತ ಮಾಡ್ತಾರೆ. ಆದ್ದರಿಂದ ಇದೆಲ್ಲ ಈಗ ಸಿಕ್ಕುವುದೇ ಇಲ್ಲ. ಇಂಥದ್ದೆಲ್ಲ ನಿಮ್ಗೆ ಹೇಳಿದ್ರೆ ಆಶ್ಚರ್ಯವಾಗೋದು. 4 ವರ್ಷದ ಹಿಂದೆ ಪುತ್ತೂರಿನ ರಾಮಕೃಷ್ಣ ಹೈಸ್ಕೂಲ್ನವರಿಗೆ ಪ್ರೈಸ್ ಸಿಕ್ಕಿತ್ತು ಇಂಡಿಯಾದಲ್ಲಿ, ಗೋಲ್ಡ್ ಮೆಡಲ್ ಮತ್ತು ಲ್ಯಾಪ್ಟಾಪ್. ಗೊತ್ತುಂಟಾ? ನೆಕ್ಸ್ಟ್ ಅವರು ಸೀದಾ ಕ್ಯಾಲಿಫೋರ್ನಿಯಾಗೆ ಹೋಗಿ $1,000 ಬಂತು. ನನ್ನ ಲೆಕ್ಚರ್ ಕೇಳಿ ನನ್ನಲ್ಲಿ 4 ಸರಿ ಬಂದರು ಇಕೋ ಕ್ಲಬ್ನವರು. ಅದರಿಂದ 3 ಸರಿ ಇಲ್ಲಿಯ ಪುತ್ತೂರಿನವರಿಗೆ ಸಿಕ್ಕಿದೆ. ಕ್ಯಾಲಿಫೋರ್ನಿಯಾಕ್ಕೆ ಹೋದ ಮೇಲೆ ಡೆನ್ಮಾರ್ಕಿಗೆ ಹೋದರು. ಮೂಡೆ ಮಾಡ್ತಾರಲ್ಲ, ಮೂಡೆಯನ್ನು ಮಾಡಿ. ಇದೆಲ್ಲ ವಿಶೇಷ ಅಂತ ಹೇಳಿದರೆ, ಮೂಡೆ ಮಾಡಿ ಇಟ್ಟರೆ ಒಂದು 4 ದಿವಸ ಅದು ಹಾಳಾಗ್ತದ. ಮತ್ತು ಫ್ರಿಜ್ ಇತ್ತ ಇಲ್ಲಲ್ಲ. ಅದು ಯಾಕೆ ಅಂತ ಹೇಳಿದರೆ, ನಮ್ಮ ಕೇದಿಕೆ ಮರದಲ್ಲಿ ಮುಂಡೆಯೋ ಗಿಡ ಅಂತ ಉಂಟು, ಅದರ ಎಲೆಯಿಂದ ಮಾಡುವಂಥದ್ದು. ಆದ್ದರಿಂದ ಇದಕ್ಕೆ ಪ್ರಿಸರ್ವೇಟಿವ್ ಪ್ರಾಪರ್ಟಿ ಅಂತ ಉಂಟು, ಅದನ್ನು ರಕ್ಷಣೆ ಮಾಡ್ತದೆ ಒಳಗಿದ್ದ ಇದನ್ನು, ತಿಂಡಿಯನ್ನು. ಹಾಳಾಗೋದಿಲ್ಲ. ಮತ್ತು ಬಾಡಿ ಏಕಂತಾರೆ, ಮೈಕೈ ನೋವೆಲ್ಲ ಹೋಗ್ತದೆ. ಅದರಿಂದ ಹೀಗೆ ಹೇಳಿದರೆ ತಿನ್ನೋದಿಲ್ಲ. ಅದಕ್ಕೋಸ್ಕರ ಚೌತಿಗೆ ಮತ್ತು ಅಷ್ಟಮಿಗೆ ತಿನ್ನಿ ಅಂತ ಮಾಡಿದ್ದು. ಆಗ ದೇವರಿಗೆ ಹೆದರಿ ತಿನ್ನೋದು, ಮತ್ತು ನನಗೋಸ್ಕರ ತಿನ್ನೋದಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಈಗ ಮೂಡೆಗೆ ನಿಮಗೆ 12 ರೂಪಾಯಿ ಖಾಲಿ. ಮೂಡೆಗೆಲ್ಲ ಅದರ ಎಲೆ ಮಾಡಿದ್ದಕ್ಕೆ ಖರ್ಚು ಉಂಟು ಅಲ್ವಾ? ಅಂಥದ್ದೆಲ್ಲ ನಮ್ಮಲ್ಲಿ ಉಂಟು. ಆದ್ದರಿಂದ ನಾವೆಲ್ಲ ಮರ್ತಿದ್ದೇವೆ. ಅದರ ಸಹ ಅಣಿಲೆಕಾಯಿ ಒಂದು ಇದರ ಗಿಡ ಸಹ ಸಿಗ್ತಾ ಇಲ್ಲ. ಯಾಕೆ ಗೊತ್ತುಂಟಾ? ಇಲೆಕ್ಷನ್ನಿಗೆ ಇಂಕ್ ಮಾಡಿ ರೆಡಿ ಮಾಡಿ ಇಡ್ತಾರೆ. ಮೈಸೂರಲ್ಲಿ ಫ್ಯಾಕ್ಟ್ರಿ ಗೌರ್ಮೆಂಟು ಅವ್ರಿಗೆ ಅದರ ಇಂಕ್ ಮಾಡಿ ಇಡ್ತಾರೆ. ಯಾವ ಗೌರ್ಮೆಂಟ್ ಯಾವಾಗ ಬೀಳ್ತದೆ ಅಂತೇಳಿ ಬ್ರಹ್ಮನಿಗೆ ಸಹ ಗೊತ್ತಿಲ್ಲ. ಆದರೆ ಇಂಕ್ ರೆಡಿ ಬೇಕಲ್ಲ, ಆದ್ದರಿಂದ ಇಂಕ್ ರೆಡಿ ಮಾಡಿ ಇಡ್ತಾರೆ. ಆದ್ದರಿಂದ ಇದನ್ನೆಲ್ಲ ತಗೊಂಡು ಹೋಗಿ ಗಿಡ ಮಾಡಲಿಕ್ಕೆ ಅದರ ಕಾಯಿ ಸಹ ಸಿಕ್ಕುದಿಲ್ಲ. ಅದರಿಂದ ನಾಶ ಆಗ್ತಾ ಉಂಟು. ಅಭಯ ಅರೆಷ್ಟ ಅಂತ ಸಿಗ್ತದೆ ಅದು. ಕರೆಕ್ಟ್. ನೋಡಿ ಇದೆಂತ ಹೇಳಿ ಅಮ್ಮ, ಯಾರಂತೇಳಿ? ಅದೇ ತಪ್ಪು. ಇದು ನಕಲಿ ಅಶೋಕ್ ಅಂತ ಹಾಕಿ ವಾಟ್ಸಪ್ನಲ್ಲಿ, ಗೂಗಲ್ನಲ್ಲಿ ಇದು ಬರ್ತದೆ. ನಾವು ಚೆಂದಕ್ಕೆಲ್ಲ ಶಾಲೆಯಲ್ಲಿ ಹಾಕಿದ್ದೇನೆ, ಅಶೋಕ ಅಲ್ಲ ಇದು.
ನಮಗೇನು ಅಶೋಕಾರಿಷ್ಟ ಅಂತ ಸಿಗ್ತದೆ ಇದರ ಕೆತ್ತೆಯನ್ನೇ ಹಾಕಿ ಅಶೋಕಾರಿಷ್ಟ ಮಾಡ್ತಾರೆ ಇವರಿಗೆ ಹೆರಿಗಾದವರಿಗೆ ಕೊಡಲಿಕ್ಕೆ. ಆದರೆ ಅಶೋಕಾರಿಷ್ಟ ಇದು ಅಶೋಕದ ಮರ ಅಲ್ಲ, ಇದಕ್ಕೆ ಕಂಬದ ಅಶೋಕ, ನಕಲಿ ಅಶೋಕ್, ಫಾಲ್ಸ್ ಅಶೋಕ್ ಅಂದಾಗ ಈ ಚಿತ್ರ ಬರ್ತದೆ. ಅಶೋಕ್ ಅಂದರೆ ಯಾವುದು ನೋಡಿ, ಇದು ಹೂ ಬಿಡುವಂಥದ್ದು ಅಶೋಕದ ಮರ. ಇದು ಸೀತಾ ಅಶೋಕ ಅಂತ ಹೇಳಿದ್ದಾರೆ. ಸೀತೆಯನ್ನು ರಾವಣ ರಾಕ್ಷಸ ಆದರೂ ಅವನಿಗೆ ಜ್ಞಾನ ಇತ್ತು, ಸೀತೆಯನ್ನು ಅಶೋಕವನದಲ್ಲಿ ಇಟ್ಟದ್ದು, ಆಗ ಅವಳಿಗೆ ಶೋಕ ಬರುವುದಿಲ್ಲ ಅಂತೇಳಿ ಇಟ್ಟದ್ದು. ಇದರ ಕೆತ್ತೆಯನ್ನು ಕೊಟ್ಟರೆ ಅದರ ಕಷಾಯದಿಂದ ಅವರಿಗೆ ಹೆರಿಗೆ ನೋವು ಅದಿದಲ್ಲಿ ಹೋಗಿ ಗರ್ಭಕೋಶ ಉಳಿದಿರ್ತದೆ. ಅದರಿಂದ ಆಗಾಗ ಅವರಿಗೆ ಕುಡಿತಿದ್ರು. ನಮ್ಮ ಅಜ್ಜಂಜರಿಗೆಲ್ಲ 8ರಿಂದ 10 ಮಕ್ಕಳೆಲ್ಲ ಇತ್ತು ಅಲ್ವಾ. ಆದರೆ ನಮಗೆ ಒಂದು ಮಗುವಾದ ಕೂಡಲೇ 6 ವರ್ಷದಲ್ಲಿ ಕೂಡಲೇ ಗರ್ಭಕೋಶವೇ ತೆಗೀರಿ ಅಂತ ಹೇಳ್ತಾರೆ. ಆದರೆ ಹಿಂದಿನವ್ರಿಗೆ ಆ ಪ್ರಾಬ್ಲಮ್ ಇರಲಿಲ್ಲ. ಕೇರಳಕ್ಕೆ ಹೋಗಿ ಮುಸಲ್ಮಾನರಾಗಲಿ ಹಿಂದೆ ಆಗಲಿ ಎಲ್ಲರ ಮನೆಯಲ್ಲಿ ಅಶೋಕದ ಮರ ಉಂಟು. ಈ ಮರ ಡೂಪ್ಲಿಕೇಟ್ ಅಶೋಕ ಅಲ್ವಾ, ಈ ಮರ ಉಂಟು. ಮತ್ತು ಹೆಬ್ಬಲಸಿನ ಮರ ಅಂಥದ್ದೆಲ್ಲ ನಮಗೆ ಬೇಕು. ಇದು ಹೈಲಿ ಎಂಡೇಂಜರ್ಡ್ ಪ್ಲಾಂಟ್. ಬೊಂಬೈಗೆ ಒಂದು ದೊಡ್ಡ ಕಂಪನಿಯವ್ರು ಕರೆದು, ಆಯುರ್ವೇದಿಕ್ ಕಂಪನಿ ಯಾರಂತ ಹೇಳಿದ್ರು, ಮಾತಾಡ್ತಾ ಇರುವಾಗ ಅಶೋಕಾರಿಷ್ಟ ಎಷ್ಟು ಮಾಡ್ತಾರೆ ಅಂತೇಳಿ ಇಂಗ್ಲೀಷ್ನಲ್ಲಿ ಕೇಳುವಾಗ ಪರ್ ಡೇ 2000 ಲೀಟರ್ಸ್ ಅಂತೆ. ಹಾಗಾದ್ರೆ ಅಶೋಕ ಮರ ಯಾವುದಂತ ತೋರಿಸು ಅಂತ ಹೇಳಿದೆ ನಾನು. ಅವ ಯಜ್ಞ ಮಾಡಿಗೆ ಇಲ್ಲಿ ಅದರ ಮೇಲೆ ಸ್ಕ್ರೀನ್ ಶಾಟಿಂಗ್ ಮಾಡಿ ತೋರಿಸ್ತೇನೆ. ಅಶೋಕದ ಮರ ಅಷ್ಟು ಮೇಲೆ ಹೋಗುದಿಲ್ಲ, ಆ ನಕಲಿ ಅಶೋಕದ ಮರ ಅವ ತೋರಿಸೋದು. ಅದರದ್ದು 3000 ಲೀಟರ್ ಮಾಡಲಿಕ್ಕೆ ಅಶೋಕದ ಮರವೇ ಇಲ್ಲ. ಎಂಡೇಂಜರ್ಡ್ ಪ್ಲಾಂಟ್ ಅಂತ, ನಾಶದ ಅಂಚಿನಲ್ಲಿರೋ ಪ್ಲಾಂಟ್. ಆದರೆ ಇಂಥದ್ದೆಲ್ಲ ನಾವು ನಟ್ಟು ಬಿಟ್ಟರೆ ರೋಗ ಎಲ್ಲ ಬರೋದಿಲ್ಲ. ಅದಕ್ಕೆ ಒಳ್ಳೆ ಡಿಮಾಂಡ್ ಸಹ ಬರ್ತದೆ. ಇದೇನು ಹೇಳಿ, ಇದು ಸಹ ಗುಡ್ಡೆಯಲ್ಲಿ ಆಗುವಂಥದ್ದು. ಬಿಸಿಲಿರುವಲ್ಲಿ ಮಾತ್ರ, ಕಾಡಿನ ಒಳಗೆ, ಕಾಡಿನಲ್ಲಿ ಗುಡ್ಡೆ ಬೇಕು, ನೆರಳಿನಲ್ಲಿ ಆಗುದಿಲ್ಲ. ಕುಟಜಾರಿಷ್ಟ, ಕೊಡಸಿಗ ಅಂತ ಕನ್ನಡದಲ್ಲಿ, ಕೊಡಂಚ ಅಂತ ತುಳು ಹೇಳ್ತಾರೆ. ವಿಷಯ ಏನಂತೇಳಿ ಲೂಸ್ ಮೋಷನ್ ಆದರೆ ಕುಟಜಾರಿಷ್ಟ ಅಂತ ಕೊಟ್ಟಿದ್ದೀವಿ. ಇದರ ಕೆತ್ತೆ ಕಷಾಯವನ್ನು ಮಾಡಿ ಇದನ್ನೇ ಆಯುರ್ವೇದಿಕ್ ಶಾಪ್ನಲ್ಲಿ ಮಾಡ್ತಾರೆ. ಆದರೆ ಇದು ಕೆತ್ತೆ ತೆಗೆದು ಇದನ್ನು ಗಿಡ ಯಾರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದರ ದಿವಸ ನಾಶದಂಚಿನಲ್ಲಿ ಉಂಟು. ನಂದಿ ಬಟ್ಟಲ್ನ ಫ್ಯಾಮಿಲಿಯಲ್ಲೇ ಇರೋದು ಎಪೋಸಿನಿಸಿ ಅಂತೇಳಿ. ಅದಕ್ಕೆ ಹೊಳ್ಳೆರೆಯನ್ನ ಆ್ಯಂಟಿ ಡಿಸೆಂಟ್ರಿಗ, ಸೈಂಟಿಫಿಕ್ ಹೆಸರು ನೋಡಿ, ಹೊಳ್ಳೆರೆಯನ್ನ ಆ್ಯಂಟಿ ಡಿಸೆಂಟ್ರಿಗ. ಆದ್ದರಿಂದ ಇದೆಲ್ಲ ಇತ್ತು. ಇದಕ್ಕೆಲ್ಲ ಬಿಸಿಲಿನಲ್ಲೇ ಆಗುವಂಥದ್ದು, ನೀರು ಹಾಕ್ಬೇಕಂತಿಲ್ಲ, ಗುಡ್ಡದಲ್ಲಿ ಆಗುವಂಥ ಇದೆಲ್ಲ ನಾಶ ಆಗ್ತಾ ಉಂಟು. ಗೂಬೆ ಹೇಳಿದ ಕೂಡಲೇ ನಮಗೆ ಅಪಶಕುನ ಅಂತ ಹೇಳಿದ್ದಾರೆ ಅಲ್ವಾ. ಹೋಗುವ ದಾರಿಯಲ್ಲಿ ತಹಶೀಲ್ದಾರ್ ಹತ್ರ ದಸರಾಗುವಾಗ ಗೂಬೆ ಸಿಕ್ಕಿತು ಅಂತ ಹೇಳಿದ್ರೆ, ಹೋಗಬೇಡ ಮಾರ, ತಹಶೀಲ್ದಾರ್ ಇವತ್ತು ಸಿಕ್ಕುದಿಲ್ಲ ಹೇಳ್ತಾರೆ. ಅದು ಸುಳ್ಳು ನಂಬಿಕೆ. ಇಲ್ಲಿ ನಮ್ಗೆ ಪಶ್ಚಿಮ ಬಂಗಾಳದಲ್ಲಿ ಗೂಬೆಗೆ 15,000 ರೂಪಾಯಿ ದೇವಿಯ ವಾಹನ ಅಂತೇಳಿ ಇದನ್ನು ಸಾಕ್ತಾರೆ, ಗೊತ್ತುಂಟಾ. ಮತ್ತೊಂದು ಇಸ್ರೇಲ್ನವ್ರು ಡಿಕ್ಲೇರ್ ಮಾಡಿದ್ದಾರೆ. ಅಂದರೆ ನಾನು ಇಸ್ರೇಲ್ನಲ್ಲಿ 2 ವರ್ಷ ಹಿಂದೆ ಹೋಗಿದ್ದೆ. ಇಸ್ರೇಲ್ನಲ್ಲಿ ಏನು ಡಿಕ್ಲೇರ್ ಮಾಡಿದ್ದಾರೆ ಗೊತ್ತುಂಟಾ, ಅಲ್ಲಿ ನಮ್ಮ ಇಲಿ ಉಂಟಲ್ಲ, ಇಲಿದು ಉಪದ್ರವ ಇಲ್ಲ, ಇಲಿಯೇ ಇಲ್ಲ. ರಾತ್ರಿ ಹೊತ್ತು ಮಾತ್ರ ಇದಕ್ಕೆ ಕಣ್ಣು ಕಾಣೋದು. ಕೆಲಸ ನಮ್ಮ ಮರದಲ್ಲಿ ಮನೆಯಲ್ಲಿ ಚಿಕ್ಕಿದ್ದ ಗೂಬೆ ನಮಗೆ ಸಿಗ್ತದಲ್ಲ, ನಾವು ಮಾತಾಡೋದು ನೋಡಿ ಕೇಳಿ ಹೀಗೆ ಮಾಡ್ತದೆ, ಅದಕ್ಕೆ ಕಣ್ಣು ಕಾಣೋದಿಲ್ಲ ಹಗಲು ಹೊತ್ತಿನಲ್ಲಿ. ಆ ಶಬ್ದವನ್ನು ಕೇಳಿ ನೋಡೋದು. ಇವರು ಏನು ಮಾಡಿದರು, ಅವರು ಇಸ್ರೇಲ್ನವರೆಲ್ಲ ಕೆಮಿಕಲಲ್ಲಿ ಸ್ಪ್ರೇ ಮಾಡೋದಿಲ್ಲ, ಇಲಿಯನ್ನು ಇದು ತಿಂತಂತ ಗೊತ್ತಾಗಿ ಇದನ್ನು ತಂದು ಸಾಕ್ಲಿಕ್ಕೆ ಶುರು ಮಾಡಿದ್ರು. ರಾತ್ರಿ ಹೊತ್ತೆಲ್ಲ ತಿರುಗಲಿಕ್ಕೆ ಶುರು ಮಾಡೋ ಇಲಿಯೆಲ್ಲ ರಾತ್ರಿ ಹೊತ್ತು ಓಡಾಡೋದಲ್ಲ, ಗದ್ದೆಯಲ್ಲಿ ಆಚೆ ಈಚಿನ ಮರದ ಎಡೆಯಲ್ಲಿದ್ದ ಎಲ್ಲ ಇಲಿಗಳನ್ನು ತಿಂದು ಎಲ್ಲ ಇಲಿಗಳು ಖಾಲಿಯಾಗಿ. ಮತ್ತೆ ಗೂಡಿನಲ್ಲಿದ್ದ ಇಲಿಗಳು ಹೇಳಿಕೆ ಅದರ ಮಕ್ಕಳಿಗೆ ಇನ್ನು ಹೊರಗೆ ಹೋಗುವುದು ಬೇಡ ಅಂತ ತಿಂತಂದರೆ ಅದು ಸಹ ಸತ್ತು ಹೋಯಿತು. ಹಾಗೆ ಇಂಡೋನೇಷ್ಯಾದಲ್ಲಿ ತುಂಬ ದ್ವೀಪದ ಒಂದು ಸಮೂಹ, ಅಲ್ಲಿ ಗದ್ದೆಯನ್ನು ಬೆಳೆಸ್ತಾರೆ. ಅಲ್ಲಿ ಇಲಿಯ ಉಪದ್ರ ಉಂಟು. ಆ ಗದ್ದೆಯಲ್ಲಿ, ಆ ಗುಡ್ಡೆಯಲ್ಲಿ ಕಟ್ಟಪಣಿಯನ್ನು ತೂತು ಮಾಡಿತ್ತು ಅಂತ ಹೇಳಿದ್ರೆ ನೀರು ಇಳಿದು ಹೋದರೆ ಮತ್ತೆ ಇರೋ ಸಮುದ್ರದ ನೀರು, ಉಪ್ಪು ನೀರು, ಅದು ಕಷ್ಟ. ಅದಕ್ಕೋಸ್ಕರ ಅವರು ಅಲ್ಲೆಲ್ಲ ಕಡೆಯಲ್ಲಿ ಗೂಬೆಯನ್ನು ಸಾಕ್ತಾ ಇದ್ದಾರೆ. ಆದ್ದರಿಂದ ಅದಕ್ಕೆ ಒಳ್ಳೆ ರೀತಿ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಾವು ಅದನ್ನು ಕೊಲ್ತೇವೆ. ಇದೇನು ಹೇಳಿ, ಹೇಳಿ ಗಟ್ಟಿ ಹೇಳಿ, ಪರವಾಗಿಲ್ಲ. ಅವ್ರು ಹೇಳಿದ್ದು ಕರೆಕ್ಟ್. ನಾಗಲಿಂಗ ಪುಷ್ಪ ಇದು, ನಾವೆಲ್ಲ ತಪ್ಪಿ ನಾಗಸಂಪಿಗೆ ಅಂತ ಹೇಳ್ತಾರೆ. ಇದು 1938ನೇ ಇಸ್ವಿಯಲ್ಲಿ ಅಮೇರಿಕಾದಿಂದ, ವೆಸ್ಟ್ ಇಂಡೀಸ್ನಿಂದ ತಂದು ನಟ್ಟದ್ದು. ಇದಕ್ಕೆ ಕ್ಯಾನನ್ ಬಾಲ್ ಟ್ರೀ ಅಂತ ಹೇಳಿದೆ. ಕ್ಯಾನನ್ ಅಂದರೆ ಫಿರಂಗಿ ಹಾಕೋ ಗುಂಡು ಉಂಟಲ್ಲ, ಅದರ ಹಾಗೆ ಇರೋ ಕಾರಣ ಕ್ಯಾನನ್ ಬಾಲ್ ಟ್ರೀ ಅಂತ ಹೇಳ್ತಾರೆ. ಇದರಲ್ಲಿ ಹೆಡೆಯಾಗಿ ಇರೋ ಕಾರಣ ನಾಗಸಂಪಿಗೆ ಅಂತ ಹೇಳಿ. ನಾಗಸಂಪಿಗೆಲ್ಲ ಇದು ನಾಗಲಿಂಗ ಪುಷ್ಪ. ಇಲ್ಲೇ ಬಸ್ ಸ್ಟ್ಯಾಂಡಿಂದ ಮೇಲೆ ಹೋಗೋದು ಕಾಣ್ತಲ್ಲ, ಅಲ್ಲಿ ಸಹ ಉಂಟು ಇಲ್ಲಿ ಪುತ್ತೂರಿನಲ್ಲಿ. ಹಾಗಾಗಿ ನಾಗಸಂಪಿಗೆ ಯಾವುದು ಗೊತ್ತಾಗಬೇಕಲ್ಲ ನಿಮಗೆ. ಇದು ನಾಗಸಂಪಿಗೆ. ನೀವು 300 ವರ್ಷ 200 ವರ್ಷದಿಂದ ಹಳೆಯ ಮನೆ ನೋಡಿ, ಎಲ್ಲ ತೋಟದ ದೊಡ್ಡ ಮನೆ ಇದ್ದರೆ ಹಂಚಿನ ಮನೆ ಇರ್ತದಲ್ಲ, ಒಳಗೆ ಹೋದ್ರೆ ಅಟ್ಟ ಇರ್ತದೆ ಹಲಗೆದ್ದು. ಹಲಗೆಯ ಮೇಲೆ ಕಲಸಿದ ಮಣ್ಣು ಹಾಕಿರ್ತಾರೆ, ಗಟ್ಟಿಯಾಗಿರ್ತದೆ. ಆದರೆ 300 ವರ್ಷ ಇದ್ರೆ ಅದಕ್ಕೆ ಗೆದ್ದು ಹಿಡಿದಿಲ್ಲ. ಯಾಕೆಂತ ಹೇಳಿದ್ರೆ ಆ ಮಣ್ಣು ಮತ್ತು ಹಲಗೆಯ ಮಧ್ಯದಲ್ಲಿ ನಾಗಸಂಪಿಗೆ ಎಲೆಯನ್ನು ಹರಡುತ್ತಾರೆ.
ಗೊತ್ತಾಯ್ತಾ? ಆದ್ದರಿಂದ ಆ್ಯಂಟಿ ಫಂಗಸ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಉಂಟು. 5 ವರ್ಷದಿಂದ ಕಾರ್ಕಳದಲ್ಲಿ ಕೊಂಕಣಿಯವರದು ಇದು ದೇವಸ್ಥಾನ ಪಡುತಿರುಪತಿ ಅಂತೆಲ್ಲ ಜೀರ್ಣೋದ್ಧಾರ ಆಯಿತು. ಎಲ್ಲ ಅವರು ದುಡ್ಡು ಒಳ್ಳೆ ಇದ್ದವರು ಒಳ್ಳೆ ಅರೇಂಜ್ಮೆಂಟ್ ಮಾಡಿ ಗರ್ಭಗುಡಿ ಒಂದು ಕಂಪ್ಲೀಟ್ ಆಗಲಿಕ್ಕೆ ಬಾಕಿ ಇದ್ದು. ತಂಜಾವೂರಿನಿಂದೆಲ್ಲ ಇವರೆಲ್ಲ ಆರ್ಟಿಸ್ಟ್ಗಳು ಬಂದಿದ್ದು ಗರ್ಭಗುಡಿ ಮಾಡಿದ್ರು, ಅದಕ್ಕೆ ಹಲಗೆ ಹಾಕಿದ್ರು. ಅದರ ಮೇಲೆ ಮಣ್ಣು ಹಾಕೋ ಮುಂಚೆ ಯಾವ ಎಲೆ ಹಾಕೋದಂತ ಅವರಲ್ಲಿ ಜಗಳ. ಕಡೆ ನನಗೆ ಫೋನ್ ಮಾಡುವಾಗ ನಾನು ಅಲ್ಲಿಂದ ಪರಂಪರಾ ಅಂತ ಸೊಸೈಟಿ ಉಂಟು, ಅದರ ಡೈರೆಕ್ಟ್ರು, ನಾನು ಇಲ್ಲೇ ಇದ್ದೇನೆ ಮಾರ್ರೆ ಅಂತ ಹೇಳಿದೆ. ಕಾರು ಬಂದು ಕರ್ಕೊಂಡು ಹೋಗ್ಕೊಂಡು ನಾಮಸ್ವಾಮಿ ಯಾವ ಎಲೆ ಅಂತ ತೋರಿಸಿ ಅವರಿಗೆ ನನ್ನ ಫ್ರೆಂಡಿಗೆ ಕೊಟ್ಟಿದ್ದೆ ಮರ, ಅವರಿಂದ ತಂದು ಕೊಟ್ಟು ಇದನ್ನು ಹಾಕಿದ್ದು. ಕೂಡಲೇ ದೇವಸ್ಥಾನ ಕಂಪ್ಲೀಟ್ ಆಯಿತು. ಮತ್ತು ನಾನು ಅವ್ರ ಹತ್ರ ಹೇಳಿದ್ದೆ, ಕಮಿಟಿಯವ್ರ ಹತ್ರ, ನಾನು ಇಲ್ಲಿ ಕಮಿಟಿಯಲ್ಲಿ ಇಲ್ಲ, ಆದರೆ ದೇವಸ್ಥಾನ ಕಂಪ್ಲೀಟ್ ಆಗಬೇಕಾದ್ರೆ ನನಗೊಂದು ದೇವರೇ ಭಾಗ್ಯ ಕೊಟ್ಟದ್ದು, ನಿಮಗೆಲ್ಲ ನಮಸ್ಕಾರಗಳು ಅಂತ ಹೇಳಿದೆ. ನೋಡಿ ಸಣ್ಣ ವಿಷಯ. ಮತ್ತೊಂದು ವಿಷಯ ಹೇಳ್ತೇವೆ, ಇದು ಇಂಡಿಯನ್ ಐರನ್ ವುಡ್ ಟ್ರೀ ಅಂತ ಹೇಳ್ತೇವೆ. ರೈಲು ಬ್ರಿಟಿಷರು ಸ್ಥಾಪನೆ ಮಾಡುವಾಗ ಆ ರೈಲ್ನ ಟ್ರ್ಯಾಕ್ ಮಾಡಿ ಅಲ್ಲಿ ರೈಲಿಂಗ್ಸ್ ಅಂತ ಹಾಕ್ತಾರೆ, ಅಡ್ಡ ಅಲ್ವಾ? ಆಗ ಕಾಂಕ್ರೀಟ್ ಸಂಶೋಧನೆ ಆಗಿರಲಿಲ್ಲ, ಮರದನ್ನೇ ಹಾಕ್ತಿದ್ರು. ಯಾವ ಮರ ಹಾಕಿದ್ರು ಸಹ ಆ ಬಿಸಿಲಿಗೆ, ಆ ವೆಯ್ಟಿಗೆ, ಮಳೆಗೆ ಅದಕ್ಕೂ ಎಲ್ಲ ಹಾಳಾಗಿ ಹೋಗ್ತದೆ. ನಾಗಸಂಪಿಗೆ ಮರವನ್ನು ಪಶ್ಚಿಮ ಘಟ್ಟದಿಂದ ಎಲ್ಲ ಕಡ್ದು ಹಾಕಿದ್ರು. ಅದು 3 ಅಲ್ಲ 5 ವರ್ಷ ಆದರೂ ಹಾಳಾಗೋದಿಲ್ಲ. ಆದ್ದರಿಂದ ಇಂಡಿಯನ್ ಐರನ್ ವುಡ್ ಟ್ರೀ. ಇದನ್ನೇ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ 100 ಗಿಡ 10 ವರ್ಷದಿಂದ ನಾನು ಕೊಟ್ಟಿದ್ದೇನೆ. ಅದೇ ಅಲ್ಲಿ ಹತ್ರ ಅದರಲ್ಲಿ ಸಂಪಿಗೆ, ಹಳದಿ ಮತ್ತು ಬಿಳಿ ಸಂಪಿಗೆಯನ್ನು ಕೊಟ್ಟಿದ್ದೇನೆ. ಮೊಟ್ಟೆ ಸಂಪಿಗೆ ಉಂಟಲ್ಲ ಅದು ಕೊಟ್ಟಿದ್ದೇನೆ. ತಪ್ಪಿ ಯಾರು ನಾಗಸಂಪಿಗೆ ಅಂತ ಹೇಳಬಾರ್ದು ಅಂತೇಳಿ 100 ಸಂಪಿಗೆ ಮರವನ್ನು ಇಟ್ಕೊಂಡು ಎಲ್ಲ ಪೇಪರ್ನಲ್ಲಿ ಫ್ರಂಟ್ ಪೇಜ್ನಲ್ಲಿ ಹಾಫ್ ಪೇಜ್ ಕೊಟ್ಟಿದ್ದಾರೆ. ಕಳೆದ ವರ್ಷ ಸಹ ಕೊಂಡೋಗಿ ಸನ್ಮಾನ ಮಾಡಿದ್ದು, ಅದಕ್ಕೆಲ್ಲ ಹೂ ಬಿಡಲಿಕ್ಕೆ ಶುರುವಾಯಿತು. ಅಂಥದ್ದು ಮರ ಎಲ್ಲ ನಿಮಗೆ ಬೇಕಾದ್ರೆ ಹೇಳಿ, ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ನಿನ್ನೆಲ್ಲ ಮೊನ್ನೆ ಕೊಟ್ಟಾಯಿತು ಇಷ್ಟು ಬೀಜವನ್ನು, ಅದು ಸಹ ಸಿಕ್ಕೋದಿಲ್ಲ, ಎಲ್ಲ ಮದ್ದಿಗಾಗ್ತದೆ, ಎಲ್ಲ ಪಾರ್ಟ್ಸ್ ಹೇಳಲಿಕ್ಕೆ ಹೋದ್ರೆ ಟೈಮ್ ಇಲ್ಲ. ನೀವು ಕೇರಳಕ್ಕೆ ಹೋದರೆ ಮೊದಲು ಜೀರಿಗೆ ನೀರು ಕೊಡ್ತಿದ್ದೆ ಹೋಟ್ಲಲ್ಲಿ ಅಲ್ವಾ? ಈಗ ಕೆಂಪು ನೀರು ಕೊಡ್ತಾರೆ, ಗೊತ್ತಾಯ್ತಾ? ಮುಸಲ್ಮಾನರಾಗಲಿ ಹಿಂದಿನ ಹೋಟ್ಲ್ ಯಾರಾಗಲಿ ಆ ಕೆಂಪು ನೀರು ಕೊಡ್ತಾರೆ. ಅದು ಈ ಕಾಚು ಮರ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಖದಿರ ಅಂತ ಹೇಳ್ತಾರೆ. ಇದಕ್ಕೆ ಮುಳ್ಳು ಉಂಟು. ಆದ್ದರಿಂದ ಅದು ಬೇಲಿಗೆ 3 ಫೀಟಿಗೆ ಹತ್ತು ನಟ್ಟು ಬಿಟ್ಟರೆ ಮುಳ್ಳನ್ನು ತಾಗಿದ ಮರದ ಗೆಲ್ಲನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಮುಳ್ಳುಂಟು. ಅದರ ಒಳಗಿನ ತಿರುಳು ಕೆಂಪು ಇರ್ತದೆ. ಆದ್ದರಿಂದ ಮಂಗಳ ಗ್ರಹನಿಗೆ, ಮಂಗಳ ಅಂದರೆ ಕಲರ್ ಯಾವುದು? ಕೆಂಪು ಕಲರ್. ಮಂಗಳವಾರ ಅದಕ್ಕೆ ಪೂಜನೀಯ ಸಸ್ಯ, ಅದಕ್ಕೆ ಪೂಜೆ ಮಾಡ್ತಾರೆ. ಅದರ ತಿರುಳನ್ನು ಹುಡಿ ಮಾಡಿ ಅದನ್ನು ಕೇರಳಕ್ಕೆ ಹೋದ ಕೂಡಲೇ ಬಿಸಿ ನೀರಿನಲ್ಲಿ ಹಾಕಿ ಅದನ್ನು ನಮಗೆ ಫ್ರೀ ಕೊಡ್ತಾರೆ. ಅದರ ತುಂಡನ್ನು ತಂದು ಸಹ ನೀವು ಮನೆಯಲ್ಲಿ ಹೂಜಿಯಲ್ಲಿ ಹಾಕಿಟ್ಟು ಆ ನೀರನ್ನು ಕೊಡಿದ್ರೆ ಕೆಂಪು ರಕ್ತ ಕಣ ಕಮ್ಮಿ ಇರುವಾಗ ಕೆಂಪು ರಕ್ತ ಕಣ ಜಾಸ್ತಿ ಆಗ್ತದೆ, ಬ್ಲಡ್ ಶುದ್ಧೀಕರಣ ಆಗ್ತದೆ. ಆದ್ದರಿಂದ ಎಲ್ಲವನ್ನು ಪೂಜೆ ಮಾಡೋದು ದೇವರಿಗೋಸ್ಕರ, ನಾವು ಬದುಕಲಿಕ್ಕೋಸ್ಕರ ಎಲ್ಲ ಮಾಡಿದ್ದು. ಈಗ ಸಹ ನಟ್ಟು ಬಿಟ್ಟು ಮಳೆಗಾಲ ನಟ್ಟು ಬಿಟ್ಟರೆ ಆಯಿತು, ಮತ್ತು ಅದಕ್ಕೆ ನೀರು ಹಾಕಿಸೋದು ವ್ಯವಸ್ಥೆ ಬೇಕಂತಲಿಲ್ಲ. ಅಂಥದ್ದೆಲ್ಲ ಮರ ನಮ್ಮಲ್ಲಿ ಉಂಟು. ನಾವು ಅದನ್ನು ಮಾತಾಡೋಕೆ ನಮಗೆ ಪರಿಚಯ ಇಲ್ಲ, ನಡೋದಿಲ್ಲ ಅಷ್ಟೇ. ಇದೆಂಥದ್ದು? ಮಂಜೆಟ್ಟಿ, ಚೆನ್ನಮಣೆಕಾಯಿ ಅಂತ ಹೇಳ್ತಾರೆ ಅಲ್ವಾ? ಇದರ ಎಲೆಗೆ ಸೋಪಿನ ಗುಣ ಉಂಟು. ಅದನ್ನೆಲ್ಲ ಹಾಕಿ ಅದರ ರಸದಿಂದ ಬಟ್ಟೆ ಇದನ್ನೆಲ್ಲ ನೆಲವನ್ನೆಲ್ಲ ಕ್ಲೀನ್ ಮಾಡೋದು. ಆದರೆ ಇದು ಮರದಲ್ಲೇ ಆಗೋದು. ಮತ್ತು ನನ್ನ ಫೋಟೋಗ್ರಾಫ್ ನೋಡಿ, ಅದು ಮರ ಹೇಗೆ ಉಂಟು, ಅದರ ಕೋಡೆ ಹೇಗೆ ಉಂಟು, ಅದರಲ್ಲೇ ಆಗುವಂಥದ್ದು. ಇಲ್ಲ ನಾವು ಬಿದ್ದ ಅದರ ರಾಶಿಯಾಗಿ ಆ ಫೋಟೋನ ತೆಗೆಯೋದು. ಹೀಗೆ ಸಿಗೋದು ಕಮ್ಮಿ ಅಂದರೆ ಎಲ್ಲ ಕಡಿತಾ ಇದ್ದಾರೆ. ಇದೇನು? ಗುಲಗುಂಜಿ ಅಂತ ಹೇಳ್ತಾರೆ. ಗುಲಗುಂಜಿ ವಿಷಯ ಗೊತ್ತುಂಟಾ? 50 ವರ್ಷದ ಹಿಂದೆ ಭೀಮಾ ಜ್ಯುವೆಲ್ಲರ್ಸ್ ಅಥವಾ ಇಲ್ಲಿ ಜ್ಯುವೆಲ್ಲರಿ ಉಂಟು, ಆ ಶಾಪ್ನಲ್ಲಿ ಗ್ರಾಮ್ಸ್ ಅಂತ ಬಂದಿರಲಿಲ್ಲ. ಗುಲಗುಂಜಿಯ ತೂಕದಲ್ಲಿ 50 ವರ್ಷದಿಂದ ಚಿನ್ನವನ್ನು ತೂಕ ಮಾಡಿ ಕೊಡ್ತೀವಿ. ಇಷ್ಟು ಗುಲಗುಂಜಿ ತೂಕದ ಚಿನ್ನ ಅಂತೇಳಿ. ಅದು ನೋಡಲಿಕ್ಕೆ ಕಪ್ಪು ಒಟ್ಟು ಚುಕ್ಕಿ ಮತ್ತು ಕೆಂಪು ಬಣ್ಣ ಇದ್ದು, ಅದು ಆಚೆ ಈಚೆ ಸ್ವಲ್ಪ ಇದ್ದರೂ ಸಹ ನೋಡಲಿಕ್ಕೆ ಒಂದೇ ಲೆಕ್ಕದ ವೆಯ್ಟ್ ಇರೋದು, ನೇಚರ್ದು ಸ್ಪೆಷಾಲಿಟಿ. ಚಿನ್ನವನ್ನು ಕಟ್ ಮಾಡಿದರೆ ಸಹ ಗುಲಗುಂಜಿಯನ್ನು ಹರಿದು ಅದರಿಂದ ಜಾಯಿಂಟ್ ಮಾಡಿಬಿಡ್ತಾರೆ ಅದರ ಆಚಾರಿಗಳು. ಆದ್ದರಿಂದ ಅದು ಆಗೋದು ಬಳ್ಳಿಯಲ್ಲಿ, ಆದರೆ ಮಂಜೆಟ್ಟಿ ಆಗೋದು ಮರದಲ್ಲಿ. ಆದ್ದರಿಂದ ಎಲ್ಲ ಗಿಡಗಳನ್ನು ಕಟ್ ಮಾಡಿದ ಕಾರಣ ಇದು ಗುಲ್ಗುಂಜಿ ಗಿಡ ಕಮ್ಮಿ ಆಗ್ತಾ ಬಂದಿದೆ. ಮತ್ತೊಂದು ಹೇಳ್ತೇನೆ ಗಿಡದ ಬಗ್ಗೆ. ಜಗದೀಶ್ ಚಂದ್ರ ಬೋಸ್ ಇದ್ದಾರಲ್ಲ, ಕೇಳಿದಿರಲ್ಲ, ಅಮೇರಿಕಾದಲ್ಲಿ ಇಂಗ್ಲೆಂಡ್ನಲ್ಲಿ ಹೋಗಿ ಕ್ಯೂ ಗಾರ್ಡನ್ ಅಂತ ಇದೆ. ABCD ಕ್ಯೂ ಅಲ್ಲ, KEW. ಯಾವುದೇ ಸಸ್ಯಶಾಸ್ತ್ರೀಯ ಹೆಸರು ಅಳಿಯುವುದು, ಉಳಿದು, ರ್ಯಾರ್, ಎಂಡೇಂಜರ್ ಅಂದರೆ ಅವ್ರು ಹೇಳಿದರೆ ಮಾತ್ರ ಅಕ್ಸೆಪ್ಟ್ ಆಗ್ತದೆ. ಅವರು ಆಗ ಅದಕ್ಕೆ ರೆಸೊನೆಂಟ್ ರೆಕಾರ್ಡರ್ ಅಂತೆಲ್ಲ ಮಾಡಿ ಗುಲಗುಂಜಿ ಬಳ್ಳಿಗೆ ಫಿಕ್ಸ್ ಮಾಡಿದರು. ಫಿಕ್ಸ್ ಮಾಡಿ ಆದ ಮೇಲೆ ಹೊರಗೆ ಎಲ್ಲಿ ಭೂಕಂಪ ಆಗ್ತದೆ, ಎಲ್ಲಿ ಜ್ವಾಲಾಮುಖಿ ಆಗ್ತದೆ, ಎಲ್ಲಿ ವೈಬ್ರೇಷನ್ ಬರ್ತದೆ ಅದು ತಿಳಿಸ್ತದೆ. ಈಗ ಭೂಕಂಪ ಆದ ಇಷ್ಟು ರಿಕ್ಟರ್ ಮಾಪನ ಅಂತ ಕೊಡ್ತಾರಲ್ಲ, ಅದೆಲ್ಲ ಗುಲಗುಂಜಿಯ ರೆಸೊನೆಂಟ್ ರೆಕಾರ್ಡ್ನಿಂದ ಜಗದೀಶ್ ಚಂದ್ರ ಬೋಸ್ ಕಂಡುಹಿಡಿದು. ಅದನ್ನ ಹೆಸರೇ ಇದು ವೆದರ್ ಪ್ಲಾಂಟ್ ಅಂತ.
ಅದರ ಈಕ್ವಲ್ ವೆಯ್ಟ್ ಇರ್ತದೆ ಅಂಥದ್ದು ಅಪರೂಪದ ಬಳ್ಳಿ. ಆದರೆ ಗುಲುಗುಂಜಿ ಡೆಡ್ಲಿ ಪಾಯ್ಸನಸ್, ಅದರಿಂದ ಅದು ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಕೊಡಬಾರ್ದು. ಆದರೆ ಎಲೆ ಸ್ವೀಟ್ ಇರ್ತದೆ, ಅದು ತಿನ್ಬೋದು. ಅಂದರೆ ಸ್ವೀಟ್ ಉಂಟಂತ ತಿನ್ನೋದಿಲ್ಲ, ಅದು ತಿಂದರೆ ಏನಾಗೋದಿಲ್ಲ. ಎಲ್ಲಿ ಗಾಯ ಆಯಿತು ಕೂಡಲೇ ಅದರ ಎಲೆಯಿಂದ ಪೇಸ್ಟ್ ಮಾಡಿ ಹಚ್ಚಿದರೆ ಚಿನ್ನ ಹೇಗೆ ಜಾಯಿಂಟ್ ಆಗ್ತದೆ ಹಾಗೆ ಅದು ಜಾಯಿಂಟ್ ಆಗ್ತದೆ. ಹಾಗೆ ಸುಭಾಷ್ ಚಂದ್ರ ಏನು ಮಾಡಿದ್ರು ಗೊತ್ತುಂಟೆ ನಿಮಗೆ? ಆಗ ಒಬ್ಬರು ಹೇಳಿದರು, ಸರ್ ಹೇಳಿದರು, ಏಕೆಂಥದ್ದು ಇದು ನಾಚಿಕೆ ಮುಳ್ಳು ಅಂತೇಳಿ. ನಾಚಿಕೆ ಮುಳ್ಳಿನ ವಿಷಯದಲ್ಲಿ ಹೇಳಿದರೆ ನಿಮಗೆ ಅವರು ಅದೇನು ಕಂಡುಕೊಂಡಿದ್ವಿ ಗೊತ್ತುಂಟ? ಲ್ಯಾಬ್ನ ಒಳಗೆ ಚಟ್ಟಿಯಲ್ಲಿ ಕೊಂಡೋಗಿ ನಾಚಿಕೆ ಮುಳ್ಳನ್ನು ನಟ್ಟರು, ಮತ್ತು ಎಲ್ಲ ಲೈಟೆಲ್ಲ ಆಫ್ ಮಾಡಿದ್ರು, ಕಿಟಕಿಯಿಂದ ಬರೋದು ಬಿಸಿಲಿನ ಬೆಳಕು ಸಹ ಬರಬಾರ್ದು ಅಂತೇಳಿ 1 ವಾರ ಇಟ್ಟುಬಿಟ್ರು. ನಾಚಿಕೆ ಮುಳ್ಳು ಸಾಯಂಕಾಲ ಸೂರ್ಯ ಅಸ್ತಮಾನ ಆಗುವಾಗ ಮಡಚದಿದೆ ಎಲೆ, ಮತ್ತು ಸೂರ್ಯ ಉದಯ ಆದಾಗ ಓಪನ್ ಆಗ್ತದೆ, ಸರಿಯಾ? ಹಾಗೆ ಅದರ ಒಳಗೆ ಇಟ್ಟು ನೋಡಿದ್ರು, ಆದರೂ ಒಳಗೆ ಇಟ್ಟ ಸಹ ಗಿಡ ಹೊರಗೆ ಸೂರ್ಯ ಉದಯ ಆದಾಗಲೂ ಓಪನ್ ಆಗ್ತದೆ, ಅಸ್ತಮಾನ ಆಗುವಾಗ ಬಂದಾಗ್ತದೆ. ಆದ್ದರಿಂದ ಅವರೇನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಉಂಟು, ಅದರ ಸ್ಪೀಡು 1000 ಟೈಮ್ ಫಾಸ್ಟರ್ ದನ್ ದ ಲೈಟಿಂಗ್ ಸ್ಪೀಡ್ ಅಂತ ಪ್ರೂವ್ ಮಾಡಿದ್ರು. ಯಾರು? ನಮ್ಮ ಜಗದೀಶ್ ಚಂದ್ರ ಬೋಸ್. ಅದೇ ನನ್ನ ಹತ್ರ ಒಂದು ಗಿಡ ಉಂಟು, ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅಂದರೆ ಎಷ್ಟೋ ಜನ ಬಂದ ನಂತರ ಕಿರಿಕಿರಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಡ್ಯಾನ್ಸಿಂಗ್ ಪ್ಲ್ಯಾಂಟ್, ಮ್ಯೂಸಿಕ್ಗೆ ಸ್ಪಂದನ ಮಾಡ್ತಾ ಅಂತ ಹೇಳಿದಾರಲ್ಲ, ಇದು ಪ್ಲ್ಯಾಂಟನ್ನು ನನ್ನ ಹತ್ರ ಉಂಟದು, ಭಜನಾ ಸಸ್ಯ ಡೆಸ್ಮೋಡಿಯಂ ಮೊಟೋರಿಯಂ ಅಂತ ಹಾಗೆ ಬರ್ತದೆ. ಅದನ್ನು ಇಟ್ಟು ತಂದು ಮನೆಯೊಳಗೆ ಇಟ್ಟು ಫ್ಯಾನ್ ಎಲ್ಲ ಆಫ್ ಮಾಡಿ ಅಲ್ಲಿ ಲತಾ ಮಂಗೇಶ್ಕರ್ ಇಲ್ಲ ಭೀಮಸೇನ್ ಪದ್ಯ ಹೇಳಿ ಎಲೆಗಳೆಲ್ಲ ಡ್ಯಾನ್ಸ್ ಮಾಡಿ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಪಟಾಪಟ ಅಂತ. ಒಂದು DF ಸರ್ ಇದ್ದರು, RK ಸಿಂಗ್ ಅಂತ, ಜೀಪ್ನಲ್ಲಿ ಹೋಗಿ ಅವರಿಗೆ ಪದ್ಯ ಹೇಳಬೇಕು, ಇಲ್ಲದ CD ಇಡಬೇಕು. ನಾನು ಅವರನ್ನು ಮನೆಗೆ ಕರ್ಕೊಂಡೋಗಿ ಈ ಚಟ್ಟಿಯನ್ನು ತೋರಿಸಿ ಇದೆಲ್ಲ ಹೇಳಿದ ಕೂಡಲೇ ಹೇಳಿದರು, ನನಗೆ ಬೇಕು, ಎಷ್ಟು ರೂಪಾಯಿ ಅದು ಕೊಡ್ತೇನೆ. ಇಲ್ಲ ಸರ್, ನಿಮ್ಗೆ ಕೊಡ್ಲಿಕ್ಕೋಸ್ಕರ ತಂದದ್ದು ಅಂತೇಳಿ. ಆದ್ದರಿಂದ ಇಂಥದ್ದೆಲ್ಲ ಪ್ಲ್ಯಾಂಟ್ಸ್ ಉಂಟು, ಅದನ್ನು ನೋಡಬೇಕು. ಹೇಳಲಿಕ್ಕೆ ಹೋದರೆ ತುಂಬ ಇಡೀ ದಿವಸ ಬೇಕಾಗ್ತದೆ. ನನಗೆ ಟೈಮ್ ಎಷ್ಟು ಅಂತ ಹೇಳಿ. ಓಕೆ, ಥ್ಯಾಂಕ್ಸ್. ಗಿಡಗ ತೋರಿಸಿದೆ ನೋಡಿ, ಇದು ಕಾಗೆಮಾರಿ ಬಳ್ಳಿ ಅಂತ ಹೇಳ್ತಾರೆ. ನಿಮಗೆ ಅರ್ಜೆಂಟ್ ನೋಡಬೇಕಂತ ಹೇಳಿದ್ರೆ ನೀವು ಬಂಟ್ವಾಳದಲ್ಲಿ ಹೋಗುವಾಗ ಒಳಗಿನ ಪೇಟೆ ಹತ್ರ ಹೋಗುವಾಗ ವೆಂಕಟರಮಣ ದೇವಸ್ಥಾನ ಉಂಟಲ್ಲ, ಅದರ ಆಚೆ ಈಚೆ ಅಶ್ವತ್ಥದ ಮರ ಉಂಟು, ಅದರ ಮೇಲೆ ಇದು ದೊಡ್ಡ ದೊಡ್ಡ ಎಲೆ ಆಗಿ ಹಬ್ಬಿದೆ. ಇದು ಕಾಗೆಮಾರಿ ಬಳ್ಳಿ ಅಂತ ಹೇಳ್ತಾರೆ. ಮೊದಲು ಇಷ್ಟು ದೊಡ್ಡ ಭರಣಿಯಲ್ಲಿ ಉಪ್ಪಿನಕಾಯಿ ಮಾಡ್ತಿದ್ರು. ಆ ಉಪ್ಪಿನಕಾಯಿನ 1 ವರ್ಷ 2 ವರ್ಷ ಇಟ್ಟನ್ನಂತ ತೆಗೆದಿದ್ರು. ಮನೆಯಲ್ಲಿ ಫಂಕ್ಷನ್ ಇದ್ದರೆ ಇಲ್ಲ ದೇವಸ್ಥಾನಕ್ಕೆಲ್ಲ ಫ್ರೀ ಕೊಡ್ತಿದ್ರು ಅಂತ ಒಂದು ಕ್ರಮ ಇತ್ತಲ್ವಾ. ಈಗ ನಮಗೆ ಪೆಸ್ಟೋ ಕಾಮತ್ನವ್ರದ್ದು ಅದೆಲ್ಲ ಸಿಗ್ತದೆ, ಆದ್ದರಿಂದ ಅಲ್ಲಿ ನಾವು ಮಾಡೋ ಕ್ರಮವೇ ಇಲ್ಲ, ಅದು ಬಿಡಿ. ಆದರೆ ಉಪ್ಪಿನಕಾಯಿ ಮಾಡಿ ಆದ ಮೇಲೆ ಇದರ 2 ಎಲೆಯನ್ನು ಅದರ ಒಳಗೆ ಇಟ್ಟು ಕಟ್ಟಿಬಿಟ್ಟು ಇದು 2 ವರ್ಷ ಆದರೂ ಫಂಗಸ್ಸೇ ಬರೋದಿಲ್ಲ, ಹುಳ ಆಗೋದಿಲ್ಲ. ಅಂಥದ್ದೆಲ್ಲ ಶಕ್ತಿ ಕಾಗೆಮಾರಿ ಬಳ್ಳಿಗಿತ್ತು. ಅದರ ಮರಕ್ಕೆ ಹಬ್ಬುವಂಥದ್ದು ಇಷ್ಟು ಕಾಯ ರಾಶಿ ಆಗ್ತದೆ. ಆದ್ದರಿಂದ ಎಲೆ ಅದಕ್ಕೆ ಉಪಯೋಗ ಆಗ್ತದೆ. ಕಾಗೆಮಾರಿ ಬಳ್ಳಿ ಯಾಕೆ ಅಂತ ಹೆಸರು ಬಂದದ್ದು ಅಂತ ಹೇಳಿದರೆ, ಮೀನನ್ನು ನಾವು ಕೊಲ್ಲಿಕ್ಕೆ ಗಾಳ ಹಾಕಿ ಕೂತ್ಕೊಳ್ಳೋ ಬದಲು ಅದು ಇದಕ್ಕೆ ಹಣ್ಣಾಗ್ತದೆ, ಕೆಂಪು ಕಲರ್ ಆಗ್ತದೆ, ಇದು ಬ್ರೌನ್ ಕಲರ್. ಅದನ್ನು ತೋಡಿಗೆ ಬಿಸಾಡಿದರೆ ತಿಂದ ಮೀನು ಬೋಧ ತಪ್ಪಿ ಬೀಳ್ತದೆ. ಆ ಮೀನನ್ನು ನಾವು ಸುಲಭದಲ್ಲಿ ಹಿಡಿದು ಅದನ್ನು ನಾವು ತಿನ್ಬೋದು, ನಮಗೇನು ಬೋಧ ತಪ್ಪುವುದಿಲ್ಲ. ಆದ್ದರಿಂದ ಗಾಳ ಹಾಕುವಾಗ ಒಂದು ಜೋಕ್ ಉಂಟು, ನಿಮ್ಗೆ ಗೊತ್ತಿರ್ಬೋದು. 5-6 ಮೀನು ಆ ಗಾಳ ಆಚೀಚ ಅಲ್ಲಾಡ್ತಾ ಇರ್ತದಲ್ಲ, ಅದಕ್ಕೆ ನಾವು ಎರೆಹುಳ ಹಾಕ್ತೇವಲ್ಲ, ನಿಮ್ಗೆ ಗೊತ್ತುಂಟಲ್ಲ ಗಾಳದ ತುದಿಗೆ ಎರೆಹುಳನ್ನು ಕೊಂದು ಅದು ಪಾಪ ನೋವಾಗೆ, ಆಗ ಎರೆಹುಳಿಗೆ ನೋವಾಗ್ತಾ ಉಂಟು, ಮೀನುಗಳು ಓಡಿಸ್ತಾ ಉಂಟು. ಅದಕ್ಕೆ ಎರೆಹುಳು ಹೇಳ್ತದೆ, ನನ್ನನ್ನು ತಿನ್ನಲಿಕ್ಕೆ ಬನ್ನಿ, ನಿಮ್ಮನ್ನು ತಿನ್ನಲಿಕ್ಕೆ ಮೇಲೊಬ್ಬ ಕೂತಿದ್ದಾನೆ ಅಂತೇಳಿ. ಹಾಗೆ ಇಂಥದ್ದೆಲ್ಲ ವಿಷಯ ಉಂಟು. ಆದರೆ ಕಾಗೆಗೆ ಇದರ ಖಾಲಿ ಯಾವ ಹಣ್ಣು ತಿಂತ ಅದು ಮಾತ್ರ ಬೋಧ ತಪ್ಪಿ ಬೀಳ್ತದೆ, ಅದನ್ನು ತೊಂದರೆ ಆಯಿತು. ಆದರೆ ಮತ್ತೆ ಕೆತ್ತೆಯನ್ನು ನಾವು ಮಾಡೋ ಮನೆಯಲ್ಲಿ ಹಾಕುವ ಎಣ್ಣೆ ಉಂಟು, ಅದಕ್ಕೆ ಹಾಕಿ ಹಿಡಿದರೆ ತಲೆಯಲ್ಲಿ ಹೇನು ಸಹ ಬರೋದಿಲ್ಲ, ಎಲ್ಲ ಪಾರ್ಟ್ಸ್ ಉಪಯೋಗ ಆಗ್ತದೆ. ಇಂಥದ್ದೆಲ್ಲ ಬಳ್ಳಿಗಳು ನಾಶ ಆಗ್ತಾ ಉಂಟು. ಆದರೆ ನಾವಲ್ಲಿ ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇದನ್ನೆಲ್ಲ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಇದನ್ನು ನೀವು ಇನ್ನು ಸ್ವಲ್ಪ ಬೇಸಿಗೆ ಬಂದ ಮೇಲೆ ಚಿಕ್ಕಮಗಳೂರು, ಮಡಿಕೇರಿ, ಹಾಸನಕ್ಕೆಲ್ಲ ಹೋಗುವಾಗ ಘಟ್ಟದಲ್ಲಿ ಹೋಗುವಾಗ ಕೆಳಗೆ ಕಣಿವೆಯಲ್ಲಿ ಇದು ಮತ್ತು ಸ್ವಲ್ಪ ಪರ್ಪಲ್ ಕಲರ್ನ ಫ್ಲವರ್ ನೋಡಿದರೆ ಅಲ್ಲಿ ಕೆಳಗೆ ಇಳಿದು ನೋಡಿ, ಅಲ್ಲಿ ನೀರುಂಟ ಲೆಕ್ಕ, ತೋಡು ಉಂಟಂತ ಲೆಕ್ಕ. ಆದ್ದರಿಂದ ಹೊಳೆ ದಾಸವಾಳ ಅಂತ ಹೆಸರು, ಎಷ್ಟು ಚೆಂದ ನೋಡಿ. ಈಗ ಅದು ನಾವೆಲ್ಲ ಹೇಳಿದ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೇಟೆಯಲ್ಲಿ ತಂದು ನಡೀಲಿಕ್ಕೆ ಶುರು ಮಾಡಿ ಹೊಳೆ ದಾಸವಾಳ. ಮತ್ತೊಂದು ವಿಷಯ ಗೊತ್ತುಂಟ, ನೆನಪಿಟ್ಟುಕೊಳ್ಳಿ, ಇದನ್ನು ಮಕ್ಕಳಿಗೆ ಕಲಿಸ್ಬೇಕು. ಇಂಟೆಲಿಜೆಂಟ್ ಪಾಯಿಂಟ್, ಪ್ರೈಡ್ ಆಫ್ ಇಂಡಿಯಾ, ಮತ್ತು ಸ್ಟೇಟ್ ಫ್ಲವರ್ ಆಫ್ ಮಹಾರಾಷ್ಟ್ರ, ಮತ್ತು ಫ್ಲವರ್ ಆಫ್ ಕ್ವೀನ್ಸ್. ಕ್ವೀನ್ಸ್ ಫ್ಲವರ್ ಅಲ್ಲ, ಫ್ಲವರ್ ಆಫ್ ಕ್ವೀನ್ಸ್. ಅಷ್ಟು ಚೆನ್ನ 3 ತಿಂಗಳ ಕಾಲ ಪರ್ಪಲ್ ಮತ್ತು ಇದು ಬಿಡ್ತದೆ ಹೊಳೆ ದಾಸವಾಳ. ಅಲ್ಲಿ ಇಳಿದು ಹೋಗಿ 100% ನೀರು ಉಂಟು ಲೆಕ್ಕ. ಆ ದೇವರ ಇಂಡಿಕೇಶನಲ್ಲಿ ನೋಡಿ. ಇದನ್ನು ಪೇಟೆಯಲ್ಲಿ ತಂದು ನಟ್ರೆ ಫುಟ್ಪಾತ್ನಲ್ಲಿ ನೀರು ಬರೋದಿಲ್ಲ, ಅದು ಹೇಳಿದ್ದು ನಾನು ನಿಮಗೆ ಅಲ್ಲಿ ಹೋಗುವಾಗ.
ನೋಡಿ, ಇಲ್ಲಿ ನಿಮಗೆ ಅಗ್ರಿಕಲ್ಚರ್ ಕಾಲೇಜ್ ಉಂಟಲ್ಲ ಬ್ಯಾಂಗ್ಳೂರಿನಲ್ಲಿ, 2,000 ಎಕರೆ ಉಂಟಲ್ಲಿ. ಅಲ್ಲಿ ವಿಷಯ ಏನಂದರೆ ಸುಮಾರು 50 ಎಕರೆ ಮೇಲೆ ಒಂದು ಗೋಳಿ ಮರ ಉಂಟು. ಅಲ್ಲಿ ಹೋದ ಕೂಡಲೇ ಆ ಗೋಳಿ ಮರದ ಕಾಂಡ ಯಾವುದಂತ ಕಾಣೋದಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಗೋಳಿ ಮರ ಸೈಡಿಗೆ ಹೋದಗಳೆಲ್ಲ ಬೇರೆ ಇಳಿಸ್ತದಲ್ಲ, ಅದರಿಂದ ಸರಿ ದೊಡ್ಡ ದೊಡ್ಡದಾದರೆ ಕಾಂಡ ಯಾವುದಂತ ಗೊತ್ತಾಗೋದಿಲ್ಲ. ಹಾಗೆ ಸಂಸ್ಕೃತದಲ್ಲಿ ಹೆಸರು ಬಹುಪಾದಹ, ತುಂಬ ಕಾಲು ಉಂಟಂತ ಲೆಕ್ಕ. ಅದರಲ್ಲಿ 500ರಿಂದ 1,000 ಇದರದ್ದು ಗೂಡು ಉಂಟು ನೋಡಿ, ಜೇನುಗೂಡು. ಒಂದು ಜೇನು ಇಲ್ಲದ್ದು, ಅದು ತೆಗೆಯೋದಿಲ್ಲ, ಯಾರು ಮುಟ್ಲಿಕ್ಕಿಲ್ಲ. ಅದನ್ನು ತೆಗಿಲಿಕ್ಕೆ ಇಡೀ ವರ್ಲ್ಡ್ನವ್ರು ಅದು ನೋಡಲಿಕ್ಕೆ ಫೋಟೋ ತೆಗಿಲಿ, ನ್ಯಾಷನಲ್ ಜಿಯೋಗ್ರಫಿ ಎಲ್ಲ ಬರ್ತಾರೆ. 500 ಮೇಲೆ ಜೇನುಗೂಡು ಉಂಟು. ಆದ್ದರಿಂದ ಇದೆಲ್ಲ ಇರಲಿಕ್ಕೆ ನಾನು ಮರಗಳು ಬೇಕು. ಆ ಮರಗಳನ್ನು ಕಡಿದ್ರೆ ಇದೆಲ್ಲ ಸತ್ತು ಹೋಗ್ತದೆ. ಮತ್ತು ನಾನು ಆರ್ಟಿಫಿಷಿಯಲ್ ಜೇನು ಅಂತೇಳಿ ಕೆಮಿಕಲ್ ಹಾಕಿದ್ರೆ, ಸ್ವೀಟ್ ಹಾಕಿದ್ರೆ ತಗೊಳ್ತೇವೆ. ಇದು ಆ ಖಾಲಿ ಒಂದು ಅಗ್ರಿಕಲ್ಚರ್ ಕಾಲೇಜ್ನಲ್ಲಿ ಉಂಟು, ಅದನ್ನು ನೋಡಲಿಕ್ಕೆ ಬರ್ತಾರೆ. ಗೊತ್ತುಂಟ ನಿಮಗೆ? ಇದು ಎಂಥದ್ದು? ಆಸ್ಟ್ರೇಲಿಯಾ ಇದು ಎಮು ನೋಡಿ. ಇದನ್ನು ಸರಿಯಾಗಿ ಕೇಳಿ ತಿಳ್ಕೊಳ್ಳಿ. ಇದೇನು ಗೊತ್ತುಂಟ? ಪಾಲಾಶ, ಮುತ್ತುಗ ಅಂತ ಹೇಳಿದೆ ನಾನು. ಈ ಸುಬ್ರಹ್ಮಣ್ಯ ದೇವಸ್ಥಾನ, ಧರ್ಮಸ್ಥಳಕ್ಕೆ ಹೋದರೆ, ಹಾಸನಕ್ಕೆಲ್ಲ ಹೋದರೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋದಿದೆ. ಎಲೆ ತೊಟ್ಟೆಲ್ಲ ಮಾಡಿ ಅದರಲ್ಲಿ ಕೊಡ್ತಾರೆ ನಿಮಗೆ. ಅದರಿಂದ ಇದನ್ನು ಎಲೆಯನ್ನು ತಿಂದರೆ ಇದು ಬ್ರೈನ್ ಇಂಪ್ರೂವ್ಮೆಂಟ್ ಆಗ್ತದೆ, ಗೊತ್ತಾಯ್ತಾ? ಅದಕ್ಕೋಸ್ಕರ ಇದರಲ್ಲಿ ಪ್ರಸಾದ ಕೊಡುವಂಥದ್ದು. ಅದೇ ರೀತಿಯಲ್ಲಿ ಇದನ್ನು ಊಟ ಮಾಡುವಾಗ ಪತ್ರಾವಳಿ ಅಂತ ಮಾಡ್ತಾರೆ. ಎಲೆಯನ್ನು ಹಿಡಿದು ನಿಮಗೆ ಊಟ ಕೊಡ್ತಾರಲ್ಲ ಪ್ರಸಾದದೊಟ್ಟಿಗೆ, ಅದನ್ನು ತಿಂದವರಿಗೆ ಹೀಗೆ ಎಲೆ ತಿನ್ನಿ ಅಂದರೆ ಇವರಿಗೆ ಬುದ್ಧಿ ಬರೋದಿಲ್ಲ. ಅದರಿಂದ ಬುದ್ಧಿ ಬರಬೇಕಾದ್ರೆ ಹೀಗೆ ತಿನ್ನಿ ಅಂತ ಪ್ರಸಾದದ ರೂಪದಲ್ಲಿ ಎಲೆಯಲ್ಲೆಲ್ಲ ಕೊಡುವಂಥ, ಹಾಗಾಗಿ ಬುದ್ಧಿ ಬರಲಿ. ಮತ್ತು ಇದು ಹೂ ಬಿಡುವಾಗ ಇದಕ್ಕೆ ಎಲೆ ಎಲ್ಲ ಉದುರಿಸ್ತದೆ, ಬರೀ ಅದರ ಇದಿರ್ತದೆ, ಬಿಳಿ ಕೆಂಪು ಹೂ ಇರ್ತದೆ. ಅದನ್ನ ಫ್ಲೇಮ್ ಆಫ್ ದ ಫಾರೆಸ್ಟ್ ಅಂತ ಹೆಸರು ಅದಕ್ಕೆ. ಮತ್ತು ಇದಕ್ಕೆ ಸೋಮವಾರ ದಿವಸ ಅದಕ್ಕೆ ಸೋಮಗ್ರಹನಿಗೆ ಪೂಜೆ ಮಾಡ್ತೇವೆ. ಆದ್ದರಿಂದ ಅದಕ್ಕೆ ನವಗ್ರಹದಲ್ಲಿ ಬರ್ತದೆ, ನಕ್ಷತ್ರದಲ್ಲಿ ಬರ್ತದೆ. ಆದ್ದರಿಂದ ಇದರದ್ದೆಲ್ಲ ಮದ್ದು ಸಿಗ್ತದೆ, ಅದೆಲ್ಲ ನಮಗೆ ಬೇಡ. ಆದ್ದರಿಂದ ಇದು ನಟ್ಟ ಕಡೆಯಲ್ಲಿ ನೀರು ಹಾಕಬೇಕಂತಿಲ್ಲ, ಘಟ್ಟದಲ್ಲೆಲ್ಲ ಸಿಗ್ತದೆ ನಿಮಗೆ. ಪಾಲಾಶ, ಮುತ್ತುಗ ಎಷ್ಟು ಚೆಂದ ಗೊತ್ತುಂಟ. ಆದ್ದರಿಂದ ಇದರ ವಿಷಯ ಏನು ಗೊತ್ತುಂಟ? ನಾನು ಹೇಳಿದಾಗೆ, ನಾನು ದೊಡ್ಡ ವಿಷಯ ಹೇಳೋದಲ್ಲ. ಇದರಲ್ಲಿ ಬಿಳಿ ಹೂ ಬಿಡುವ ಪಾಲಾಶ ಬರ್ತದೆ, ಉಜಿನಿನ್ಸೆಸ್ ಅಂತ. ಇದಕ್ಕೆ ಬ್ಯೂಟಿ ಆಫ್ ಮನಸ್ಪರ್ಮ. ಒಂದು ಸನ್ಯಾಸಿ 30 ವರ್ಷದಿಂದ ಹುಡುಕಿ ಕಡೆ ಬೊಂಬಾಯಿಂದ ಯಾರೋ ಹೇಳಿದೆ ಅಂದರೆ ದಿನೇಶ್ ನಾಯ್ಕರ ಹತ್ರ ಹೋಗಿ, ಸಸ್ಯಶ್ಯಾಮಲ ಅಂತ, ಅವ್ರ ಹತ್ರ ಸಿಗ್ತದೆ ಅಂತ ಅವರಿಗೆ ಕೊಟ್ಟೆ. ನಿಮಗೆ ಸಹ ಬೇಕಾದ್ರೆ ಬರೋ ವರ್ಷ ಕೊಡ್ತೇನೆ, ಗೊತ್ತಾಯ್ತಾ? ಬಿಳಿ ಹೂ ಬಿಡುವ ಪಾಲಾಶ ಸಿಕ್ಕುವುದೇ ಇಲ್ಲ. ಗೋವಾದ ಪಣಜಿದ ಫಾರ್ಮಸಿ ಕಾಲೇಜ್ನವರು ಹುಡುಕಿಕೊಂಡು ಬಂದರು 5 ವರ್ಷದಿಂದ. ಉಜಿನಿನ್ಸಸ್ ಬೇಕು ನಮಗೆ, ಅದು ಭಯಂಕರ ರಿಸರ್ಚ್ ಮಾಡಲಿಕ್ಕೆ ಉಂಟು. ಬಿಳಿ ಹೂ ಬಿಡು ಪಾಲಾಶ ಇಲ್ಲಿ ನೋಡಿದರೆ ನಾವು ಕೇಳಿ ಸಹ ಇರಲಿಕ್ಕಿಲ್ಲ. ಅಂಥದ್ದೆಲ್ಲ ನಾವು ಅಪೋಸಿಟ್. ಎಲ್ಲ ಮಂದಾರ ನೀವು ನೋಡಿರೋದು ಮರದಲ್ಲಿ, ಅದೇ ಬಳ್ಳಿ ಮಂದಾರ ಅಂತ ಇದೆ, ದೊಡ್ಡ ಮರ ಆಗಿ ಎಲೆ ಕೆಂಪು, ಕಾಯಿ ಕೆಂಪು, ಹೂವು ಗೊಂಚಲಾಗ್ತದೆ. ಅದೆಲ್ಲ ಪಶ್ಚಿಮ ಘಟ್ಟದಲ್ಲಿ ಇದೆ. ಎಲ್ಲವನ್ನು ಕಡಿದು ನಾಶ ಮಾಡಿಕೊಂಡು ಇನ್ನು ಚಿತ್ರದಲ್ಲಿ ನೋಡುವಂಥ ಪರಿಸ್ಥಿತಿ ಬರ್ತದೆ. ಇದು ಶಾಂತಿಕಾಯಿ ಅಂತ ಹೇಳ್ತೇನೆ, ಗೊತ್ತಾಯ್ತಾ? ತಾರೆಕಾಯಿ ಅಂತ ಹೇಳಿದೆ, ತ್ರಿಫಲದಲ್ಲಿ ಒಂದು. ಇದರ ವಿಷಯ ಏನು ಗೊತ್ತುಂಟ? ಚೇರೆ ಮರ ಅಂತ ಕೇಳ್ತಿರಲ್ಲ, ಅದರ ಹತ್ರ ಅಡಿಯಲ್ಲಿ ಹೋಗಿ ನಿಂತರೆ ಏನಾಗ್ತದೆ? ತುರಿಸ್ತದೆ. ಕೆಲವರಿಗೆ ತೋರ ಹಾಕ್ತಾರೆ, ಕಪ್ಪಿದ್ದು ಕೆಂಪು ಹಾಕ್ತಾರೆ, ಖುಷಿ ಆಗ್ತದೆ ಕನ್ನಡಿ ನೋಡುವಾಗ. ಅದು ಜ್ವರದಲ್ಲಿ, ಗೊತ್ತಾಯ್ತಲ್ಲ? ಮತ್ತು ಚೇರೆ ತಾಗಿಸಿದ್ರೆ ಉಂಟಲ್ಲ, ಅಲ್ಲಿ ಕೂಡಲೇ ತುರಿಸ್ಲಿಕ್ಕೆ ಶುರು ಆಗ್ತದೆ. ಆ ಚೇರೆ ಮರ ಸಹ ಎಲ್ಲಿ ಉಂಟು ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ನೀರು ಉಂಟಂತ ಲೆಕ್ಕ, ಒಂದು ತೋಡು ಅಥವಾ ಒಂದು ಕೆರೆ ಉಂಟಂತ ಲೆಕ್ಕ. ಚೇರೆ ಮರದ ಹತ್ರ ಹೋಗಿ ತುರಿಸ್ಲಿಕ್ಕೆಲ್ಲ ಶುರು ಮಾಡಿ ಜ್ವರ ಬಂದರೆ ಇದರ ಹತ್ರ ಹೋಗಿ ಶಾಂತಿ ಮರ, ಅಂದರೆ ತಾರೆಕಾಯಿ ಕನ್ನಡ ಹೆಸರು, ಶಾಂತಿ ಮರ ನಾವು ಹೇಳೋದು. ಕೆತ್ತೆಯನ್ನು ತೆಗಿಬೇಕು. ಆ ಕೆತ್ತೆ ತೆಗೆಯುವಾಗ ಹೇಳಬೇಕಂತೆ, ಯಾವತ್ತತ್ರ ಪ್ರಾರ್ಥನೆ ಮಾಡಬೇಕಂತ ನಾವು. ಆಗ ಅವ್ರು ಹೇಳಿದ್ರಲ್ಲ ಆ ಟೆರೆಸ್ ಗಾರ್ಡ್ನವರು, ನಾವು ಅದರ ಪ್ರಾರ್ಥನೆ ಮಾಡಿದರೆ ಆಯಿತು, ಅದೇ ನಮ್ಮನ್ನು ಕಾಪಾಡಿದೆ. ನನಗೆ ಈಗ ಚೇರೆ ಮರದ ಇದೇ ಆಯಿತು, ಕೆತ್ತೆ ತೆಗಿದ್ದೇನೆ ಅಂತ ಅದ್ರ ಕಷಾಯ ತೆಗೆದು ಮಾಡಿಕೊಡಿದ್ರೆ ಇದೆಲ್ಲ ಜ್ವರ ಎಲ್ಲ ಹೋಗಿ ತುರಿಸಿದಲ್ಲಿ ಹೋಗ್ತದೆ. ಆದ್ದರಿಂದ ತಾನಿ ಅಂತ ಮಲಯಾಳಿ ಹೆಸರು. ಆ ಮಲಯಾಳಿ ನಾನು ಹೇಳುವಾಗ ಲೆಕ್ಚರ್ನಲ್ಲಿ ಒಂದು ಪ್ರೊಫೆಸರ್ ಲೇಡಿ ಮೇಡಮ್, ഞങ്ങളെ ഭാഷത്തിൽ ಅದು ಉಂಟು, നമ്മൾ താനി മറന്ന് പറയുന്നു. ചേരത്തിൻ്റെ ഇത് ഉണ്ടെങ്കിൽ അവിടെ പോയിട്ട് നിങ്ങൾ ഇത് എടുക്കുക ಅಂತ ಕೇಳೋದುಂಟು. ಕ್ಷಮೆ ಕೇಳೋದುಂಟು, ಕೆತ್ತಿ ತೆಗಿದಂತೆ ಕೂಡಲೇ ಆಯ್ತಂತ ಪರ್ಮಿಷನ್. ಅದರ ಮೇಲೆ ಗಾಳಿಗೆ ಹಾರಿದೆಯಲ್ಲ ಹೀಗೆ ಅಲ್ಲಾಡೋದು, ಪರ್ಮಿಷನ್ ಸಿಕ್ಕಿದಂತ. ಆದ್ದರಿಂದ ನಮ್ಮದ್ರಲ್ಲೇ ಸಹ ಅದೆಲ್ಲ ಗಾದೆ ಉಂಟು, ಆದರೆ ನಮಗೆಲ್ಲ ಗೊತ್ತಿಲ್ಲ. ಇದನ್ನು ನಾವು ನಡ್ತಾ ಇಲ್ಲ ಅಂತ ಹೇಳಲಿಕ್ಕೆ ಬೇಜಾರಾಗ್ತದೆ. ಆಗ ತೋರಿಸಿದ ಗಿಡಗ ಮತ್ತು ಇದು ಬೇರೆ. ಇದಕ್ಕೆ ಬಿಳಿ
ಇದು ನೋಡಿ, ಎಲ್ಲಿ ನಿಮ್ಗೆ ರಸ್ತೆ ಬದಿಯಲ್ಲಿ ಸಿಗ್ತದೆ ಅಲ್ಲಿ ಕೆಳಗೆ ಹೋದ್ರೆ ನೀರು ಉಂಟಂತ ಲೆಕ್ಕ. ಇದು ಆನೆ ಚಕ್ತೆ ತಜಂಕ್ ಅಂತ ಹೇಳ್ತಲ್ಲ, ಅದರಲ್ಲಿ ದೊಡ್ಡ ವೆರೈಟಿ. ಇದರ ವಿಷಯ ಏನು ಗೊತ್ತುಂಟಾ? ಇದರ ಎಲೆಯನ್ನು ಇದಕ್ಕೆ ಯಾವುದೇ ರೀತಿಯ ತುರಿಕೆ ಇರೋದು, ಕಜ್ಜೆ ಆಗಲಿ ಇದರಲ್ಲಿ ಸ್ಕಿನ್ ಡಿಸೀಸ್ ಇದ್ದರೆ ಇದನ್ನು ತೆಗೆದು ಸರಿ ಅರಿದು ರಾತ್ರಿ ಹೊತ್ತು 1 ಡ್ರಾಪ್ ಲಿಂಬೆ ಹುಳಿ ರಸ ಹಚ್ಚಿಬಿಟ್ರೆ ಆಯಿತು, ಒಣಗುತ್ತದೆ. ಹಾಗೆ 1 ವಾರ ಹಚ್ಚಿದ ಅಂದರೆ ಸ್ಕಿನ್ ಡಿಸೀಸ್ ಎಲ್ಲ ಹೋಗ್ತದೆ. ಆದ್ದರಿಂದ ರಿಂಗ್ ವರ್ಮ್ ಶ್ರಬ್ ಅಂತ ಹೇಳ್ತಾರೆ, ರಿಂಗ್ ವರ್ಮ್ ಶ್ರಬ್. ಮತ್ತು ಅದು ದೊಡ್ಡ ಕೋಡ್ ಆಗ್ತದೆ. ಅದರ ಬೀಜವನ್ನು ತೆಗೆದು ನೀರುಗಳು ಕಾಫಿ ಮಾಡಿ ಕುಡಿದ್ದಾರೆ, ನೀಗ್ರೋ ಕಾಫಿ ಟ್ರೀ ಅಂತ ಹೇಳ್ತಾರೆ. ಇದು ಎಲ್ಲಿ ಉಂಟು, ಅಲ್ಲಿ ಹೋದ್ರಲ್ಲಿ ನೀರು ಉಂಟಂತ ಲೆಕ್ಕ. ಅದು ಇಂಡಿಕೇಶನ್ ಆನೆ ಚೆಕ್ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಕ್ಯಾಸಿಯಾ ಅಲಾಟ ಅಂತ ನೋಡಿ. ಇದೊಂದು ಆರ್ಟಿಸ್ಟ್ ಕೇರಳದವರು ಸತ್ತ ಮರದಲ್ಲಿ ಇಂಥದ್ದೆಲ್ಲ ಬಿಡಿಸಿ, ಮತ್ತು ಮರದಲ್ಲೆಲ್ಲ ಅದರಲ್ಲಿ ಹಕ್ಕಿಗಳು ಹಾವುಗಳೆಲ್ಲ ಇತ್ತು, ಎಲ್ಲ ಮರದ ಗೆಲ್ಲೆ. ಅದನ್ನು ಕೊಟ್ಟು ನಾನು ಇದರಲ್ಲಿ ಪೆಂಡ್ರೈವ್ನಲ್ಲಿ ಕೊಟ್ಟಿದ್ದೆ. ಅರ್ಧಕ್ಕರ್ಧ ಎಲ್ಲ ಪಿಕ್ಚರನ್ನು ಕದ್ದು ಬಿಟ್ಟು ಇದೊಂದು ಉಳಿದಿದೆ ನಂತರ. ಅದರಿಂದ ನಾನೀಗ ಭಾರಿ ಜಾಗ್ರತೆ ಮಾಡ್ತೇನೆ. ಗುಲುಗುಂಜಿಯಲ್ಲಿ ನನ್ನ ಹತ್ರ 10 ಕಲರ್ ಇದೆ, ಪ್ಯೂರ್ ಪಚ್ಚೆ, ಪ್ಯೂರ್ ಕಪ್ಪು, ಪ್ಯೂರ್ ಕಪ್ಪು ಎಲ್ಲ. ಅದನ್ನು IFS ಆಫೀಸ್ನವರಿಗೆ ನನಗೆ ಕರಿತಾ ಇದ್ದಾರೆ ಕೊಯಂಬತ್ತೂರಿನಲ್ಲಿ, ಅವ್ರ ಕಾಲೇಜ್. ಅವರಿಗೆ ಪ್ಯಾಕೆಟ್ನಲ್ಲಿ ತೀರಿಸಿಕೊಡುವಾಗ ವಾಪಸ್ಸು ಕೊಡಲಿಲ್ಲ ಒಬ್ಬ, ನನಗೆ ಮರ್ತೋಗಿತ್ತು, ಅದು ಹೋಯ್ತು. ಅದರಿಂದ ಅದು ತೋರಿಸೂ ಸಹ ಇಲ್ಲ. ಹಾಗೆ ಇಂಥದ್ದೆಲ್ಲ ತೆಗಿತಾ ಇದ್ದಾರೆ ಪಿಕ್ಚರ್. 2 ಮಿನಿಟು. ಇದೇನು ಹೇಳಿ? ಲೋಳೆ ಸರ ಎಲೋವಿರಾ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಸರಿಯಾಗಿ ಕೇಳಿ ತಿಳ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಟರ್ ಮಲ್ಯ ಅಂತಿದ್ದಾರೆ, FRCS ಇಲ್ಲಿ ಮಂಗಳೂರಿನವರು. FRCS ಡಾಕ್ಟರ್ಸ್ಗಳಿಗೆ ನಿಮಗೊಂದು ಸಲ ಆದಿತ್ಯವಾರ 4 ಗಂಟೆಗೆ ಟಾಕ್ ಕರೆದಿದೆ. 4 ಗಂಟೆ ಬೆಳಿಗ್ಗೆ, ಇಲ್ಲಿಂದ 10 ರಿಂದ 12, ಮತ್ತು ಊಟಕ್ಕೆ 2 ರಿಂದ 4. ಯಾರಾದ್ರೂ FRCS ಡಾಕ್ಟರ್ ಕೂತ್ಕೊಳ್ತಾರೆ ಆದಿತ್ಯವಾರ? ಮುಟ್ಟಿದ್ರೆ 2,000 ರೂಪಾಯಿ ತಗೊಳ್ತಾರೆ. ಅವರು ಹೇಳುವಾಗ ಅವ್ರು ಎದ್ದು ಹೇಳಿದ್ದೇನು ಗೊತ್ತುಂಟಾ? ಅಮೇರಿಕಕ್ಕೆ ಅವರೊಂದು ಇದಕ್ಕೆ ಮೀಟಿಂಗಿಗೆ ಹೋದಂತೆ, ಡಾಕ್ಟರ್ದು ಇದಕ್ಕೆ ಕಾನ್ಫರೆನ್ಸಿಗೆ ಹೋಗುವಾಗ ಅಲ್ಲಿ ಹೇಳಿದ್ರಂತೆ, ನಾ ಸುಮ್ಮನೆ ಇಲ್ಲಿ ಇದೇ ಕಾನ್ಫರೆನ್ಸ್ ಕೇಳಿ ಸಾಕಾಯಿತು, ಜಸ್ಟ್ ಒಂದು ವಿ ವಿಲ್ ಗೋ ಔಟ್ಸೈಡ್ ಕಾರ್ನಲ್ಲಿ ಅಂತ. ಅಲ್ಲಿ ಅಮೇರಿಕನ್ ಡಾಕ್ಟರ್ ಮಿಡ್ಲ್ ಅಮೇರಿಕಾದಲ್ಲಿ ಹೋಗುವಾಗ ಒಂದು ಕಡೆಯಲ್ಲಿ ಆಚೆ ಈಚೆ ಲೆವೆಲ್ ಜಾಗದಲ್ಲಿ ಕಂಡಾಪಟ್ಟೆ ಅಲೋವೆರಾ ಬೆಳೆಸಿದಾರಂತೆ. ವಾಟ್ ದ ಹೆಲ್ ದಿಸ್ ಮಚ್ ಆಫ್ ಅಲೋವೆರಾ ಯು ಆರ್ ಗ್ರೋಯಿಂಗ್ ಹಿಯರ್? ಇಷ್ಟು ಅಲೋವೆರಾ ಯಾಕೆ ಬೆಳೆಸಿದೆ ಅಂತ ಹೇಳಿದೆ ಅಂತ ಗೊತ್ತುಂಟಂದ್ರೆ, ಯಾರಲ್ಲ ನಿಮ್ಮವರೇ ಭಾರತ ದೇಶದವರು. ನಾಸಾ ಅಂತ ರಾಕೆಟ್ ಉಡ್ಡಯನ ಕೇಂದ್ರ ಉಂಟ, ಅದರಲ್ಲಿ ಜಾಸ್ತಿ ದೊಡ್ಡ ಪೋಸ್ಟ್ನಲ್ಲಿ ಇರೋರೆಲ್ಲ ಇಂಡಿಯನ್ ಸೈಂಟಿಸ್ಟ್ಗಳು. ಅದಕ್ಕೆ ಹೈಡ್ರೋಜನ್ ಅಂತ ಫ್ಯೂಯಲ್ ಉಂಟಲ್ಲ, 30,000 ರಿಂದ 60,000 ಇದಕ್ಕೆ ಸ್ಪೀಡಿಗೆ ಹೋಗುವಾಗ ಅದಕ್ಕೆ ಡೀಸೆಲ್ ಪೆಟ್ರೋಲ್ ಉಳಿದಿಲ್ಲ, ಅದಕ್ಕೆ ಹೈಡ್ರೋಜನ್ ಫ್ಯೂಯಲ್ ಅಂತ ಮಾಡಿದ್ದು. ಸುಳ್ಯದ ಒಂದು ಭಟ್ರು ಗೊತ್ತುಂಟ, ಅವರೆಲ್ಲ ದೊಡ್ಡ ಇಂಗ್ಲೀಷ್ ಮೀಡಿಯಂಗೆಲ್ಲ ಹೋಗಲಿಲ್ಲ, ಅಂಥವ್ರೆಲ್ಲ ಕಂಡು ಅಂಥದ್ದೆಲ್ಲ ಅವರು ಇದ್ದಾರೆ. ಅಂದರೆ ಅವರು ಕಂಡು ಯಾಕೆ ಅಂತ ಕೇಳಿದ್ದಕ್ಕೆ, 30,000 ರಿಂದ 60,000 ಕಿಲೋಮೀಟರ್ ಸ್ಪೀಡ್ ಹೋಗುವಾಗ ಆ ರಾಕೆಟ್ ಮಾಡಿದ ಕಬ್ಬಿಣದ ಅಂಶ ಉಂಟು, ಅಲಾಯ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಯಾವುದು ಮಾಡಿದ್ರು ನಿಲ್ಲುವುದಿಲ್ಲ, ಬರ್ನ್ ಇಂಟು ಆ್ಯಶಸ್ ಫ್ರಿಕ್ಷನಿಗೆ. ಆದ್ದರಿಂದ ಅಲೋವೆರಾದ ಕೋಟಿಂಗ್ ಕೊಡೋದಂತೆ, ಗೊತ್ತಾಯ್ತಾ? ಆದ್ದರಿಂದ ಅಷ್ಟು ತಂಪು ಅಂತ ಕೊಡ್ತಾರೆ. ಆದ್ದರಿಂದ ಮತ್ತು ಹೆಂಗಸರಿಗೆ ಅಂತ ಹೇಳ್ತಾರೆ, ಸರಿ ತಿಳ್ಕೊಳ್ಳಿ, ಗಂಡಸರಿಗೆಲ್ಲ ದಿನಾಲು 1 ಚಮಚೆ ಇದನ್ನು ಅದರ ಲೋಳೆಯನ್ನು ತಿನ್ನಬೇಕು. ಕಹಿ ಇರ್ತದೆ, ಅದಕ್ಕೆ ಸಕ್ಕರೆ ಅಲ್ಲ, ಕಲ್ಲು ಸಕ್ಕರೆ ಹಾಕಿ ತಿಂದು ಬಿಡಿ. ಹಾಗೆ ನಿಮ್ಗೆ ಪ್ರಾಯ ಆದರೂ ಸಹ ನಿಮ್ಮ ಮುಖದ ಚಂದ, ಬಾಡಿ ಇದೆಲ್ಲ ಚಂದ ಇರ್ತದೆ, ಒಳ್ಳೆಯದ್ರ ಆರೋಗ್ಯವಾಗಿರ್ತಾರೆ. ಇಡೀ ವರ್ಷ ತಿಂತಾ ಇರಬೇಕು. ಆದ್ದರಿಂದ ಅದಕ್ಕೆ ಹೆಸರು ಕುಮಾರಿ, ಸಂಸ್ಕೃತದಲ್ಲಿ ಗೊತ್ತಾಯ್ತಾ? ಕುಮಾರಿ ಆಸವ ಅಂತ ಹೇಳ್ತಾರೆ. ಅದನ್ನು ಇಲ್ಲಿಂದ ಕೊಂಡೋದನ್ನು ಹೆಂಗಸರು ಅಲ್ಲಿಂದ ತಂದದ್ದು ಅಮೇರಿಕದಿಂದ. ಜಾಸ್ತಿ ಇಲ್ಲ, 1,000 ರೂಪಾಯಿ. ಇಲ್ಲಿ 150 ರೂಪಾಯಿ ಕೊಟ್ಟರೆ ನಮ್ಮ ಮನೆಯಲ್ಲಿ ಆಗ್ತದೆ. ಒಂದು ತೋರಿಸಿ ಆಯ್ತಾ ಟೈಮು? ಇದನ್ನು ಲಾಸ್ಟಿಗೆ ತೋರಿಸ್ತೇನೆ. ಆಗ ಅವರು ಸದಾ ಪುಷ್ಪ ಅಂತ ಹೇಳಿದ್ರಲ್ಲ, ಇವರು ನಿತ್ಯ ಪುಷ್ಪ ಅಂತ ಹೇಳಿದ್ದಾರೆ. ಅದಕ್ಕೊಂದು ಕಾಂಪಿಟೇಷನ್ ಆಗಿ ಹೇಳಿದ್ದೇನೆ. ಇದರ ಹೆಸರು ಗೊತ್ತಾ ನಿಮಗೆ? ಸರ್ಪಗಂಧ, ರಾವಲ್ಪಿಯ ಸರ್ಪೆಂಟಿನ ಅಂತ ಹೇಳ್ತಾರೆ. ಆದ್ದರಿಂದ ಆ ಸರ್ಪಗಂಧದಲ್ಲಿ ಅದರೆಲ್ಲ ಭಯಂಕರ ಕ್ಯಾನ್ಸರಿಗೆ, ಬ್ಲಡ್ ಕ್ಯಾನ್ಸರಿಗೆಲ್ಲ ಅಮೆರಿಕದಲ್ಲ ಬೇರನ್ನು ಉಪಯೋಗ ಮಾಡ್ತಿದ್ರು. ಕಡೆ ಕಾಡಿನಿಂದ ತಂದದನ್ನು ನಾಶ ಆಗೋಯಿತು. ಆವಾಗ ಏನು ಮಾಡಿದ್ರು ಗೊತ್ತುಂಟಾ? ನಮ್ಮ ದೇಶದವರು ಕಲಬೆರಕೆ ಮಾಡಿ ಮಾರಲಿಕ್ಕೆ ನಂಬರ್ 1, ಗೊತ್ತಾಯ್ತಲ್ಲ ನಿಮಗೆ? ಅವರು ಎಂತ ಮಾಡಿದರು, ಸದಾ ಪುಷ್ಪದ ಬೇರನ್ನು ಆ ಬೇರಿನೊಟ್ಟಿಗೆ ಮಿಕ್ಸ್ ಮಾಡಿ ಕಳಿಸಿದರು. ಎಲೆ ಹೂವನ್ನು ಹಾಕಿದ್ರೆ ಗೊತ್ತಾಗ್ತದೆ, ಬೇರಿನೊಟ್ಟಿಗೆ ಹಾಕಿದ್ರೆ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಅಂತ ಟೆಕ್ನಾಲಜಿ ಇವಾಗ ಕಂಪ್ಯೂಟ್ರೆಲ್ಲ ಉಂಟು, ಅದೆಲ್ಲ ಹಾಕಿ ಟೆಸ್ಟ್ ಮಾಡುವಾಗ ಇದು ಬೇರೆ ಬೇರೆ ಗೊತ್ತಾಯಿತು. ಆವಾಗ ಟೆಸ್ಟ್ ಮಾಡುವಾಗ ಅದರಲ್ಲಿ ಇನ್ನೂ ಒಳ್ಳೆಯ ಗುಣ ಉಂಟಂತ ಗೊತ್ತಾಗಿ ಅದನ್ನೇ ಕಳಿಸಿ ಅಂತ ಹೇಳಿದರು. ಇದು ಸದಾ ಪುಷ್ಪದ ಬೇರು ಇವರು ಕಳಿಸಿದರು. ಸರ್ಪಗಂಧ ಸಿಕ್ಕುವುದಿಲ್ಲ.
ಆದ್ದರಿಂದ ಈಗ ಸರ್ಪಗಂಧ ಇದು ಸದಾಪುಷ್ಪ ತಮಿಳುನಾಡಿನಲ್ಲಿ ಬೆಳೆಸಿ ಅದರ ಬೇರು ಎಕ್ಸ್ಪೋರ್ಟ್ ಆಗ್ತದೆ. ಬ್ಲಡ್ ಕ್ಯಾನ್ಸರಿಗೆ ನಂಬರ್ 1 ಮೆಡಿಸಿನ್. ಆದ್ದರಿಂದ ಅಂಥದ್ದೆಲ್ಲ ನಾವು ನಡಲಿಕ್ಕೆ ಆಗ್ತದೆ. ನಿತ್ಯ ಪುಷ್ಪ ಅಂತ ಹೇಳ್ತೇವೆ, ಗೊತ್ತಾಯ್ತಾ? ಇನ್ನೊಂದು ಕೇಳ್ತೇವೆ, ಏನಾದರೂ ಡೌಟ್, ಏನಾದರೂ ಕ್ವಶನ್ ಇದ್ರೆ ಕೇಳಿ. ಕ್ವಶನ್ ಇಲ್ಲಾಂದ್ರೆ ಪ್ರಶ್ನೆ ಸಹ ಆಗ್ಬೋದು, ಆಯ್ತಾ? ಹೇಳಿ. ಇದೊಂದು ಹೇಳ್ತೇನೆ ಲಾಸ್ಟಿಗೆ. ದೀಪಾವಳಿ ಹೇಳಿ. ಪಲಾಶದಲ್ಲಿ ಕಪ್ಪು ಪಲಾಶ ಇದೆ, ನಿಮ್ಮಲ್ಲಿ ಇದೆಯಾ? ಇಲ್ಲ. ಸರಿ, ಇದು ಒಂದು ಹೇಳಿ ನೀವು ಇದು ಮಾಡ್ತೇನೆ. ಮೊದಲು ನಮ್ಮ ದೀಪಾವಳಿ ದಿವಸ ಹಂಡೆಯನ್ನೆಲ್ಲ ಇದರದ್ದು ಕ್ಲೀನ್ ಮಾಡ್ತಿದ್ರಲ್ಲ, ಬಿಸಿ ನೀರು ಮತ್ತು ಇದರ ಹಂಡೆ ಅಂತೇಳಿ. ಅದಕ್ಕೆ ಮಕ್ಕಳೆಲ್ಲ ಹುಡುಗಿಯರಿಗೆ ಚೌಕ್ ಕೊಟ್ಟರೆ ಚಂದ ತಾವರೆ ಬಾತುಕೋಳಿ ಎಲ್ಲ ಬಿಡಿಸ್ತಿದ್ರು. ಇಡೀ ನಮ್ಮ ಇದು ಕ್ಲೀನ್ ಆಗ್ತದೆ ಬಚ್ಚಲು ಕೊಟ್ಟಿಗೆ. ಆನೆವನದಲ್ಲಿ ಅದನ್ನು ಕ್ಲೀನ್ ಆಗ್ತದೆ. ಯಾವುದು? ದೀಪಾವಳಿ ದಿವಸ. ಅದಕ್ಕೆ ಇದರ ಬಳ್ಳಿಯನ್ನು ಕಟ್ತಾರೆ, ಗೊತ್ತಾಯ್ತಾ? ಮಣಿತೊಂಡೆ ಬಳ್ಳಿ ಅಂತೇಳಿ. ಅದರಲ್ಲಿ ಇನ್ನೊಂದು ಲಿಂಗತೊಂಡೆ ಬಳ್ಳಿ. ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ವಾತರೋಗ ಗುಣ ಮಾಡುವ ಗುಣ ಉಂಟು. ಆದ್ದರಿಂದ ಇದರ ಎಲೆಯಿಂದ ಬಿಸಿಯಾಗಿದ್ದ ನೀರನ್ನು ಸ್ನಾನ ಮಾಡಿದವನಿಗೆ ವಾತರೋಗ ಹೋಗ್ತದೆ. ಮತ್ತೆ ನಮ್ಮ ಹಾಕುವ ಪಾತ್ರೆ ಇಟ್ಕೊಂಡ್ರೆ ಆದ್ದರಿಂದ ಇದೆಲ್ಲ ಮಾಡಲಿಕ್ಕೆ ನಾವು ಉಳಿಸ್ಬೇಕು ಇದನ್ನು. ಆದ್ದರಿಂದ ದಯವಿಟ್ಟು ನನಗೆ ನನ್ನ ಟೈಮ್ ಆಗ್ತಾ ಬಂತು. ನಿಮ್ಗೆಲ್ಲರಿಗೆ ನಮಸ್ಕಾರ ಹೇಳಿ ಒಂದು ಗಿಡ ನಾನು ಎಲ್ಲಿ ಹೋದರೂ ಸಹ ಇಷ್ಟುವರೆಗೆ 2 ಲಕ್ಷದ ಮೇಲೆ ಗಿಡ ಹಂಚಿದ್ದೇನೆ. ಅದಕ್ಕೋಸ್ಕರ ಶ್ರೀಯುತ ಸುಂದರ್ ನಾಯಕ್ ಅಂತ IAS ಆಫೀಸರ್ ಬಂದಿದ್ದಾರೆ. ಅವರು ಎಲ್ಲ ಇಲ್ಲ ರಾಜ್ಯದಿಂದ ಇವರನ್ನು ಕರೆದಿದ್ರು. ಅವರಿಗೆ ಗಿಫ್ಟ್ ಆಗಿ ಅಶೋಕದ ಗಿಡ, ರಿಯಲ್ ಅಶೋಕ. ಸರ್ ಬನ್ನಿ ಸರ್. ಇವರು ಮೈಸೂರಿನಲ್ಲಿ ಅಬ್ದುಲ್ ಲಜೀಜ್ ನಲ್ಲಿ ಚೀಫ್ ಆಗಿದ್ದರು. ಇಡೀ ಕರ್ನಾಟಕ ಸ್ಟೇಟ್ ಆಫೀಸರ್ಸ್ನಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ತಹಸೀಲ್ದಾರ್ಗೆಲ್ಲ ನನ್ನನ್ನು ಕರೀತಿದ್ರು. ಅದರಿಂದ ಅವರಿಗೆ ಆಯ್ತಾಗಿದ್ದಾರೆ. ಅವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅವರು ಧನ್ಯವಾದಗಳು. ಆದಷ್ಟು ಗಿಡ ಮರಗಳನ್ನು ನಡಿ. ಬೇಕಾದ್ರೆ ಕಾಂಟ್ಯಾಕ್ಟ್ ಆಗಿ. ನನ್ನ ನಂಬರ್ ಹೇಳಬೇಕಾ? 9845 ಆಯ್ತಲ್ಲ, 802795. ಇಲ್ಲಿ ಸರ್ ಇದ್ದಾರೆ, ಅವರ ಕಾಲೇಜಿಗೆ ಸಹ ಕರೆದಿದ್ರು, ಇಲ್ಲಿ ಎದುರಿಗೆ ಕೂತಿದ್ದಾರೆ. ಅದನ್ನು ಕಾಲೇಜಿನಲ್ಲಿ ಮಕ್ಕಳಿಗೆಲ್ಲ ಕಲಿಸಿದ್ರೆ ಇನ್ನು ಕಾಂಪಿಟೇಷನ್ ನಿಲ್ಬೋದು. ನಿಮ್ಮ ಪುತ್ತೂರಿನವರಿಗೆಲ್ಲ ಪ್ರೈಸ್ ಸಿಗ್ತಾ ಉಂಟು. ಅದರಿಂದ 3 ಗಂಟೆ ಆದರೆ ಮಿನಿಮಮ್ ಬೇಕು. ನಾನು ಅಂಥದ್ದೆಲ್ಲ ಗಿಡ ತರ್ತೇನೆ. ತೋರಿಸಿ ನಿಮಗೆ ಪಾಂಡವರ ಬತ್ತೆ ಅಂತ ಒಂದು ಗಿಡ ಉಂಟು. ಅದರ ಎಲೆಗೆ ತಂದು ಎಣ್ಣೆ ಹಚ್ಚಿ ಬೆಂಕಿ ಕೊಟ್ಟರೆ ಗಂಟೆಗಟ್ಟಲೆ ಎಲೆ ಉರಿಯುತ್ತದೆ, ಗೊತ್ತಾಯ್ತಲ್ಲ? ಅಂಥದ್ದೆಲ್ಲ ಉಂಟು. ಅದು ತೋರಿಸ್ಲಿಕ್ಕೆ ಆಗ ನನಗೆ ಟೈಮ್ ಇಲ್ಲ. ನಂಬರ್ ಯಾರ ನಂಬರ್ ಬೇಕಾದರೂ ಸುದ್ದಿ ಮಾಹಿತಿಯಲ್ಲಿ ಸಿಗ್ತದೆ. ಎಲ್ಲ ವಿಶ್ವಾಸಗಳ ವಿಡಿಯೋ, ಫೋನ್ ನಂಬರು, ಸಂಪರ್ಕ ನಂಬರ್ಗಳನ್ನು ಸುದ್ದಿ ಮಾಹಿತಿ ಕೃಷಿ ಮೇಳದಲ್ಲಿ ಕೊಡ್ತದೆ. ಇದುವರೆಗೆ ಸುಮಾರು 60-65 ನಿಮಿಷಗಳ ಕಾಲ ತುಂಬ ಸೊಗಸಾದ ಒಂದು ಪ್ರಾತ್ಯಕ್ಷಿಕೆಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಅಂತ. ಈ LED ಸ್ಕ್ರೀನ್ನ ಮೂಲಕ ಬೇರೆ ಬೇರೆ ಔಷಧೀಯ ಗಿಡಗಳನ್ನು ನಮ್ಮೆಲ್ಲರ ಮುಂದೆ ಹಿರಿಯರಾದ ದಿನೇಶ್ ನಾಯಕ್ ವಿಟ್ಲ ಅವರು ತೆರೆದಿಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಮ್ಮ ಸುದ್ದಿ ಸಮೂಹದ ಸಂಪಾದಕರಾದ ಡಾಕ್ಟರ್ UP ಶಿವಾನಂದ ಸರ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಇದುವರೆಗೆ ನಮ್ಮನ್ನು ಒಂದು ರೀತಿಯಲ್ಲಿ ನಮಗೆಲ್ಲ ಜ್ಞಾನವನ್ನು ನೀಡಿರುವಂತಹ ಶ್ರೀಯುತ ದಿನೇಶ್ ನಾಯಕ್ ವಿಟ್ಲ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಔಷಧೀಯ ಗಿಡಗಳು ಅನ್ನುವಂತಹ ಒಂದು ಗೋಷ್ಠಿಗೆ ನಾವೀಗ ಸಾಕ್ಷಿಯಾಗಿದ್ದರೆ, ಇನ್ನು ಮುಂದಿನ ಗೋಷ್ಠಿಯಲ್ಲಿ ಮನೆಯ ಪರಿಸರದ ಔಷಧೀಯ ಸಸ್ಯಗಳು ಅಂತ ಹೇಳುವಂತಹ ಗೋಷ್ಠಿಗೆ ನಾವೀಗ ಕಿವಿಯಾಗಲಿಕ್ಕಿದ್ದೇವೆ. ನಮ್ಮ ಅಂಗಳದಲ್ಲಿ ಯಾವ ಯಾವ ತೆರನಾದ ಗಿಡಗಳು ಲಭ್ಯ ಆಗುತ್ತವೆ, ಸಸ್ಯಗಳು ಲಭ್ಯ ಆಗುತ್ತವೆ, ತನ್ಮೂಲಕ ಯಾವ ಯಾವ ಔಷಧಗಳನ್ನು ನಾವು ತಯಾರು ಮಾಡಿಕೊಳ್ಳಬಹುದು,
ನಮ್ಮ ಮನೆಯಲ್ಲಿಯೇ ಹೇಗೆ ಒಂದು ಔಷಧಿಗಳ ಸ್ಟೋರ್ ಹೌಸ್ ಇದೆ ಅನ್ನೋದನ್ನು ತಿಳಿಸಿಕೊಡೋದಕ್ಕಾಗಿ ಹಿರಿಯರಾದ ಡಾಕ್ಟರ್ ರವೀಂದ್ರನಾಥ ಐತಾಳ್ ಅವರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ರವೀಂದ್ರನಾಥ ಐತಾಳ್ ಅವರಿಗೆ ಹೂ ನೀಡಿ ಗೌರವಿಸಬೇಕು ಅಂತ ಹೇಳಿ ಸುದ್ದಿ ಸಂಪಾದಕರಾದ ಡಾಕ್ಟರ್ UP ಶಿವಾನಂದ್ ಅವರನ್ನು ಕೇಳಿಕೊಳ್ತಾ ಇದ್ದೇವೆ. ಡಾಕ್ಟರ್ ರವೀಂದ್ರನಾಥ ಐತಾಳ್ ಅಂತ ಹೇಳಿದರೆ ಪುತ್ತೂರಿನಲ್ಲಿ ಹಾಗೂ ಸುತ್ತಮುತ್ತಲಿನ ಹಲವು ಪರಿಸರಗಳಲ್ಲಿ ಅತ್ಯಂತ ಜನಪ್ರಿಯವಾದಂಥ ಹೆಸರು. ಅವರ ಹೆಸರನ್ನು ಕೇಳುವಾಗಲೇ ಉರಗ ತಜ್ಞರು ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತದೆ. ಅವರು ಉರಗ ಪ್ರೇಮಿಯೂ ಹೌದು, ಸಸ್ಯ ಪ್ರೇಮಿಯೂ ಹೌದು. ಪುತ್ತೂರಿನ ಸುಮಾರು 5 ಕಿಲೋಮೀಟರ್ ದೂರದ ನೈತಾಡಿಯಲ್ಲಿ ಸುಮಾರು 1.25 ಎಕರೆ ಜಾಗದಲ್ಲಿ ಸುಮಾರು 600ಕ್ಕಿಂತಲೂ ಹೆಚ್ಚು ಔಷಧೀಯ ಗಿಡಗಳನ್ನು ಸಂರಕ್ಷಿಸಿ ಅದನ್ನು ಬೆಳೆಸ್ತಾ ಇರುವಂಥವರು. ಮನೆ ಮದ್ದಿನ ಬಗ್ಗೆ ಅನೇಕ ಕಡೆಗಳಲ್ಲಿ ಉಪನ್ಯಾಸವನ್ನು ನೀಡಿ ಸುಮಾರು 3,000ಕ್ಕಿಂತಲೂ ಹೆಚ್ಚು ಉಪನ್ಯಾಸವನ್ನು ನೀಡಿ ಆ ತೆನ್ನರ ಜಾಗೃತಿಯನ್ನು ಮೂಡಿಸ್ತಾ ಇರುವಂಥವರು. ಮಾತ್ರ ಅಲ್ಲದೆ ಸುಮಾರು 4 ದಶಕಗಳ ಈಚೆಗೆ ಈ ತೆರನಾದ ಕಾರ್ಯದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂಥವರು. ಅನೇಕ ಯುವ ಸಮೂಹಕ್ಕೆ ಈ ಔಷಧೀಯ ಗಿಡಗಳ ಬಗೆಗೆ ಜ್ಞಾನವನ್ನು ನೀಡ್ತಾ ಇರೋದಲ್ಲದೇನೆ ಆಯುರ್ವೇದ ವೈದ್ಯ ಕಲಿಯುವಂಥ ವಿದ್ಯಾರ್ಥಿಗಳಿಗೂ ಕೂಡ ಔಷಧೀಯ ಗಿಡಗಳು ಯಾವ ಯಾವ ಕಾರಣಕ್ಕಾಗಿ ಉಪಯೋಗಕ್ಕೆ ಬರ್ತವೆ, ಯಾವ ಯಾವ ತೆರನಾದ ಉಪಕಾರವನ್ನು ಮಾಡ್ತವೆ ಅಂತ ಹೇಳಿ ಅವರಲ್ಲಿ ಒಂದು ಜ್ಞಾನದ ಬೆಳಕನ್ನು ಮೂಡಿಸ್ತಾ ಇರುವಂಥವರು. ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಸುಮಾರು 20-25 ನಿಮಿಷಗಳ ಕಾಲ ನಮ್ಮನ್ನು ಉದ್ದೇಶಿಸಿ ಔಷಧೀಯ ಗಿಡಗಳು ನಮ್ಮ ಅಂಗಳದಲ್ಲಿ ಯಾವುದಿದೆ ಅಂತ ಹೇಳಲಿಕ್ಕಿದ್ದಾರೆ. ಈ ಹೊತ್ತಿಗೆ ವೇದಿಕೆಯನ್ನು ಅವರಿಗಾಗಿ ತೆರವು ಮಾಡ್ತಾ ಇದ್ದೇನೆ. ನನ್ನ ಆತ್ಮೀಯ ಮಿತ್ರರಾದ ಡಾಕ್ಟರ್ UP ಅವರೇ ಹಾಗೂ ಇಂದಿನ ಸಸ್ಯ ಜಾತ್ರೆಯ ಪ್ರಯೋಜಕರೇ ಹಾಗೂ ಅದಕ್ಕೆ ಸಪೋರ್ಟ್ ಮಾಡಿದ ಸರ್ವರು ಹಾಗೂ ಇವತ್ತು ಮರ ಗಿಡ ಬಳ್ಳಿ ಹೂವು ಹಣ್ಣು ಇದರ ಪ್ರೀತಿಯಿಂದ ಅದರ ಬಗ್ಗೆ ಮಾಹಿತಿ ಕೇಳಲಿಕ್ಕೆ ಬಂದಂಥ ಎಲ್ಲ ಬಂಧುಗಳು, ಇವತ್ತು ನಮ್ಮ ಮನೆ ಪರಿಸರದಲ್ಲಿ ಔಷಧಿ ಸಸ್ಯಗಳು ಭಾಳಷ್ಟು ಇದೆ. ಹೇಳುವುದಾದರೆ 3 ಗಂಟೆಯು ಸಾಲದು. ಆದರೆ ಅದರಲ್ಲಿ ನಾನು ಈ 25 ನಿಮಿಷಕ್ಕೆ ಎಷ್ಟು ಸಾಕು ನನಗೆ ಕೊಟ್ಟಂಥ ಟೈಮಿನಲ್ಲಿ ನಾನು ಕೆಲವೇ ಇಂಪಾರ್ಟೆಂಟ್ ಮಾತ್ರ ಸಿಲೆಕ್ಟ್ ಮಾಡಿ ಬಂದಿದ್ದೆ. ಅದನ್ನು ನಾನು ನಿಮಗೆ ಒಂದೊಂದೇ ವಿವರಿಸ್ತಾ ಹೋಗ್ತೇನೆ. ಕೊನೆಯದಾಗಿ ನನ್ನ ಫೋನ್ ನಂಬರ್ ಕೊಟ್ಟಾಗ ನೀವು ದಿನದ 24 ಗಂಟೆ ನನಗೆ ಫೋನ್ ಮಾಡಿ ಅದ್ರ ಬಗ್ಗೆ ಮಾಹಿತಿಗಳನ್ನು ಕೇಳ್ತಾ ಇರ್ಬೋದು. ನಾನು ಇರೋ ತನಕ ನೀವು ಕೇಳ್ತಾ ಇರ್ಬೋದು. ನೀವು ಪ್ರಥಮವಾಗಿ ಈಗ ನೋಡ್ತಾ ಇರೋದು, ಬೆಳಗ್ಗೆದ್ದು ನಾವು ಭಾಗ ತೆಗೆದು ಕೂಡಲೇ ಕೈ ಮುಗಿಯುವುದು ತುಳಸಿಗೆ, ನಮ್ಮ ಭಾರತೀಯ ಸಂಸ್ಕೃತಿ. ಹಾಗೆ ತುಳಸಿ ಗಿಡದಲ್ಲಿ ಕಪ್ಪು ಬಣ್ಣ ಇದೆ, ಬಿಳಿ ಬಣ್ಣ ಇದೆ. ಗುಣದಲ್ಲಿ ದೊಡ್ಡ ವ್ಯತ್ಯಾಸ ಇಲ್ಲ. ತುಳಸಿನ ಯಾಕೆ ಮನೆ ಮುಂದೆ ನಡಬೇಕು ಅಂತ ಕೇಳಿದರೆ, ತುಳಸಿ ಆಪತ್ ಬಾಂಧವ. ಅರ್ಜೆಂಟಾಗಿ ಚಿಕ್ಕ ಮಕ್ಕಳಿಗೆ ಸಿಕ್ಕಾಪಟ್ಟೆ ಕಫ ಇದೆ, ಶೀತ ಆಗಿದೆ ಅಂದರೆ ಡೈರೆಕ್ಟ್ ಹೋಗಿ 1-2 ತುಳಸಿ ಚಿಗುರನ್ನು ತಂದು ಜಜ್ಜಿ ಅದರ ರಸ ತೆಗೆದು ಚೂರು ಜೇನು ಸೇರಿಸಿ ಕೊಟ್ಟರೆ ಶೀತ ಕೆಮ್ಮ ಕಫ ಕಮ್ಮಿ ಆಗುತ್ತೆ. ಇನ್ನು ಯಾವುದೇ ಹಾವು ಕಚ್ಚಿದಾಗ ಪ್ರಥಮ ಚಿಕಿತ್ಸೆಗೆ ತುಳಸಿಯ ಬೇರನ್ನು ಲಿಂಬೆ ಹುಳಿ ರಸದಲ್ಲಿ, ಸಿಗದೇ ಇದ್ದಲ್ಲಿ ನೀರಲ್ಲಿ ಅರೆದು 1-2 ಚಮಚ ಹಸಿ ಇರಬೇಕು, ಅರೆದು ಕೊಟ್ಟಲ್ಲಿ ಅರ್ಧ ಗಂಟೆಗೆ ಸಾಯುವ ವ್ಯಕ್ತಿಯನ್ನು 2 ಗಂಟೆ ಬದುಕ್ಬೋದು. ಇದು ಕೇವಲ ಫಸ್ಟ್ ಟೈಮ್, ಆದರೆ ಖಂಡಿತವಾಗಿ 100% ಬದುಕ್ತಾರೆ. ಇದು ಪ್ರಾಯೋಗಿಕವಾಗಿ ನಾನು ಮಾಡಿ ನೋಡಿರುವಂಥದ್ದು. ಅದರಿಂದಾಗಿ ಹಿರಿಯವರು ಮನೆ ಎದುರಿಗೆ ತುಳಸಿ ಗಿಡ ಬೇಕು. ದೇವರಂದರೆ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ಕಾಯಿಲೆಯನ್ನು ಪರಿಹರಿಸುವಂಥ ಗುಣ ಹೊಂದಿರುವಂಥ ತುಳಸಿ. ಕಥೆಗಳ ಬಗ್ಗೆ ಹೇಳಿದ್ರೆ ತುಳಸಿಗೆ ತುಂಬ ಕಥೆಗಳಿದೆ. ಅದೇನಿಲ್ಲ, ಅದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿರುವಂಥ ಒಂದು ಗಿಡ. ಈಗ ನೀವು ನೋಡ್ತಾ ಇರುವಂಥದ್ದು ಅರಸಿನವು ಕೂಡ ಎಲ್ಲ ಮಂಗಳ ಕಾರ್ಯದಲ್ಲಿ ಅರಸಿನ ಇಲ್ಲದಿದ್ದರೆ ಆಗೋದೇ ಇಲ್ಲ. ಅರಸಿನದಲ್ಲಿ ಭಾಳಷ್ಟು ವಿಧ ಇದೆ. ಬಿಳಿ ಅರಸಿನ ಇದೆ, ರಕ್ತ ಕೆಂಪು ಅರಸಿನ ಇದೆ, ಲೈಟ್ ಹಳದಿ ಅರಸಿನ ಇದೆ. ಈಗ ಒಂದು 7-8 ಬಗೆಯಲ್ಲಿ ಅರಸಿನ ಇದೆ. ಅದರಲ್ಲಿ ಮುಖ್ಯವಾಗಿ ನಾವು ಯೂಸ್ ಮಾಡುವಂಥದ್ದು ನಮ್ಮ ಅಡಿಗೆಗೆ ಯೂಸ್ ಮಾಡುವಂಥ ಅರಸಿನ. ಇದರಲ್ಲಿ ಇನ್ನೊಂದಿದೆ ಅರಸಿನ, ಸಾಮಾನ್ಯವಾಗಿ ತಪ್ಪು ತಿಳ್ಕೊಳ್ಳುವಂಥದ್ದು ಕಲಬೆರಕೆಗೆ ಯೂಸ್ ಮಾಡ್ತಾರೆ, ಕಾಡು ಅರಸಿನ ಅಂತ. ಅದು ಎಲೆಯ ಮಧ್ಯದಲ್ಲಿ ಕಪ್ಪು ಗೆರೆ ಇರುತ್ತೆ.
ಕಟ್ ಮಾಡಿದರೆ ಈ ಅರಿಶಿನಕ್ಕೆ ಬೆರಕೆ ಮಾಡಿದರೆ ಗೊತ್ತೇ ಆಗೋದಿಲ್ಲ. ಅಂದರೆ ಆ ರೀತಿ ಈಗ ಸ್ಟಾರ್ಟ್ ಆಗಿದೆ. ಬಟ್ ಈ ಅರಿಶಿನದ ಗುಣ ಏನಂದರೆ, ಸಾಮಾನ್ಯವಾಗಿ ನಾಗರ ಪಂಚಮಿಗೆ ಅರಿಶಿನದ ಎಲೆಯಲ್ಲಿ ಕಡುಬು ಮಾಡ್ತಾರೆ. ನೀವು ನೋಡಿರ್ಬೋದು, ವರ್ಷದಲ್ಲಿ ಯಾವ ದಿವಸ ಮಾಡಿದ್ರೆ ಆ ದಿವಸ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, ಆಹಾರ ಜೀರ್ಣಕ್ಕೆ ಅರಿಶಿನದಲ್ಲಿ ಮಾಡಿದ ಕಡುಬು ತಿನ್ನೋದ್ರಿಂದ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅರಿಶಿನವನ್ನು ಯೂಸ್ ಮಾಡ್ತಾರೆ. ಇನ್ನು ನಮ್ಮ ಸಾಂಬಾರು, ಯಾವುದೇ ಸಾಂಬಾರು ಮಾಡಿದಾಗ ಅರಿಶಿನ ಇಲ್ಲದ ವಿಷಯ ಇಲ್ಲ. ಈ ಅರಿಶಿನ ಒಂದು ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಅದರ ಒಟ್ಟಿಗೆ ಬಾಡಿಯ ರೆಸನ್ ಪವರನ್ನು ಜಾಸ್ತಿ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಆದ್ದರಿಂದಾಗಿ ನಾವು ಪ್ರತಿಯೊಂದು ವಿಷಯದಲ್ಲೂ ಅರಿಶಿನ ಬೆಳೆಸ್ತೇವೆ. ಕೊರೋನಾ ಟೈಮಲ್ಲಂತೂ ಅರಿಶಿನ ತುಂಬ ಡಿಮಾಂಡ್ ಇತ್ತು. ಯಾಕಂದರೆ ಅರಿಶಿನ ಒಂದು ಕಾಲು ಚಮಚ ಅಥವಾ ಈಗ ಲಿಕ್ವಿಡ್ ಬರುತ್ತೆ, ಅದಾದರೆ 2 ಡ್ರಾಪ್ ಹಾಕಿ ತೊಗೊಳ್ಳಿ, ಕೊರೋನಾ ಬರೋದಿಲ್ಲ ಅಂತ. ಅಂದರೆ ರೋಗವನ್ನು ಎದುರಿಸೋ ಶಕ್ತಿ ಜಾಸ್ತಿ ಇದೆ. ಈಗ ನೀವು ನೋಡ್ತಿರುವಂಥದ್ದು ಶುಂಠಿ. ಸಾಮಾನ್ಯ ಮಾತಿಗೆ ಹೇಳಿಕೊಂಡು ಅಜ್ಜಿ ಶುಂಠಿ ಅಂತ. ಯಾಕೆಂದರೆ ಅಜ್ಜಿಯ ಕಥೆ ಇದು. ಯಾಕೆ ಶುಂಠಿ ಅಂತ ನೆನಪಾಗೋದು ಅಜ್ಜಿ ಮಾತ್ರ ಬುದ್ಧಿ ಕೊಡ್ತಿದ್ದೆ, ಹಾಗೆ ಅಜ್ಜಿ ಶುಂಠಿ ಅಂತ ಹಾಗೆ ಕಥೆ ಬಂದಿದೆ. ಶುಂಠಿಯಲ್ಲೂ ಕೂಡ ತುಂಬ ಇದೆ. ಕಪ್ಪು ಶುಂಠಿ ಇದೆ, ಕೆಂಪು ಶುಂಠಿ ಇದೆ, ಮಾಮೂಲಿ ಶುಂಠಿ ಇದೆ. ಹಾಗೆ ಶುಂಠಿ ಇದೆ. ಮಾಮೂಲಿ ಶುಂಠಿಯಲ್ಲಿ ಕೂಡ ಈಗ ಹೈಬ್ರಿಡ್, ಈಗ ಲಂಡನ್ ತಗೊಂಡ್ರೆ ಅದರಲ್ಲಿ ನಾರೇ ಇರೋದಿಲ್ಲ, ನಾರಿಲ್ಲದ ಶುಂಠಿ ಇದೆ, ತುಂಬ ದಪ್ಪ ಬರುತ್ತೆ. ಇದು ನಮ್ಮ ಲೋಕಲ್ ಊರಿನ ಶುಂಠಿ. ಸೊ ಈ ಶುಂಠಿಯನ್ನು ಸಣ್ಣ ಮಕ್ಕಳಿಗೆ, ಸಾಮಾನ್ಯ 1 ವರ್ಷದಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಕಫ ಇದ್ದಲ್ಲಿ ಈ ಶುಂಠಿ ಅಂತಂದು ಗುದ್ದಿ, ಸ್ವಲ್ಪ ನೀರಕ್ಕೆ ಗುದ್ದಿ ಒಂದು ತಟ್ಟೆಯಲ್ಲಿ ಇಡಬೇಕು ಅಥವಾ ಲೋಟದಲ್ಲಿ ಒಂದು 10 ನಿಮಿಷ ಇಟ್ಟರೆ ಅಡಿಗಡೆ ಬಿಳಿ ಸುಣ್ಣದಾಗಿರುತ್ತೆ. ಅದನ್ನು ಯೂಸ್ ಮಾಡಲಿಕ್ಕಿಲ್ಲ. ಅದರ ಮೇಲಿರೋ ತಿಳಿ ನೀರು 1 ವರ್ಷದ ಮಗುವಿಗಾದರೆ ಒಂದು 1/4 ಚಮಚ, ಒಂದು 3-4 ವರ್ಷದವರಿಗಾದರೆ 6 ವರ್ಷದ ತನಕವು ಒಂದು ಅರ್ಧದಿಂದ 3/4 ಚಮಚ ರಸ ಅಷ್ಟೇ ಜೇನು ಹಾಕಿ ತಗೊಂಡ್ರೆ ಕಫ ನೀರಾಗುತ್ತೆ. ದಮ್ ಕಟ್ಟುವಂಥದ್ದು, ಈಗ ಅಸ್ತಮ ರೀತಿಯಲ್ಲಿ ತುಂಬ ಕಷ್ಟ, ಆಸ್ಪತ್ರೆಗೆ ಹೋಗೋಷ್ಟು ಟೈಮ್ ಇಲ್ಲ ನಾವು ಇದನ್ನು ಕೊಟ್ಟರೆ ಇಮ್ಮಿಡಿಯೇಟ್ ಒಂದು ಅರ್ಧ ಗಂಟೆ ಅವನು ಆರಾಮಾಗಿ ಮಾತಾಡ್ತಾನೆ, ಮತ್ತೆ ಮೆಡಿಸಿನ್ಗೆ ಬೇರೆ ಕಡೆ ಹೋಗ್ಬೋದು. ಈಗ ನೀವು ನೋಡ್ತಿರೋದು ಮಜ್ಜಿಗೆಗಳು. ಇದು ಬಹಳ ಕಣ್ಮರೆ ಆಗ್ತಾ ಇದೆ. ಯಾರತ್ರ ಕೇಳಿದ್ರೆ ಮಜ್ಜಿಗೆಗಳು ಅಂದರೆ ಎಣ್ಣೆ ಹುಲ್ಲನ್ನು ತೋರಿಸ್ತಾರೆ. ಎಣ್ಣೆ ಹುಲ್ಲು ಅಂತ ಹೇಳಿದ್ರೆ ಲೆಮನ್ ಗ್ರಾಸ್, ಮಜ್ಜಿಗೆಗಳು ಅಂದರೆ ಸಿಟ್ರಲ್ಲ ಗ್ರಾಸ್. ಈ ಮಜ್ಜಿಗೆಗಳನ್ನ ವಿಶೇಷ ಅಂದರೆ ಇದಕ್ಕೆ ತೆನೆ ಬರೋದಿಲ್ಲ, ಎಣ್ಣೆ ಹುಲ್ಲಲ್ಲಿ ತೆನೆ ಬರುತ್ತೆ. ಇನ್ನು ಮಜ್ಜಿಗೆಗಳು ಅಂದರೆ ಬುಡ ಬಿಳಿಯೇ ಇರುತ್ತೆ, ಕೆಂಪಿರೋದಿಲ್ಲ. ಇನ್ನೊಂದು ಡ್ರಾಬ್ಯಾಕ್, ಮಜ್ಜಿಗೆಗಳು ಪ್ರತಿ ವರ್ಷ ನೀವು ಚೇಂಜ್ ಮಾಡಿ ಮಾಡಬೇಕು. ಇಲ್ಲದಿಲ್ಲ ಸ್ವಲ್ಪ ದೊಡ್ಡದಾದ ಕೂಡಲೇ ಅದಕ್ಕೆ ಗೆದ್ದಲು ಬರುತ್ತೆ ಅಡಿಗಡೆ. ಸೊ ಆರದಲ್ಲಿ ಇರೋದಿಲ್ಲ. ಇದು ನೀವು ಡೈಲಿ ಇದು ಜೀರಿಗೆ ಕಷಾಯ ಮಾಡುವಾಗ ಒಂದು ಮಜ್ಜಿಗೆ ಹುಲ್ಲಿನ ಹೆಸರನ್ನು ಹಾಕಿದರೆ ನಿಮಗೆ ರೆಸಿಸ್ಟ್ ಪವರ್ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಬರುತ್ತೆ. ಲೈಟಾಗಿ ಜ್ವರ ಬಂದರೆ ಮಜ್ಜಿಗೆ ಹುಲ್ಲು 1-2 ಒಳ್ಳೆ ಮೆಣಸು ಹಾಕಿ ಕಷಾಯ ಮಾಡಿ ಕುಡಿದ್ರೆ ಅಲ್ಲೇ ಜ್ವರ ಸ್ಟಾಪ್ ಆಗುತ್ತೆ. ಯಾವ ಜ್ವರ ಅದು ನೀವು ಸ್ಟಾರ್ಟಿಂಗಲ್ಲೇ ಲೈಟ್ ಇರುವಾಗಲೇ ಮಜ್ಜಿಗೆ ಒಳ್ಳೆ ಮೆಣಸು ಸೇರಿಸಿ ಕಷಾಯ ಮಾಡಿದರೆ ಜ್ವರ ಇಲ್ಲ, ಮೈಕೆ ನೋವು ಇಲ್ಲ. ಅಷ್ಟು ಒಳ್ಳೆಯ ಒಂದು ಔಷಧಿ ಸಸ್ಯ ಇದು. ಮನೆ ಅಂಗಳದಲ್ಲೇ ಇರಬೇಕಾದ್ದು. ಆದರೆ ನೆನಪಿಟ್ಕೊಳ್ಳಿ, ಪ್ರತಿ ವರ್ಷ ಚೇಂಜ್ ಮಾಡ್ತಾ ಇರಬೇಕು ಬುಡವನ್ನು. ಈಗ ನೀವು ನೋಡುವಂಥದ್ದು ಇಲಿಕಿವಿ. ಇಲಿಕಿವಿ ಅಂತ ಹೇಳಿಕೊಳ್ಳೆ ಇಲಿಯ ನೆನಪಾಗುತ್ತೆ. ಇಲಿಗೂ ಇಲಿಕಿವಿಗೂ ಸಂಬಂಧ ಇಲ್ಲ. ನೋಡುವಾಗ ಇಲಿಕಿವಿ ಅಂತ ಹೆಸರಿದೆ. ಇದರ ವಿಶೇಷ ಅಂದರೆ ಮೊದಲೆಲ್ಲ ಹೊಟ್ಟೆ ಒಳಕ್ಕೆ ಡಾಕ್ಟ್ರಲ್ಲಿ ಹೋಗ್ತಿರ್ಲಿಲ್ಲ. ಚಿಕ್ಕ ಮಕ್ಕಳಿಗೆ ಹೊಟ್ಟೆ ಒಳಗೆ ಮಿಜ್ಜಲ ಒಳ ಕುತ್ತತೆ ಅಂತ ಹೇಳ್ತಾರೆ. ಒಂದು 5 ವರ್ಷದ ಒಳಗಿನ ಮಕ್ಕಳಿಗೆ ಆದರೆ ಇಲಿಕಿವಿಯನ್ನು ಗುದ್ದಿ ಬಿಟ್ಟು ಅದರ ರಸವನ್ನು ಕುಡಿಸ್ತಾ ಇದ್ರು. ಇನ್ನು ದೊಡ್ಡವರಿಗಾದರೆ ಒಂದು 3 ದಿನ ಇಲಿಕಿವಿಯ ಚಟ್ನಿ, ಅದು ಸಮೂಲ ಬೇರೆ ಸಮಯದ ತೆನೆ ಬರಬಾರ್ದು, ಹೀಗೆ ಇರುವಂಥದ್ದನ್ನು ತೆಗೆದು ಅಂದರೆ ನಮ್ಮ ನೀರುಳ್ಳಿ ಚಟ್ನಿ ಹೇಗೆ ಮಾಡ್ತಾರೋ ಹಾಗೆ ನೀರುಳ್ಳಿ ಬದಲಿಗೆ ಇಲಿಕಿವಿ ಬಾಡಿಸಿ ಬಿಟ್ಟು ತೆಂಗಿನಕಾಯಿ ಹಾಕಿ ಚಟ್ನಿ ಮಾಡಿ ತೊಗೊಂಡ್ರೆ ನಿಮಗೊಂದು 6 ತಿಂಗಳು ಹುಳದ ಬಾಧೆ ಇಲ್ಲ, ಕುಂಡೆ ಕುತ್ತದೆಲ್ಲ ಹೋಗುತ್ತೆ. ಅಷ್ಟು ಒಳ್ಳೆಯ ಮದ್ದು. ಮತ್ತು ಸೊಪ್ಪಿಂದ ಮಾಡಿದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವುದು, ಅಷ್ಟೊಂದು ಟೇಸ್ಟ್ ಇದೆ. ನಾರು ಅದರ ಬೇರು ಕೂಡ ಸೌದೋಗ್ತೇವೆ ನಾವು ಕಡಿಯುವಾಗ. ಬಹಳ ಒಳ್ಳೆಯ ಔಷಧಿ ಗಿಡ ಇದು. ನಮ್ಮ ತರಕಾರಿ ಗಿಡ ಅಥವಾ ಅಂಗಳದಲ್ಲೆಲ್ಲ ಬೆಳೀತದೆ ಮಳೆಗಾಲದಲ್ಲಿ, ನಾವು ಕಿತ್ತು ಬಿಸಾಡ್ತೇವೆ. ನಿಜವಾಗಿ ಇದು ಬಹಳ ಉಪಯೋಗಕಾರಿಯಾದ ಒಂದು ಗಿಡ. ನೆಕ್ಸ್ಟ್ ಸಹದೇವಿ. ಸಹದೇವಿ ತಲೆಗೆ ಎಣ್ಣೆ ಕಾಯಿಸಲಿಕ್ಕೆ ಉಪಯೋಗ ಮಾಡ್ತಾರೆ, ಕೂದಲು ಉದ್ದ ಬರಲಿಕ್ಕೆ ಈ ಗಿಡವನ್ನು ಉಪಯೋಗ ಮಾಡ್ತಾರೆ. ಅಲ್ಲದೆ ಸ್ತ್ರೀಯರಲ್ಲಿ ಬಿಳಿ ಹೋಗುವುದು ಅಂತ ಹೇಳ್ತಾರೆ, ಹೀಟಾಗಿ ಬರುವಂಥದ್ದು. ಅದಕ್ಕೆ ಇದರ ಬೇರಿನ ಕಷಾಯ ಸ್ವಲ್ಪ ಜೀರಿಗೆ ಹಾಕಿ ಮಾಡಿ 1 ವಾರ ಕುಡಿದ್ರೆ ಅದು ಸ್ಟಾಪ್ ಆಗುತ್ತೆ. ಬಹಳ ಒಳ್ಳೆಯ ಔಷಧಿ ಇದು. ನಾಚಿಗೆ ಮುಳ್ಳು ಇದೆಲ್ಲರಿಗೂ ಗೊತ್ತುಂಟು, ಆದರೆ ಯಾರ ಅಂಗಳದಲ್ಲೂ ಇರಲಿಕ್ಕೆ ಬಿಡುವುದಿಲ್ಲ ನೀವು. ಯಾಕಂದರೆ ಅದು ಮುಳ್ಳು ಕಾಲಿಗೆ ಇಟ್ಟಕ್ಕೆ ಅಲರ್ಜಿ ಆಯ್ತು, ಕಿತ್ತು ಬಿಸಾಡ್ತೀರ. ಆದರೆ ಇದು ಎಷ್ಟು ಒಳ್ಳೆಯ ಮದ್ದು ಅಂದರೆ, ಇವನ್ ಪೈಲ್ಸ್ ಇರ್ಬೋದು ಅಥವಾ ಮುಟ್ಟಿನಲ್ಲಿ
ಮುರಿಸಿದ ನಂತರ ಎಕ್ಸ್ಟ್ರಾ ಸ್ರಾವ ಇರ್ಬೋದು, ರಕ್ತ ಹೋಗುವಂಥದ್ದು. ಇದಕ್ಕೆ 2 ಮುಷ್ಟಿ ನಾಚಿಕೆ ಸೊಪ್ಪು, 1 ಚಮಚ ಜೀರಿಗೆ ಸೇರಿಸಿ 1 ಗ್ಲಾಸ್ ನೀರಿಟ್ಟು ಅರ್ಧ ಗ್ಲಾಸ್ ಬತ್ತಿಸಿ ಕುಡಿದ್ರೆ ಕೇವಲ 2 ಡೋಸಲ್ಲಿ ಬ್ಲೀಡಿಂಗಿಗೆ ಯಾವ ಮಾತ್ರೆ ತಿನ್ನೋದು ಬೇಡ, ಯಾವ ಕಷಾಯ ಕುಡಿಬೇಡ, ಬರೀ ಈ ನಾಚಿಕೆ ಮುಳ್ಳಿನ ಕಷಾಯದಲ್ಲೇ ನಿಮಗೆ ಅರ್ಧ ಗಂಟೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಆಮೇಲೆ ಕಂಟ್ರೋಲ್ 3 ದಿವಸ ಕಂಟಿನ್ಯೂ ಮಾಡಿದರೆ ಮತ್ತೆ ಸದ್ಯ ನಿಮಗೆ ಪೈಲ್ಸ್ ಬ್ಲೀಡಿಂಗ್ ಇಲ್ಲ, ಮುಟ್ಟಿನದ್ದು ಹೇಗೋ 3 ದಿವಸ ಸ್ಟಾಪ್ ಆಗಿಬಿಡುತ್ತೆ. ಬಹಳ ಒಳ್ಳೆಯ ಮದ್ದು ಇದು, ಮನೆ ಹತ್ರ ಇರಬೇಕಾದ್ದು. ಅಲ್ಲದೆ ಯಾವುದಾದ್ರು ಒಂದು ಗಾಯ ಆದರೆ ನಾಚಿಕೆ ಸೊಪ್ಪನ್ನು ಗುದ್ದಿ ಅದರ ರಸವನ್ನು ಗಾಯಕ್ಕಿಟ್ಟರೆ ಗಾಯ ಹೀಲಾಗುತ್ತೆ. ಆಮೇಲೆ ರಾತ್ರಿ ತುಂಬ ಬೇದಿ ಆಯಿತು ಅಂತ ಇಟ್ಕೊಳ್ಳಿ, ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ ಅಷ್ಟು ಉಪಯೋಗ ಇಲ್ಲ. 5 ವರ್ಷ ಒಳಗಿನವರಿಗಾದರೆ ನಾಚಿಕೆ ಮುಳ್ಳಿನ ಗಿಡವನ್ನು ಕಿತ್ತು ಅದರ ಬೇರನ್ನು ಚೆಂದ ವಾಶ್ ಮಾಡಿ ಸ್ವಲ್ಪ ಗುದ್ದಿ ಒಂದು ಅರ್ಧ ಚಮಚ ಜೀರಿಗೆ ಹಾಕಿ ಕಷಾಯ ಮಾಡಿ ಕಷಾಯ ಕೊಟ್ಟರೆ ತಮ್ಮಂಥ ಲೂಸ್ ಮೋಷನ್ ನಿಲ್ಲುತ್ತೆ. ಯಾವುದೇ ರೀತಿಯ ಲೂಸ್ ಮೋಷನ್ ಕೂಡ ನಿಲ್ಲುತ್ತೆ. ಫುಡ್ ಪಾಯ್ಸನ್ ಆಗಿರ್ಬೋದು, ಹಲ್ಲು ಬರಲಿಕ್ಕೆ ರೆಡಿ ಆಗಿರ್ಬೋದು, ಎಲ್ಲದಕ್ಕೂ ಒಳ್ಳೆಯ ಮದ್ದು. ಇದು ತಿಮರೆ, ನೆನಪಿನ ಶಕ್ತಿಗೆ ಯೂಸ್ ಮಾಡುವಂಥದ್ದು. ಇದು ಎಲ್ಲ ಮನೆ ಅಂಗಳದಲ್ಲಿ ಮೊದಲು ತುಳಸಿ ಕಟ್ಟೆಯಲ್ಲಿ ಇರ್ತಿತ್ತು. ಈಗ ಆ ಸ್ಥಾನ ಇಲ್ಲ. ತುಳಸಿ ಕಟ್ಟೆಯಲ್ಲ ಸಿಮೆಂಟ್ ಇದೆಲ್ಲ ಬಂದುಬಿಟ್ಟು ಈಗ ಅಲ್ಲಿ ಯಾವುದೂ ನಿಲ್ಲೋದಿಲ್ಲ. ಉದಾಹರಣೆಗೆ ನಾಗನ ಕಟ್ಟೆ ಅಂತೇಳಿ ಮಾಡಿದಾಗ ಅಲ್ಲಿ ನಾಗರವೇ ಬರೋದಿಲ್ಲ. ಮೊದಲು ಮರದಡಿ ಆಗುವಾಗ ನಾಗರವಲ್ಲಿ ಇರ್ತಾಯಿತ್ತು. ಹಾಗೆ ತುಳಸಿ ಕಟ್ಟೆಯಲ್ಲಿ ತುಳಸಿ ಗಿಡ ಬಿಟ್ಟು ಅದು ಕಷ್ಟದಲ್ಲಿ ಬದುಕೋದು. ಅದರಿಂದಾಗಿ ಈ ತಿಮರೆಯನ್ನು ನೆನಪು ಶಕ್ತಿ ದಿನ ಬೆಳಿಗ್ಗೆ ಅದರಲ್ಲಿ 1 ಎಲೆ ಬಂದುಕೊಂಡು 1 ಗಡ್ಡೆ ಬಂದು ಮತ್ತೊಂದು ಎಲೆ ಬಂದು ಅಂಥದ್ದು 2 ಎಲೆ ಅದರ ಬುಡವನ್ನು ಡೈಲಿ 2 ಒಳ್ಳೆ ಮೆಣಸಿನ ಒಟ್ಟಿಗೆ 1 ತುಂಡು ಕಲ್ಲು ಸಕ್ಕರೆ ಅಗಿದು ತಿಂತಾ ಇದ್ದರೆ 10 ವರ್ಷದ ಮಕ್ಕಳಿಗೆ ನೆನಪಿನ ಶಕ್ತಿ ಅಗಾಧವಾಗಿ ಹೆಚ್ಚಾಗುತ್ತೆ. ಇದನ್ನ ಚಟ್ನಿ ಮಾಡಿ ಕೂಡ ತಿನ್ಬೋದು. ನೆಕ್ಸ್ಟ್ ಸಾಂಬ್ರಾಣಿ. ಇದು ಸಾಮಾನ್ಯ ಮೊದಲು ಚಟ್ಟೆಲ್ಲ ನಟ್ಟು ಮಾಡ್ತಾಯಿದ್ರು, ಈಗ ಬಹಳ ಕಡಿಮೆ ಆಗಿದೆ. ಇದರೊಂದು ಬಹಳ ಉಪಯೋಗ ಅಂತ ಹೇಳಿದರೆ, ಇದರ ಎಲೆನ ಚಿಕ್ಕ ಮಕ್ಕಳು ಅಂದರೆ 1 ವರ್ಷ ಒಳಗಿನ ಮಕ್ಕಳಿಗೆ ದಡಿಕೆ ಬಿದ್ದರೆ, ಈಗ ನುಸಿ ಎಲ್ಲ ಕಚ್ಚಿ ದಡಿಕೆ ಬಿತ್ತು ದಪ್ಪ ಆಯಿತು ಅಂತ ಹೇಳಿದ್ರೆ ಬಿಸಿರುಪ್ಪು, ಅದಕ್ಕೆ ಇದರ ಎಲೆಯನ್ನು ಬಾಡಿಸಿ ಅದನ್ನು ಹೀಗೆ ತಿಕ್ಕಿ ರಸ ಬರುತ್ತೆ, ಇಡೀ ಮೈಗೆ ಉಜ್ಜೋದು, 1 ಅರ್ಧ ಚಮಚ ಕುಡಿಸೋದು, ತಕ್ಷಣ 1 ಗಂಟೆ ಒಳಗೆ ದಡಿಕೆಲ್ಲ ಹೋಗುತ್ತೆ. ಇನ್ನು ಕಫ ಮಕ್ಕಳಿಗೆ ಜಾಸ್ತಿ ಆದರೆ ಇದರ ರಸ, ತುಳಸಿ ರಸ, ಚೂರು ಜೇನು ಹಾಕಿ ಕೊಟ್ಟರೆ ಮಕ್ಕಳಿಗೆ ಕಫ ಹಾರ. ಇನ್ನು ಸಂಜೆ ಹೊತ್ತಿಗೆ ನೆಂಟರು ಬಂದು ತಿಂಡಿ ಮಾಡಲಿಕ್ಕೆ ಬಹಳ ಒಳ್ಳೆಯದು. ಎಣ್ಣೆ ತಿಂಡಿ ಇದ್ರೆ ಅವರಿಗೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಹೇಳಿದರೆ ಇದರ ಎಲೆ ತೊಟ್ಟು ಸಮೇತ ತೆಗೆದು ನೀವು ಪೋಡಿ ಮಾಡಿ ಮಾಡುವಂಥ ಹಿಟ್ಟಿನಲ್ಲಿ ಈ ಎಲೆಯನ್ನು ಮುಳುಗಿಸಿ ಎಣ್ಣೆಗೆ ಬಿಡಿ. ಬಹಳ ಚೆನ್ನಾಗಿ ಲವ್ ಸಿಂಬಲ್ ಆಗಿ ಒಳ್ಳೆ ದಪ್ಪಾಗಿ ಬಹಳ ಚೆನ್ನಾಗಿರುತ್ತೆ. ಹುರಿದ ತಕ್ಷಣ ಬಿಸಿ ಬಿಸಿ ಕೊಡಬೇಕು ಮಾತ್ರ. ಬಹಳ ಟೇಸ್ಟ್ ಇದೆ. ಅವರ ಆರೋಗ್ಯಕ್ಕೆ ಕೊಲೆಸ್ಟ್ರಾಲ್ ಬರುತ್ತಿಲ್ಲ, ಯಾಕಂದರೆ ಇದರಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ. ಈ ಎಲೆ ಅದನ್ನು ಡೈಜೆಷನ್ ಮಾಡುವಂಥ ಶಕ್ತಿ ಈ ಸಾಂಬ್ರಾಣಿಯಲ್ಲಿದೆ. ಅಂದರೆ ಆರೋಗ್ಯಕ್ಕೂ ಕೂಡ ಈ ಎಲೆನ ಉಪಯೋಗ ಮಾಡ್ಬೋದು ಮನೆ ಎದುರು ನಟ್ಟು. ಇದು ಅಮೃತ ಬಳ್ಳಿ. ಇದು ಮನೆ ಎದುರು ಯಾವುದಾದ್ರು ಒಂದು ಬೇಲಿಯ ಗಿಡಕ್ಕೂ ಮರಕ್ಕೂ ಹಬ್ಬಿಸಿದ್ರೆ ಬಹಳ ಒಳ್ಳೆಯದು. ಇದು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಇಂಗ್ಲೀಷ್ ಮದ್ದು ಕೆಲವು ರಿಯಾಕ್ಷನ್ ಇರುತ್ತೆ, ಅಂಥವರಿಗೆ ಬೆಂಗಳೂರಲ್ಲಿ ಇದರ ಎಲೆಯನ್ನು ಆಲ್ಟರ್ನೇಟಿವ್ ಆಗಿ ಕೊಡ್ತಾ ಇದ್ದಾರೆ. ದಿನ 2 ಎಲೆ ತಿಂದರೆ ಹಾರ್ಟ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಮಾತ್ರೆಯ ಬದಲಿಗೆ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಹಾಸ್ಪಿಟ್ಲಲ್ಲಿ. ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಅಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲದೆ ನಿಮ್ಮಲ್ಲಿ ಜ್ವರ ಬಂದರೆ ಜ್ವರಕ್ಕೆ 1 ತುಂಡು ಅಮೃತ ಬಳ್ಳಿ, 4 ಒಳ್ಳೆ ಮೆಣಸು, 1 ತುಳಸಿ ಚಿಗುರು ಇಷ್ಟು ಹಾಕಿ ಕಷಾಯ ಮಾಡಿಕೊಟ್ರೆ ಅದರಲ್ಲೂ ಕೂಡ ಜ್ವರ ಕಮ್ಮಿ ಆಗುತ್ತೆ. ಕೊರೋನಾ ಟೈಮ್ ಇದಕ್ಕೆ ಬಹಳ ಡಿಮಾಂಡ್ ಇತ್ತು. ಡೈಲಿ ಏನಿದ್ರೆ ಇಷ್ಟು ತುಂಡು ತಿಂತಾಯಿದ್ರು. ಲಾಸ್ಟ್ ಎಲ್ಲರಿಗೂ ಅಂತಂದರೆ ಇದರಲ್ಲಿ ಕಾಡು ಅಮೃತ ಬಳ್ಳಿ ಅಂತ ಬರುತ್ತೆ, ಅದು ತುಂಬ ದಪ್ಪ ಇರುತ್ತೆ. ಅದನ್ನು ಕೂಡ ಮಾರ್ಕೆಟಲ್ಲಿ ರಾಶಿ ಬರಲಿಕ್ಕೆ ಶುರು ಆಯಿತು. ಅದು ಒಳ್ಳೆ ವ್ಯಾಪಾರವಾಯಿತು. ಅದಕ್ಕೆ ಹೊರತು ಅಮೃತ ಬಳ್ಳಿ ಇದ್ದಷ್ಟು ಗುಣ ಅದರಲ್ಲಿಲ್ಲ. ನೆಕ್ಸ್ಟ್ ಇದು ಆಡಿಸೋಗೆ. ಇದು ಕಣ್ಮರೆ ಆಗಿದೆ. ಯಾಕೆಂದರೆ ಮೊದಲು ಬೇಲಿ ಇತ್ತು, ಬೇಲಿಯಲ್ಲಿ ಆಡಿಸೋಗೆ ಇದೆ. ಇವತ್ತು ಬೇಲಿ ಇಲ್ಲ, ಎಲ್ಲ ಕಂಪೌಂಡ್ ಆಗಿಬಿಟ್ಟಿದೆ. ಹಾಗಾಗಿ ಆಡಿಸೋಗೆ ಅಂದರೆ ಹೇಗೆ ಅಂತ ಕೇಳುವಂಥ ಕಾಲ ಬಂದಿದೆ. ಇದು ಮನೆ ಅಂಗಡಿ ಒಂದು ಕಡೆ ಇರುವಂಥದ್ದು. ಆಡಿಸೋಗೆ ತುಂಬ ಕಫ, ದೊಡ್ಡವರಿಗೆ ಕೂಡ ತುಂಬ ನೇವಸ ಇದೆ, ಇನ್ನೆಲ್ಲರೂ ಮಾಡ್ತಾ ಇದ್ದರೂ ಕೂಡ ಅಂಥವರಿಗೆ ಒಂದು 5-6 ಆಡಿಸೋಗೆ ಎಲೆಯನ್ನು ಚೆಂದ ತೊಳೆದು ಬಾಡಿಸಿ ಸ್ವಲ್ಪ ಗುದ್ದಿ ರಸ ತೆಗೆದು ಅಥವಾ ಹೀಗೆ ತಿಕ್ಕಿದ್ರು ಬರುತ್ತೆ. ಆ ರಸ ಒಂದು 4 ಚಮಚಕ್ಕೆ 1 ಚಮಚ ಜೇನು ಹಾಕಿ ರಾತ್ರಿ ಮಲಗುವಾಗ ಬೆಳಿಗ್ಗೆ ಕಾಲು ಹೊಟ್ಟೆ ಕೊಟ್ಟರೆ ಇನ್ನೆಲ್ಲರನ್ನ ಬಿಡ್ಬೋದು, ನೆಬ್ಬನ್ನು ಬಿಡ್ಬೋದು. ಅಷ್ಟು ಒಳ್ಳೆ ಮದ್ದು, ಸಿಂಗಲ್ ಡ್ರಗ್ ಆಗಿದೆ. ನೆಕ್ಸ್ಟ್ ನೆಕ್ಕಿ ಗಿಡ. ಇದು ವಾತಾಹಾರ ಅಂತ. ನೆಕ್ಕಿಯಲ್ಲಿ ಕಪ್ಪು ಬರುತ್ತೆ, ಇನ್ನೊಂದು ಬಿಳಿ. ಅಲ್ಲದೆ ಬೇರೆ ಇದೆ, ಕರ್ಪೂರ ನೆಕ್ಕಿ ಅಂತ ಬೇರೆ ಇದೆ. ಸಾಮಾನ್ಯವಾಗಿ 2 ಕಾಣುತ್ತೆ. ಸೊ 2 ದೊಡ್ಡ ವಿಶೇಷ ಗುಣಧರ್ಮದ ವ್ಯತ್ಯಾಸ ಇಲ್ಲ. ನೆಕ್ಕಿಯ ಎಲೆಯನ್ನು ಕೀಟನಾಶಕವಾಗಿ ಉಪಯೋಗ ಮಾಡ್ತಾರೆ.
ಈಗ ಭತ್ತ ಸಂಗ್ರಹ ಮಾಡುವಾಗ ಮೊದಲು ನೆಕ್ಕೆನ ಇಡ್ತಾಯಿದ್ರು, ಅಥವಾ ಮನೆಯಲ್ಲಿ ನುಷಿಗಳು ತುಂಬ ಹಟ್ಟಿ ಇರುವಾಗ ನುಷಿ ತುಂಬ ಬರ್ತಿತ್ತು. ಆಗ ಕೆಂಡದ ಮೇಲೆ ಸಂಜೆ ಹೊತ್ತಿಗೆ ಮುಖ್ಯ ತುಂಡನ ಒಂದೊಂದು ಗೇಣುದ ತುಂಡು ಮುರಿದು ಆ ಕೆಂಡದ ಮೇಲೆ ಹಾಕಿದರೆ ನುಷಿ ಬರ್ತಿರಲಿಲ್ಲ, ನುಷಿ ಎಲ್ಲ ಹೋಗ್ತಿತ್ತು. ಇವತ್ತಿನ ಮಸ್ಕಿಟೋ ಎಲ್ಲ ಬೇಡ, ಇದು ನ್ಯಾಚುರಲ್ ಆಗಿರುವಂಥದ್ದು. ಇನ್ನೊಂದು ಉಪಯೋಗ ಅಂದರೆ ಗಂಟು ನೋವು ವಾತ ಇದ್ದರೆ ಇದರ ಬೇರಿನ ಕಷಾಯ ಮಾಡಿ ಕುಡಿದ್ರೆ ವಾತ ಗಂಟು ನೋವು ಕಮ್ಮಿ ಆಗುತ್ತೆ. ಇದರ ಎಲೆ ಹೂವು ಸೇರಿಸಿ ಎಣ್ಣೆ ಕಾಯಿಸಿ ತೆಂಗಿನೆಣ್ಣೆಯಲ್ಲಿ ಕಾಯಿಸಿ, ಅಂದರೆ 1 ಲೀಟ್ರ್ ತೆಂಗಿನೆಣ್ಣೆಗೆ 1 ಲೀಟ್ರ್ ಇದರ ರಸ ಹಾಕಿ ಎಣ್ಣೆ ತಯಾರು ಮಾಡಿದರೆ ನೋವುಗಳಿಗೆ ಬಹಳ ಒಳ್ಳೆಯದಿದೆ, ಮೈಕೈ ನೋವಿಗೆ. ನೆಕ್ಸ್ಟ್ ದಾಳಿಂಬೆ. ನಮ್ಮಲ್ಲಿ ಹಣ್ಣು ಬರುವುದಿಲ್ಲ, ಅದು ಗಿಡ ಬರುತ್ತೆ, ಅದನ್ನು ನಟ್ಕೊಳ್ಬೋದು. ಚಿಕ್ಕ ಮಕ್ಕಳಿಗೆ ಈಗ 5-6 ತಿಂಗಳ ಮಕ್ಕಳಿಗೆ ಏನಾದ್ರು ತಾಯಿ ಏನಾದ್ರು ಫುಡ್ ತಿಂದರೆ, ಇವತ್ತಿನ ದಿವಸ ತಾಯಿಗೆ ಪತ್ತೆ ಹೋಗೋದಿಲ್ಲ, ಮಗುವಿಗೆ ಮದ್ದು ಕೊಡ್ತಾ ಹೋಗ್ತಾರೆ. ಲೂಸ್ ಮೋಷನ್ ಬಂತು, ವಾಂತಿ ಬಂತು, ಮಗುವಿಗೆ ಮದ್ದು ಕೊಡೋದು ಬಿಟ್ಟರೆ ತಾಯಿ ಕುಡಿಯೋದು. ನಿಜವಾಗಿ ತಾಯಿ ಪತ್ತೆ ಮಾಡಿದರೆ ಮಗುವಿಗೆ ಏನು ಆಗೋದಿಲ್ಲ. ಎದೆಯಲ್ಲಿ ಕುಡಿಯೋದ್ರಿಂದ ಬೇರೆ ತಿನ್ನೋದ್ರಿಂದ ತಾಯಿಯಿಂದಾಗಿ ಮಗುವಿಗೆ ಬರುವಂಥದ್ದು. ಅದರಿಂದಾಗಿ ಹಾಗೆ ಮಗುವಿಗೆ ಬಂದಾಗ ಆಸ್ಪತ್ರೆಗೆ ಓಡಬೇಕಾಗಿಲ್ಲ. ಫುಡ್ ಪಾಯ್ಸನ್ ಬಂದರೆ ಇದರ ಚಿಗುರು ಒಂದು 8ರಿಂದ 10 ಚಿಗುರು, ಒಂದು 4 ಎಲೆ ಇರೋದು, ಸ್ವಲ್ಪ ಬಿಟ್ಟು ಒಂದು 1/4 ಗ್ಲಾಸ್ ಹಾಲು, ಸಣ್ಣ ಗ್ಲಾಸಲ್ಲಿ 1/4 ಗ್ಲಾಸ್ ಹಾಲಲ್ಲಿ ಹಾಕಿ ಬೇಯಿಸಬೇಕು. ಚೆಂದ ಬೆಂದರಾಯಿತು. ಆಮೇಲೆ ಚೆಂದ ನುರಿದು ಬಿಟ್ಟು ಅಂದರೆ ಕೈ ತಿಕ್ಕಿ ಸೋಸಿ ಆ ನೀರನ್ನು ಒಂದೊಂದೇ ಚಮಚ ಮಗುವಿಗೆ ಕೊಡೋದು. ತಕ್ಷಣ ಲೂಸ್ ಮೋಷನ್ ಹೋಗುತ್ತೆ, ಹೊಟ್ಟೆ ನೋವು ಹೋಗುತ್ತೆ, ಬೊಬ್ಬೆ ಹೊಡೆದು ಕಮ್ಮಿ ಆಗುತ್ತೆ. ನ್ಯಾಚುರಲ್ ಇದು. ಭಾಳಷ್ಟು ಜನ ಎಲ್ಲರಿಗೂ ಖುಷಿಯಾಗಿದೆ. ಯಾಕಂದರೆ ನನಗೆ ಕನ್ಸಲ್ಟಿಂಗ್ ಬರೋದಕ್ಕಿಂತ ರಾತ್ರಿ ಫೋನ್ ಬರೋದು ಜಾಸ್ತಿ. 11 ಗಂಟೆ 12 ಗಂಟೆ ಹೀಗಾಯ್ತು, ಏನು ಮಾಡೋದು, ಡಾಕ್ಟರ್ ಹೋಗಿ ದೂರ ಉಂಟು ಅಂತ ಹಳ್ಳಿಯವರಲ್ಲಿ. ಸೊ ಇದೆಲ್ಲ ಎಲ್ಲರೂ ಗುಣ ಆಗಿದ್ದಾರೆ. ಅದರಿಂದಾಗಿ ಇದು ಬಹಳ ಒಳ್ಳೆಯ ಮದ್ದು. ಅದು ಬಿಟ್ಟರೆ ದೊಡ್ಡವರಿಗೆ ಲೂಸ್ ಮೋಷನ್ ಅಂತ ಏನೋ ಊಟ ಮಾಡಿ ಬಂದು ಫಂಕ್ಷನ್ಲಿ ಅಯ್ಯೋ ಹೊಟ್ಟೆ ನೋವು ಲೂಸ್ ಮೋಷನ್, ಆಗ ದಾಳಿಂಬೆ ಹಣ್ಣೇ ಇರಬೇಕಂತಿಲ್ಲ, ನೀವು ಹಣ್ಣು ತಿಂದು ಸಿಪ್ಪೆಯನ್ನು ಒಣಗಿಸಿಟ್ಟರು ಸಾಕು. ಒಂದು ಅರ್ಧ ಹಣ್ಣಿನ ಸಿಪ್ಪೆಯನ್ನು ಸ್ವಲ್ಪ ಬಿಟ್ಟು 1 ಗ್ಲಾಸ್ ನೀರಲ್ಲಿಟ್ಟು ಅರ್ಧ ಗ್ಲಾಸ್ ಬತ್ತಿಸಿ 1 ಡೋಸ್ ಕುಡಿದು ಸಾಕು. ನಿಮ್ಮ ಹೊಟ್ಟೆ ನೋವು ಇಲ್ಲ, ಲೂಸ್ ಮೋಷನ್ ಇಲ್ಲ. ಬಹಳ ಒಳ್ಳೆಯ ಮದ್ದು. ನೀವು ಕಾಪಿ ಇಡ್ಬೋದು ಅದರ ಸಿಪ್ಪೆಯನ್ನು ಒಣಗಿಸಿ. ನೆಕ್ಸ್ಟ್ ಒಳ್ಳೆ ಮೆಣಸು, ಪೆಪ್ಪರ್. ಇದು ಸಂಬಂಧ ನೀವು ಮನೆ ಹತ್ರ ಮನೆಗೂ ಗೋಡೆಗೂ ಕೂಡ ಅಥವಾ ಮನೆಗೆ ಮರ ಇದ್ದರೆ ಅದಕ್ಕೂ ಹಬ್ಬಿಸ್ಬೋದು. ಇದು ಪ್ರತಿಯೊಂದು ಇದಕ್ಕೂ ಕೂಡ ಕಾಂಬಿನೇಷನ್ಗೆ ಉಪಯೋಗ ಬರುತ್ತೆ. ಜ್ವರಕ್ಕೂ ಒಳ್ಳೆ ಮೆಣಸು ಸೇರಿಸಬೇಕಾಗುತ್ತೆ, ಶೀತ ಕೆಮ್ಮು ಇದ್ದರೆ ಒಳ್ಳೆ ಮೆಣಸು ಸೇರಿಸಬೇಕಾಗತ್ತೆ. ಅಂದಾಗಿ ಉಪ್ಪಿನಕಾಯಿ ಕೂಡ ಒಳ್ಳೆ ಮೆಣಸು ಸಿಕ್ಕಿದ್ರೆ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಅಂದಾಗಿ ಎಲ್ಲದಕ್ಕೂ ಬೇಕಾಗುವಂಥದ್ದು. ಇದು ಬಹಳ ಇಂಪಾರ್ಟೆಂಟ್. ಗಾಂಧಾರಿ ಮೆಣಸು. ಈಗ ಹೇಳ್ತಾರೆ ಗಾಂಧಾರಿ ಮೆಣಸು ಅಯ್ಯೋ ಖಾರ ಅದಿಲ್ಲ ಅಂತ. ನಮಗೆ ಅಂಗಡಿಗೆ ಹೋದರೆ ಇಷ್ಟು ದೊಡ್ಡ ಮೆಣಸು ಸಿಗುತ್ತೆ, ಖಾರ ಇಲ್ಲ, ಬಹಳ ಟೇಸ್ಟು. ಹಸಿರು ಮೆಣಸು ಅದು ಬಹಳ ಚೆನ್ನಾಗಿರ್ತದೆ. ನಿಜವಾಗಿ ಅದು ತಿಂದವನಿಗೆ ಗ್ಯಾಸ್ಟ್ರಿಕ್ ಕಟ್ಟಿಟ್ಟ ಬುತ್ತಿ. ಯಾಕೆ ಅಷ್ಟು ಕೆಮಿಕಲ್ ಸ್ಪ್ರೇ ಮಾಡಿ ಹಾಕಿರೋದು. ಗಾಂಧಾರಿ ಮೆಣಸು ಹಾಗಲ್ಲ, ನಿಮ್ಮ ತೋಟದಲ್ಲಿ ಕಾಮನ್ ಆಗಿ ಇರುವಂಥದ್ದು, ಎಲ್ಲ ಕಡೆ ಕಾಣ್ತದೆ. ಈ ಗಾಂಧಾರಿ ಮೆಣಸು ನೀವು ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ನೆನಪು ಮಾಡಿ, ನಿಮ್ಮಲ್ಲಿ ಕೆಲಸ ಮಾಡೋರು, ಬಿಸಿಲು ಮಳೆಯಲ್ಲಿ ಕೆಲಸ ಮಾಡೋರು, ಅವರು 11 ಗಂಟೆ ಬಂದಾಗ ಮಜ್ಜಿಗೆ ನೀರು ಕೇಳ್ತಾರೆ. ಅದಕ್ಕೆ ಗಾಂಧಾರಿ ಮೆಣಸು ನುರಿದು ತಗೊಳ್ತಾ ಇದ್ರು. ಊಟಕ್ಕೆ ಗಾಂಧಾರಿ ಮೆಣಸು ನುರಿತಾ ಇದ್ರು. ಅವ್ರಿಗೆ ಯಾವುದಾದ್ರು ಕಾಯಿಲೆ ಉಂಟಂತ ಅಬ್ಸರ್ವ್ ಮಾಡಿ. ನಾವು ನಮ್ಮ ಮನೆಯಲ್ಲಿ ಒಂದು 30 ವರ್ಷದಿಂದ ಗಾಂಧಾರಿ ಮೆಣಸು ಬಿಟ್ಟು ಬೇರೆ ಮೆಣಸು ತರೋದಿಲ್ಲ. ಪ್ರತಿಯೊಂದು ಗಾಂಧಾರಿ ಮೆಣಸು. ಬಾಯಿಗೆ ಸ್ವಲ್ಪ ನಿಮಗೆ ಖಾರ ಆಗ್ಬೋದು, ಹೊಟ್ಟೆಗೆ ಖಾರ ಅಲ್ಲ. ಗಾಂಧಾರಿ ಮೆಣಸು ಉಪಯೋಗ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಬರೋದಿಲ್ಲ, ಹಾರ್ಟ್ ಪ್ರಾಬ್ಲಮ್ ಬರೋದಿಲ್ಲ, ಆಮೇಲೆ ಲಿವರ್ ಪ್ರಾಬ್ಲಮ್ ಬರೋದಿಲ್ಲ, ಕಿಡ್ನಿ ಪ್ರಾಬ್ಲಮ್ ಬರೋದಿಲ್ಲ. ಇಷ್ಟು ಉಪಯೋಗ ಈ ಗಾಂಧಾರಿ ಮೆಣಸು ಇದೆ. ನಾವು ಚೂರು ಮೆಣಸು ಅಂತ ಹೇಳ್ತೇವೆ. ಇದಕ್ಕೆ ಬೆಂಗಳೂರಿನಲ್ಲಿ 750 ರೂಪಾಯಿ ಕೆಜಿಗೆ ಇದೆ ಹಸಿಗೆ. ನಾವು ಆಶ್ಚರ್ಯ ಪಡ್ತೇವೆ, ನಾವೆಲ್ಲ ಬಿಸಾಡ್ತೇವೆ. ಅದರಿಂದ ಇಂಥದ್ದೊಂದು ಮನೆಯಲ್ಲಿ ಇಟ್ಕೊಳ್ಳಿ. ಇದಕ್ಕೇನು ಹಾಕಬೇಕಾಗಿಲ್ಲ, 100 ವರ್ಷ ಆರಾಮಾಗಿ ಕಾಯಿ ಆಗ್ತಾ ಇರುತ್ತೆ. ಇದು ಪಾಷಾಣ ಬೇದಿ. ಇದು ನೀರಿನಲ್ಲಿ ಬರೋದಿಲ್ಲ, ಸ್ವಲ್ಪ ಡ್ರೈ ಲ್ಯಾಂಡಲ್ಲಿ ಬರುತ್ತೆ. ಇದು ಮನೆಯಲ್ಲಿ ಅಂಗಳದ ಬದಿಯಲ್ಲಿ ಹಾಕಿದ್ರೆ ಬಂದಿರುತ್ತೆ. ಕಿಡ್ನಿ ಸ್ಟೋನ್ ಅಂತ ಹೇಳಿದರೆ ಒಂದು 5 mm ಒಳಗೆ ಇದ್ದರೆ ಇದನ್ನು ಸಮೂಲ ಹೂ ಎಲೆ ಎಲ್ಲ ಒಟ್ಟಿಗೆ ಕಷಾಯ ಮಾಡಿ ಅದರೊಟ್ಟಿಗೆ ಬಾರ್ಲಿ ಸೇರಿಸಿ ಅಥವಾ ನೆಗ್ಗಿಲ ಮುಳ್ಳು ಸೇರಿಸಿ ಕಷಾಯ ಮಾಡಿ ಕುಡಿದ್ರೆ ಡೈಲಿ ಕುಡಿಬೇಕು. ಒಂದು 2-2 ವರ್ಷದಷ್ಟು ಬೇರೆ ಸಮೇತ ಕಿಡ್ನಿ ಸ್ಟೋನ್ ಹೋಗುತ್ತೆ. ನೆಕ್ಸ್ಟ್ ಕಾಡು ಬಸಳೆ. ಇದು ನೆನಪಿರ್ಬೋದು, ಮೊದಲು ಪುಸ್ತಕದಲ್ಲಿ ಶಾಲೆಗೆ ಪುಸ್ತಕದಲ್ಲಿ ಇಟ್ಟರೆ ಮರಿ ಆಗುತ್ತೆ ಅಂತ ಹೇಳೋದು. ಎಲ್ಲ ಬಿಡಿದ್ರೆ ಪ್ರತಿ ಗೆರೆಗೆ ಗಿಡ ಆಗ್ತಿತ್ತು. ಅದೊಂದು ಆಟ ಇತ್ತು. ಈಗ ಆ ಮಕ್ಕಳ ಆಟವೇ ಮರೆತೋಗಿದೆ. ಯಾಕಂದರೆ ಆ ಪುಸ್ತಕ ಇಡುವಂಥ ಕ್ರಮವೂ ಇಲ್ಲ, ಈ ಗಿಡವೂ ಇಲ್ಲ. ಸೊ ಈ ಗಿಡವನ್ನು ನೀವು ಮನೆ ಹತ್ರ ನಟ್ಕೊಂಡ್ರೆ ಕಿಡ್ನಿ ಸ್ಟೋನ್ ಆದಲ್ಲಿ ಒಂದು 7-8 mm ಒಳಗೆ ಇದರ ಎಲೆ ಒಂದು 2ರಿಂದ 3 ಸೈನ್ಯವಲವನ್ನ ಸಿಗುತ್ತೆ, ಕಲ್ಲುಪ್ಪು ಅಂತ. ಅದು ಒಂದು ಇಷ್ಟು ದೊಡ್ಡ ಪೀಸ್, ಒಂದು 2-3 ಕಾಲಿನಷ್ಟು. ಆಮೇಲೆ ಒಂದು 4 ಒಳ್ಳೆ ಮೆಣಸು ಹಾಕಿ ಬೆಳಿಗ್ಗೆ ಕಾಲು ಹೊಟ್ಟೆ ಚೆನ್ನಾಗಿ ಜಿಗಿ ತಿನ್ನಬೇಕು. ರಾತ್ರಿ ಊಟಕ್ಕೆ 1 ಗಂಟೆ ಬಂದು ಚೆನ್ನಾಗಿ ಜಿಗಿ ತಿನ್ನಬೇಕು. ಬಿಡದ 1 ತಿಂಗಳು ಮಾಡಿದ್ರೆ ಸ್ಟೋನ್ ಹುಡಿಯಾಗುತ್ತೆ. ಬಹಳ ಒಳ್ಳೆಯ ಮದ್ದು. ಇದು ಎಕ್ಕೆ ಗಿಡ.
ಇದು ಬಿಳಿ ಮತ್ತು ನೀಲಿ ಎರಡಿದೆ. ಬಿಳಿ ಶ್ರೇಷ್ಠ ಅಂತ ಹೇಳ್ತಾರೆ, ಅದು ಎಲ್ಲೋ ಇದರಲ್ಲೂ ಬಿಳಿ ಶ್ರೇಷ್ಠ ಅಂತ ಬಂದಿದೆ. ಅಂದರೆ ಗುಣದಲ್ಲಿ ದೊಡ್ಡ ವಿಶೇಷ ಇಲ್ಲ. ತುಂಬ ಉಬ್ಬಸಿರುವವರು ಈ ಎಕ್ಕೆಯ ಅರಳಬಾರ್ದು, ಮೊಗ್ಗು ಅರಲಿಕ್ಕೆ ರೆಡಿಯಾದಂಥದ್ದನ್ನ ತಂದು ಜೇನಿನಲ್ಲಿ ಮುಡಿಸಿ ಇಡಬೇಕು. 1 ತಿಂಗಳು ತೆಗಿಬಾರ್ದು, ಜೇನಲ್ಲಿ ಫುಲ್ ಇಟ್ಟು ದಿನ ಒಂದೊಂದು ಹೂವನ್ನು ಇಡೀ ಕಾಲೊಟ್ಟಿಗೆ ತಿಂತ ಬಂದರೆ ಉಬ್ಬಸ ಕಡಿಮೆ ಆಗುತ್ತೆ. ಇನ್ನು ಯಾವುದೇ ಹಾವುಕತೆಯಲ್ಲಿ ಕೂಡ ಇದರ ಬೇರನ್ನು ಅರೆದು ಆ ಜಾಗಕ್ಕೆ ಹಚ್ಚಿದರೆ, ಈಗ ಆಸ್ಪತ್ರೆ ಬಂದ ಮೇಲೆ ಕೂಡ ಆಗುತ್ತೆ, ಹೊಟ್ಟೆಗೆ ತಗೊಳ್ಳಿಕ್ಕಿಲ್ಲ, ಹಚ್ಚಿದರೆ ಊತ ಕಡಿಮೆ ಆಗುತ್ತೆ. ಇನ್ನು ಅದರ ಎಲೆಯನ್ನು ಹಣ್ಣೆಲೆ ಅಥವಾ ಹಣ್ಣಾಗಿ ರೆಡಿಯಾದ ಎಲೆಯನ್ನು ಪಾದದ ಅಡಿಗಡೆ ಇಟ್ಟು ಒಂದು ಸಾಕ್ಸಾಕಿ ರಾತ್ರಿ ಮಲಗಿದರೆ ಸಾಮಾನ್ಯ 70% ಜನರಿಗೆ ಶುಗರ್ ಕಂಟ್ರೋಲ್ ಬರುತ್ತೆ, ಎಲ್ಲರಿಗೂ ಬರೋದಿಲ್ಲ. ನೆಕ್ಸ್ಟ್, ಇದು ಉತ್ತರಣೆ ಗಿಡ. ಮೈಗೆಲ್ಲ ಅಂಟತ್ತೆ, ತೋಟದಲ್ಲಿ ಬೇಳೆ ಎಲ್ಲ ಇರುತ್ತೆ. ಇದರಲ್ಲಿ 2 ಇದೆ, ಒಂದು ಗಿಡ ಉತ್ತರಣೆ, ಇನ್ನೊಂದು ಹಬ್ಬ ಉತ್ತರಣೆ ಅಂತ. ಇದರ ಎಲೆನ ಪಕ್ಕ ನೀವು ತೋಟದ ಕೆಲಸ ಮಾಡುವಾಗ ಏನೋ ತಾಗಿ ಕತ್ತಿದ ಗಾಯ ರಕ್ತ ಬಂತು, ತಕ್ಷಣ ಒಂದು 5-6 ಎಲೆ ಇದನ್ನು ತಂದು ಸ್ವಲ್ಪ ಈಗ ತಿಕ್ಕಿಯಲ್ಲಿ ಇಟ್ಬಿಡಿ. 5 ನಿಮಿಷ ನೀವು ಬ್ಲಡ್ಡೇ ಬರೋದಿಲ್ಲ, ಗಾಯ ಅಷ್ಟು ಚೆಂದ ಸೆಟ್ ಆಗುತ್ತೆ. ಬಹಳ ಒಳ್ಳೆಯ ಮರ. ದಾಸವಾಳ, ಇದರಲ್ಲಿ ಸಾಮಾನ್ಯವಾಗಿ ಕೂದಲು ಸೊಂಪಾಗಿ ಬರಲಿಕ್ಕೆ, ಕಪ್ಪಾಗಲಿಕ್ಕೆ, ಹೊಳಪು ಬರಲಿಕ್ಕೆ ಇಲ್ಲ ದಾಸವಾಳದ ಹೂವನ್ನು ಉಪಯೋಗ ಮಾಡ್ತಾರೆ. ಇದರ ಕುಸುಮ ಯೂಸ್ ಮಾಡಲಿಕ್ಕಿಲ್ಲ. ಹೂವನ್ನು ನೀವು ಯಾವುದೇ ಎಣ್ಣೆ ತಲೆಗೆ ಎಣ್ಣೆ ಕಾಯಿಸುವಾಗ ಇದರ ಹೂವನ್ನು ಒಂದು 10 ಸೇರಿಸಿದರೆ ಕೂದಲು ಚೆನ್ನಾಗಿ ಬೆಳೀತದೆ. ಅಲ್ಲದೆ ಇದರ ಎಲೆಯನ್ನು ಗುದ್ದಿ ಬಿಟ್ಟು ಅದರ ಗುಂಪಿನಲ್ಲಿ ತಲೆಸ್ನಾನ ಮಾಡಿದರೂ ಕೂಡ ಕೂದಲುದ್ದಾಗುತ್ತೆ. ಅಲ್ಲದೆ ಇದರ ಹೂವನ್ನು ನೀವು 1-2 ಹೂವನ್ನು 1 ಗ್ಲಾಸ್ ಬಿಸಿ ನೀರಲ್ಲಿ ಹಾಕಿ ಆ ಕುಸುಮ ತೆಗೆದು 5 ನಿಮಿಷ ಮುಚ್ಚಿ ಇಟ್ಟರೆ ಬಹಳ ಚೆಂದದ ಕೆಂಪು ಬಣ್ಣದ ಕಲರ್ ಬರುತ್ತೆ. ಶರ್ಬತ್ ಬಂದವರು ನೆಂಟರಿಗೆ ಕೊಡಲಿಕ್ಕಾಗ್ತದೆ, ಸಕ್ಕರೆ ಹಾಕಿ ಕೊಟ್ಟು ಬಹಳ ಟೇಸ್ಟ್ ಇರುತ್ತೆ. ಇದಕ್ಕೆ ಟೇಸ್ಟ್ ಇಲ್ಲ, ಕುಡಿಯುವಾಗ ಒಂದು ಕಲರ್ ಬಂದು ಆ ಸಕ್ಕರೆ ಹಾಕಿ ಒಂದು ಟೇಸ್ಟ್ ಮಾಡುತ್ತೆ, ಸ್ವಲ್ಪ ಲಿಂಬೆ ಹುಳಿ ರಸ ಹಿಂಡಿದೆ. ನೆಕ್ಸ್ಟ್, ಇದು ಮೆಹಂದಿ ಗಿಡ. ಈಗ ಸಾಮಾನ್ಯವಾಗಿ ಮೆಹಂದಿ ಯೂಸ್ ಮಾಡಿದ ಮನೆ ಇಲ್ಲ ಅಂತ ಹೇಳ್ಬೋದು. ತಲೆಗೂ ಮೆಹಂದಿ ಹಾಕ್ತಾರೆ, ಕೈಗೂ ಮೆಹಂದಿ ಹಾಕ್ತಾರೆ. ಆದರೆ ರೆಡಿಮೇಡ್ ಬಂದು ಎಷ್ಟೋ ಜನರ ಮುಖ ಹಾಳಾದಿದೆ, ಕೈ ಹಾಳಾದಿದೆ, ತಲೆ ಹಾಳಾದಿದೆ. ಅಂದರೆ ಕೃತಕ ಅದಕ್ಕೆ ಬಣ್ಣಕ್ಕೆ ಯಾವುದೋ ಒಂದು ಸಿಂಥೆಟಿಕ್ ಹಾಕಿಕೊಟ್ಟು ಅದನ್ನೆಲ್ಲ ಈಗ ಮೆಹಂದಿಯ ಗುಣವನ್ನೇ ಹಾಳು ಮಾಡ್ತಾ ಇದ್ದಾರೆ. ಅದರ ಬದಲು ನೀವು ಮನೆಯಲ್ಲೇ ಒಂದು ಗಿಡ ನಟ್ಕೊಂಡ್ರೆ ನಿಮಗೆ ಬೇಕಾದಾಗ ಅದರ ಎಲೆಯನ್ನು ಗುದ್ದಿ ಮೊದಲಿಗಾಗಿ ಕೈಗೆ ಕಿಚನ್ನಿಗೆಲ್ಲ ಯೂಸ್ ಮಾಡ್ಬೋದು. ಇದರ ಎಲೆ ಕಷಾಯ ಮಾಡಿ ಕುಡಿದ್ರೆ ಪಿತ್ತ ಶಮನ ಆಗುತ್ತೆ, ಅಂದರೆ ತಲೆನೋವು ತಲೆಭಾರ ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ನೆಕ್ಸ್ಟ್, ಲೋಳೆ ಸರ. ಇದು ಡೈಲಿ ತಿಂತ ಹೋದರೆ ಒಂದು ಇಷ್ಟು ದೊಡ್ಡ ಪೀಸು, ಸಾಮಾನ್ಯ ಒಂದು 2 ಇಂಚಿನ ಪೀಸು ಸಿಪ್ಪೆ ತೆಗೆದು ಅದರ ಒಳಗಿನ ಇದನ್ನು ತಗೊಂಡ್ರೆ ಬಿಡಿ ಹೋಗುವಂಥದ್ದು ಕಮ್ಮಿ ಆಗುತ್ತೆ, ಮುಟ್ಟಿನಲ್ಲಿ ಅತಿಸ್ರಾವ ಕಮ್ಮಿ ಆಗುತ್ತೆ, ಗಾಯಕ್ಕೆ ಇಟ್ಟು ಕಟ್ಟಿದರೆ ಗಾಯ ಹೀಲಾಗುತ್ತೆ, ರಕ್ತ ಹೆಪ್ಪುಗಟ್ಟಿದಲ್ಲಿ ಇದನ್ನು ಇಟ್ಟರೆ ರಕ್ತ ಹೆಪ್ಪುಗಟ್ಟಿದ್ದು ತೆಳ್ಳಗಾಗುತ್ತೆ. ನೆಕ್ಸ್ಟ್, ಕಿರಾತಗಡ್ಡಿ. ಇದು ಬಹಳ ಅಪರೂಪ ಆಗಿದೆ. ಮೊದಲು ಮನೆಯ ಅಂಗಳದಲ್ಲಿ ಎಜ್ಜಿಗೆಲ್ಲ ನಡ್ತಾ ಇದ್ರು ಕಿರಾತಗಡ್ಡಿ, ಈಗ ಹುಡುಕಿದ್ರೂ ಸಿಗುವುದಿಲ್ಲ. ಈಗೆಲ್ಲ ಬಣ್ಣದ ಹೂವಿನ ಗಿಡ ಬಂದುಬಿಟ್ಟಿದೆ. ಇದೆಲ್ಲ ಮೊದಲು ತುಳಸಿ ಕಟ್ಟೆ ಹತ್ತಿರ ಇರ್ತಾಯಿತ್ತು. ನಿಮಗೆ ಕಣ್ಣು ಕೋಳಿ, ಈಗ ಕೆಲವೊಮ್ಮೆ ಸೀಸನ್ ಕೋಳಿ ತುಂಬ ಕಡೆ ಬರುತ್ತೆ, ಮೆಡ್ರಸಾಯಿ ಅಂತ. ಆಗ ಇದರ ಒಂದು 4 ಚಿಗುರನ್ನು ಚೆಚ್ಚಿಬಿಟ್ಟು ಒಳ್ಳೆ ಬಟ್ಟೆಯಲ್ಲಿ ಹಿಂಡಿಬಿಟ್ಟು ಒಂದೊಂದು ಡ್ರಾಪ್ ಕಣ್ಣಿಗೆ ಬಿಟ್ಟರೆ 3 ದಿನ ಬಿಟ್ಟು ಸಾಕು, ಕಣ್ಣು ನೋವಿಲ್ಲ, ಕಣ್ಣು ಕೋಳಿ ಕಂಪ್ಲೀಟ್ ಹೋಗುತ್ತೆ. ಇದು ಎಷ್ಟೊಂದು ಉಪಯೋಗ ಅಂದರೆ ಭಾಳ ಫೇಮಸ್ಸು. ಮಕ್ಕಳೊಬ್ಬರು ನನ್ನಲ್ಲಿ ಬಂದು, ನಿಮ್ಮಲ್ಲಿ ಏನೋ ಒಂದು ಸೊಪ್ಪು ಕೊಡ್ತೀರಂತಲ್ಲ ಕಣ್ಣು ಕೋಳಿಗೆ, ಏನದು ಅಂತ. ಅಲ್ಲ, ನಿಮ್ಮಲ್ಲಿ ಒಳ್ಳೆ ಮದ್ದು ಉಂಟಲ್ಲ. ಅಲ್ಲ, ಹೌದು, ನಮ್ಮಲ್ಲಿ ಅದೇ ನೋಡು ಅಂತ ಆಯಿತು, ನಮ್ಮ ಮದ್ದು ಸೈಡ್ ಎಫೆಕ್ಟ್ ಉಂಟಲ್ಲ ಅಂತ. ನಾನು ನಿಮ್ಮಲ್ಲಿ ಅಂಗಳದಲ್ಲಿ ಬಿಟ್ಟು ನೋಡಿ ಅಂತ ಕೊಟ್ಟೆ ನಾನು. ಅವ್ರು ಬಿಟ್ಟು ಮಾತಾಡಿ ಆಯುರ್ವೇದ ಕೆಲವು ಒಳ್ಳೆ ಔಷಧಿ ಉಂಟು ಅಂತ ಹೇಳ್ತಾರೆ. ಅಂದರೆ ನಮಗೆ ಚಪ್ಪಡಿ ಕಾಣುತ್ತೆ, ಬರೀ ಸಿಂಪಲ್ ಇರುತ್ತೆ, ಅದು ಅಷ್ಟು ಒಳ್ಳೆ ಅದ್ಭುತ ಮದ್ದು ಕಣ್ಣು ಕೋಳಿಗೆ. ಈ ಚಿಗುರು ಎಲೆ, ಹಸಿ ಎಲೆ ಆಗಿ. ಆಮೇಲೆ ಜ್ವರ ಬಂತು ಅಂತಾದರೆ ಇದರ ಎಲೆಯನ್ನು ಅಮೃತ ಬಳ್ಳಿ ಒಟ್ಟಿಗೆ ಇದರ ಒಂದು 4 ಚಿಗುರು ಹಾಕಿ ತುಳಸಿ ಹಾಕಿ ಕಷಾಯ ಮಾಡಿ ಜ್ವರ ಕಮ್ಮಿ ಆಗುತ್ತೆ. ಇನ್ನು ಶುಗರ್ ಪೇಷಂಟಿಗೆ ಡೈಲಿ ಒಂದು 5-6 ಚಿಗುರು, ಒಂದು 4 ಎಲೆ ಇರುವಂಥದ್ದು ಜಗತ್ತಿದ್ರು ಕೂಡ ಒಂದು 50% ಜನರಿಗೆ ಕಮ್ಮಿ ಆಗುತ್ತೆ. ಎಲ್ಲರಿಗೂ ಇದಾಗಲ್ಲ, ಅದು ನೋಡ್ಕೊಳ್ಳಿ. ಮೋಷನ್ ಟೈಟ್ ಅಂತ ತಗೊಳ್ಬೇಡಿ. ತುಂಬೆ ಗಿಡ ಶಿವನಿಗೆ ಪ್ರೀತಿ ಅಂತ ಇರ್ತಿತ್ತು. ಈಗ ಮೊದಲು ರಸ್ತೆಯಲ್ಲಿ ಗದ್ದೆಯಲ್ಲೆಲ್ಲ ಕಾಣ್ತಾ ಇತ್ತು. ಗದ್ದೆ ಹೋಗಿ ತೋಟ ಆದ ಮೇಲೆ ತೋಟದಲ್ಲೆಲ್ಲೂ ತುಂಬೆ ಗಿಡ ಇರೋದಿಲ್ಲ, ಯಾಕಂದರೆ ಬಿಸಿಲು ಬೇಕು. ರೋಡ್ ಸೈಡು ಈ ಮಿಷನ್ ಕಟ್ಟಿಂಗ್ ಮಾಡಿ ಲಾಸ್ಟಿಗೆ ಮಳೆ ಕಮ್ಮಿ ಹೋಗಿ ಮಿಷನ್ ಕಟ್ ಮಾಡಿ ಅದು ಹೂವಾಗಿ ಬೀಜಾಗಿ ಹೋಗಿ ಇದೆಲ್ಲ ಕಟ್ಟಿಂಗ್ ಆಯಿತು. ಹಾಗೆ ಈಗ ತುಂಬೆ ಗಿಡವು ಕೂಡ ಕಾರಣಾಗಿದೆ. ಇದು ಕೂಡ ಮನೆ ಅಂಗಳದಲ್ಲಿ ಬೇಕು. ಯಾಕಂದರೆ ನಿಮಗೆ
ಅರ್ಜೆಂಟ್ ಕಫ ವ್ಯವಸ್ಥೆ ಜಾಸ್ತಿ ಇದೆ, ಡಾಕ್ಟರ್ ಬೆಳಿಗ್ಗೆ ಹೋಗಿ ಈಗ ಚಳಿಗೆ ಜಾಸ್ತಿ ಆಯ್ತು ಅಂತ ಆದಾಗ ನೀವು 2 ತುಂಬೆ ಗಿಡವನ್ನು ಕಿತ್ಕೊಂಡು ಬಂದು ಒಂದು ಅರ್ಧ ಗ್ಲಾಸ್ ಬಿಸಿ ನೀರು ಹಾಕಿ ಮಿಕ್ಸಿಯಲ್ಲಿ ಜ್ಯೂಸ್ ಮಾಡಿ ಕುಡಿಯಲು ಕೊಟ್ಟು ಒಂದು 1/4 ಗಂಟೆ ಅಂಗಳದಲ್ಲಿ ಅಡ್ಡಾಡಬೇಕು. ಒಂದು 10 ನಿಮಿಷದಲ್ಲಿ ವಾಂತಿಯಾಗಿ ಹೋಗುತ್ತೆ. ವಾಂತಿ ಆಗಿದ್ದರೆ ಪುನಃ ಅರ್ಧ ಗ್ಲಾಸ್ ಬಿಸಿ ಬಿಸಿ ನೀರು ಕುಡಿಯೋದು. ಒಂದು 2-3 ಸಲ ವಾಂತಿ ಆದರೆ ಮತ್ತೆ 1 ತಿಂಗಳು ಅವನಿಗೆ ಇನ್ನೇನಾಗ ಅದ್ಭುತ ಮದ್ದು. ನೆಕ್ಸ್ಟ್ ಇದು ಕಚ್ಚೂರ. ಇದು ಕಾಣಾಗಿದೆ ನಮ್ಮ ತುಳಸಿ ಕಟ್ಟೆಯಲ್ಲಿ. ಮತ್ತು ನೀವು ಹಳೆಯ ತುಳಸಿ ಕಟ್ಟೆ ನೋಡಿ, ಅದರಲ್ಲಿ ಇದಿತ್ತು ಕಚ್ಚೂರ ಗಡ್ಡೆ ಅಂತ ಹೇಳೋದು. ಈಗ ಕಚ್ಚೂರ ಅಂತ ಹೇಳಿದ್ರೆ ಎಂಥದ್ದು ಕಚ್ಚೂರ ಅಂತ ಕೇಳ್ತಾರೆ. ಆದರೆ ಈ ಗಡ್ಡೆಗೆ ಉಪಯೋಗ ಯಾಕೆ ತುಳಸಿ ಗಡ್ಡೆ ನಡ್ತಿದ್ರು ಅಂತ ಹೇಳಿದರೆ, ಅರ್ಜೆಂಟಾಗಿ ತಲೆನೋವು, ರಾತ್ರಿ ತಲೆನೋವು ಬರುತ್ತೆ, ಯಾಕಂದ್ರೆ ಬಿಸಿಲಿಗೆ ಹೋಗಿ ಕೆಲಸ ಮಾಡಿ ಸಾಕಾಗಿರುತ್ತೆ. ಆವಾಗ ಇದರ ಒಳಗಡೆ ಸಣ್ಣ ಸಣ್ಣ ಗಡ್ಡೆ ಇರುತ್ತೆ, ಬಹಳ ಪರಿಮಳ. ಆ ಗಡ್ಡೆಯನ್ನು ನೀರಲ್ಲಿ ಅರ್ಧ ಬಿಟ್ಟು ತಲೆಗೆ ಫುಲ್ ಲೇಪ ಹಚ್ಚಿದರೆ ಅರ್ಧ ಗಂಟೆಗೆ ತಲೆನೋವು ಹೋಗುತ್ತೆ. ಹಾಗಾಗಿ ತುಳಸಿ ಗಡ್ಡೆಗೆ ನಡ್ತಾ ಇದ್ವಿ. ಇವತ್ತು ತುಳಸಿ ಗಡ್ಡೆ ಕಾಣೆ ಆಗಿದೆ. ತುಳಸಿ ಗಡ್ಡೆ ಅಂಗಳದಲ್ಲೂ ಇಲ್ಲ. ನೆಕ್ಸ್ಟ್ ಇದು ಪಂಚಪತ್ರೆ. ಪಚ್ಚೆ ತೆನೆ ಅಂದರೆ ಬೇರೆ, ದೇವರಿಗೆ ಹಾರಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ಮಾಡ್ತಾರೆ, ಅದು ತೆನೆ ಪರಿಮಳ ಜಾಸ್ತಿ. ಇದು ಎಲೆ ಪರಿಮಳ, ಇದರಲ್ಲೂ ತೆನೆ ಬರುತ್ತೆ, ಆದರೆ ಎಲೆ ಉಪಯೋಗ. ಇದು ತುಳಸಿ ಗಡ್ಡೆಯಲ್ಲಿ ಮೊದಲು ಎಲ್ಲ ಕಡೆ ಇತ್ತು, ಈಗ ಹುಡುಕಿದ್ರು ಸಿಗೋದಿಲ್ಲ, ದುರ್ಬೀನ್ ಹಾಕಬೇಕು. ಇದು ಯಾಕೆ ತುಳಸಿ ಗಡ್ಡೆಯಲ್ಲಿ ಇರ್ತಾ ಇದ್ರು ಅಂದರೆ, ಚಿಕ್ಕ ಮಕ್ಕಳಿಗೆ ಕಫ ಆದಾಗ, ಶೀತ ಆದಾಗ ಸಾಂಬ್ರಾಣಿ ಸೊಪ್ಪು, ತುಳಸಿ ರಸ, ಅದರೊಟ್ಟಿಗೆ ಈ ಪಂಚಪತ್ರೆ ಎಲೆಯನ್ನು ಕೂಡ ಬಾಡಿಸಿ ರಸ ಹಾಕಿ ಕೊಟ್ಟರೆ ಮತ್ತು ಸದ್ಯ ಅವರಿಗೆ ಶೀತ ಕೆಮ್ಮ ಕಫ ಬರುವುದಿಲ್ಲ, ಜೀರ್ಣವು ಚೆನ್ನಾಗಿತ್ತು. ಇದು ಹಾಡೆ ಬಳ್ಳಿ, ಪಾದಲಪು, ತಾಳೆತಪ್ಪು ಅಂತ ಹೇಳ್ತಾರೆ. ಯಾವುದೇ ಹಾವು ಕಚ್ಚಿದಾಗ, ನಾಯಿಗಿರ್ಬೋದು ಮನುಷ್ಯರಿಗಿರ್ಬೋದು, ನೀವು ಇದರ ಎಲೆ ಒಂದು 2 ಮುಷ್ಟಿ ತಂದು, ಎಲ್ಲ ಅಂಗಳದಲ್ಲಿ ಇರುತ್ತೆ ಕಾಮನ್ ಆಗಿ, ಚೆಂದಾಗಿ ವಾಶ್ ಮಾಡಿ 1 ಗ್ಲಾಸ್ ನೀರಲ್ಲಿ ಗಿವುಚಿ ಅದರ ರಸ ಕೊಟ್ಟರೆ ನಾಗರ ಕಚ್ಚಿ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ ನೀವು ಕೊಟ್ಟರು 2 ಗಂಟೆ ಸರಿಯಾಗಿ ಮಾತಾಡ್ತಾರೆ. ನಾನೇ ಅನುಭವ ಇದೆ, ನನ್ನ ಸ್ವಂತ ಅನುಭವ ಇದೆ. ಆಮೇಲೆ ಬೇಕಷ್ಟು ಜನ ಕೊಟ್ಟಿದ್ದೇನೆ, ಯಾಕೆ ನಾನು ನನ್ನ ಸ್ವಂತ ಪ್ರಯೋಗ ಮಾಡಿಕೊಂಡೇ ನಾನು ಕೊಡಲಿಕ್ಕೆ ಶುರು ಮಾಡಿದ್ದು ಸ್ನೇಕ್ ಬೈಟ್ ಬಗ್ಗೆ. ಸೊ ಅದರಲ್ಲಿ ಅದ್ಭುತ ಮದ್ದಿದ್ದು. ಆಮೇಲೆ ಪಿತ್ತ ಆದರೆ, ವಾಂತಿ ಬರುತ್ತೆ ಅಂತ ಹೇಳಿದರೆ, ತಲೆನೋವಾದರೆ ಇದ್ರ 1 ಮುಷ್ಟಿ ಎಲೆಯನ್ನು ನೀವು ಲಿಂಬೆ ರಸ ಹಾಕಿ ತಲೆಗೆ ಹಾಕೋದು, 1/4 ಗಂಟೆ ಸ್ನಾನ ಮಾಡಬೇಕು, ಇದು ಶೀತ ಆಗುತ್ತೆ. ಅದನ್ನೇ ನೀರಲ್ಲಿ ಗಿವುಚಿ ಬಿಟ್ಟು ಬೆಲ್ಲ ಹಾಕಿ ಕುಡಿದ್ರೆ ಪಿತ್ತ ಶಮನ ಆಗುತ್ತೆ. ಟೈಮ್ ಆಯಿತು, ಇಲ್ಲಿಗೆ ನಿಲ್ಲಿಸಬೇಕಾದ್ರೆ ಒಂದು 10 ನಿಮಿಷ ಹೇಳ್ಬೋದು. ಹಾಂ ಸರಿ. ಗರ್ಗ ಸ್ವಲ್ಪ ಫಾಸ್ಟ್ ಹೇಳ್ಕೊಡುತ್ತೇನೆ, ಮತ್ತು ಅನುಮಾನದಲ್ಲಿ ಲಾಸ್ಟ್ ನಾನು ಕೇಳ್ಬೋದು. ಗರ್ಗ ಇದು ಸಾಮಾನ್ಯವಾಗಿ ಅಯರ್ನ್ ಕಂಟೆಂಟ್ಸ್ ಕಮ್ಮಿ ಇರುವವರಿಗೆ ಇದರ ತಂಬಳಿ ಮಾಡಿ ಊಟ ಮಾಡಿದರೆ, ಚಿಗುರು ತಂಬಳಿ ಮಾಡಿ ಊಟ ಮಾಡಿದ್ರೆ ಅಯರ್ನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ತಲೆ ಕೂದಲು ಕಪ್ಪಾಗಲಿಕ್ಕೆ ಇದನ್ನ ಉಪಯೋಗ ಮಾಡ್ತಾರೆ, ಎಣ್ಣೆ ಕಾಯಿಸಲಿಕ್ಕೆ. ಇದು ತಗತೆ ಗಿಡ, ಜೀರ್ಣಶಕ್ತಿ ಜಾಸ್ತಿ ಮಾಡುತ್ತೆ. ಆದರೆ ಇದರ ಬೀಜವನ್ನು ಅರೆದು ಎಣ್ಣೆಯಲ್ಲಿ ಬಿಸಿ ಮಾಡಿ ಹಾಕಿದರೆ ಸಣ್ಣ ಪುಟ್ಟ ಕಜ್ಜಿಗಳು ಗುಣ ಆಗುತ್ತೆ. ಇದು ಚಿಟಕಣ ಗಡ್ಡೆ ಅಂತ, ಇದು ಕಾಣಾಗಿದೆ, ಗುಡ್ಡದಲ್ಲಿ ತೋಟದ ಬದಿಯಲ್ಲೆಲ್ಲ ಇರುತ್ತೆ. ಇದೊಂದು ಉದ್ದ ತೆನೆ ಬಂದು ಒಂದು ಸಣ್ಣ ಹೂ ಆಗುತ್ತೆ. ಇದರ ಬೇರು ವಿಪರೀತ ಕಹಿ. ಹಿಂದೆ ಜ್ವರ ಬಂದಾಗ 1 ಅಥವಾ 2 ಗಿಡದ ಬರೀ ಸಿಂಗಲ್ ಗಿಡದ ಬೇರನ್ನು ಕಷಾಯ ಮಾಡಿ ಕುಡಿದ್ರೆ ಜ್ವರ ಕಂಪ್ಲೀಟ್ ಹೋಗುತ್ತೆ. ಪಪ್ಪಾಯಿ, ಇವಾಗ ಪ್ಲೇಟ್ಲೆಟ್ ಕಮ್ಮಿ ಆಗುವಂಥದ್ದು ಸ್ವಾಭಾವಿಕ ಇದೆ ಜ್ವರ ಬಂದ ಕೂಡಲೇ. ಅಂಥ ಸಂದರ್ಭದಲ್ಲಿ ಪಪ್ಪಾಯಿ ಎಲೆಯ ರಸವನ್ನು, ಎಲೆ ಚಿಗುರು ಆದಷ್ಟು ಚಿಗುರು ಎಲೆ ಬುದ್ದಿ ಅದರ ರಸ ಸಾಮಾನ್ಯ 3 ರಿಂದ 4 ಚಮಚ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕೊಟ್ಟರೆ ಒಂದೇ ದಿನದಲ್ಲಿ 25,000 ಪ್ಲೇಟ್ಲೆಟ್ ಜಾಸ್ತಿ ಆಗುತ್ತೆ. ಇದು ಬಹಳ ಒಳ್ಳೆ ಔಷಧಿ. ಇದು ಪೇರಳೆ ಗಿಡ, ಬಾಯಿ ಹುಣ್ಣಾದರೆ ಅದರ ಚಿಗುರನ್ನ ಜಗ ತಿಂದರೆ ಬಾಯಿ ಹುಣ್ಣು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಇದು ಬಲ ಕಡೀಲ್ ಅಂತ ಹೇಳ್ತಾರೆ, ಕುರುತೊಟ್ಟಿ ಹೇಳ್ತಾರೆ. ಇದು ಗಂಟು ನೋವಾದರೆ ಇದರ ಬೇರನ್ನ ಕಷಾಯ ಮಾಡಿ ಕುಡಿಯುವಂಥದ್ದು. ಇಲ್ಲಿಗೆ, ಯಾಕಂದರೆ ನನ್ನ ಟೈಮಿಗೆ ಸೆಟ್ ಮಾಡಿಕೊಂಡು ನಾನು ಬಂದದ್ದು, ಅದರಿಂದಾಗಿ ಇಲ್ಲೇ ನಿಲ್ಲಿಸಿದೆ. ಬೇಕಷ್ಟು ಇನ್ನೂ ಬಂದಿದೆ. ನಿಮಗೆ ಯಾವುದೇ ಅನುಮಾನಗಳಿದ್ದರೆ ನನಗೆ ಎನಿ ಟೈಮ್ ನನಗೆ ಫೋನ್ ಮಾಡಿ ಕೇಳ್ಬೋದು. ನನ್ನ ಫೋನ್ ನಂಬರ ಇವರೇ ಹೇಳ್ತಾರೆ, ಸುದ್ದಿಯಲ್ಲಿ ಇರುತ್ತೆ, ಅದು ಒಂದು ಹೇಳಿಬಿಡ್ತೇನೆ. 9448545823 9448545823. ನನಗೆ ದಿನದ 24 ಗಂಟೆ ನೀವು ಫೋನ್ ಮಾಡೋದು. ನನಗೆ ತೊಂದರೆ ಆಗುತ್ತೆ ನೋಡ್ಬಿಡಿ, ನಿಮಗೆ ನನ್ನ ಅಗತ್ಯ ಇದ್ದರೆ ನೀವು ಎನಿ ಟೈಮ್ ಫೋನ್ ಮಾಡಿ. ಅದರೊಟ್ಟಿಗೆ ನನ್ನ ಆತ್ಮೀಯ ಸ್ನೇಹಿತ ದಿನೇಶ್ ನಕ್ಕಲಿದ್ದಾರೆ, ಅವರು ಕೂಡ ನನಗೆ ನಿಮಗೆ ಎನಿ ಟೈಮ್ ಅವರು ಹೇಳೋರು. ಅದರಿಂದಾಗಿ ನಾವಿಬ್ಬರು ಮೊದಲಿಂದ ಒಂದೇ ರೀತಿಯಲ್ಲಿ ಒಟ್ಟಿಗೆ ಓಡಾಡಿಕೊಂಡು ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಹೇಳೋರು. ನನಗೇನಾದ್ರು ಸೈಂಟಿಫಿಕ್ ಗೊತ್ತಿಳಿದರೆ ನನಗೆ ಫಸ್ಟ್ ನೆನ್ಪಡೋದು ದಿನೇಶ್ ನಾಯ್ಕರು. ಅವರಿಗೆ ಫೋನ್ ಮಾಡಿಬಿಟ್ರೆ ಸೈಂಟಿಫಿಕ್ ಕೇಳಿಬಿಡ್ತಾರೆ. ಯಾಕೆ ನಾನು ಯೂಶ್ವಲಿ ಮಾತಾಡೋದು ಸೈಂಟಿಫಿಕ್ ಯಾರಿಗೆ ಬೇಡ, ಅವರಿಗೆ ನ್ಯಾಚುರಲ್ ಲೋಕಲ್ ಭಾಷೆಗಳು ಇದೇ ಬೇಕಾಗುತ್ತೆ. ಹಾಗೆ ನಾವು ಯಾವಾಗಲೂ ಡಿಸ್ಕಸ್ ಮಾಡ್ಕೊಳ್ತಾ ಇರ್ತೇವೆ. ಅವರು ನನಗೆ ಈ ಹಂತದಲ್ಲಿ ಈ ಸಲ ನನ್ನೊಟ್ಟಿಗೆ ಅವ್ರು ಸಿಕ್ಕಿ ನಾನು ತುಂಬ ಖುಷಿ ಆಯಿತು. ಅವರಿಗೂ ನನ್ನ ಅಂತ ಹೇಳ್ತೇನೆ.
ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಇಲ್ಲ ಇದನ್ನು ನಾನು ಇಲ್ಲಿ ನಿಲ್ಲಿಸ್ತೇನೆ, ನನ್ನ ಟೈಮು. ಕೇಳಿದ್ರೆ ಕೇಳಿ, 5 ನಿಮಿಷ ಹೇಳಿದ್ರೆ ಪರ್ಮಿಷನ್ ಕೊಡಿ. ಏನೋ ಡೌಟ್ ಇದ್ರೆ ಕೇಳಿ. ಇಲ್ಲ, ಹಸಿ ಅರಿಸಿನ ತಿನ್ನೋದಕ್ಕಿಂತ ಟೀಗೆ ಹಾಕಿ ಸ್ವಲ್ಪ ಟೀ ಆದರೆ ನೀವು ಜಸ್ಟ್ 1-2 ಬೆರಳಿನ ಚಿಟಿಕೆ ಅಂತ ಹೇಳ್ತೇವೆ, 1 ಚಿಟಿಕೆನ ಎಷ್ಟು ಬರುತ್ತೆ ಅಷ್ಟು ಯೂಸ್ ಮಾಡ್ಬೋದು ದಿನದಲ್ಲಿ. ಅರಿಸಿಂದ ಹುಡಿ ಆದರೂ ಕೂಡ ಬೆಳಿಗ್ಗೆ ಸಂಜೆ 1 ಚಿಟಿಕೆ ಯೂಸ್ ಮಾಡುವ, ಅದಕ್ಕಿಂತ ಜಾಸ್ತಿ ಒಳ್ಳೆಯದಲ್ಲ. ಗಡ್ಡೆಕ್ಕಿಂತ ನೀವು ಗಡ್ಡೆಯನ್ನು ಒಣಗಿಸಿಬಿಟ್ಟು ಬೇಯಿಸ್ಬೇಕಂತಿಲ್ಲ, ಬೇಯಿಸಿ ಕೆಲವು ಅಂಶ ಹೋಗುತ್ತೆ. ಗಡ್ಡೆ ಚೆಂದ ತೊಳೆದು ಬೇರೆ ತೆಗೆದು ಒಣಗಿಸಿ ಅದನ್ನ ಪುಡಿ ಮಾಡಿ ಇಟ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ಬಹುಶಃ ಏನೋ ಡೌಟ್ ಇದೆ, ಎನಿ ಟೈಮ್ ಕೇಳಿ, ತೊಂದರೆ ಇಲ್ಲ. ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನನಗೆ ಸುದ್ದಿಯಲ್ಲಿ ನನ್ನ ನಂಬರ್ ಸಿಗುತ್ತೆ, ನೀವು ಎನಿ ಟೈಮ್ ಸುದ್ದಿ ಆಫೀಸಿಗೆ ಫೋನ್ ಮಾಡಿ ನನ್ನ ನಂಬರ್ ಸಿಗುತ್ತೆ. ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ಸಸ್ಯ ಜಾತ್ರೆಯ ಡಾಕ್ಟರ್ UP ಶಿವಾನಂದರವರಿಗೂ ಹಾಗೂ ಅವರ ಎಲ್ಲ ಸಹಕಾರಿಗಳು ನನ್ನ ವಂದನೆಗಳನ್ನು ಹೇಳ್ತಾ, ತಾಳ್ಮೆಯಿಂದ ಕೇಳಿದ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆ ಹೇಳ್ತಾ ನನ್ನ 2 ಮಾತನ್ನು ಹಿರಿಯರಾದ ಡಾಕ್ಟರ್ ರವೀಂದ್ರನಾಥ್ ಐತಾಳ್ ಅವರಿಗೆ ನಾವು ಸ್ವಲ್ಪ ಸೀಮಿತವಾದ ಸಮಯವನ್ನು ಕೊಟ್ಟಿದ್ದೇವೆ ಅಂತ ಕಾಣ್ತದೆ. ಹಾಗಾಗಿ ಅವರು ಇನ್ನಷ್ಟು ಹೇಳಬಹುದಾಗಿದ್ದು ಕೂಡ ಅವರು ಅವರ ಸಮಯಕ್ಕೆ ಅನುಗುಣವಾಗಿ ಅಷ್ಟೇ ಈ ಹೊತ್ತಿಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಆದರೂ ಕೂಡ ಖಂಡಿತವಾಗಿಯೂ ನಮ್ಮ ಮನೆ ಅಂಗಳದಲ್ಲಿ ನಾವು ಬೆಳೆಯಬಹುದಾದ ಮತ್ತು ಬೆಳೆಯಬೇಕಾದ ಔಷಧೀಯ ಗಿಡಗಳ ಕುರಿತಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಅದು ಯಾವ ತೆರನಾಗಿ ಉಪಯೋಗಕ್ಕೆ ಬರ್ತದೆ ಅನ್ನೋದನ್ನು ಕೂಡ ತುಂಬ ವಿವರವಾಗಿ ನಮಗೆ ಅವರನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಪ್ರೀತಿಯ ದ್ಯೋತಕವಾಗಿ ಸ್ಮರಣಿಕೆಯನ್ನು ನೀಡಬೇಕು ಅಂತ ಹೇಳಿ ನಿವೃತ್ತ ಅಧ್ಯಾಪಕರು, ಬಹುತೇಕ ಪುತ್ತೂರಿನ ಅನೇಕರ ಶಿಕ್ಷಕರು, ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಸದಸ್ಯರು ಆಗಿರುವಂತಹ ಶ್ರೀಯುತ ಸುರೇಶ್ ಶೆಟ್ಟಿ ಸರ್ ಅವರನ್ನು ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಇದರೊಂದಿಗೆ ಈ ಗೋಷ್ಠಿಗೆ ಇಲ್ಲಿಗೆ ಮಂಗಳ ಹಾಡ್ತಾ ಇದ್ದೇವೆ. ಮತ್ತೊಮ್ಮೆ ಡಾಕ್ಟರ್ ರವೀಂದ್ರನಾಥ್ ಐತಾಳ್ ಸರ್ ಅವರಿಗೆ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಾಡದೇನೆ ಮೀನುಗಾರಿಕೆ ಎನ್ನುವ ವಿಷಯದ ಕುರಿತಾದ ಗೋಷ್ಠಿಗೆ ಮುಂದುವರಿತಾ ಇದ್ದೇವೆ. ಈ ಮೀನುಗಾರಿಕೆ ಕುರಿತಾದ ಗೋಷ್ಠಿಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಹಿರಿಯರಾದ ಶ್ರೀ ಬೂಡಿಯಾರು ರಾಧಾಕೃಷ್ಣ ರೈ ಅವರು, ಹಾಗೆಯೇ ಡಾಕ್ಟರ್ ಚೇತನ್ ಅವರು. ಅವರಿಬ್ಬರೂ ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಪರ್ಯಾಯ ಕೃಷಿಯ ನೆಲೆಯಲ್ಲಿ, ಪರ್ಯಾಯ ಆದಾಯದ ನೆಲೆಯಲ್ಲಿ ಮೀನುಗಾರಿಕೆಯನ್ನು ಒಂದು ಪ್ರಮುಖ ಉದ್ಯೋಗವಾಗಿ ಗುರುತಿಸುವಂತಹ ಕಾರ್ಯಗಳು ಇತ್ತೀಚಿನ ದಿವಸಗಳಲ್ಲಿ ನಡೀತಾ ಇರೋದನ್ನು ನಾವೆಲ್ಲ ಕಂಡಿದ್ದೇವೆ, ಕೇಳಿದ್ದೇವೆ. ಆ ನೆಲೆಯಲ್ಲಿ ಮೀನುಗಾರಿಕೆ ಅನ್ನುವ ವಿಷಯದ ಕುರಿತಾಗಿ, ಆ ವಿಷಯದ ಬಗ್ಗೆ ತಜ್ಞತೆ ಉಳ್ಳಂತಹ ಇಬ್ಬರು ವ್ಯಕ್ತಿಗಳನ್ನು ನಾವು ಕರೆದಿದ್ದೇವೆ. ಬೂಡಿಯಾರು ರಾಧಾಕೃಷ್ಣ ರೈ ಅವರು ಹಾಗೂ ಡಾಕ್ಟರ್ ಚೇತನ್ ಅವರು. ಅವರಿಬ್ಬರಿಗೂ ಕೂಡ ಹೂ ನೀಡಿ ಗೌರವಿಸಬೇಕು ಅಂತ ಹೇಳಿ ಸುದ್ದಿ ಸಮೂಹ ಸಂಸ್ಥೆಗಳ ಸಂಪಾದಕರಾಗಿರುವಂತಹ ಡಾಕ್ಟರ್ UP ಶಿವಾನಂದ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಜೊತೆಗಿರುವಂತಹ ಹಿರಿಯರಾದ ಬೂಡಿಯಾರು ರಾಧಾಕೃಷ್ಣ ರೈ ಅವರು ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮುಂದಾಳುವಾಗಿ ಗುರುತಿಸಿಕೊಂಡಂಥವರು. ತುಂಬ ಸಹೃದಯರಾಗಿ ಅನೇಕ ಜನರಿಂದ ಪ್ರೀತಿಯನ್ನು ಸಂಪಾದಿಸಿಕೊಂಡಂಥವರು. ಸ್ವತಃ ವೃತ್ತಿಪರರಾಗಿ ಮೀನು ಸಾಕಣೆಯನ್ನು ಕೈಗೆತ್ತಿಕೊಂಡು ಅದರಲ್ಲಿ ಯಶಸ್ಸನ್ನು ಕಂಡಂಥವರು. ಪುತ್ತೂರ ಮುತ್ತು ಅನ್ನುವಂಥ
ಮೀನು ಸಾಕಣೆದಾರರ ಸಂಘದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಾತ್ರ ಅಲ್ಲದೇನೆ ಆ ಸಂಘದ ಮುಖೇನ ಅನೇಕ ಯುವ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡಿ ಮೀನುಗಾರಿಕೆಯಲ್ಲಿ ತೊಡಗುವಂತೆ, ಮೀನು ಸಾಕಣೆಯಲ್ಲಿ ತೊಡಗುವಂತೆ ಪ್ರೇರೇಪಣೆಯನ್ನು ಕೊಡ್ತಾ ಇದ್ದಾರೆ. ಇಡೀ ದಕ್ಷಿಣ ಕನ್ನಡದಲ್ಲಿ ಆ ಥರದ ಮೀನು ಸಾಕಾಣಿಕಾ ಸಂಘ ಏನಿದೆ ಅದು ಕೇವಲ 4 ಇದೆ. ಅದರಲ್ಲಿ ಒಂದು ಪುತ್ತೂರಿನದ್ದು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತದೆ. ಅವರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಜೊತೆಗಿರುವ ಮತ್ತೋರ್ವ ಅತಿಥಿ ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ಖಂಡಿತವಾಗಿ ಗುರುತಿಸಬಹುದಾದಂಥ ಡಾಕ್ಟರ್ ಚೇತನ್ ಅವರು ಮಂಗಳೂರಿನ ಫಿಷರೀಸ್ ಕಾಲೇಜಿನಲ್ಲಿ ತನ್ನ ಅಧ್ಯಯನವನ್ನು ಕೈಗೊಂಡು ಅಲ್ಲಿಯೇ ಫಿಷರೀಸ್ ಮತ್ತು ಅಕ್ವಾಟಿಕ್ ಎನ್ವರಾನ್ಮೆಂಟ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ PhDಯನ್ನು ಚಿನ್ನದ ಪದಕದೊಂದಿಗೆ ಕಂಪ್ಲೀಟ್ ಮಾಡಿದಂಥವರು. ಮಾತ್ರ ಅಲ್ಲ, ಕಳೆದ 12 ವರ್ಷಗಳಿಂದ ಅಧ್ಯಯನ, ಅಧ್ಯಾಪನ, ಸಂಶೋಧನೆ ಈ 3 ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥವರು. ರೈತ ಸಮುದಾಯದೊಂದಿಗೆ ನಿಕಟವಾದ ಸಂಪರ್ಕವನ್ನು ಹೊಂದಿ ಬೇರೆ ಬೇರೆ ಸಲಹೆ ಸೂಚನೆಗಳನ್ನು ಕೊಡ್ತಾ ರೈತರ ಪರವಾದ ಕಾರ್ಯದಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಂಡಂಥವರು. ಮಾತ್ರ ಅಲ್ಲದೇನೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಸುಮಾರು 24 ಪ್ರಬಂಧಗಳನ್ನು ಮಂಡಿಸಿದಂಥವರು. ಮೀನುಗಾರಿಕೆ ಮತ್ತು ಆರೋಗ್ಯದ ಬಗೆಗೆ 4 ಪುಸ್ತಕಗಳು ಹಾಗೂ 16 ಲೇಖನಗಳನ್ನು ಪ್ರಕಟಿಸಿದಲ್ಲದೇನೆ ಇವರ ಒಟ್ಟಾರೆ ಸಾಧನೆಗಾಗಿ ಮೀನುಗಾರಿಕಾ ಸಂಶೋಧನಾ ಕ್ಷೇತ್ರದ ಇವರ ಅಚೀವ್ಮೆಂಟ್ ಅನ್ನೋದು ಏನಿದೆ ಅದಕ್ಕಾಗಿ 2022ರಲ್ಲಿ ಗೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಅತ್ಯುತ್ತಮ ವಿಜ್ಞಾನಿ ಅನ್ನೋ ಪ್ರಶಸ್ತಿಯನ್ನು ಕೂಡ ಅವರಿಗೆ ನೀಡಿ ಗೌರವಿಸಲಾಗಿತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಲ್ಲಿ ನೆನಪಿಸಿಕೊಳ್ತಾ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ಅವರೀರ್ವರು ತಜ್ಞರು ತಮ್ಮ ವಿಷಯಗಳನ್ನು ಮಂಡಿಸುವುದಕ್ಕಿದ್ದಾರೆ. ಮೊದಲಿಗೆ ನಾನು ಶ್ರೀಯುತ ಬೂಡಿಯಾರ್ ರಾಧಾಕೃಷ್ಣರಯ್ಯವರನ್ನು ಕೇಳಿಕೊಳ್ತಾ ಇದ್ದೇನೆ. ಸುಮಾರು 20 ನಿಮಿಷಗಳ ಅವಧಿ, ಮತ್ತೆ ಒಂದು 5 ನಿಮಿಷ ಪ್ರಶ್ನೋತ್ತರಕ್ಕಾಗಿ ಇಡಬೇಕು. ಹಾಗೆ ಈ ಅವಧಿಯಲ್ಲಿ ಅವರು ತಮ್ಮ ವಿಚಾರ ಮಂಡನೆಯನ್ನು ಮಾಡಬೇಕು ಮತ್ತು ನಮ್ಮಲ್ಲಿರುವ ಪ್ರಶ್ನೆಯನ್ನು ಕೂಡ ಆ ಸಂದರ್ಭದಲ್ಲಿ ಬರೆದು ಕಳಿಸ್ಬೋದು, ಅದನ್ನು ಅವರಿಗೆ ಒಪ್ಪಿಸಲಾಗುತ್ತದೆ ಅಂತ ಹೇಳ್ತಾ ವೇದಿಕೆಯನ್ನು ಅವರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ಪ್ರಥಮವಾಗಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವಂದನೆಯನ್ನು ಮಾಡುತ್ತಾ, ಈ ಒಂದು ಸಸ್ಯ ಜಾತ್ರೆ, ಈ ಒಂದು ಕಾರ್ಯಕ್ರಮವನ್ನು 2 ದಿವಸಗಳ ಕಾಲ ಹಮ್ಮಿಕೊಂಡಂಥ ಸುದ್ದಿ ಮಾಧ್ಯಮ, ಅದರಲ್ಲೂ ಡಾಕ್ಟರ್ ಶಿವಾನಂದ್ ಅವರಿಗೆ ಅಭಿನಂದನೆಯನ್ನು ಹೇಳುತ್ತಾ, ಈಗಾಗಲೇ ನಮಗೆ ಮೀನುಗಾರಿಕೆಯ ಅವಧಿಯನ್ನು ಡಾಕ್ಟರ್ ಚೇತನಿಗೆ ಮತ್ತು ನನಗೆ ಅದನ್ನು ಒಪ್ಪಿಸಿದ್ದಾರೆ. ನಾವು ಕೃಷಿಕರು, ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನು ಮಾಡಿದರೆ ಮಾತ್ರ ಹಿಂದಿನ ಜನಾಂಗಕ್ಕೆ ಆ ಕೃಷಿಯಲ್ಲಿ ಏನಾದರೂ ಒಂದು ಲಾಭವನ್ನು ಪಡೆಯಲಿಕ್ಕೆ ಮಾತ್ರ ಸಾಧ್ಯ ಎಂಬ ಒಂದು ನೆಲೆಯಲ್ಲಿ ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಎಲ್ಲ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ನಾವು ಈ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಮೀನಿನ ಕೃಷಿ ಕೂಡ ಒಂದು. ಕಳೆದ 30 ವರ್ಷಗಳಿಗೆ ಹಿಂದೆ ನಾವು ಈ ಮೀನಿನ ಕೃಷಿಯನ್ನು ಪ್ರಾರಂಭಿಸಿದ್ದೆವು. ಮೀನಿನ ಕೃಷಿ ಅಂದರೆ ಅದೇನು ಒಂದು ವ್ಯಾಪಾರ ದೃಷ್ಟಿಯಲ್ಲಿ ನಾವು ಆ ಕೃಷಿಯನ್ನು ಮಾಡಲಿಕ್ಕೆ ಹೋಗಿರಲಿಲ್ಲ. ನಾವು ನಮ್ಮಷ್ಟಕ್ಕೆ, ನಮ್ಮ ಹಿರಿಯರು, ನನ್ನ ಸಹೋದರ ಡಾಕ್ಟರ್ ಶಿವಾನಂದರವರ ಅವರು ಕ್ಲಾಸ್ಮೇಟು, ಅವರು ಅಂದಿನ ಆ ಸಂದರ್ಭದಲ್ಲಿ ವೈದ್ಯಕೀಯ ಇದು ನಮ್ಮ ಮೀನುಗಾರಿಕೆ ಇಲಾಖೆಯಲ್ಲಿ ಒಬ್ಬರು ಡೀನ್ ಇದ್ದವರ ಒಂದು ಸಂಪರ್ಕ ಇದ್ದದ್ರಿಂದ ಅವರ ಒಂದು ಇದರಿಂದಾಗಿ ನಮ್ಮ ಕೆರೆಯಲ್ಲಿ ಮೀನುಗಳನ್ನು ಹಾಕಿ ವರ್ಷಂಪ್ರತಿ ನಾವು ಮಳೆ ಬರುವಂಥ ಸಂದರ್ಭದಲ್ಲಿ ಆ ಮೀನನ್ನು ಹಾಕಿದರೆ ಬೇಸಿಗೆ ಅಂದರೆ ಒಂದು ಮಾರ್ಚ್ ಏಪ್ರಿಲಲ್ಲಿ ನಾವು ಆ ಒಂದು ಮೀನನ್ನು ಹಿಡಿಯುವಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡು ಏನಾದರೂ ಆ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಏನಾದರೂ ಒಂದು ಒಳ್ಳೆಯ ದಿವಸ ಇದ್ದರೆ ಆ ದಿವಸಕ್ಕೆ ಉಪಯೋಗ ಮಾಡುವಂಥ ಆ ಮೀನನ್ನು ನಾವು ಉಪಯೋಗ ಮಾಡುವುದನ್ನು ಮಾಡ್ತಾಯಿದ್ದೆವು. ಆ ಸಂದರ್ಭದಲ್ಲಿ 30-40 ವರ್ಷಗಳಲ್ಲಿ ನಮಗೆ
ಈಗಾಗಲೇ ಸಿಗುವಂಥ ಸಮುದ್ರ ಮೀನುಗಳು ಕೂಡ ಸರಿಯಾಗಿ ನಮ್ಮ ಹಳ್ಳಿ ಪ್ರದೇಶಕ್ಕೆ ಬಂದು ನಮಗೆ ಆ ಒಂದು ಶುದ್ಧ ಮೀನನ್ನು ನಾವು ಉಪಯೋಗಿಸಲಿಕ್ಕೆ ನಮಗೆ ಆ ಸಂದರ್ಭದಲ್ಲಿ ಸಿಗ್ತಿರಲಿಲ್ಲ. ಆಗ ನಮಗೆ ಸಿಗ್ತಿದ್ದದ್ದೇ ನಾವು ಈ ರೀತಿಯ ಒಂದು ನಮ್ಮ ಕೆರೆಯಲ್ಲಿ ಸಾಕಿದಂಥ ಆ ಮೀನು. ಆದ್ದರಿಂದ 30 ವರ್ಷದಿಂದ ನಾವು ಅದನ್ನು ನಡೆಸಿಕೊಂಡು ಬಂದಿದ್ದರು. ನಾವು ಒಂದು ವ್ಯಾಪಾರ ದೃಷ್ಟಿಯಲ್ಲಿ ಆ ಒಂದು ಮೀನುಗಾರಿಕೆಯನ್ನು ನಾವು ಮಾಡಲಿಲ್ಲ. ಆದರೆ ಕಳೆದ 3 ವರ್ಷಗಳಿಂದ, ಯಾಕೆಂದರೆ ಈಗ ನಾವು ಕಾಣ್ತಾ ಇದ್ದೇವೆ, ನಮ್ಮ ದೇಶದ ಪ್ರಧಾನಿಗಳು ಈಗಾಗಲೇ ರೈತರಿಗೆ ಒಂದು ಮುನ್ನೆಚ್ಚರಿಕೆಯನ್ನು ನೀಡಿದ್ದಾರೆ. ನೀವು ನಿಮ್ಮ ಇದ್ದ ಜಾಗದಲ್ಲಿ ನಿಮ್ಮ ಉತ್ಪಾದನೆಯನ್ನು ದುಪ್ಪಟ ಮಾಡಬೇಕು. ದುಪ್ಪಟ ಮಾಡಿ ನೀವು ಈ ಒಂದು ಕೃಷಿಯನ್ನು ಅವಲಂಬಿಸಿದ್ದಂಥ ರೈತರಿಗೆ ಆ ಒಂದು ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡುವಲ್ಲಿ ಯಶಸ್ವಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮೀನುಗಾರಿಕೆಯನ್ನು ಕೂಡ ಒಂದು ಮುಂಚೂಣಿಗೆ ತಂದು ಮೀನುಗಾರಿಕೆಯಲ್ಲೂ ಕೂಡ ಒಂದು ಲಾಭದಾಯಕ ವ್ಯವಸ್ಥೆ ಇದೆ ಎಂಬ ಒಂದು ನಿಟ್ಟನ್ನು ತೋರಿಸಲಿಕ್ಕೆ ಬೇಕಾಗಿ ಈ ಮೀನುಗಾರಿಕೆಯನ್ನು ಈಗಾಗಲೇ ಒಂದು FAOಗಳ ಮುಖಾಂತರ ಫಾರ್ಮರ್ಸ್ ಪ್ರೊಡ್ಯೂಸರಿಂಗ್ ಕಂಪೆನಿ ಎಂಬ ಒಂದು ಸಂಸ್ಥೆಯ ಮುಖಾಂತರ ಈ ಮೀನುಗಾರಿಕೆ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಅದರಲ್ಲಿ ಕೂಡ ನಾವು ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ನಮ್ಮ ಸುದ್ದಿ ಮಾಧ್ಯಮದವರು ಹೇಳಿದರು, ದಕ್ಷಿಣ ಕನ್ನಡದಲ್ಲಿ 4 FAOಗಳು ಪ್ರಾರಂಭ ಆಗಿದೆ. ಅದರಲ್ಲಿ ಒಂದು ನಮ್ಮದು ಪುತ್ತೂರಿನಲ್ಲಿ ಪ್ರಾರಂಭ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 750 FAOಗಳು ಪ್ರಾರಂಭ ಆಗಿದೆ. ಇಡೀ ನಮ್ಮ ಭಾರತ ದೇಶದಲ್ಲಿ 10,000 FAOಗಳನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭ ಮಾಡಿದ್ದು ಮಾತ್ರ ಅಲ್ಲ, ಅದರಲ್ಲಿ ಉತ್ತಮ ರೀತಿಯ ಕಾರ್ಯಪ್ರವೃತ್ತ ಆಗುವಂಥ ಕೆಲವು ಮೀನುಗಾರಿಕೆ ಸಂಸ್ಥೆಗಳು ನಾವು ಕಾಣ್ತಾ ಇದ್ದೇವೆ. ಆ ಒಂದು 750ರಲ್ಲಿ ಅದು ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅಂತೇಳಿ FAO, ಅದರಲ್ಲಿ 75 ಆ FAOಗಳನ್ನು ಮೀನುಗಾರಿಕೆ ಇಲಾಖೆಯವರಿಗೆ ಕೊಟ್ಟಿದ್ದಾರೆ. ಮೀನುಗಾರಿಕೆ ಇಲಾಖೆಯವರಲ್ಲಿ ಈಗಾಗಲೇ 67 ಮೀನುಗಾರಿಕೆ FAOಗಳನ್ನು ಪ್ರಾರಂಭ ಮಾಡಿ 67ರಲ್ಲಿ ಒಂದು 50 FAOಗಳು ಉತ್ತಮ ರೀತಿಯಲ್ಲಿ ಕಾರ್ಯಪ್ರವೃತ್ತ ಆಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಯಾಕೆಂದರೆ ಕಳೆದ ಒಂದು ತಿಂಗಳ ಮುಂದೆ ನಮ್ಮ ರಾಜ್ಯದ ಡೈರೆಕ್ಟರ್ಗಳು ಒಂದು ಮೀಟಿಂಗನ್ನು ಕರೆದಿದ್ದರು. ಆ ಒಂದು ಮೀಟಿಂಗ್ಗೆ ನಾನು ಕೂಡ ಹೋಗಿದ್ದೆ. ಹೋಗುವಾಗ 67 FAOದವರು ಕೂಡ ಅಲ್ಲಿ ಬಂದಿದ್ದರು. ಅವರಿಗೆ ಅವ್ರದ್ದೇ ಆದಂಥ, ಯಾಕೆಂದರೆ ರೈತರಿಗೆ ಯಾವ ರೀತಿ ಸಂಪರ್ಕವನ್ನು ಮಾಡಬೇಕು, ರೈತರಿಗೆ ಯಾವ ರೀತಿಯ ಮಾಹಿತಿಯನ್ನು ಕೊಡಬೇಕು, ಅದರ ಬಗ್ಗೆ ಒಂದು ಉತ್ತಮ ಮಾಹಿತಿಯನ್ನು ನೀಡುವಲ್ಲಿ ಕೂಡ ನಮ್ಮ ಅಧಿಕಾರಿಗಳ ಜೊತೆ ನಾವೆಲ್ಲರೂ ಯಶಸ್ವಿ ಆಗ್ತಾ ಇದ್ದೇವೆ. ಈಗಾಗಲೇ ನಾವು FAO ಮಾಡಿದ್ರು. ಅದರಲ್ಲಿ ಆ ಡೈರೆಕ್ಟರ್ ಕೂಡ ಪ್ರಾರಂಭ ಹಂತದಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಈ FAO ಆಗಲಿ ಮೀನುಗಾರಿಕೆ ಸಂಸ್ಥೆ ಮಾಡಿದರೆ ಅಷ್ಟು ದೊಡ್ಡ ಅದು ಲಾಭದಾಯಕ ಅಲ್ಲ ಎಂಬ ಮಾತನ್ನು ಈಗಾಗಲೇ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾವು ಸಮುದ್ರದ ಮೀನನ್ನು ತಿನ್ನೋರು, ಇಲ್ಲಿ ಆ ಒಳನಾಡ ಮೀನನ್ನು ಮಾಡಿದ್ರು, ನಮಗೆ ಅದನ್ನು ಹಿಡಿದ್ರು ಎಲ್ಲ ಒಂದು ಸಂದರ್ಭದಲ್ಲಿ ಅದನ್ನು ಮಾರಾಟ ಮಾಡಲಿಕ್ಕೆ ಕಷ್ಟ ಆಗುವಂಥ ಸಂದರ್ಭ ನಾವು ನೋಡ್ತಾ ಇದ್ದೇವೆ. ಆದರೂ ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ಕೂಡ ಈ ಒಳನಾಡ ಮೀನನ್ನು ಮಾಡಿ ಅದರಿಂದ ಲಾಭದಾಯಕವಾಗಿ ಖಂಡಿತವಾಗಿ ಯಶಸ್ವಿ ಆಗ್ಬೋದು. ಯಾಕೆಂದರೆ ಸಮುದ್ರದ ಮೀನು ಒಂದು 7-8 ತಿಂಗಳು ಮಾತ್ರ ನಮಗೆ ಒದಗರೆ ಆಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಉಳಿದ 5 ತಿಂಗಳು ನಮಗೆ ಆ ಸಮುದ್ರದ ಮೀನು ಸಿಗುವಂಥ ವ್ಯವಸ್ಥೆ ಭಾಳ ಕಡಿಮೆ. ಆ ಸಂದರ್ಭದಲ್ಲಿ ಈ ನಮ್ಮ ಒಳನಾಡ ಮೀನಿಗೆ ಉತ್ತಮ ಧಾರಣೆಯನ್ನು ನಾವು ಪಡ್ಕೊಂಡಿದ್ದೇವೆ. ಈಗಾಗಲೇ ಸಿದ್ಧಾರ್ಥ ಅವರಾಗಲಿ ನಮ್ಮ ಪುತ್ತೂರು ಮುತ್ತಲಿಂದಾಗಲಿ ನಾವು ಅದನ್ನು ಆ ವ್ಯವಸ್ಥೆಯನ್ನು ಕಂಡಿದ್ದೇವೆ. ಯಾಕೆಂದರೆ ಕಳೆದ 1-2-3 ತಿಂಗಳ ಆ ಮಳೆಗಾಲದ ಸಂದರ್ಭದಲ್ಲಿ ನಾವು ನಮ್ಮಲ್ಲಿರುವಂಥ ಆ ಒಂದು ಮೀನನ್ನು 200ರಿಂದ ಮೇಲ್ಪಟ್ಟು, ಯಾಕೆಂದರೆ ನಾವು ಸಮಾನತೆಯಿಂದ ಅದರಲ್ಲಿ ಯಾವುದೇ ಎಲ್ಲ ನಾವಂದರೆ ಈಗಾಗಲೇ ಯಾರೂ ಅಷ್ಟು ದೊಡ್ಡ ಫಾರ್ಮರ್ಸ್ ಇಲ್ಲ. ನಮ್ಮ ಪುತ್ತೂರು ಮುತ್ತಲಿಂದ ನಾವೊಂದು ಅದನ್ನೊಂದು ಕೆರೆಯಲ್ಲಿ ಟ್ಯಾಂಕಲ್ಲಿ ಸಾಕಿ ಅದನ್ನು ಮಾರಾಟ ಮಾಡುವುದನ್ನು ಕಂಡಿದ್ದೇವೆ. ಅದರ ಜೊತೆ ಸಿದ್ಧಾರ್ಥ ಅವರು ಅವರ ಹೊಳದಲ್ಲಿ 2-3 ಜಾಗದಲ್ಲಿ ಮಾಡಿ ಅದನ್ನು ಮಾರಾಟ ಮಾಡುವುದನ್ನು ಕಂಡಿದ್ದೇವೆ. ಆದರೂ ನಾವು ಅದನ್ನು ಸಮಾನತೆಗೆ
ಅವರು ನಾವು ಯಾವುದೇ ಒಂದು ಭೇದ ಇಲ್ಲದಾಗೆ ಒಂದೇ ರೀತಿಯಲ್ಲಿ ಒಂದೇ ಧಾರಣೆಯಲ್ಲಿ ನಾವು ಇಲ್ಲಿ ಮಾರಾಟ ಮಾಡಬೇಕೆಂಬ ಒಂದು ನಿಟ್ಟಿನಲ್ಲಿ ನಾವು 200ರ ಮೇಲ್ಪಟ್ಟು ಧಾರಣೆಯಲ್ಲಿ ಅದನ್ನು ಮಾರಾಟ ಮಾಡಿದ್ರಿಂದ ನಮಗೆ ಖಂಡಿತ ಅದು ಲಾಭದಾಯಕ ಆಗಿ ಕಂಡಿದೆ. ಆದರೆ ಉಳಿದ 7 ತಿಂಗಳು ನಾವು ನಮ್ಮ ಸಮುದ್ರದ ಮೀನಿಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಕಷ್ಟ ಆಗುವಂಥ ಒಂದು ಪ್ರಮೇಯ ಇದೆ. ಆದರೆ ಘಟ್ಟ ಪ್ರದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ, ಅಲ್ಲಿ ಎಲ್ಲ ಕೃಷಿಕರು ಎಲ್ಲ ಅಂದರೆ ಸಾಧಾರಣ ಒಂದೊಂದು ಏರಿಯಾದಲ್ಲಿ 1,000, 2,000, 3,000 ಎಕರೆ ಕೆರೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಲ್ಲಿ ಎಲ್ಲ ಒಂದೊಂದು FAOಗಳು ಮುಖಾಂತರ ಈಗಾಗಲೇ ಒಂದು ಕಳೆದ FAOಗಳು ಪ್ರಾರಂಭ ಆಗುವ ಮೊದಲು ಅದು ನಮ್ಮ ಸೊಸೈಟಿಯ ಮುಖಾಂತರ ಅದಕ್ಕೆ ಟೆಂಡರನ್ನು ಹಾಕ್ತಾ ಇದ್ದೇವೆ. ಅದರಲ್ಲೂ ಬೇಕಾದಷ್ಟು ಅವ್ಯವಹಾರ ಆಗುವುದನ್ನು ನಾವು ಕಂಡಿದ್ದೇವೆ. ಆದರೆ ನಮ್ಮ FAO ಬಂದ ನಂತರ FAOಗಳ ಮುಖಾಂತರ ಕೂಡ ಅದಕ್ಕೆ ಒಂದು ಟೆಂಡರ್ ಹಾಕುವ ಒಂದು ಪ್ರಕ್ರಿಯೆಯನ್ನು ನಾವು ಡೈರೆಕ್ಟರಲ್ಲೂ ಅದರ ಜೊತೆ ನಮ್ಮ ಸಚಿವರಲ್ಲೂ ಮಾತಾಡಿ ನಾವು ಒಂದು ಒಪ್ಪಂದ ಪತ್ರಕ್ಕೆ ನಮ್ಮಲ್ಲಿ ಸಹಿ ಮಾಡಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಅಲ್ಲಿ ಕೂಡ ರೈತರಿಗೆ ನೇರ ಸಂಪರ್ಕ ಸಿಗುವಂಥ ಈ FAOಗಳು ಆ ಸಹಕಾರಿ ಸಂಘದಲ್ಲಿ ಅದು ಸೀಮಿತ ಒಂದು 10 ಜನರ ಸೊಸೈಟಿಯನ್ನು ಮಾಡಿಕೊಂಡು ಆ ಸೊಸೈಟಿ ಮುಖಾಂತರ ಆ ಒಂದು ಕೆರೆಗೆ ಟೆಂಡರ್ ಹಾಕುವುದನ್ನು ಕಾಣ್ತಾ ಇದ್ದೇವೆ. ಅಲ್ಲಿ ಕೋಟಿಗಟ್ಟಲೆ ಮೀನಿನ ವ್ಯವಹಾರ ನಡೆದರೂ ಅದು 10 ಜನರಿಗೆ ಮಾತ್ರ ಸಿಗುವಂಥದ್ದನ್ನು ನಾವು ಕಂಡಿದ್ದೇವೆ. ಆದರೆ ಈಗ ಆಗಲ್ಲ. ಈ FAOಗಳ ಫಾರ್ಮರ್ಸ್ನ ಮುಖಾಂತರ ಫಾರ್ಮರ್ಸ್ ಆ ಪ್ರೊಡ್ಯೂಸ್ ಆರ್ಗನೈಸೇಷನ್ನ ಮುಖಾಂತರ ಒಂದು ತಾಲೂಕಲ್ಲಿ ಒಂದೊಂದು ಈ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಥೆಯ ಮುಖಾಂತರ ಮಾರಾಟ ಮಾಡಿದಾಗ ಎಲ್ರಿಗೂ ಅದರಲ್ಲಿದ್ದಂಥ 10-15 ಜನ ನಿರ್ದೇಶಕರಿಗೂ ಅದರಲ್ಲಿ ಇದ್ದಂಥ ಸದಸ್ಯರುಗಳಿಗೂ ಕೂಡ ಒಂದು ರೀತಿಯ ಕೆಲಸದ ಜೊತೆ ಉದ್ಯೋಗದ ಜೊತೆ ಅವರಿಗೆ ಉತ್ಪಾದನೆ ಮಾಡುವಲ್ಲಿ ಕೂಡ ಆ ಒಂದು ಪ್ರದೇಶದಲ್ಲಿ ಬಹಳ ಯಶಸ್ವಿಯಾಗಿ ಇರುವುದನ್ನು ನಾನು ಕಣ್ಣಾರೆ ಹೋಗಿ ಕಂಡಿದ್ದೇನೆ. ನಾನು 5-6 ಕೋಲಾರದಲ್ಲಿ ಆಗಲಿ ತುಮಕೂರು ಬೇರೆ ಬೇರೆ ಜಾಗಕ್ಕೆ ನಾನು ಭೇಟಿ ಕೊಟ್ಟು ಅದನ್ನು ಒಂದು ರೀತಿಯಲ್ಲಿ ಅಲ್ಲಿಯ ವ್ಯವಸ್ಥೆಯನ್ನು ನೋಡಿಕೊಂಡು ಬಂದಲ್ಲಿ ನಾನೊಬ್ಬ. ಅದೇ ರೀತಿ ನಮ್ಮಲ್ಲೂ ಕೂಡ ನಾವು ಕೂಡ ಒಂದು ರೀತಿಯಲ್ಲಿ ವೈಜ್ಞಾನಿಕವಾಗಿ ಈ ಮೀನುಗಾರಿಕೆಯನ್ನು ಮಾಡಿದರೆ ಈ ಸಮಗ್ರ ಕೃಷಿಯಲ್ಲಿ ಉಳಿದ ಎಲ್ಲ ಕೃಷಿಗಳಿಂದ ಮುಂಚೂಣಿಯಲ್ಲಿ ನಿಲ್ಲಕ್ಕೆ ಖಂಡಿತ ಸಾಧ್ಯ ಇದೆ ಎಂಬ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ ಇದರಲ್ಲೂ ಕೂಡ ಕೇವಲ 8-9 ತಿಂಗಳ ಕೃಷಿ ಇದು. ನಾವೆಲ್ಲ ಮೊದಲು ಮಾಡುವಾಗ ಅದನ್ನು ಕೃಷಿ ರೂಪದಲ್ಲಿ ಮಾಡಲಿಲ್ಲ, ಈಗ ಕೃಷಿ ರೂಪದಲ್ಲಿ ಮಾಡ್ತಾ ಇದ್ದೇವೆ. 8-9 ತಿಂಗಳಲ್ಲಿ ಕ್ರಾಪನ್ನು ತೆಗಿಬೋದು. ಅದರಲ್ಲೂ ನಮಗೆ ಕೇಂದ್ರ ಸರ್ಕಾರದಿಂದ ಜನರಲ್ ಕೋಟದವರಿಗೆ 40% ಸಬ್ಸಿಡಿಯನ್ನು ಕೊಡುವಲ್ಲಿ ಕೂಡ ಕೇಂದ್ರ ಸರ್ಕಾರ ಯಶಸ್ವಿಯಾಗಿದೆ. ಅದರಲ್ಲೂ SC ST ಮಹಿಳೆಯರಿಗೆ 60% ಸಬ್ಸಿಡಿ ಕೂಡ ದೊರೆಯುತ್ತದೆ. ಅದರಲ್ಲೂ ಕೂಡ ನಮ್ಮ ಇಲಾಖೆಯ ಅಧಿಕಾರಿಗಳು ಕೂಡ ಈಗ ಚೇತನ್ರವರು ನನಗೆ ಪರಿಚಯ ಸ್ವಲ್ಪ ಕಡಿಮೆ ಆದರೂ ಉಳಿದ ಅಧಿಕಾರಿಗಳಲ್ಲಿ ನಾನು ಬಹಳ ಹತ್ತಿರದಲ್ಲಿ ಸಂಪರ್ಕವನ್ನು ಹೊಂದಿದ್ದೇನೆ. ಬಹಳ ಸಂತೋಷ ಆಗ್ತದೆ. ಯಾಕೆಂದರೆ ಎಲ್ಲ ಒಂದು ಅಧಿಕಾರಿಗಳನ್ನು ನೋಡಿದಾಗ ಆ ಅಧಿಕಾರಿ ಆ ಒಂದು ಅಲ್ಲಿ ಹೋಗುವಾಗ ನಮಗೆ ಒಂದು ರೀತಿಯ ಮನಸ್ಸೇ ನಮಗೆ ಒಂದು ಬೇರೆ ಆಗ್ತಾ ಇದೆ. ಈಗಾಗಲೇ ನಮ್ಮ ಡಾಕ್ಟ್ರು ಈ ನಮ್ಮ ದೇಶವನ್ನು ಸ್ವಚ್ಛತೆಯನ್ನು ಒಂದು ರೀತಿಯ ಈ ಲಂಚ ನಿರ್ಮೂಲನೆ ಮಾಡಬೇಕಂತೇಳಿ ನಮ್ಮ ಸುದ್ದಿ ಮಾಧ್ಯಮದವರ ಮುಖಾಂತರ ಹೊರಟಿದ್ದಾರೆ. ಆದರೂ ಯಾವುದೇ ಸಂದರ್ಭದಲ್ಲಿ ಆ ಒಂದು ಲಂಚ ನಿರ್ಮೂಲವನ್ನು ಮಾಡಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯ ಇಲ್ಲ. ಆದರೆ ಈ ಮೀನುಗಾರಿಕೆ ಇಲಾಖೆಯಲ್ಲಿ ನಾನು ಕಾಣ್ತಾ ಇದ್ದೇನೆ, ಇಲ್ಲೆಲ್ಲ ಬೆಂಗಳೂರಿಂದ ಬಂದದ್ದು ನಮ್ಮ ಜಿಲ್ಲೆ ತಾಲೂಕಿನ ತನಕ ಅದರಲ್ಲಿ ಮಾತ್ರ ಒಂದು ಲಂಚ ನಾನು ಕಂಡಿಲ್ಲ. ನಾನು ಯಾಕೆಂದರೆ ನಾನು ಡೈರೆಕ್ಟರನ್ನು ಮೀಟ್ ಆಗಿದ್ದೇನೆ, ಇಲ್ಲಿ ನಮ್ಮ AD ಅವರನ್ನು ಮೀಟ್ ಆಗಿದ್ದೇನೆ. ಮೊನ್ನೆ AD ಅವರನ್ನು ಪುತ್ತೂರಿಗೆ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ನಾವೇ. ಆದರೆ ₹1 ಅವ್ರದ್ದು ಚಹಾ ನಾವು ಕುಡ್ದಿಲ್ಲ, ಅವರಲ್ಲಿ ಹೇಳಿದ್ದೇವೆ ನೀವು ಯಾರ್ದು ಒಂದು ಚಹಾ ಕುಡಿಬಾರ್ದು, ರೈತರಿಗೆ ನಿಮ್ಮಿಂದ ಆದಂಥ ಸೇವೆ ಮಾಡಬೇಕಂತೇಳಿ. ಅದೇ ರೀತಿ ನಾನು ಮಂಗಳೂರಲ್ಲಿ DD ಆಫೀಸಲ್ಲಿ ನೋಡಿದ್ದೇನೆ, ಬೇರೆ ಅವರ ಯೂನಿವರ್ಸಿಟಿಯಲ್ಲಿ ನೋಡಿದ್ದೇನೆ. ಯಾವುದೇ ಒಂದು ಸಂದರ್ಭದಲ್ಲಿ ಕರೆದಾಗಲೂ ಬಂದು ಒಳ್ಳೆ ರೀತಿಯಲ್ಲಿ ಮಾಹಿತಿ, ಯಾಕೆಂದರೆ ನಮ್ಮ ರೈತರಿಗೆ ಈಗಾಗಲೇ ಇಂಟ್ರೆಸ್ಟ್ ಬಂದಿಲ್ಲ. ನಾವು ಇದನ್ನು ನೋಡಿದ್ದೇವೆ. ಯಾಕೆಂದರೆ ಒಂದು 10-20 ವರ್ಷ ಮೊದಲು ಕೋಳಿ ಸಾಕಾಣೆಯಲ್ಲಿ ಇದೇ ರೀತಿ ಇತ್ತು. ಕೋಳಿ ಸಾಕಣೆ ಮಾಡುವುದಂದರೆ ಒಂದು ಯಾರಿಗೂ ಅಷ್ಟು ದೊಡ್ಡ ಒಂದು ಉಲ್ಲಾಸ ಇರಲಿಲ್ಲ. ಈಗ ನಮ್ಮ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ಲಕ್ಷ ಫಾರ್ಮರ್ಸ್ ಇದ್ದಾರೆ. 1 ಲಕ್ಷ ಫಾರ್ಮರ್ಸ್ ಅದನ್ನೇ ನಂಬಿಕೊಂಡು ಜೀವಿಸುವುದನ್ನು ಕಾಣ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಒಂದು ಸಸ್ಯ ಜಾತ್ರೆ ಇದರ ಮೂಲಕ
ನಾವು ಈ ರೀತಿಯ ಒಂದು ಮಾಹಿತಿಯನ್ನು ಜನರಿಗೆ ನೀಡಿದಾಗ ಮುಂದಿನ ಇದರಲ್ಲಿ ಇದು ಖಂಡಿತವಾಗಿ ನಾವು ಈ ಮೀನುಗಾರಿಕೆಯನ್ನು ಮಾಡಿ ಯಶಸ್ವಿ ಆಗ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ಮೀನುಗಳು ಸಿಗ್ತಾ ಇದೆ. ಬೇರೆ 6 ತಿಂಗಳಿಂದ 8 ತಿಂಗಳು 9 ತಿಂಗಳಲ್ಲಿ ಅದನ್ನು ಮಾರ್ಕೆಟಿಂಗ್ ಮಾಡುವಂಥ ಮೀನುಗಳು ಖಂಡಿತ ಸಿಗ್ತಾ ಇದೆ. ಅದಕ್ಕೆ ಬೇಕಾದ ಫೀಡನ್ನು ಹಾಕಬೇಕಾಗ್ತದೆ. ಆದರೂ ಅದರಲ್ಲಿ ಮತ್ತು ಕೂಡ ಯಾಕೆಂದರೆ ನಾವು ಈಗಾಗಲೇ ಈ ಸಾವಯವ ಗೊಬ್ಬರವನ್ನು ಉಪಯೋಗಿಸಬೇಕೆಂಬ ಒಂದು ಮಟ್ಟದಲ್ಲಿ ನಾವು ತಮ್ಮ ಕೃಷಿಯನ್ನು ಅವಲಂಬಿಸಿರುವುದನ್ನು ಕಾಣ್ತಾ ಇದ್ದೇವೆ. ಅದರಲ್ಲೂ ಕೂಡ ಈಗ ಒಂದು ಮೀನಿನ ಟ್ಯಾಂಕ್ ಮಾಡಿ ಅದರಲ್ಲಿ ಒಂದು 8 ತಿಂಗಳು ಮೀನು ಕೃಷಿ ಮಾಡಿ ಆ ನೀರನ್ನು ತೋಟಕ್ಕೆ ಕೊಟ್ಟರೆ ನನ್ನ ಲೆಕ್ಕದಲ್ಲಿ ಒಂದು ಬುಡಕ್ಕೆ ಒಂದು 10 ಲೀಟ್ರ್ ನೀರನ್ನು ಕೊಟ್ಟರೆ ಅದಕ್ಕೆ ಒಂದು 50 ರೂಪಾಯಿಯ ಗೊಬ್ಬರವನ್ನು ಕೊಟ್ಟಾಗೆ ಆಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ಬೋದು. ಅಂಥ ಒಂದು ಗೊಬ್ಬರ ಅದು 100ಕ್ಕೆ 100 ಅದು ಸಾವಯವಾಗಿ ಅಂತ ಸಿಗುವಂಥ ವ್ಯವಸ್ಥೆ ಕೂಡ ಅದರಲ್ಲಿ ಕಾಣ್ತಾ ಇದೆ. ಕೇವಲ ಮೀನಿನಲ್ಲಿ ಒಂದು ಬದಿಯಲ್ಲಿ ಲಾಭ, ಅದರಿಂದ ಒಂದು ಬದಿಯಲ್ಲಿ ಆ ಗೊಬ್ಬರದ ನೀರು ಅದು ಎಷ್ಟು ಗಿಡ ಇದ್ರು. ಇಲ್ಲೇ ನಮ್ಮ ಒಬ್ಬರು ಸ್ನೇಹಿತರು ಸಾಕಿ ಅದನ್ನು ನಮಗೆ ಹೇಳ್ತಾ ಇದ್ರು. ಯಾಕೆಂದರೆ ನಾವು ಮಾಡೋದನ್ನ ಮೊದಲೇ ಉಳಿದವರು ಮಾಡಿ ಅವರು ಮಾಧ್ಯಮಕ್ಕೆ ಬರುವುದರಲ್ಲಿ ಹಿಂದೆ ಬಿದ್ದಿರ್ಬೋದು, ಆದರೆ ಇದರಲ್ಲಿ ಬೇರೆ ಬೇರೆ ರೀತಿಯ ಅನುಭವವನ್ನು ಪಡ್ಕೊಂಡಿದ್ದಾರೆ. ಅಲ್ಲಿ ಒಬ್ಬರು ಬ್ರಾಹ್ಮಣವರು ಅವರು ಅವರ ಕೆರೆ ಮೇಲೆ ಒಂದು ಟ್ಯಾಂಕಿಯಲ್ಲಿ ಅವರು ಮೀನನ್ನು ಹಾಕಿದ್ದಾರೆ. ಮೀನನ್ನು ಹಾಕಿ 1 ವರ್ಷ ಆಯಿತು. ಅವರು ಹೇಳ್ತಾರೆ, ನನಗೆ ಮೀನಿಂದ ಯಾವುದೇ ಲಾಭ ಬೇಡ, ನಾನು ಹಾಕಿದ ಆ ಮೀನಿಗೆ ಹಾಕಿದ ಫೀಡಿಂದ ಸಿಗುವಂಥ ಗೊಬ್ಬರ ನನ್ನ ತೋಟಕ್ಕೆ ಯಾವುದೇ ಗೊಬ್ಬರವನ್ನು ಹಾಕದೆ ನಾನು ಕೃಷಿಯನ್ನು ಮಾಡ್ತಾ ಇದ್ದೇನೆ ಅಂತೆ. ಅದರಿಂದ ಒಳ್ಳೆ ಮಾತು ಖಂಡಿತವಾಗಿ ನಾವು ಯಾರಲ್ಲೂ ಕೇಳಬೇಕಾಗಿಲ್ಲ. ಯಾಕೆಂದರೆ ಒಂದು ನಾವು ನೀರಿಂದಲೇ ಒಂದು ಕೃಷಿಯನ್ನೇ ಮಾಡಿ ಕೃಷಿಯನ್ನು ಅವಲಂಬ ಆಗ್ತದೆ ಅಂತ ಹೇಳಿದರೆ ನಾವು ಮೀನನ್ನು ಖಂಡಿತವಾಗಿ ಸಾಕ್ಬೋದು. ಅದನ್ನು ಮತ್ತು ನಾಡ್ದು ಆ ಒಂದು ಸೀಸನಲ್ಲಿ ಮಾಡಿದಾಗ ಏನಿಲ್ಲದಿದ್ದರೂ ನಾವು ಎಣಿಸಿದ ಜಾಸ್ತಿ ದರಕ್ಕೆ ನಮ್ಮಿಂದ ಕೊಂಡೋಗುವಂಥವರು ಕೂಡ ಸಿಗ್ತದೆ. ಯಾವುದೇ ಕೃಷಿ ಮಾಡೋದಾದರೂ ಇಷ್ಟು ಸುಲಭವಾದ ಕೃಷಿ ಖಂಡಿತ ಇಲ್ಲ. ಇದಕ್ಕೆ ಬೆಳಿಗ್ಗೆ ಒಮ್ಮೆ ಫೀಡ್ ಹಾಕಿ ಸಂಜೆ ಒಮ್ಮೆ ಫೀಡ್ ಹಾಕಿದರೆ ಸಾಕು. ಅದಕ್ಕೆ ಬೇಕಾದ ಮಾಹಿತಿಯನ್ನು ಕೂಡ ಕೊಡಲಿಕ್ಕೆ ನಮ್ಮ ಅಧಿಕಾರಿಗಳು ಬೇಕಾದ ಮಟ್ಟದಲ್ಲಿ ನಮ್ಮ ಮುಂದೆ ಬರಲಿಕ್ಕೆ ಮುಂದೆ ನಿಂತಿದ್ದಾರೆ. ಆದ್ದರಿಂದ ನಾನು ತಿಳಿದ ಮಟ್ಟಿಗೆ ಇದು ಮೀನುಗಾರಿಕೆ ಖಂಡಿತವಾಗಿಯೂ ನಮಗೆ ಉಳಿದ ಎಲ್ಲ ನಾವೀಗ ಅಡಿಕೆ ಸಸ್ಯವನ್ನು ನೋಡ್ತಾ ಇದ್ದೇವೆ. ಈಗಾಗಲೇ ಅಡಿಕೆ ಸಸಿಗೆ ಹಸಿರು ರೋಗ ಇಲ್ಲಿ ಸುಳ್ಯದಲ್ಲಿ ಕಾಣಿದ್ದೇವೆ. ಈಗ ಇಲ್ಲಿ ಎಲೆ ಚುಕ್ಕಿ ರೋಗವನ್ನು ಕಾಣ್ತಾ ಇದ್ದೇವೆ. ಮುಂದಿನ ದಿವಸಗಳಲ್ಲಿ ಎಲೆ ಚುಕ್ಕಿ ರೋಗದಲ್ಲಿ ಕೂಡ ಇಡೀ ತೋಟ ಹುದ್ದನ್ನು ಕಾಣ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮದು ರಾಸಾಯನಿಕ ಗೊಬ್ಬರ. ಆದರೆ ಈ ರೀತಿಯ ಒಂದು ನಾವು ಸಾವಯವ ಗೊಬ್ಬರವನ್ನು ಹಾಕಿದರೆ ಅದರಲ್ಲಿ ಖಂಡಿತವಾಗಿಯೂ ಉತ್ತಮ ರೀತಿಯ ಯಾವುದೇ ಎಲೆ ಚುಕ್ಕಿ ರೋಗ ಆಗಲಿ, ನನ್ನ ಲೆಕ್ಕದಲ್ಲಿ ಹಳದಿ ರೋಗಕ್ಕೂ ಇದು ಒಂದು ರೀತಿಯ ಮದ್ದು ಆಗಲಿಕ್ಕೂ ಸಾಧ್ಯ. ಆದರೆ ಅದರ ಬಗ್ಗೆ ನಾವು ಇದು ಮಾಡಿಲ್ಲ. ಯಾರಾದರೂ ಅವರು ಇದ್ದರೆ ಅವರು ಆ ರೀತಿಯ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ಬೋದು. ಯಾಕೆಂದರೆ ಇದರ ಗೊಬ್ಬರದಿಂದ ಲಾಭ ಬರ್ತದೆ ಅಂತೇಳಿ ಯಾರು ಕೂಡ ಎಣಿಸಿಲ್ಲ. ನಾವು ಈಗಾಗಲೇ ಹಟ್ಟಿ ಗೊಬ್ಬರವನ್ನು ನೋಡಿ ಹಟ್ಟಿಯಿಂದ ಸಿಗುವಂಥ ಆ ಒಂದು ಗಂಜಲಿನಿಂದ ತೋಟವನ್ನು ಸಾಕುವುದನ್ನು ಕಾಣ್ತಾ ಇದ್ದೇವೆ. ಕೋಳಿ ಗೊಬ್ಬರವನ್ನು ಕಂಪೋಸ್ಟ್ ಮಾಡಿ ಅದರಿಂದ ಸಾಕುವುದನ್ನು ಕಾಣ್ತಾ ಇದ್ದೇವೆ. ಆದರೆ ಮೀನುಗಾರಿಕೆಯಿಂದ ಆ ರೀತಿಯ ಒಂದು ನೀರಿನಲ್ಲಿ ಇದ್ದಂಥ ಆ ಒಂದು ಗಂಜಲನ್ನು ಗಿಡಕ್ಕೆ ಹಾಕಿ ಅದರಲ್ಲಿ ಈ ರೀತಿಯ ಒಂದು ಫಸಲನ್ನು ತೆಗಿಬೋದು ಅಂತೇಳಿ ಖಂಡಿತವಾಗಿ ಯಾರೂ ಅದನ್ನು ಎನಿಸಿರಲಿಕ್ಕಿಲ್ಲ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಉತ್ತಮವಾಗಿ ನಾವು ಈ ರೀತಿಯ ಒಂದು ಮೀನುಗಾರಿಕೆಯನ್ನು ಮಾಡಿ ಮೀನುಗಾರಿಕೆಯಲ್ಲಿ ಬೇರೆ ಬೇರೆ ಮೀನುಗಳನ್ನು ಸಾಕ್ಬೋದು. ಮೇನೆ ಇಲ್ಲಾಂದರೆ ಒಂದು 200-300 ಥರದ ಮೀನುಗಳಿವೆ. ಅದರಲ್ಲಿ ಮೀನಿಗೆ ನಾವು ಉಳಿದ ಯಾವುದೇ ಕೃಷಿ ಮಾಡಿದಾಗಲೂ ಅದಕ್ಕೆ ಡಿಸೀಸ್ ಜಾಸ್ತಿ ಬರ್ತದೆ. ಇದಕ್ಕೆ ಯಾವುದೇ ಇಂಜೆಕ್ಷನ್ ಕೊಡಬೇಕಾಗಿಲ್ಲ, ಯಾವುದೇ ರೀತಿಯ ಒಂದು ಮದ್ದು ಯಾವುದು ಕೊಡದಂತೆ ಸಾಕುವಂಥ ಒಂದು ಭಾಳ ಸುಲಭದ ಒಂದು ಕೃಷಿಯಲ್ಲಿ ಮೀನುಗಾರಿಕೆ ಒಂದು. ಅದರ ಬಗ್ಗೆ ಈಗ ನಮ್ಮ ಚೇತನರು ನಿಮಗೆ 1 by 1 ಅದರ ಇದನ್ನು ತಿಳಿಸ್ತಾರೆ. ಆದರೂ ನಾನು ಒಂದು ಸಾಂಪ್ರದಾಯಿಕವಾಗಿ, ಯಾಕೆಂದರೆ ಮೀನುಗಾರಿಕೆಯಿಂದ ಲಾಭ ಇದೆ ಎಂಬ ಬಗ್ಗೆ ಈಗಾಗಲೇ ನಾವು ನಮ್ಮ ತಜ್ಞರಲ್ಲಿ ಗುರುತಿಸ್ಕೊಂಡಿದ್ದೇವೆ. ಅದರ ಜೊತೆ ನಮಗೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ನಮಗೆ ಬೇಕಾದಂಥ ಸಹಾಯಧನವನ್ನು ಕೂಡ ಒದಗಡೆ ಮಾಡ್ತಾ ಇದೆ. ಈಗಾಗಲೇ ಯಾರಾದರೂ ಒಬ್ಬ ಮುಂದಿನ ದಿವಸಗಳೇ ಕೃಷಿ ಹೊಂಡ ಮಾಡುವುದಾದರೆ, ಕೃಷಿ ಇದು ನಮ್ಮ ಮೀನು ಸಾಕಣೆ ಮಾಡುವುದಾದರೆ ನಮ್ಮಲ್ಲೂ ವಿಚಾರಿಸಿದರು. ನಾವು ಕೂಡ ಅದಕ್ಕೆ ಬೇಕಾದ ಮಾಹಿತಿಯನ್ನು ನಮ್ಮ AD ಅವರ ಮುಖಾಂತರ DD ಅವರಿಗೆ ತಿಳಿಸಿ ನಾವು ನಿಮಗೆ ಬರುವಂತಹ ಸಹಾಯಧನವನ್ನು ಕೂಡ ಒದಗಿಸಿಕೊಡುವಲ್ಲಿ ನಾವು ಯಶಸ್ವಿ ಆಗ್ತಾ ಇದ್ದೇವೆ. ನಾವು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ
ನಾವು ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದೇವೆ. ಯಾಕೆಂದರೆ ರೈತರು ನಾವು ಕಾಣ್ತಾ ಇದ್ದೇವೆ, ಈ ದೇಶದ ಬೆನ್ನೆಲುಬು ರೈತರು. ಆದರೆ ಈಗಾಗಲೇ ನಾವು ಕಾಣುವಾಗ ರೈತರ ಬೆನ್ನೆಲುಬು ಇಲ್ಲದಂಥವರು ಇರುವುದೇ ರೈತರು. ಬೇರೆ ಯಾವುದೇ ವ್ಯಾಪಾರ ಮಾಡಿದರೂ ಅದರಲ್ಲಿ 100ಕ್ಕೆ 100 ಅವರು ಸಕ್ಸಸ್ ಆಗ್ತಾರೆ. ಆದರೆ ರೈತರು ಯಾವುದೇ ಕೃಷಿ ಮಾಡಿದರೂ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಯಶಸ್ವಿಯನ್ನು ಕಾಣುವುದನ್ನು ನಾವು ಕಾಣುವುದಿಲ್ಲ. ಆದರೆ ಈ ರೀತಿಯ ಸಮಗ್ರ ಕೃಷಿ ಮಾಡಿದರೆ, ಒಂದು ತೋಟದಲ್ಲಿ ಅವರಿಗೆ ಹೈನುಗಾರಿಕೆಯನ್ನು ಮಾಡಬೇಕು, ಅದರ ಜೊತೆ ಕೋಳಿ ಸಾಕಣೆಯನ್ನು ಮಾಡ್ಬೋದು, ಅದರ ಜೊತೆ ಒಂದು ಮೀನುಗಾರಿಕೆಯನ್ನು ಮಾಡ್ಬೋದು, ಅದರ ಜೊತೆ ತೋಟದ ಒಳಗೆ ಒಳ್ಳೆ ಮೆಣಸನ್ನು ಕಾಳು ಮೆಣಸನ್ನು ಬೆಳೆಸ್ಬೋದು. ಬೇರೆ ಬೇರೆ ಕೃಷಿ ಮಾಡಿದಾಗ ಒಂದಕ್ಕೆ ದರ ಕಡಿತವಾದಾಗ ಮತ್ತೊಂದರಲ್ಲಿ ನಮಗೆ ಲಾಭದಾಯಕ ಆಗಿ ಬಂದು ಪ್ರತಿ ತಿಂಗಳು ಒಂದು ರೀತಿಯ ಆದಾಯ ಬರುವುದನ್ನು ಕೆಲವು ಅಧಿಕಾರಿಗಳು ನೋಡ್ತಾ ಇದ್ದೇವೆ, ಪ್ರತಿ ತಿಂಗಳು ಅವರು ಸಂಬಳವನ್ನು ಪಡ್ಕೊಳ್ತಾರೆ. ಆದರೆ ನಮ್ಮವರಿಗೆ ಈಗ ಈ ಹಾಲು ಉತ್ಪಾದನೆಯಲ್ಲಿ ಸಾಧಾರಣ ಒಂದು ಸಂಬಳ ಬರುವುದನ್ನು ಕಾಣ್ತೇವೆ. ಅದೇ ರೀತಿ ಮೀನುಗಾರಿಕೆಯಲ್ಲೂ ಕೂಡ ನಾವು ಪ್ರತಿ 3 ತಿಂಗಳಿಗೆ ಒಮ್ಮೆ ಲಾಭ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು. 3 ತಿಂಗಳಿಗೆ ಅಂದರೆ ಒಂದು 3 ಕೆರೆ ಮಾಡಿದರೆ, ಪ್ರಥಮ ಕೆರೆಯಲ್ಲಿ ನಾವು ಮರಿಯನ್ನು ಬಿಟ್ಟು 3 ತಿಂಗಳಲ್ಲಿ ಆ ಮರಿಯನ್ನು ಕೆಳಗಿನ ಕೆರೆಗೆ ಬಿಟ್ಟಾಗ ಇದಕ್ಕೆ ಪುನಃ ಕೆರೆಗೆ ಮೀನು ಬಿಡ್ಬೋದು. ಆಗ ಅದರಲ್ಲಿ ಪುನಃ 3 ತಿಂಗಳು ಸಾಕಿದರೆ 6 ತಿಂಗಳಾಗ್ತದೆ. ಅಲ್ಲಿಂದ ಕೊನೆಯ ಒಂದು ಕೆರೆಗೆ ಮರಿಯನ್ನು ಬಿಟ್ಟಾಗ ಅದು 9 ತಿಂಗಳಿಗೆ ಹಾರ್ವೆಸ್ಟಿಗೆ ರೆಡಿ ಆಗ್ತದೆ. ಹಾರ್ವೆಸ್ಟಿಗೆ ರೆಡಿ ಆಗಿರುವ ತಂಗದಲ್ಲಿ ಪ್ರತಿ 3 ತಿಂಗಳಿಗೆ ನಮಗೆ ಒಂದು ಅದರಿಂದ ಹಣ ಬರುವುದನ್ನು ಕಾಣ್ಬೋದು. ಈಗಾಗಲೇ 1,000 ಮರಿಗಳನ್ನು ಹಾಕಿದರೆ ಅದಕ್ಕೆ ದರ ಕೂಡ ಬಾಲಿ ಜುಜುಬಿ, ಅದು ಕೂಡ ನಮ್ಮ ಸರ್ಕಾರ ವತಿಯಿಂದಲೂ ನಮಗೆ ಸಿಗಲಿಕ್ಕೆ ಸರ್ಕಾರ ಅದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇದೆ. ಕೆರೆ ತೆಗೀಲಿಕ್ಕೂ ಬೇಕಾದಂಥ ಸಹಾಯಧನವನ್ನು ಕೊಡ್ತದೆ, ಸಬ್ಸಿಡಿ ರೂಪದಲ್ಲಿ ಕೂಡ ಕೊಡ್ತದೆ. ಮಾಡಿ 3 ಕೆರೆ ಮಾಡಿದರೆ ಪ್ರತಿ 3 ತಿಂಗಳಿಗೆ ನಾವು 1,000 ಮೀನನ್ನು, ಅದು ಒಂದು ಅರ್ಧದಿಂದ 3/4 kg ಆದರೂ ನಾವು ನೋಡ್ಬೋದು. 1,500 kg ಅದಕ್ಕೆ ನಮಗೆ ಮೀನು ಸಿಗ್ಬೋದು. 1,500 kg ಇಂಟು 200 ಆದರೂ 3 ಲಕ್ಷ ರೂಪಾಯಿ ಉತ್ಪಾದನೆ ಆಯಿತು. 3 ಕೆರೆ ಮಾಡಿ 3 ತಿಂಗಳಿಗೊಮ್ಮೆ 3 ಲಕ್ಷ ಉತ್ಪಾದನೆ ಆದರೆ ನಿಮಗೆ ವರ್ಷದಲ್ಲಿ ನಾವೇ ತಿಳ್ಕೊಳ್ಳಿ, ವರ್ಷದಲ್ಲಿ ಒಂದು 12 ಲಕ್ಷ ರೂಪಾಯಿ ಉತ್ಪಾದನೆಯನ್ನು ನಾವು ಕಾಣ್ಬೋದು. ವರ್ಷದಲ್ಲಿ 12,000 ಉತ್ಪಾದನೆ ಅಂದರೆ ತಿಂಗಳಿಗೆ 1 ಲಕ್ಷ ಉತ್ಪಾದನೆ. ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗೂ ಸಂಬಳ ರೂಪದಲ್ಲಿ 1 ಲಕ್ಷ ಸಿಗಲಿಕ್ಕಿಲ್ಲ, ಗಿಂಬಲ ರೂಪದಲ್ಲಿ ಎಷ್ಟೋ ಸಿಗ್ಬೋದು, ಅದು ಬೇರೆ. ಅದು ಇದೊಂದು ಸ್ವಾವಲಂಬಿಯಾಗಿ ನಮ್ಮ ಒಂದು ಸ್ವಾಭಿಮಾನಿಯಾಗಿ ಬದುಕಲಿಕ್ಕೆ ಖಂಡಿತವಾಗಿಯೂ ಈ ಕೆರೆ, ಅದಕ್ಕೆ ಏನು ತುಂಬ ಜಾಗ ಬೇಕಾಗಿಲ್ಲ, 1 ಎಕರೆ ಜಾಗ ಸಾಕು. ನಾನು ಹೇಳಿದ ಈ 3 ಪಾಂಡನ್ನು ಮಾಡಿದರೆ 1,000 ಸ್ಕ್ವೇರ್ ಫೀಟಲ್ಲಿ ಮಾಡಿದರೆ 1,000 ಕೆರೆ ಇದು ಮರಿಯನ್ನು ಬಿಡ್ಬೋದು. ಕೆಳಗೆ ಹೋದಾಗೆ ಸ್ವಲ್ಪ ದೊಡ್ಡದು ಮಾಡಿ ಕೊನೆಯ ಒಂದು ಹಂತದಲ್ಲಿ 1,500 ಪಾಂಡನ್ನು ಮಾಡಿದರೆ ನಾವು ಈ ರೀತಿಯ ಉತ್ಪಾದನೆಯನ್ನು ಮಾಡ್ಬೋದು. ಮತ್ತು ದೊಡ್ಡ ಮಟ್ಟದಲ್ಲಿ ಮಾಡಿದರೆ ಖಂಡಿತವಾಗಿಯೂ ಅದರಲ್ಲಿ ಲಾಭದಾಯಕವನ್ನು ಮಾಡ್ಬೋದು. ಲಾಭದಾಯಕ ಮಾಡಬೇಕಾದ್ರೆ ನಾವು ಸ್ವತಃ ಅದರ ಅನುಭವವನ್ನು ಪಡ್ಕೊಳ್ಬೇಕು. ಈಗಾಗಲೇ ನಾವು ಭಾಷಣ ಮಾಡಿದ ಕೂಡಲೇ ಅದರ ಲಾಭ ನಮಗೆ ಕಾಣ್ತದಷ್ಟೇ. ಅಲ್ಲಿ ಹೋಗಿ ನೋಡುವಾಗ ಅದನ್ನು ಮಾಡುವಾಗ ಸ್ವಲ್ಪ ಜವಾಬ್ದಾರಿ, ಅದರಲ್ಲಿ ಇಡೀ ದಿವಸ ನಾವು ಅಲ್ಲಿ ಇರಬೇಕಾಗಿಲ್ಲ. ಉಳಿದ ಎಲ್ಲ ಕೃಷಿ, ಈಗ ನಾವು ಹೈನುಗಾರಿಕೆ ಮಾಡಿದರೂ ಅದರ ಜೊತೆನೇ ನಾವು ಇರಬೇಕಾಗ್ತದೆ, ಕೋಳಿ ಸಾಕಣೆ ಮಾಡಿದರೂ ಅದರ ಜೊತೆನೇ ಇರಬೇಕಾಗ್ತದೆ. ಆದರೆ ಮೀನುಗಾರಿಕೆಯಲ್ಲಿ ಅದು ಇಲ್ಲ. ಬೆಳಿಗ್ಗೆ ನಮಗೆ 9 ಗಂಟೆಗೆ ಎಲ್ಲಿಯಾದರೂ ಒಂದು ಹೋಗ್ಲಿಕ್ಕೆ ಇದ್ದರೆ 6 ಗಂಟೆಗೆ ಎದ್ದು ಅದಕ್ಕೆ ಫೀಡ್ ಹಾಕ್ಬೋದು. ಬೆಳಿಗ್ಗೆ ಸಂಜೆ ಬಂದು 6-7 ಗಂಟೆ ನಂತರ ಫೀಡ್ ಹಾಕ್ಬೋದು. ಒಂದು ಅರ್ಧ ಗಂಟೆಯ ಶ್ರಮದಲ್ಲಿ ನಮಗೆ ತಿಂಗಳಿಗೆ 1 ಲಕ್ಷ 1 ಎಕರೆ ಜಾಗೆಯಲ್ಲಿ ಉತ್ಪಾದನೆ ಮಾಡುವುದಂದರೆ ಖಂಡಿತವಾಗಿಯೂ ಇದು ಲಾಭದಾಯಕ ಅಲ್ಲದೆ ನಷ್ಟ ಅಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದರೆ ನಮ್ಮಲ್ಲಿ ಆ ಶ್ರಮ ಬೇಕು. ನಮ್ಮಲ್ಲಿ ಆ ಶ್ರಮವನ್ನೆಲ್ಲ ನಾವು ವಹಿಸಿ ನಾವು ಕೃಷಿಯಲ್ಲಿ ಪೂರ್ಣ ರೂಪದ ನಮ್ಮ ಒಂದು ಸಮರ್ಪಣೆಯನ್ನು ಮಾಡಿದರೆ ಕೃಷಿಯಲ್ಲಿ 100ಕ್ಕೆ 100 ಎಲ್ಲ ಕೃಷಿಯಲ್ಲೂ ಈಗ ಲಾಭದಾಯಕ ಇದೆ. ಮೊದಲು ನಾವು ತಿಳಿದಷ್ಟು ಸುಲಭ ಕೃಷಿಯಲ್ಲಿ ಲಾಭದಾಯಕ ಇಲ್ಲ. ಈಗ ಎಲ್ಲ ಕೃಷಿಯಲ್ಲಿದೆ. ಎಲ್ಲ ಕೃಷಿಯನ್ನು ನಾವು ಹೈಜಿನಿಕ್ ಆಗಿ ಮಾಡಲಿಕ್ಕೆ ಸಾಧ್ಯ. ಈಗ 10,000 ಅಡಿಕೆ ಸಸಿ ಇದ್ದರೂ ಒಬ್ಬರಿಂದ ನೋಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಬೋದು. ಹೈನುಗಾರಿಕೆಯನ್ನು ಕೂಡ ಅಷ್ಟೇ, ಒಂದು 10-20 ಹೈನುಗಾರಿಕೆ ಇದ್ದರೆ ಇಬ್ಬರನ್ನು ನೋಡುವಂಥ ವ್ಯವಸ್ಥೆಯಲ್ಲಿ ನಾವು ಮಾಡ್ಬೋದು. ಕೋಳಿ ಫಾರ್ಮ್ ಅಷ್ಟೇ, ಒಂದು 10,000 ಕೋಳಿ ಫಾರ್ಮ್ ಇದ್ದರೂ ಇಬ್ಬರಲ್ಲಿ ಅದನ್ನು ನಿರ್ವಹಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆ ಈಗಿನ ಕಾಲದಲ್ಲಿದೆ. ಅಷ್ಟೇ ಲಾಭದಾಯಕ ಕೂಡ ಇದೆ. ಯಾವುದೇ ವೃತ್ತಿಯಿಂದಲೂ ನಾವು ನಮ್ಮ ಈ ಸ್ವಾವಲಂಬಿಯಾಗಿ ಕೃಷಿಯನ್ನು ಮಾಡಿದರೆ ನಾವು ಮುಂದಿನ ದಿವಸಗಳಲ್ಲಿ ಖಂಡಿತ ಯಶಸ್ವಿ ಆಗ್ಬೋದು ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಕೃಷಿಯ ಬಗ್ಗೆ, ನಮ್ಮ ಮೀನುಗಾರಿಕೆಯ ಬಗ್ಗೆ
ನಮಗೆ ಚೇತನರು ಅದರ ಬಗ್ಗೆ, ಆ ಮೀನಿನ ಮರಿನ ಬಗ್ಗೆ, ಯಾವ ಮರಿ ಎಷ್ಟು ತಿಂಗಳಲ್ಲಿ ಹಾರ್ವೆಸ್ಟಿಂಗ್ ಆಗ್ತದೆ ಎಂಬ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇದ್ದಾರೆ. ಮತ್ತು ನನ್ನ ವೈಯಕ್ತಿಕ ಅನುಭವದಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ನಾನು ಉತ್ತರಿಸಲಿಕ್ಕೆ ಬದ್ಧ ಎಂಬ ಮಾತನ್ನು ಹೇಳುತ್ತಾ, ಈ ರೀತಿಯ ಸಸ್ಯ ಜಾತ್ರೆ ಅಂತ ನಮ್ಮ ಸುದ್ದಿ ಮಾಧ್ಯಮದವರಂತ ಒಬ್ಬ ವ್ಯಕ್ತಿ ಈ ತಾಲೂಕು ಮಟ್ಟದಲ್ಲಿ ಈ ರೀತಿಯ ಒಂದು ಜನರನ್ನು ಸೇರಿಸಿ, ಕೃಷಿಕರನ್ನು ಸೇರಿಸಿ, ಕೃಷಿಕರು ನೋಡಿ, ಬೆಳಿಗ್ಗೆಯಿಂದ ನಾನು ಕಾಣ್ತಾ ಇದ್ದೇನೆ, ಬೆಳಿಗ್ಗೆ ಬಂದರೆ ಒಂದು ರೀತಿಯ ಜಾತ್ರೆ, ಸಂಜೆ ತನಕ ಜಾತ್ರೆ. ನಾಳೆ ಕೂಡ ಈ ಜಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಇದೇ ರೀತಿ ತಿಂಗಳಿಗೊಂದ 2 ತಿಂಗಳಿಗೊಮ್ಮೆ ನಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ನಾವು ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಆಗುವಂಥ ಸಹಕಾರವನ್ನು ನಾವು ಮಾಡಬೇಕು. ಮಾಡಿದರೆ ಖಂಡಿತವಾಗಿಯೂ ಈ ರೀತಿಯ ಒಂದು ಜಾತ್ರೆಯನ್ನು ಮಾಡಿ ಇದರಲ್ಲಿ ಖಂಡಿತ ಯಶಸ್ವಿ ಆಗ್ಬೋದು. ಈಗಾಗಲೇ ನಮ್ಮಿಂದ ಮುಂದೆ ಐತಲ್ಲರು ಆ ಸಸ್ಯಗಳ ಬಗ್ಗೆ ನಿಮಗೆ ಮದ್ದಿನ ಬಗ್ಗೆ ಹೇಳಿದರು. ಇವತ್ತು ನಾವು ಹಳ್ಳಿಯಲ್ಲಿ ಬದುಕಲಿಕ್ಕೆ ಯಾವುದೇ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯದೆ ಬದುಕುವಂಥವ್ರು ನಮ್ಮ ಹಿರಿಯರು ನಾವು ಕಂಡಿದ್ದೇವೆ. ನಮ್ಮ ಹಿರಿಯರುಗಳು ಯಾವುದೇ ಒಂದು ಆಸ್ಪತ್ರೆಗೆ ಹೋಗಿರಲಿಕ್ಕಿಲ್ಲ, ಯಾವುದೇ ಒಂದು ಹಾರ್ಟ್ ಅಟ್ಯಾಕನ್ನು ನೋಡಿಲ್ಲ, ಯಾವುದೇ BP ಶುಗರನ್ನು ಟೆಸ್ಟ್ ಮಾಡಿಲ್ಲ. ಆದರೂ 90-95 ವರ್ಷ ಬದುಕಿದ್ದನ್ನು ನಾವು ಕಂಡಿದ್ದೇವೆ. ಆದರೂ ಈಗ ಎಲ್ಲ ವ್ಯವಸ್ಥೆ ಇದ್ದರೂ ನಮಗೆ 30 ವರ್ಷದಲ್ಲಿ ಎಲ್ಲ ಕಾಯಿಲೆಗಳನ್ನ ಬರೋದನ್ನು ಕಂಡಿದ್ದೇವೆ. ಆದ್ದರಿಂದ ಹಳ್ಳಿ ಜೀವನವನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಈ ಕೃಷಿಯನ್ನು ಅವಲಂಬಿಸಿಕೊಂಡು ಇದ್ದ ಯುವಕರು ಮುಂದೆ ಬರಬೇಕು. ಈಗಾಗಲೇ ಸಾಫ್ಟ್ವೇರ್ ಓದಿದವರು ಕೂಡ ಕೆಲವರು ಹಳ್ಳಿಯಲ್ಲಿ ಬಂದು ಕೃಷಿ ಮಾಡೋದನ್ನು ಕಾಣ್ತಾ ಇದ್ದೇವೆ. ಮುಂದಿನ ಒಂದು ಸಂದರ್ಭದಲ್ಲಿ ಕೃಷಿಕರು ಯಾರಾದರೂ ಕೃಷಿಗೆ ಮುಂದೆ ಬಂದಾಗ ಅದರಲ್ಲಿ ಸಮಗ್ರ ಕೃಷಿಯನ್ನು ಮಾಡಿ ಯಶಸ್ವಿ ಆಗಬೇಕೆಂಬ ಮಾತನ್ನು ಹೇಳುತ್ತಾ, ನನಗೆ ಈ ಅವಕಾಶ ಕೊಟ್ಟಂಥ ಈ ಸುದ್ದಿ ಮಾಧ್ಯಮದವರಿಗೆ ಹೊಂದಿಸ್ತಾ ನನ್ನೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದುವರೆಗೆ ತನ್ನ ಅನುಭವಜನ್ಯವಾದ ಮಾತುಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡಂತಹ ಶ್ರೀಯುತ ಬೂಡಿಯ ರಾಧಾಕೃಷ್ಣ ರೈ ಅವರಿಗೆ ವಂದಿಸ್ತಾ, ನಾವು ಮುಂದಿನ ಗೋಷ್ಠಿಯಲ್ಲ, ಇದೇ ಗೋಷ್ಠಿಯ ಮುಂದುವರಿದ ಭಾಗವಾಗಿ ಡಾಕ್ಟರ್ ಚೇತನ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇ ಬಾರಿಗೆ ಸಸ್ಯ ಜಾತ್ರೆಯಲ್ಲಿ ಮೀನಿಗೂ ಕೂಡ ಒಂದು ಅವಕಾಶ ಕಲ್ಪಿಸಿ ಈ ಒಂದು ಆಲೋಚನೆಯನ್ನು ತಂದವರಿಗೆ ನಾನು ಪ್ರಪ್ರಥಮವಾಗಿ ಸುದ್ದಿ ಮಾಹಿತಿ ಟ್ರಸ್ಟ್ನ ಪ್ರತಿಯೊಬ್ಬ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದರೆ ಸಸ್ಯ ಜಾತ್ರೆಯಲ್ಲಿ ಮೀನಿಗೆ ಏನಪ್ಪ ಕೆಲಸ, ಪ್ರತಿಯೊಂದು ಸಸ್ಯ ಇದ್ದಾಗ ಇದು ಪ್ರಾಣಿ ಇದೊಂದು ಹೇಗೆ ಇದ್ರ ಮಧ್ಯದಲ್ಲಿ ಸೇರ್ಕೋತು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಒಂದು ಆಶ್ಚರ್ಯ ಇರ್ಬೋದು. ಈಗಾಗಲೇ ನಮ್ಮ ಹಿರಿಯರಾದಂಥ ರಾಧಾಕೃಷ್ಣ ಸರ್ ಅವರು ಹೇಳ್ತಿದ್ರು, ಹೇಗೆ ಮೀನು ಕೃಷಿಯಿಂದ ಅವ್ರಿಗೆ ಲಾಭ ಆಯಿತು, ಹೇಗೆ ಅವರು ಸ್ಥಾಪನೆ ಮಾಡಿರುವಂಥ ರೈತ ಉತ್ಪಾದನಾ ಕೇಂದ್ರ ಅಥವಾ ರೈತ ಉತ್ಪಾದನಾ ಕಂಪನಿಯಿಂದ ಹಲವಾರು ರೈತರಿಗೆ ಸಹಾಯ ಆಗಲಿದೆ, ಅದು ಮುಂದೆ ಬರುವಂಥ ದಿನಗಳಲ್ಲಿ ಕೂಡ ಆಗಲಿದೆ ಅನ್ನೋದ್ರ ಬಗ್ಗೆ ಅವರು ನಿಖರವಾಗಿ ನಿಮಗೆ ತಿಳಿಸ್ಕೊಟ್ರು. ಈಗ ಮೀನು ವಿಷಯವನ್ನು ನಾವು ಮಾತಾಡೋದಾದರೆ, ಇದನ್ನು ನಾವು ಮೊದಲನೇದಾಗಿ ಯಾರು ಇದು ಮೀನು ಕೃಷಿಯನ್ನು ಮಾಡ್ತಿಲ್ಲ, ಹಾಗೆ ಮಾಡ್ತಿದ್ದಾರೆ, ಅದರಲ್ಲಿ ಹೇಗೆ ಅವರು ಅದನ್ನು ಹೆಚ್ಚಾಗಿ ಮಾಡ್ಕೋಬೋದು ಅಥವಾ ವೈಜ್ಞಾನಿಕ ಕೃಷಿಯನ್ನು ಹೇಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಯಾರ ಹತ್ರ ಹೊಂಡ ಇಲ್ಲ ಅವರು ಹೇಗೆ ಶುರು ಮಾಡ್ಬೋದು, ಅಥವಾ ಇರುವಂಥ ಶೇಖರಣಾ ಹೊಂಡ, ಕೃಷಿ ಹೊಂಡ, ಇದರಲ್ಲಿ ಕೂಡ ಹೇಗೆ ಮೀನು ಕೃಷಿಯನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ, ಮೀನುಗಾರಿಕೆಗೆ ಬೇಕಾಗಿರುವಂಥದ್ದು ಕೇವಲ 6 ಅಡಿ ಆಳ ಇರುವಂಥ ಹೊಂಡ. 6 ಅಡಿ ಆಳ, ಉದ್ದ ಅಗಲ ನಿಮ್ಮಲ್ಲಿ ಎಷ್ಟು ಜಾಗ ಇರ್ತದೆ ಅದನ್ನು ನೋಡಿಕೊಂಡು ನೀವು ಮಾಡೋವಂಥದ್ದು. ಈಗಾಗಲೇ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಕೂಡ ನಮ್ಮ ಹಿರಿಯರು ಹೇಳಿದ್ರು. ಜನರಲ್ ಕ್ಯಾಟಗರಿಗಾದರೆ 40%, SC ST ಮತ್ತು ವುಮೆನ್ ಇವ್ರಿಗಾದರೆ 60% ಸಬ್ಸಿಡಿ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. 20,000 ಕೋಟಿಯನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಮೀನುಗಾರಿಕೆಗೋಸ್ಕರ ಮೀಸಲಿಟ್ಟಿರುವಂಥದ್ದು ಪ್ರಪ್ರಥಮ ಬಾರಿಗೆ ನಮ್ಮ ದೇಶದ ಇತಿಹಾಸದಲ್ಲೇ ಮೀನುಗಾರಿಕೆಗೆ ಇಷ್ಟೊಂದು ಸವಲತ್ತನ್ನು ಕೊಟ್ಟಿರೋದು ಇದು ಪ್ರಪ್ರಥಮ ಬಾರಿಗೆ. ಇದನ್ನು ನಾವು ಹಲವಾರು ರೀತಿಯಲ್ಲಿ ಬಳಕೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಈಗ 6 ಅಡಿ ಆಳ ಮತ್ತು ಉದ್ದ ಅಗಲ ನಿಮ್ಮಲ್ಲಿ ಇರುವಂಥದ್ದನ್ನು ನಾವು ಹೇಳಿದಾಗ, ಈ ಥರದ ಹೊಂಡಗಳಲ್ಲಿ ಯಾವುದೇ ಥರದ ಮೀನನ್ನು ಸಾಕಬಹುದು. ಅದಕ್ಕೆ ಬೇಕಾಗಿರುವಂಥದ್ದು ಮೊಟ್ಟ ಮೊದಲನೆಯದಾಗಿ ಈ ಹೊಂಡಗಳಲ್ಲಿ ನೀರು ನಿಲ್ಲುವಂತಹ ಸಾಮರ್ಥ್ಯ ಇದೆಯಾ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಇರುವಂಥ ದೊಡ್ಡ ಸಮಸ್ಯೆ ನೀರು ಬಸಿದು ಹೋಗುವಂಥದ್ದು. ಇದಕ್ಕೋಸ್ಕರ ನಾವೇನು ಮಾಡ್ತೇವೆ, ಇಲ್ಲ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕ್ತೇವೆ, ಇಲ್ಲಾಂದರೆ ಸಿಮೆಂಟ್ ಪಾಂಡನ್ನು ಮಾಡ್ತೇವೆ,
ಅಥವಾ ಅದೇ ಥರದ ಬೇರೆ ಆದ ಕಲ್ಲಿನ ಕಟ್ಟಡನ ಕೂಡ ಕಟ್ಟುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಮೀನು ಕೃಷಿ ಒಂದು ಪ್ರಾಣಿ ತಾನು ಆರೋಗ್ಯವಾಗಿ ಬೆಳೆಯಲಿಕ್ಕೆ 3 ಮುಖ್ಯವಾದಂಥ ವಸ್ತುಗಳು ಬೇಕು. ಒಂದು ನೀರು, 2ನೇದು ಗಾಳಿ, 3ನೇದು ಮಣ್ಣು. ನಾವು ಯಾವಾಗ ಪ್ಲಾಸ್ಟಿಕ್ ಹೊದಿಕೆ ಅಥವಾ ಸಿಮೆಂಟ್ ಪೌಂಡನ್ನು ಮಾಡ್ತೇವೆ, ನಾವು ಮಣ್ಣನ್ನು ಅಲ್ಲಿಂದ ತೆಗಿತೇವೆ. ಯಾವಾಗ ಬರೀ ನೀರು ಮತ್ತು ಗಾಳಿ ಇರುತ್ತೋ ಮೀನು ಸಂಪೂರ್ಣವಾಗಿ ಆರೋಗ್ಯವಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯಾವುದೇ ಹೊಂಡವನ್ನು ಮಾಡಿ ಅದರಲ್ಲಿ ತಳಭಾಗದಲ್ಲಿ ಕಡಿಮೆ ಅಂದರೆ 1 ಅಡಿಯಷ್ಟು ನಾವು ಮಣ್ಣನ್ನು ಹಾಕಲೇಬೇಕು. ಮಣ್ಣು ಅಂತ ಹೇಳಿದಾಗ ನಾವು ಹೊಯ್ಗೆ ಹಾಕಲಿಕ್ಕೆ ಇಲ್ಲ, ಕಲ್ಲು ಹಾಕಲಿಕ್ಕಿಲ್ಲ, ಕೇವಲ ಜೇಡಿ ಮಣ್ಣು, ಕೆಂಪು ಮಣ್ಣು ಏನು ಹೇಳ್ತೀವಿ ಆ ಜೇಡಿ ಮಣ್ಣನ್ನು ಉಪಯೋಗಿಸೋವಂಥದ್ದು ತುಂಬ ಒಳ್ಳೆಯದು. ಸೊ ಈಗ ನಾವು ಹೊಂಡವನ್ನು ರೆಡಿ ಮಾಡಿದ್ದಾಯಿತು, ಅದಕ್ಕೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿದ್ದಾಯಿತು, ಹಾಗೆ ಅದರಲ್ಲಿ ಮಣ್ಣನ್ನು ಕೂಡ ಹಾಕಬೇಕು. ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕುವ ಕೂಡ ನೀವು ನೋಡ್ಕೋಬೇಕು, 250 GSMಗಿಂತ ಮಿಗಿಲಾದಂಥ ಮಂದವಾದಂಥ ಶೀಟನ್ನು ನಾವು ಉಪಯೋಗಿಸ್ಕೋಬೇಕು. ಯಾಕೆ ನಾವು ಇದನ್ನು ಹೇಳ್ತೇವೆ ಅಂದರೆ, ನಾವು ಕೃಷಿ ಹೊಂಡಗಳಲ್ಲಾಗಿರಲಿ ಅಥವಾ ಶೇಖರಣಾ ಹೊಂಡಗಳಲ್ಲಾಗಿರಲಿ ನಾವು ಹೊಂಡಕ್ಕೆ ಇಳಿಯೋದಿಲ್ಲ. ಆದರೆ ಮೀನುಗಾರಿಕೆಗೋಸ್ಕರ ಉಪಯೋಗಿಸ್ತಾ ಇರೋ ಹೊಂಡಗಳಲ್ಲಿ ನಾವು ಮೀನು ಹಿಡಿಲಿಕ್ಕೆ ಒಳಗಡೆ ಇಳಿಬೇಕಾಗ್ತದೆ. ಆವಾಗ 250 GSMಗಿಂತ ಕಡಿಮೆ ಇರುವಂಥ ಪ್ಲಾಸ್ಟಿಕ್ ಹೊದಿಕೆ ಏನಿರುತ್ತೆ ಅದು ಹರಿಯುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದರೆ ಅದು ಕೆಳಗಡೆ ಇರುವಂಥ ಕಲ್ಲುಗಳು ಅಥವಾ ನೀರಿನ ತೂಕಕ್ಕೆ ಹರಿಯುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ 250 GSMಗಿಂತ ಮಿಗಿಲಾದಂಥ ಒಂದು ಮಂದವಾದಂಥ ಶೀಟ್ಗಳನ್ನು ಉಪಯೋಗಿಸಿದ್ರೆ ಒಳ್ಳೆಯದು. ಇದಕ್ಕೋಸ್ಕರ ನಾವು ಯಾವಾಗಲೂ UV ಟ್ರೀಟೆಡ್ ಶೀಟ್ಸ್ ಅಂತ ಹೇಳ್ತೇವೆ. UV ಟ್ರೀಟೆಡ್ ಶೀಟ್ಸ್ ಅಂತ ಅಂದರೆ ಒಂದು ಸಾರಿ ಅದು ಟ್ರೀಟ್ಮೆಂಟನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದರೆ ಅದು ಬಿಸಿಲಿಗೆ ಅದು ಕರಗೋದಿಲ್ಲ, ಅಥವಾ ನೀರಿನ ಜೊತೆ ಮಿಕ್ಸ್ ಆಗಿ ಕರಗೋದಿಲ್ಲ, ಅಥವಾ ನೀರು ಜೊತೆಗೆ ನಾವು ಹಾಕುವಂಥ ಏನೇನು ವಿಶೇಷ ಪದಾರ್ಥಗಳಿದೆ ಮೀನುಗಾರಿಕೆಗೋಸ್ಕರ ಅದರಿಂದ ಅದು ಯಾವುದೇ ಥರ ರಿಯಾಕ್ಷನ್ ಆಗೋದಿಲ್ಲ. ಹಾಗೆ ಮೀನಿಗೆ ಯಾವುದೇ ಒಂದು ಹಾನಿಕಾರಕ ರಾಸಾಯನಿಕ ಪದಾರ್ಥಗಳನ್ನು ಬಿಡುವಂಥ ಸಾಧ್ಯತೆ ಇರೋದಿಲ್ಲ. ಸೊ ಈಗ ಪ್ಲಾಸ್ಟಿಕ್ ಹೊದಿಕೆ ಆಯಿತು, ಮಣ್ಣಾಯಿತು, ನೆಕ್ಸ್ಟು ನೀರನ್ನು ನಾವು ತುಂಬಿಸೋವಾಗ ನಾವಿಲ್ಲಿ 6 ಅಡಿ ಆಳ ಅಂತ ಹೇಳಿದಾಗ 5 ಅಡಿಯಷ್ಟು ನೀರನ್ನು ನಿಲ್ಲಿಸಿದ್ರೆ ಸಾಕಾಗ್ತದೆ. ಇಲ್ಲಿಯವರೆಗೂ ಏನಿದೆ ಇದು ಹೊಸದಾಗಿ ಹೊಂಡವನ್ನು ಮಾಡ್ತಿರೋವಂಥವ್ರು. ಇದೇ ಒಂದು ಭಾಗವನ್ನು ನಾವು ಬೇರೆ ಕಡೆ ಅಂತ ಕಂಪೇರ್ ಮಾಡಿಕೊಂಡಾಗ ಈಗಾಗಲೇ ಕೃಷಿ ಹೊಂಡಗಳು ಇರುತ್ತೆ. ಆ ಕೃಷಿ ಹೊಂಡಗಳನ್ನು ನಾವು ಹೇಗೆ ಸದ್ಬಳಕೆ ಮಾಡ್ಕೋಬೇಕು ಅಂತ. ಆದರೆ ಕೃಷಿ ಹೊಂಡಗಳಲ್ಲಿ ಸಮಸ್ಯೆ ಏನು ಅಂದರೆ 6 ಅಡಿ ಆಳ ಇರಲ್ಲ, 15 ಅಡಿ 20 ಅಡಿ ಆಳ ಇರುತ್ತೆ. ಇದನ್ನು ಕೂಡ ನಾವು ಹೆಚ್ಚಾಗಿ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದಕ್ಷಿಣ ಕನ್ನಡದಲ್ಲಿ ನಾವು ಹೆಚ್ಚಾಗಿ ಈಗ ಮೀನುಗಾರಿಕೆಯನ್ನು, ಒಳನಾಡು ಮೀನುಗಾರಿಕೆಯನ್ನು ಏನು ನೋಡ್ತಾ ಇದ್ದೀವಿ, ಅದರಲ್ಲಿ 90% ಬರ್ತಿರೋದು ಕೃಷಿ ಹೊಂಡಗಳು ಅಥವಾ ಶೇಖರಣಾ ಹೊಂಡಗಳಿಂದ. ಅಂದರೆ ಹಲವಾರು ಕೃಷಿಕರು ಹಲವಾರು ರೀತಿಯಲ್ಲಿ ಪ್ರಯೋಗಗಳನ್ನು ಮಾಡಿ ಕೊನೆಗೆ ಈಗ ಒಂದು ಕೃಷಿ ಹೊಂಡಗಳನ್ನು ಬಳಕೆ ಮಾಡಿ ಮೀನು ಸಾಕಾಣಿಕೆ ಮಾಡ್ಬೋದು ಅನ್ನೋದನ್ನು ಯಶಸ್ಸನ್ನು ಕಂಡಿದ್ದಾರೆ. ಅದು ಒಂದು ವಿಶೇಷವಾದ ಸಾಧನೆ. ಈ ಒಂದು ಇದರಲ್ಲಿ ನಾವು ಕೃಷಿ ಹೊಂಡಗಳಲ್ಲಿ ನಾವು ಆಳ ಜಾಸ್ತಿ ಇದ್ದರೂ ಸಮಸ್ಯೆ ಇಲ್ಲ, ಅದಕ್ಕೆ ತಳಭಾಗದಲ್ಲಿ ಒಂದು 1/2 ಅಡಿಯಷ್ಟು ಮಣ್ಣನ್ನು ನಾವು ಹೇಳಿದಾಗ ಜೇಡಿ ಮಣ್ಣು ಅಥವಾ ಕೆಂಪು ಮಣ್ಣನ್ನು ಬಳಕೆ ಮಾಡಿದ್ರೆ ಆ ಹೊಂಡವನ್ನು ಬಳಕೆ ಮಾಡಲಿಕ್ಕೆ ಉಪಯೋಗ ಆಗ್ತದೆ. ಆದರೆ ಇಲ್ಲಿ ಉಪಯೋಗಿಸೋಂಥ ತಳಿಗಳು ಬೇರೆ ಆಗಿರ್ತದೆ ಅಷ್ಟೆ. ಅದಕ್ಕೋಸ್ಕರ ಈಗ ನಾವು ಕೃಷಿ ಹೊಂಡಗಳಲ್ಲಿ ಅಥವಾ ನಮ್ಮ ಮೀನುಗಾರಿಕೆ ಹೊಂಡಗಳಲ್ಲಿ ಬಳಕೆ ಮಾಡುವಂಥ ಮೀನುಗಳಂತ ಹೇಳಿದಾಗ ಮೊದಲಿಗೆ ನಾವು ಹೆಚ್ಚಾಗಿ ಸುಲಭವಾಗಿ ಸಾಕಾಣಿಕೆ ಮಾಡಲಿಕ್ಕೆ ಹೇಳುವಂಥದ್ದು ಗೆಂಡೆ ಮೀನುಗಳು, ಕಾಟ್ಲಾ, ರೋಹು, ಸಾಮಾನ್ಯ ಗೆಂಡೆ ಅಂತ. ನೀವು ಸಿದ್ಧಾರ್ಥ ಅವರ ಸ್ಟಾಲ್ಗೆ ಹೋದರೆ ಅಲ್ಲಿ ಜೀವಂತವಾದಂಥ ಮೀನುಗಳನ್ನು ಅಕ್ವೇರಿಯಮ್ಮಲ್ಲಿ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಹಲವಾರು ತಳಿಗಳ ಮೀನುಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಆ ತಳಿಗಳನ್ನು ನಾವು ಹೆಚ್ಚಿಗೆ ಇಲ್ಲಿ ಸಾಕ್ಬೋದು. ಯಾಕೆ ಸಾಕ್ಬೋದು ಅಂತಂದರೆ ಇಲ್ಲಿ ಅದನ್ನು ತಿನ್ನೋದಕ್ಕೆ ಕೂಡ ಉಪಯೋಗಿಸ್ತಾರೆ, ಅದರ ಜೊತೆಗೆ ಬೆಳವಣಿಗೆಗೆ ಭಾರಿ ಸುಲಭವಾದಂಥ ಮೀನುಗಳವು. ಅದಕ್ಕೋಸ್ಕರ ಹೆಚ್ಚು ಕಷ್ಟಪಡುವಂಥದ್ದು ಬೇಕಾಗಿಲ್ಲ. ನಮ್ಮ ಹಿರಿಯರು ಆಗಲೇ ಹೇಳ್ತಾಯಿದ್ರು, ಮೀನುಗಾರಿಕೆಯಲ್ಲಿ ಈ ಒಂದು ಕೃಷಿ ಹೊಂಡಗಳನ್ನು ಬಳಕೆ ಮಾಡೋದರಲ್ಲಿ ನಿಮಗೆ ದಿನಕ್ಕೆ ಇರೋದು ಕೇವಲ 10 ರಿಂದ 15 ನಿಮಿಷ ಕೆಲಸ ಅಷ್ಟೇ. ಉಳಿದಂಥದ್ದು ನೀವು ನಿಮ್ಮ ದೈನಂದಿನ ಚಟುವಟಿಕೆಗಳೇನಿದೆ ಅದು ನೀವು ಬೇರೆ ತೋಟದ ಕೃಷಿ ಆಗಿರ್ಬೋದು ಅಥವಾ ನೀವು ಬೇರೆ ಕೆಲಸ ಮಾಡ್ತಿರೋದು ಅದನ್ನು ಮಾಡುವಂಥ ಸಾಧ್ಯತೆ ಇರೋದು. ಬೆಳಗ್ಗೆ ಫೀಡನ್ನು ರೆಡಿ ಮಾಡಿಕೊಡಿ, ಸಂಜೆ ಬಂದು ಫೀಡನ್ನು ರೆಡಿ ಮಾಡಿಕೊಡಿ, ಇಷ್ಟೇ ಇರೋದು ಕೆಲಸ. ಇದರಲ್ಲಿ ಬೇರೆ ಹೆಚ್ಚು ಕೆಲಸ ಇಲ್ಲ. ಸೊ ಈ ಒಂದು ತಳಿಗಳನ್ನು ನಾವು ಹಾಕುವಾಗ ಎಷ್ಟು ಪ್ರಮಾಣದ ಮರಿಗಳನ್ನು ಹಾಕಬೇಕು ಅನ್ನೋದನ್ನು ನಾವು ಹೆಚ್ಚಾಗಿ ಯೋಚನೆ ಮಾಡಲೇಬೇಕು. ಯಾಕಂದರೆ ನಾವು ಅಡಿಕೆ ಕೃಷಿಯನ್ನು ಹೆಚ್ಚಾಗಿ ಬೆಳೆದಾಗ ನಾವು ಯಾವಾಗಲೂ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಾವು ಯೋಚನೆ ಮಾಡಿದಾಗ ಒಂದು ನಿರ್ದಿಷ್ಟವಾದಂಥ ಜಾಗವನ್ನು ಬಿಡ್ತೇವೆ, 9 ಅಡಿ 10 ಅಡಿ ಅಂತ ಬಿಡ್ತೇವೆ. ಹಾಗೆ ಮೀನು ಕೃಷಿಯಲ್ಲಿ ಕೂಡ 1 ಚದರ ಮೀಟರ್ಗೆ ಗೆಂಡೆ ಮೀನುಗಳು ಅಂತಂದಾಗ 1 ಚದರ ಮೀಟರ್ಗೆ 1 ಮೀನು, ಹಾಗೆ ತಿಲಾಪಿಯಾ ಅಂತ ಏನು ಹೇಳ್ತೇವೆ ಇದನ್ನು 4 ರಿಂದ 5 ಮೀನು 1 ಚದರ ಮೀಟರ್ಗೆ, ಪಂಗೇಶಿಯಸ್ ಅಂತ ಹೇಳ್ತೇವೆ ಇದನ್ನು ಕೂಡ 5 ಮೀನುಗಳನ್ನು ಬಿಡುವಂಥ ಸಾಧ್ಯತೆ. ಹೀಗೀಗ ಕಳೆದ 1 ವರ್ಷದಿಂದ ಒಂದು ಹೊಸ ಮೀನಿನ ತಳಿ ಬಗ್ಗೆ, ಹೊಸದು ಅಂತಂದರೆ ಈಗಾಗಲೇ ಕೆರೆ ಕೊಳಗಳಲ್ಲೆಲ್ಲ ಇತ್ತು, ಮಡಂಜಿ ಬಗ್ಗೆ
ಹಲವಾರು ಜನರು ಕೇಳಿದರು. ಈಗ ಅದನ್ನು ಕೃಷಿ ಮಾಡೋದು ಕೂಡ ನಾವು ಮುಂದಾಗಿದ್ದೇವೆ. ಆ ಒಂದು ಮೀನು ತಳಿಲಿ ಬಂದಾಗ ಅದನ್ನು ಬೇಕಾದರೆ 10ರಿಂದ 15ವರೆಗೂ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಕೂಡ ನಾವು ಬಳಕೆ ಮಾಡ್ಬೋದು. ಈ ಒಂದು ಎಲ್ಲ ಮೀನು ತಳಿಗಳನ್ನು ಒಂದೇ ಇದರಲ್ಲಿ ಮಾಡುವಂಥದ್ದು ಸಾಧ್ಯತೆ ಕೂಡ ಇರುತ್ತೆ. ಇದನ್ನು ನಾವು ಮಿಶ್ರ ಮೀನು ಸಾಕಾಣಿಕೆ ಅಂತ ಹೇಳ್ತೇವೆ. ಇದಕ್ಕೆ ಆಹಾರವಾಗಿ ನಾವು ನೆಲಗಡಲೆ ಹಿಂಡಿ ಅಕ್ಕಿ ತೌಡನ್ನು ಕೊಡ್ಬೋದು. ನಾವು ಮನೆಯಲ್ಲಿ ಉಳಿದಿರೋಂಥ ತರಕಾರಿ, ಅನ್ನ ಇದನ್ನು ಕೂಡ ಬೇಯಿಸಿ ಕೊಡೋದ್ರಿಂದ ಮೀನುಗಾರಿಕೆಗೆ ಬೇಕಾಗಿರುವಂಥ ಆಹಾರವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಹೊರತುಪಡಿಸಿದರೆ ಫೀಡ್ ಕೂಡ ಹೊರಗಡೆ ಸಿಗ್ತದೆ. ಅದಕ್ಕೆ ಕೆಜಿಗೆ 15ರಿಂದ 40 ರೂಪಾಯಿ, 50 ರೂಪಾಯಿ, ಈ ಥರ ವೇರಿಯೇಷನ್ ತುಂಬ ಇದೆ. ಸೊ ಈ ಥರದನ್ನು ಕೂಡ ನಾವು ಬಳಕೆ ಮಾಡಿ ಮೀನು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟೆಲ್ಲ ಸಾಕಾಣಿಕೆ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥದ್ದು 8ರಿಂದ 10 ತಿಂಗಳು ದಕ್ಷಿಣ ಕನ್ನಡದಲ್ಲಿ. ಸೊ ಮಳೆಗಾಲದಲ್ಲಿ ಸ್ವಲ್ಪ ನಮಗೆ ಬಿಸಿಲಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ಬೆಳೀತದೆ. ಅದಕ್ಕೋಸ್ಕರ 8ರಿಂದ 10 ತಿಂಗಳು. ಈ ಇದರಲ್ಲಿ ನಾವು ಒಂದು ಗೆಂಡೆ ಮೀನಾದರೆ 800ರಿಂದ 1.5 kg ಬೆಳವಣಿಗೆಯನ್ನು ನಾವು ಕಾಣ್ಬೋದು. ಅದೇ ತಿಲಾಪಿಯಾ ಅಂತಾದರೆ 6 ತಿಂಗಳಲ್ಲಿ 600ರಿಂದ 800 ಗ್ರಾಮ್ನ ನಾವು ಕಾಣ್ಬೋದು. ಹಾಗೆ ಮಡಂಜಿ ಆದರೆ 6ರಿಂದ 8 ತಿಂಗಳಲ್ಲಿ 700 ಗ್ರಾಮು ಒಂದು ಆ್ಯಾವ್ರೇಜಲ್ಲಿ ನಾವು ತೆಗೆದ್ರೆ ಎಲ್ಲದಕ್ಕೂ ವಿವಿಧವಾದಂಥ ಬೆಲೆ ಇದೆ. ಮಡಂಜಿಗಾದರೆ 400ರಿಂದ 500 ರೂಪಾಯಿ ಮಿನಿಮಮ್ 1 kg. ಹೆಚ್ಚು ರುಚಿಕರ, ಅದು ಆರೋಗ್ಯದ ವಿಷಯದಲ್ಲೂ ಕೂಡ ಹೆಚ್ಚಾಗಿ ಉಪಯೋಗ ಆಗೋವಂಥದ್ದು. ಹಾಗೆ ಗೆಂಡೆ ಮೀನುಗಳು ಆಗಿರ್ಬೋದು, ಗೆಂಡೆ ಮೀನುಗಳಾದರೆ 250ರಿಂದ 300ವರೆಗೂ ಮಾರಾಟ ಆಗುತ್ತೆ. ಹಾಗೆ ಪಂಗೇಶಸ್ ಅನ್ನೋದು ಕೂಡ 250ರಿಂದ 350ವರೆಗೂ. ಹಾಗೆ ನಾವು ರೈತ ಉತ್ಪಾದನಾ ಕಂಪನಿ ಬಗ್ಗೆ ಮಾತಾಡ್ತಿದ್ದಾಗ ನಾನೊಂದು ಉದಾಹರಣೆಯನ್ನು ಹೇಳಬೇಕು. ನಮ್ಮ ದಕ್ಷಿಣ ಕನ್ನಡದ ರೈತರು ಹೇಗೆ ಮೀನು ಮಾರಾಟ ಮಾಡ್ತಾರೆ ಅಂತ. ಯಾಕಂದರೆ ನಾವು ಬೆಳವಣಿಗೆಯನ್ನು ಮಾಡ್ತೀವಿ ಅಥವಾ ನಾವು ಸಾಕಾಣಿಕೆಯನ್ನು ಮಾಡ್ತೀವಿ, ಆದರೆ ಮಾರೋದು ಯಾವಾಗ ಅಂತ. ದಕ್ಷಿಣ ಕನ್ನಡದ ರೈತರು ಎಷ್ಟು ಸುಲಭ ಉಪಾಯ ಹುಡುಕಿದ್ದಾರೆ ಅಂತಂದರೆ, ಈಗ ಸೋಷಿಯಲ್ ಮೀಡಿಯಾನ ಚೆನ್ನಾಗಿ ಬಳಕೆ ಮಾಡಿದ್ದಾರೆ. ಒಂದು ನಿರ್ದಿಷ್ಟವಾದಂಥ ದಿನ, ಅದು ಶುಕ್ರವಾರನ ಭಾನುವಾರನ, ಅದನ್ನು ನಿರ್ದಿಷ್ಟವಾದಂಥ ಫಿಕ್ಸ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾಲಿ ವಾಟ್ಸಪ್ಪಲ್ಲಿ ಇರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಲಾಗಿರ್ಬೋದು, ಇದನ್ನು ಅಡ್ವರ್ಟೈಸ್ ಕೊಡ್ತಾರೆ. ಜೀವಂತ ಮೀನು, ಆರೋಗ್ಯಕರವಾದಂಥ ಮೀನು, ಯಾವುದೇ ರಾಸಾಯನಿಕ ಪದಾರ್ಥಗಳಿಲ್ಲದೆ ಬೆಳೆಸಿರುವಂಥ ಮೀನುಗಳನ್ನು ನಿಮ್ಮ ಕಣ್ಣೆದುರಲ್ಲೇ ಹಿಡಿದು ನಿಮಗೆ ಮಾರಾಟ ಮಾಡಲಾಗುವುದು. ಒಬ್ಬ ಕನ್ಸ್ಯೂಮರ್ಗೆ ಬೇಕಾಗಿರೋದಿಷ್ಟೇ. ನಾವು ತರಕಾರಿಗೆ ಆಗಿರ್ಬೋದು, ಹಣ್ಣು ಹಂಪಲುಗಾಗಿ ನಾವು ಯಾವಾಗಲೂ ಹೋಗೋದು ಫಸ್ಟು ಫ್ರೆಶ್ನೆಸ್ ಇದೆಯಾ ನೋಡ್ತೇವೆ. ಅದರಿಂದ ನಮಗೆ ಯಾವುದೇ ಸಮಸ್ಯೆಗಳಿಲ್ವಾ ಅದನ್ನು ನೋಡ್ತೇವೆ. ಇದನ್ನು ನಾವು ಹೆಚ್ಚಾಗಿ ನಾವು ಬದುಕಿರೋ ಮೀನನ್ನು ನಮಗೆ ಕಣ್ಣೆದುರಲ್ಲೇ ನಾವು ಮಾರಾಟ ಮಾಡ್ತಿದ್ದಾಗ ಅದನ್ನು ತೊಗೊಳ್ಳಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಈ ಥರದ ಒಂದು ಮಾರ್ಕೆಟಿಂಗ್ ಚೈನ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಕ್ಸಸ್ ಆಗಿರೋದ್ರಿಂದ ಇವತ್ತು ಮೀನು ಕೃಷಿ ಬಗ್ಗೆ ಹೆಚ್ಚಿನ ಜನರು ಒಲವು ತೋರಿಸಿದ್ದಾರೆ. ಸೊ ಈ ಥರದವಾದಂಥ ಕೃಷಿಯನ್ನು ನಾವು ಮಾಡಲಿಕ್ಕೆ ಮುಂದಾಗಬೇಕು. ನಾನು ಹೆಚ್ಚಾಗಿ ನಿಮ್ಮ ಇನ್ ಪಾಯಿಂಟ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದನ್ನು ಹೇಳಿದಷ್ಟು ಕನ್ಫ್ಯೂಸ್ ಜಾಸ್ತಿ ಆಗ್ತದೆ. ಹೀಗೆ ಕೃಷಿ ಹೊಂಡಗಳು ಹಾಗೆ ಶೇಖರಣಾ ಹೊಂಡಗಳನ್ನು ಬಳಕೆ ಮಾಡಿ ಮೀನು ಕೃಷಿಯನ್ನು ಮಾಡ್ಬೋದು. ಈ ಮೀನು ಮರಿಗಳನ್ನು ಲಭ್ಯತೆ ಬಗ್ಗೆ ಮಾತಾಡಿದಾಗ ಮೀನುಗಾರಿಕೆ ಇಲಾಖೆಯಿಂದ ಸಿಗ್ತದೆ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗ್ತದೆ, ಮೀನುಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಿಗ್ತದೆ. ಹಾಗೆ ಹಲವಾರು ರೈತರು ಇಲ್ಲಿ ಬೇರೆ ಕಡೆಯಿಂದ, ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯದಿಂದ ಕೂಡ ತರಿಸಿ ಇಲ್ಲಿ ವಿತರಣೆ ಕೂಡ ಮಾಡ್ತಿದ್ದಾರೆ. ಸೊ ಈ ಥರದೊಂದು ಸದುಪಯೋಗ ಮಾಡ್ಕೋಬೇಕು. ಹಾಗೆ ಯಾವುದೇ ವಿಷಯವನ್ನಾಗಲಿ ನೀವು ಹೊಸದಾಗಿ ಪ್ರಯತ್ನ ಮಾಡುವಾಗ ನುರಿತ ತಜ್ಞರಿಂದ ದಯವಿಟ್ಟು ಅವರಿಂದ ಮಾಹಿತಿಯನ್ನು ಪಡೆದು ಮಾಡ್ಕೊಳ್ಳಿ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಿದ್ದಾರೆ, ಮೀನುಗಾರಿಕೆ ಇಲಾಖೆಯಲ್ಲಿ ಅಧಿಕಾರಿಗಳಿದ್ದಾರೆ, ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಹಲವಾರು ಪ್ರೊಫೆಸರ್ಗಳಿದ್ದಾರೆ. ಅವರಿಂದ ಮಾಹಿತಿಯನ್ನು ಪಡೆದು ನೀವು ಮಾಡಿದ್ರೆ ನಿಮಗೆ ಯಾವುದೇ ಥರದ ನಷ್ಟ ಆಗೋದಿಲ್ಲ ಅಂತ ನಾನು ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಮೀನು ಕೃಷಿಯ ಬಗ್ಗೆ ಸಸ್ಯ ಜಾತ್ರೆಯಲ್ಲಿ ಕೂಡ ಅದಕ್ಕೆ ಒಂದು ಭಾಗವಾಗಿ ಕೊಟ್ಟು ಹೇಗೆ ಅದನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾನೆ. ಹಾಗೆ ನಮ್ಮ ಹಿರಿಯರು ಹೇಳ್ತಿದ್ದಾಗ ಹೇಗೆ ಇದನ್ನು ಸಸ್ಯ ಜಾತ್ರೆಗೆ ಲಿಂಕ್ ಮಾಡ್ಬೋದು ಅಂತ ಹೇಳಿದಾಗ ಅವರು ಹೇಳ್ತಿದ್ದಾಗೆ ಇದರಲ್ಲಿ ಇರುವಂಥ ಏನು ಪೌಷ್ಟಿಕಾಂಶ ಭರಿತ ನೀರು ನಮ್ಮ ಕೃಷಿಗಳಿಗೆ, ಯಾವುದೇ ಕೃಷಿ, ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಹಲವಾರು ವಾಣಿಜ್ಯ ಬೆಳೆಗಳಿಗೆ ಇದು ಉಪಯೋಗ ಆಗುತ್ತೆ. ಆ ರೀತಿಯಲ್ಲಿ ಈ ಒಂದು ಸಮಗ್ರ ಕೃಷಿಯನ್ನು ಮಾಡಿಕೊಂಡು ಮೀನು ಕೃಷಿಯಲ್ಲಿ ಕೂಡ ಹೆಚ್ಚಿನ ಲಾಭ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶ ನೀಡಿದ್ದ ತಮ್ಮೆಲ್ಲರಿಗೂ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿಸ್ತೇನೆ. ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್. ಈ ಇಬ್ಬರು ಅತಿಥಿಗಳು ಆಡಿದ ಮಾತುಗಳ ನೆಲೆಯಲ್ಲಿ ಏನಾದರೂ ಪ್ರಶ್ನೆ ಕೇಳೋದಕ್ಕಿದ್ದರೆ ಈಗ ಅವಕಾಶ ಇದೆ. ಒಂದು 5 ನಿಮಿಷ ಆ ಪ್ರಶ್ನೋತ್ತರಕ್ಕಾಗಿ ಬಳಸಿಕೊಳ್ಳಬಹುದು. ಮೀನುಗಾರಿಕೆಯ ಸಾಕಣೆಯ ನೆಲೆಯಲ್ಲಿ
ಪುತ್ತೂರಿಗೆ ಒಂದು ಸಂತೋಷದ ಸಂಗತಿ ಏನು ಅಂತಂದರೆ, ಇತ್ತೀಚೆಗಷ್ಟೇ ಪುತ್ತೂರಿನಲ್ಲಿ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿ ಆರಂಭ ಆಗಿದೆ. ಹಾಗಾಗಿ ಈ ಪುತ್ತೂರು ಪರಿಸರದಲ್ಲಿ ಮೀನು ಸಾಕಣೆಯನ್ನು ಮಾಡುವ ನೆಲೆಯಲ್ಲಿ ಈ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಹೆಚ್ಚಿನ ಮಾಹಿತಿ ಹಾಗೂ ಸಹಾಯವನ್ನು ಪಡೆಯಬಹುದು ಅಂತ ಹೇಳ್ತಾ, ಈ ಗೋಷ್ಠಿಯನ್ನು ಸೊಗಸಾಗಿ ನಡೆಸಿಕೊಟ್ಟಂತಹ ಶ್ರೀಯುತ ಬೂಡಿಯಾರ್ ರಾಧಾಕೃಷ್ಣರಯ್ಯವರಿಗೂ ಹಾಗೆ ಡಾಕ್ಟರ್ ಚೇತನ್ ಅವರಿಗೂ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರ ಈರುವರಿಗೂ ಮತ್ತೊಮ್ಮೆ ಶ್ರೀಯುತ ಸುರೇಶ್ ಶೆಟ್ಟಿ ಸರ್ ಅವರು ಬಂದು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನಂತರ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಉಪಸ್ಥಿತರಿರಬೇಕು. ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಮತ್ತೊಮ್ಮೆ ಇಬ್ಬರು ಅತಿಥಿಗಳಿಗೆ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ.
2, 1, go. ಸ್ಪೆಷಲ್ ಮೊಮೋ ಇದೆ ನೋಡಿ, ಆರ್ಗಾನಿಕ್ ಮಿಲ್ಕ್ ಶೇಕ್ ಇದೆ, ಸ್ವಲ್ಪ ನೀರು, ವೆರೈಟಿ ಆಫ್ ಮೊಮೋಸ್ ನೋಡಿ, ಗರಂ ಮಸಾಲೆ ಬೇಕಾದ್ರೆ ಗರಂ ಮಸಾಲೆ ಅಂದರೆ ಈಗ ಯಾಲಕ್ಕಿ ಇದಕ್ಕೆ ಆಹಾರವಾಗಿ ನಾವು ನೆಲಗಡಲೆ ಹಿಟ್ಟಿ ಅಕ್ಕಿ ತೋಡನ್ನು ಕೊಡ್ಬೋದು. ನಾವು ಮನೆಯಲ್ಲಿ ಉಳಿದಿರುವ ತರಕಾರಿ ಇದನ್ನು ಕೂಡ ಬೇಯಿಸಿ ಕೊಡೋದ್ರಿಂದ ಮೀನುಗಾರಿಕೆ ಆಹಾರ ಸಾಧ್ಯ. ಇದನ್ನು ಹೊರತುಪಡಿಸಿದ್ರೆ ಕೆಜಿಗೆ 15ರಿಂದ 40 ರೂಪಾಯಿ, 5 ಕೂಡ ನಾವು ಬಳಕೆ ಸಾಧ್ಯ. ಇಷ್ಟೆಲ್ಲ ಸಾಕಾಣಿಕೆ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ವೆರೈಟಿ ಆಫ್ ಮಿಲ್ಕ್ ಶೇಕ್ ಇದೆ, ಮೊಮೋಸ್ ಇದೆ, ಸ್ಪೆಷಲ್ ಮೊಮೋ ಇದೆ ನೋಡಿ, ಆರ್ಗಾನಿಕ್ ಮಿಲ್ಕ್ ಶೇಕ್ ಇದೆ, ವೆರೈಟಿ ಆಫ್ ಮೊಮೋಸ್ ನೋಡಿ, ಮಿಕ್ಸ್ ವೆಜಿಟಬಲ್ ಮೊಮೋ, ಸಿಜ್ವಾನ್ ಮೊಮೋ, ಪನ್ನೀರ್ ಟಿಕ್ಕಾ ಮೊಮೋ, ಕಾರ್ನ್ ಅಂಡ್ ಚೀಸ್ ಮೊಮೋ, ಪಿಜ್ಜಾ ಮೊಮೋಸ್, ಸ್ಪೆಷಲ್ ಲೆಮನ್ ಜಿಂಜರ್ ಆರ್ಗಾನಿಕ್ ಪಿಜ್ಜಾ ಇದೆ, ಪಾಸ್ತಾ ಇದೆ, ವೆರೈಟಿ ಆಫ್ ಮಿಲ್ಕ್ ಶೇಕ್ ಇದೆ, ಮೊಮೋಸ್ ಇದೆ, ಸ್ಪೆಷಲ್ ಮೊಮೋ ಇದೆ ನೋಡಿ, ಆರ್ಗಾನಿಕ್ ಮಿಲ್ಕ್ ಶೇಕ್ ಇದೆ, ವೆರೈಟಿ ಆಫ್ ಮೊಮೋಸ್ ನೋಡಿ, ಮಂಚೂರಿ ಟೈಪ್ ಇದು ಗೋಬಿಗದು ಪನ್ನೀರ್ ಟಿಕ್ಕಾ, ಪಿಜ್ಜಾ,
ನಾವು ಫಸ್ಟ್ ಹತ್ರ ಇಲ್ಲೇ ಹೋಯ್ತು ಅವ ಸಾಧನೆ ಸರ್ ನಮಸ್ತೆ. ಪ್ರವೀಣ್ ಎಂಕಲ್ ಅವಳದೇ ಪೇರಾಕನ್ನ ಎಲ್ಲಿ ಎತ್ತು ಬರ್ತು ಊಟನ್ನ ಎಲ್ಲಿ ಎತ್ತು ಎಲ್ಲ ಭಯ ಉಂಟು ಹತ್ರ ಉಂಟು. ಸೊ ಫಸ್ಟ್ ಈ ರೀತಿ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಅದೇ ಭಾಗ ನೋಡಿ ಎಡಕ್ಕೆ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ ನಿಂಬೆಹಣ್ಣು ಹಿಂಡಿದಾಗ ಒತ್ತಿದಾಗ ಕ್ಲೋಸ್ ಮಾಡಿ. ಯಾವುದೇ ಚಾಲೆಂಜಾಗಿ ಹೇಳ್ತಾ ಇದ್ದೀನಿ, ಒಂದು ತುಂಡು ಬೀಜಗಳು ಸಾಧ್ಯವೇ ಇಲ್ಲ ನಮ್ಮ ಪ್ರಾಡಕ್ಟ್ನಲ್ಲಿ. ಪ್ಯೂರ್ ಆ್ಯಂಡ್ ಫಿಲ್ಟರ್ ವಿತೌಟ್ ಒಂದು ತುಂಡು ಬೀಜ ಇಲ್ಲ. ನಮ್ಮ ಔಷಧಿ ಮುಗಿದು ಹಾಗೆ ಮುಚ್ಚಿಟ್ಕೊಳ್ಳಿ. ಬೆಳಿಗ್ಗೆ ಆದ ತಕ್ಷಣ ಲೆಮನ್ ರೈಸಿಗೋ ಮಟನ್ ಫ್ರೈಗೋ ಚಿಕನ್ ಫ್ರೈಗೋ ಕಬಾಬಿ ಹಾಕೊಳ್ಳಿ. ಉಪ್ಪು ಸಕ್ಕರೆ ಫ್ರೆಶ್ ಆಗಿ ಜ್ಯೂಸ್ ಮಾಡ್ಕೊಳ್ಳಿ. ಫುಡ್ ತಿಂದ ತಕ್ಷಣ ಒಂದು ಲೆಮನ್ ಟೀ ಮಾಡ್ಕೊಳ್ಳಿ. ತಿರುಗಿಸಿರಿ, ಹಿಂಡಿರಿ, ಕುಡಿಸಿರಿ. ಬೀಜ ಒಳಗಡೆ ರಸ ಹೊರಗಡೆ. ಕಂಪ್ಲೀಟಾಗಿ ಜ್ಯೂಸ್ ಇಡುವಂಥ ಮೆತ್ತ ಆಗಲಿಲ್ಲ. ಇನ್ನೂ ಇದೆ, ಇನ್ನಿದೆ. ಬೀಜದ ಒಳಭಾಗದಲ್ಲಿ ಬೀಜ ರಸ ಬೇರೆ ಬೇರೆ ಬರುತ್ತೆ. ಕಂಪ್ಲೀಟಾಗಿ ಜ್ಯೂಸ್ ಇಡುವಂಥ ಮೆಥಡ್. ಕಂಪ್ಲೀಟಾಗಿ ಜ್ಯೂಸ್ ಬೀಜ ಬರ್ತದೆ.
ಪಾಟ್ ಫೈಬರ್ ಪಾಟ್ 3 ರೂಪಾಯಿಗೆ 4 ಪಾಟ್ 3 ರೂಪಾಯಿಗೆ 4 ಪಾಟ್ 3 ರೂಪಾಯಿಗೆ 4 ಅಸೀಸ್ ಪಾಟ್ 3 ರೂಪಾಯಿಗೆ 4 ಪಾಟ್ ಫೈಬರ್ ಪಾಟ್ 3 ರೂಪಾಯಿಗೆ 4 ಪಾಟ್ 3 ರೂಪಾಯಿಗೆ 4 ಪಾಟ್ 3 ರೂಪಾಯಿಗೆ 4
ಸುದ್ದಿ ಮಾಹಿತಿ ಟ್ರಸ್ಟ್ನ ಪ್ರಾಯೋಜಕತ್ವದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ನಗರಸಭೆ, ವಿವಿಧ ಒಕ್ಕೂಟಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಪುತ್ತೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯುತ್ತಿರುವ ಸಸ್ಯ ಜಾತ್ರೆಗೆ ಆಗಮಿಸಿರುವ ಸರ್ವರಿಗೂ ಈ ಸಾಂಸ್ಕೃತಿಕ ಸಂಜೆಗೆ ಆದರಣೀಯ ಸ್ವಾಗತ. ಭಾರತದ ಮೂಲ ಕಸುಬಾದ ವ್ಯವಸಾಯ ಕ್ಷೇತ್ರದಲ್ಲಿ ಇಂದಿನ ಯುವ ಸಮೂಹ ಆಸಕ್ತಿಯನ್ನು ಕಳೆದುಕೊಂಡಿರುವುದು ವಿಷಾದನೀಯ ಹಾಗೂ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಕಳವಳಕ್ಕೆ ಕಾರಣವಾಗಿದೆ. ಉಣ್ಣುವ ಆಹಾರಕ್ಕೆ ಸಂಕಷ್ಟ ಎದುರಾದರೆ ಭವಿಷ್ಯ ಹೇಗಿರಬಹುದೆಂಬ ಕಲ್ಪನೆಯೂ ಅಸಾಧ್ಯ. ಹಾಗಾಗಿ ಸರಳ ಮತ್ತು ಸುಲಭ ಕೃಷಿ ವಿಧಾನಗಳೊಂದಿಗೆ ಕೃಷಿಯಲ್ಲಿನ ಸಮಸ್ಯೆ, ಸಂಕಷ್ಟ ದೂರ ಮಾಡಿ ಉತ್ಪನ್ನಗಳ ಮೌಲ್ಯವರ್ಧನೆಯೊಂದಿಗೆ ಯುವ ಜನತೆ ಮತ್ತು ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸುವ ಮಹದಾಶಯದೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಸುದ್ದಿ ಕೃಷಿ ಸೇವಾ ಕೇಂದ್ರ ಹಾಗೂ ಈ ಕಾರ್ಯಕ್ರಮದ ರೂವಾರಿಯಾಗಿರುವ ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಬರಹಗಾರರೂ ಆಗಿರುವ ಸುದ್ದಿ ಪತ್ರಿಕೆ ಮತ್ತು ಮಾಧ್ಯಮದ ಪ್ರಧಾನ ಸಂಪಾದಕರಾಗಿರುವ ಶ್ರೀಯುತ ಡಾಕ್ಟರ್ UP ಶಿವಾನಂದ್ ಅವರಿಗೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು. ಇದೀಗ ಈ ಸಾಂಸ್ಕೃತಿಕ ಸಂಜೆಯಲ್ಲಿ ಮೊದಲನೇ ಕಾರ್ಯಕ್ರಮ ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದರ ವತಿಯಿಂದ. ಈ ಕಾರ್ಯಕ್ರಮದ ನಂತರದ ಕಾರ್ಯಕ್ರಮವನ್ನು ಅಕ್ಷಯ ಕಾಲೇಜ್ ಪುತ್ತೂರು ಇವರು ನಡೆಸಿಕೊಡಲಿದ್ದಾರೆ. ಹಾಗಾಗಿ ಅವರು ಸಮಯಕ್ಕೆ ಸರಿಯಾಗಿ ಅಂದರೆ 7:15 ವೇಳೆಗೆ ತಯಾರಾಗಿರಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು. ಭಾರತ ಕೃಷಿ ಪ್ರಧಾನ ದೇಶವಾಗಿದ್ದು ಕೃಷಿಯು ನಿಸ್ಸಂದೇಹವಾಗಿ ನಮ್ಮ ರಾಷ್ಟ್ರದ ಬೆನ್ನೆಲುಬು. ಇದೀಗ ಇಂದಿನ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೃಷಿ ಸಂಸ್ಕೃತಿಯನ್ನು ಬಿಂಬಿಸುವ ನೃತ್ಯದೊಂದಿಗೆ ಪ್ರಾರಂಭಿಸೋಣ.
ಬಾಯ್ಸ್. ಹಳ್ಳಿ ಜೀವನ ಎಂದರೆ ಪ್ರಕೃತಿ ಸವಲತ್ತುಗಳನ್ನು ಬಳಸಿ ದುಡಿದು ಮಾಡುವ ಸಂಪಾದನೆಯ ಬದುಕು. ಪ್ರಕೃತಿ ದತ್ತವಾದ ಸೂರ್ಯನ ಬಿಸಿಲು, ವಾಯು, ನೆಲ, ಜಲಗಳನ್ನು ತನ್ನ ಯೋಜನೆಗಳಿಗೆ ಅನುಗುಣವಾಗಿ ಬಳಸಿ ಜೀವನ ನಡೆಸುವುದು. ನಮ್ಮ ದೇಸೀಯತೆ ಇರುವುದು ಹಳ್ಳಿ ವಾತಾವರಣದಲ್ಲಿ. ಹಳ್ಳಿಯ ಜೀವನ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷವನ್ನು ನೀಡುತ್ತದೆ. ಇಂತಹ ಹಳ್ಳಿ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ನೃತ್ಯ ಇದೀಗ ನಿಮ್ಮ ಮುಂದೆ ನಮ್ಮ ವಿದ್ಯಾರ್ಥಿಗಳಿಂದ.
ಗರ್ಲ್ಸ್. ಭಾರತ ದೇಶವು ತನ್ನೊಳಗಿನ ಭೌಗೋಳಿಕ, ಸಾಮಾಜಿಕ, ಭಾಷೆ, ಸಂಪ್ರದಾಯ, ರಾಜಕಾರಣ, ಧರ್ಮ, ಜನಾಂಗ, ಶಿಕ್ಷಣ, ಸಂಸ್ಕೃತಿಯನ್ನು ಹೊಂದಿದೆ. ದೇಶದ ಎಲ್ಲ ಭಾಗಗಳಲ್ಲಿಯೂ ಸಾಂಸ್ಕೃತಿಕ ಮತ್ತು ಜೀವನ ಮಾರ್ಗದ ಒಗ್ಗಟ್ಟು ಹಾಗೂ ದೃಷ್ಟಿಕೋನವು ಧರ್ಮ ಮತ್ತು ನಂಬಿಕೆಯ ಆಚರಣೆಗಳಲ್ಲಿ ವಿಶಾಲ ವೈವಿಧ್ಯತೆಯನ್ನು ಹೊಂದಿದೆ. ಆದರೂ ನಮ್ಮಲ್ಲಿ ನಾವು ಭಾರತೀಯರು ಎಂಬ ಬಲವಾದ ಬೇರಿದೆ. ಜನರು ತಮ್ಮ ವಿವಿಧತೆಯನ್ನು ಮರೆತು ನಾವೆಲ್ಲರೂ ಭಾರತೀಯರು ಎಂಬ ರಾಷ್ಟ್ರೀಯ ಮನೋಭಾವನೆಯನ್ನು ಹೊಂದಿರುವುದೇ ರಾಷ್ಟ್ರೀಯ ಭಾವೈಕ್ಯತೆ. ಇದೀಗ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನೃತ್ಯದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ವಿದ್ಯಾರ್ಥಿಗಳು.
you guys. Audience, please give them a big round of applause. ಜಾನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನವಾದವು. ಅನುಕರಣೆಯಿಂದ ಅರಿತದ್ದನ್ನು ಒಂದೆಡೆ ದಾಖಲಿಸಬೇಕೆಂಬ ಮನುಷ್ಯ ಸಹಜ ಗುಣದಿಂದ ಇಂತಹ ಕಲೆಗಳು ಅಸ್ತಿತ್ವಕ್ಕೆ ಬಂದಿದೆ. ಜಾನಪದ ಕಲೆ ಮತ್ತು ಕಲಾವಿದರು ಗ್ರಾಮೀಣ ಭಾರತದ ತಾಯಿ ಬೇರುಗಳಿದ್ದಂತೆ. ಜನಜೀವನ ಮತ್ತು ಉನ್ನತ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವ ಜನಪದ ಕಲೆಗಳು ಗ್ರಾಮೀಣ ಭಾರತದ ಜೀವಾಳವಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಷಣ್ಮುಗ ಇವರ ವಂಶ ಪಾರಂಪರ್ಯದಿಂದ ಬಂದ ವಿಶೇಷ ಕಲೆ ಅಡಿಮುರೈ. ಇವರಿಂದ ಕಲಿತು ಇವರ ಮೊಮ್ಮಗನಾದ ನಮ್ಮ ಸಂಸ್ಥೆಯ 10ನೇ ತರಗತಿಯ ಅರುಣ್ ಕುಮಾರ್ ಇವರಿಂದ ಇದೀಗ ಈ ಕಲೆಯ ವಿಶೇಷ ಪ್ರದರ್ಶನ.
Varun, for your wonderful performance. ಪ್ರಕೃತಿ ಇಲ್ಲದೆ ಮಾತೆ ಇಲ್ಲ, ಪ್ರಕೃತಿಯ ಭಾವ ಇಲ್ಲದ ಮನಸ್ಸು ಕಂಡಿಲ್ಲ, ಪ್ರಕೃತಿಯ ಜೀವವಿಲ್ಲದೆ ನಮ್ಮಯ ಜೀವನವಿಲ್ಲ, ಪ್ರಕೃತಿಯ ನೋಟವಿಲ್ಲದೆ ನಮ್ಮಯ ಉಳಿವಿಲ್ಲ, ಪ್ರಕೃತಿ ಮಾತೆಯ ಮಡಿಲು ಬಾರದೆ ಪ್ರಪಂಚವೇ ಉಳಿಯೋಲ್ಲ. ಪ್ರಕೃತಿಯ ವೈಶಿಷ್ಟ್ಯತೆಯ ಪ್ರತಿರೂಪವೇ ಹೆಣ್ಣು. ಇದೀಗ ಇದನ್ನು ನೃತ್ಯದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು. ಆಡಿಯನ್ಸ್, ಪ್ಲೀಸ್ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್. ಥ್ಯಾಂಕ್ ಯು ಗೈಸ್. ನಾವು ನಗುವುದಕ್ಕಾಗಿ ನೃತ್ಯ ಮಾಡುತ್ತೇವೆ. ನಾವು ಹಾಸ್ಯಕ್ಕಾಗಿ, ಭರವಸೆಗಾಗಿ, ಹೀಗೆ ವಿವಿಧ ಭಾವನೆಗಳ ಅನಾವರಣಕ್ಕಾಗಿ ನೃತ್ಯವನ್ನು ಮಾಡುತ್ತೇವೆ. ಇದೀಗ ನಿಮ್ಮನ್ನು ನೃತ್ಯದ ಮೂಲಕ ರಂಜಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು.
ಇಂದಿನ ಈ ಸಸ್ಯ ಜಾತ್ರೆ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲು ಅವಕಾಶ ಮಾಡಿಕೊಟ್ಟಂತಹ ಸುದ್ದಿ ಮಾಹಿತಿ ಕೇಂದ್ರ ಹಾಗೂ ಎಲ್ಲ ಸಂಯೋಜಕರಿಗೂ ಧನ್ಯವಾದಗಳು. ಹಾಗೂ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದ ಎಲ್ಲ ಪ್ರೇಕ್ಷಕರಿಗೂ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಸುದ್ದಿ ಪತ್ರಿಕೆಯ ಪ್ರಧಾನ ಸಂಪಾದಕಿಯಾಗಿರುವಂತಹ ಶ್ರೀಮತಿ ಶೋಭಾ ಇವರು ಪ್ರಗತಿ ಸ್ಟಡಿ ಸೆಂಟರ್ನ ಸಂಚಾಲಕರಾಗಿರುವ ಗೋಕುಲ್ನಾಥ್ ಹಾಗೂ ಹೇಮಲತಾ ಗೋಕುಲ್ನಾಥ್ ದಂಪತಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೂ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಅಕ್ಷಯ ಕಾಲೇಜ್ ಇವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. ಒಂದೇ ಟವಲ್ ಮನೇಲೆ ಯೂಸ್ ಮಾಡ್ತಾ ಮಿನಿಮಮ್ 2 ವರ್ಷ ಯೂಸ್ ಆಗುತ್ತೆ. ಯೂಸಬಲ್ ವಾಷಬಲ್. ಸೊ ಯೂಸ್ ಮಾಡಿ ವಾಶ್ ಮಾಡಬೇಕು. ಮನೇಲೆ ನೋಡಿ ಯಾವುದೇ ತರ ಲಿಕ್ವಿಡ್ ಬಿತ್ತಿದ್ದು ಟೀ, ಕಾಫಿ, ಚಾಯ್, ಸಾಂಬಾರ್ ಲಿಕ್ವಿಡ್, ಚಟ್ನಿ, ಮಸಾಲ. ಸೊ ಗೆಸ್ಟ್ ಮೇಲೆ, ಡೈನಿಂಗ್ ಟೇಬಲ್, ಫ್ಲೋರ್ ಮೇಲೆ ಟವಲ್ ಟಚ್ ಮಾಡಿದ್ರೆ ಆಟೋಮೆಟಿಕ್ಲಿ ಲಿಕ್ವಿಡ್ ಅಬ್ಸರ್ವ್ ಪೂರ್ತಿ ಇಲ್ಲದೆ ಡ್ರೈ ಆಗುತ್ತೆ ನೋಡಿ. ಮಲ್ಟಿ ಪರ್ಪಸ್ ಯೂಸಿಂಗ್ ಟವಲ್. ಸೊ ನಿಮಗೆ ಕಿಚನ್ ಯೂಸ್ ಮಾಡಬೇಕು ನೋಡಿ. ಕಿಚನ್ ಯೂಸ್ ಆಮೇಲೆ ಕಾರ್ ವಾಶ್ ಮಾಡಿದ್ರೆ ಬೈಕ್ ವಾಶ್ ಮಾಡಿ ಇಮಿಡಿಯೇಟ್ಲಿ
ತೌಳು ಪಟಾಕಿ ಕೈ ಇದೆ ಅಲ್ಲಿ ಬರೋಣ ಸುದ್ದಿ ಚಾನಲ್ ಹೈಲೈಟ್ ಅಂದರೆ ಪ್ಯೂರ್ ಹನಿ ಪ್ಯೂರ್ ಹನಿ ಸೂಪರ್ ನಂಬರ್ ವಿರಾಟ್ ಕೊಹ್ಲಿ ಬಾಡೋಡು ರೆಡ್ಡಿ ರೊಟೇಷನ್ ಉಂಟು ಮಾತಾಡ್ತಾರೆ ಸೊ ಕ್ಲೀನ್ ಹೋಗಿ
ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮನವೇ ರಾಗವು ಉಸಿರೇ ಭಾವವು ನಿನಗೆಯ ಸವಿಶ್ರುತಿಯಲ್ಲಿಯೋ ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಸಂತೋಷಕ್ಕೆ ಕುಣಿದು ತಳಕ್ಕೆ ಕುಣಿದು ನಲಿದು ತಳಕ್ಕೆ ನಲಿದು ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅರಳುವಂತೆ ದುಂಬಿಯನ್ನು ಕರೆಯುವಂತೆ ಲತೆಯ ಮೊಗ್ಗು ಅರಳುವಂತೆ ದುಂಬಿಯನ್ನು ಕರೆಯುವಂತೆ ಭಾನುವಾದಿ ಕೇಳುವಂತೆ ನಾದಗಂಗೆ ಹರಿಯುವಂತೆ ಅಲ್ಲೂ ಕೂಡ ಕರಗುವಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಳಕ್ಕೆ ಕುಣಿದು ನಲಿದು ತಳಕ್ಕೆ ನಲಿದು ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ सनन जाए रजिया करबे की रात में चूड़ी खनकाई तूने आधी ही बात में सनन सनन जाए रजिया करबे की रात में चूड़ी खनकाई तूने आधी ही बात में
ಅಪ್ಪೆ ಬಂತು ನಾಲು ಕಣ್ಣುಗು ತೋಜುನ ದೇವರಿಗೆ ಅಂಜನೆ ಆಲುವ ಕಷ್ಟಡು ಸಾಂಕುವಲು ಆಲುವ ರೀತಿಲು ನಮ್ಮನ್ನು ತೂಪಲು ಪಂಪಿಲೇನು ಅಂಜನೆ ನಮ್ಮ ಆಲೆನು ಆ ರೀತಿಲು ತೂವೊಂದುಲ್ಲ ಪಂಪಿಲೇನು ಎಲ್ಲಿಯ ರೂಪಕದ ಹೊರಟು ಅಕ್ಷಯ ಕಾಲೇಜಿದ ಜೋಕುಲು ಈ ಮಂತ್ರ ಮೇರೆಗೆ ಬರೊಂದುಲ್ಲೇರು ಮೋಕೆಡೆ ಎದುಕೊನುಗ ದುಡ್ಡು ಇತ್ತಂಡ ಬೋಡಾಯಿನ ತಿಕ್ಕೊಂಡು ಜರಿಗೆ ನೋಡಿ ಕರಿ ಮಾಡಿ ನೋಡಕ್ಕೆ
ಹುಟ್ಟಿನ ಮೋಕೆ ನಿಕ್ಕೋದು ಮೋಕೆ ಸುಯಾವೆ ಭಕ್ತಿನ ಮರ್ಮರು ಅಮ್ಮನ ಮೋಕೆ ಸುವನೆ ಪೋಯಾವೆ ಮಗಲಿಗೆ ಹುಟ್ಟಿನ ಮೋಕೆ ನಿಕ್ಕೋದು ಮೋಕೆ ಸುಯಾವೆ ಭಕ್ತಿನ ಮರ್ಮರು ಅಮ್ಮನ ಮೋಕೆ ಸುವನೆ ಪೋಯಾವೆ ಸೋತಿನ ನದಿಗೆ ಆಸರೆ ಆಪಿನ ಮರ್ಮರೆ ತುಳಿಯಾವೆ ಸೋತಿನ ನದಿಗೆ ಆಸರೆ ಆಪಿನ ಮರ್ಮರೆ ತುಳಿಯಾವೆ ಆಪಿ ಹೊರದಿನ ಮರಕ ನೊಪ್ಪುದು ಅಮ್ಮನ ಪಾಡ್ಯಾವೆ ಮಗನ ಮೋಕೆಗೆ ಕುಳಿದಿನ ನುಪ್ಪುದು ಮೋಕೆಡೆ ತಿಂದಾವೆ ಅರೆ ನೀರದ ಪಂಡಿತರೇ ದುಡ್ಡು ಹಿಟ್ಟನ ಕೊಡಾಯಿದ ತಿಕ್ಕೊಂಡು ಹೋಗಿದ ಮಿತ್ರಣ್ಣ ಎತ್ತಿನ ಪೆರೆ ಇವರ ಕಡೆಯ ಕುರ ತಿಕ್ಕಲಣ್ಣ ಆರೆ ಕುರ ಬರೆಯಲಣ್ಣ ಆರೆ ಕುರ ಬರೆಯಲಣ್ಣ ಪ್ರಾಯುಧ ಅಪ್ಪೆ ಬಡವುಗೆ ಬದುಕನ್ನು ಎದುರಿಯೋ ಕರಿವಾರಿ ಬಡವುಗ ಬಂದಿಗೆ ಗೊತ್ತು ತೂವಂಗೆ ನಟ್ಟಿಗೆ ಬದುಕುವರಿ ಪ್ರಾಯುಧ ಅಪ್ಪೆ ಬಡವುಗೆ ಬದುಕನ್ನು ಎದುರಿಯೋ ಕರಿವಾರಿ ಬಡವುಗ ಬಂದಿಗೆ ಗೊತ್ತು ತೂವಂಗೆ ನಟ್ಟಿಗೆ ಬದುಕುವರಿ ಇದು ತೂಯಿನ ನಂಜಿರ ಮರ್ಮಲ ನಂಜಿಗೆ ಕಾಲಿಯಾರಿ ತೂಯಿನ ನಂಜಿರ ಮರ್ಮಲ ನಂಜಿಗೆ ಕಾಲಿಯಾರಿ ಮಾವಿಂದ ನೆನಪಂದೆ ಆವ ಇಲ್ಲ ಕೈ ಪಾಡಿಯಾರಿ ಎಲ್ಲ ಮಗೆ ತೆರೀನ ಬೇನೆಯ ಮುಂದೆ ಪಾನಂದೆ ದೂರಾಯಲಿ ಅಮ್ಮ ನಿನ್ನದ್ದು ದೂರಾಯಲಿ ದುಡ್ಡು ಹಿಕ್ಕಡ ಹೊರಾಯಿನ ತಿಕ್ಕೊಂಡು ಭೂಮಿಗ ಮಿತ್ರಣ್ಣ ಎತ್ತಿನ ಪೆನೆ ಇವರ ಕಡೆಯಿಂದ ಕುರ ತಿಕ್ಕಲಣ್ಣ ಆನೆ ಕುರ ಬರೆಯಲಣ್ಣ ಆನೆ ಕುರ ಬರೆಯಲಣ್ಣ ಮಗೆ ಕಂಡಲ ಪೆದ್ದಿನ ಪೆಹುಲು ಬಿಕಾರಿಯಾಗಿ ಎತ್ತಿನೂರು ಎದುರು ನಟ್ಟೊಂದು ಬಿರುಳು ಸರಿಯಾವೆ ಮಗೆ ಕಂಡಲ ಪೆದ್ದಿನ ಪೆಹುಲು ಬಿಕಾರಿಯಾಗಿ ಎತ್ತಿನೂರು ಎದುರು ನಟ್ಟೊಂದು ಬಿರುಳು ಸರಿಯಾವೆ ಅಲ್ಲವೇ ಹುಟ್ಟಿಗೆ ನಿಂಗೊಂದು ಮಗನೇ ನೀಯಲಿ ಅಲ್ಲವೇ ಹುಟ್ಟಿಗೆ ನಿಂಗೊಂದು ಮಗನೇ ನೀಯಲಿ ಕಣ್ಣಲ ತೋರುದಿ ಕೆಡಿಯ ಕೇಳುದಿ ಎತ್ತದಿನ ಇಕ್ವಾಲಿ ಜೀವನ ಪೂರ್ತಿ ಮಗನಿಟ್ಟಿಡಿ ತೂಲಂದೆ ಪಂಡಾರಿ ಸಾವಿಗೆ ಜೀವನ ಗುಡಿಯಾಗಿ ದುಡ್ಡು ಇಕ್ಕಡ ಮೊಡಾಯಿನ ತಿಕ್ಕೊಂಡು ಹೋಗಿದ ಮಿತ್ರಣ್ಣ ಎತ್ತಿನ ಪೆರೆ ಇವರ ಕಡೆಯ ಕುರ ತಿಕ್ಕಲಣ್ಣ ಆರೆ ಕುರ ಬರೆಯಲಣ್ಣ ಆರೆ ಕುರ ಬರೆಯಲಣ್ಣ ಆರೆ ಕುರ ಬರೆಯಲಣ್ಣ ಆರೆ ಕುರ ಬರೆಯಲಣ್ಣ ಬಂದ್ರೆ ನಮಗ ಅಪ್ಪನ ಬೆಲೆ ಗೊತ್ತಾಗಿ ಅಪ್ಪನ ತಲೆಯಲ್ಲಿ ಕೊಬ್ಬ ಮಕ್ಕಳು ಅದು ತೀರಿ ಕೊಡುವ ಭಾವಚಿತ್ರ ಕುಮಾರಕಾದಿನ ಬದಲು ಅದು ಜೀವ ಉಪನಗರಿಯಾಗಿ ಪುಟ್ಟರಾಗ ಸಾಧಿಲ್ಲ ಆರು ಕೊನೆ ಬದಲು ಎಲ್ಲೆಲ್ಲ ಸಂದಾಗ ಬರೋದು ಮೂರು ಸೇರಿ ಮಾತಾ ಅಪ್ಪನ ಕೈದು ಸೊನ್ನೆ ಸಂದೇಹ ಬಂದ್ರೆ
ಅಣ್ಣ ಕರ್ಕೊಲ್ಲ ಕೋಟೆ ಕರ್ಕೊಲ್ಲ ಬೈದ್ಯ ಬುಕ್ಕ ಲೇ ಬೈದಲೇಣ ದಾಂಪತ್ಯ ಜೀವನದ ಫಲವಾದ ಹುಟ್ಟಿನಂಚಿನ ಅಮರ ಬಲ್ಲಿಲು ನಮ್ಮ ಕೋಟೆಯನ್ನೇರು ಅಂದ ಅಣ್ಣ ಅಪ್ಪಮ್ಮನ ಕಾಲೇನಂಚಿನ ದೌರ್ಭಾಗ್ಯ ನಮಕ್ ಒದಗದು ಬತ್ತುಂಡು ಜೀವನಡು ಅವೇತೋ ಪುಣ್ಯದ ಕಾರ್ಯಮಂತಂದು ಬತ್ತನಗಳು ನಮ್ಮ ಕಾಯ ಬಿಡ್ತು ಮಾಯ ಸೇರೊಂದ ಮಾಯ ಸೇರಂದು ನಮ್ಮದು ಬತ್ತನಗಳೇನು ರಕ್ಷಣೆ ಬಂತಂದು ಬತ್ತನಗಳು ನಮ್ಮ ಅಂದನ್ನ ಧರ್ಮಡು ಬತ್ತನೆಗಳಿಗೆ ತಿಗಲೇಡಿ ಸಾಧಿ ಕೊರಕ ಅಧರ್ಮಡು ಬತ್ತನೆಗೆ ಸುರಿಯಾಡು ಸಾಧಿ ಕೊರಕ ಕನ್ಪಿನ ಬೇಡು ತುಳುನಾಡಿರು ಅವೇತೋ ಪುಣ್ಯದ ಕಾರ್ಯನು ಮತ್ತನಾಗ್ಲಿ ನಮ್ಮ ಕಾರ್ಯನು ಬಿಟ್ಟು ಮಾಯ ಸೇರಂದ ಅಣ್ಣ ಈ ಪೊರ್ತುಗು ಕಾಯಗು ಬೈದ ಕಾಯ ಬಣ್ಣ ಕಾಯಿ ಮಿತ್ಯ ಸೂತ ಕಲೆಯರ ಬೋಡಾದು ನಾ ಬೇರೆ ಹಂಗಿಗೆ ಮೇರ ಬೈದನಗಳು ನಮ್ಮ ಕೊರ್ತು ಮಣ್ಣ ಸರಿ ಎತ್ತು ತುಂಬ ಬೋಕ
ನಾಯುಡ್ದು ಕಾಯ ಬಿಡ್ದು ಮಾಯ ಸೇರ್ನಾಗ ಈ ರೂಪನ್ನು ಪಡೆಯೋಣ ಅಲಿಯಾನ ಆಡ ಈ ಪೊರ್ತುಡು ಜುಮಾದಿನ ಮಾಯದ ಸೆರಂಗಡ್ದು ತಪ್ಪ ಒಂದು ಬತ್ತದೆ ಬತ್ತದು ಉಂತುನ ಜಾಗೆವು ಇಂದುವೆ ಮಾಬೇರಿ ಗಂಗೆ ಆಂಡ ಪಿರವು ತಿರುಗುತ್ತದೆ ಉನಗ ಜುಮಾದಿ ಏನನ್ನು ಬೆರಿ ಬತ್ತೊಂದುಲ್ಲಲು ಐಕಾದವರ ಯಾನು ಮೂಲೆ ಉಂತುನ ಸಮಾತ್ ಐಕಾದವರ ಯಾನು ತುಂಬ ಬೆದುಗ ಬೇರೆ ಗಂಗೆದ ಬರಿಕು ಬರ್ತದ ಅಲ್ಲ ಅಲ್ಲದೊಳಗೆ ಈ ನಟ ಮಧ್ಯಾಹ್ನಗ ಆ ಪೊಂಜು ನಮಗೆ ಎದುರಾದು ಬರಂದಿಲ್ಲ ಮಾತಾ ಪೊಂಜನಗಲ ಲೆಕ್ಕ ಮೂಲ ತೋಜಂದಿಜ್ಜಲು ಆಲೇನ ಮೋಲೆಡು ತೇಜಸ್ಸುಂಡು ಕಂಚಿಗ ವೆಂಜಿನ ಕಾಣಿಗದ ಪೊಂಜು ಆದಿಪ್ಪು ಅಣ್ಣ ಐಕಾದವರ ಆಲು ಏರು ದಾದ ಕತೆಂದು ಕೇಳ್ವನ ಅಪ್ಪೆ ತರಣಿಲಿಕೆ ಮಲ್ಲಿಗೆ ಸಿಂಗಾರ ಐಸಿರಿದು ತುತ್ತೈದೆಡು ಮದಿ ಮಾಲೆಕ್ಕ ತೋಜಂದುಲ್ಲ ಆದಿಪ್ಪು ಈ ಏರೆಂದಕ್ಕೆ ನೋಲಿಯಾ ಇದಕ್ಕೆ ಎನ್ನ ಚೆನ್ನಿಗ್ಲೇರನ್ನು ಗೊತ್ತಾಯ್ತತ್ತ ಹೆಂಗಿರುವೇರೆ ಕೋಟಿ ಚೆನ್ನೈರು ಓ ಕೋಟಿ ಓ ಕೋಟಿ ಚೆನ್ನೈರೆ ನಿಕಲೆ ಜಾತಿ ಜೋಕುಳಂದು ಗೊತ್ತಾಂಡೆ ಯಾಲ್ನ ಜಾತಿಡ ಬಿರ್ವೇದಿ ನಿಕಲ್ಲ ಜಾತಿಡ ಬಿರ್ಮೇರು ಅಂಚಾನ ನಿಗ್ಲೆಂಡ ಬಾಯಿ ನಿಕ್ಕೆ ಅನ್ನನ ಕುಳೆಂದು ಲೆಪ್ಪಲ್ಲತೆ ನನ್ನ ಎಣ್ಣ ಕಷ್ಟದ ಕನನೀರ ಕಥೆನ ನಿಗ್ಲಡ ಪನದ ನನ್ನ ಏರಡ ಪನೊಳಿಯವ ಯಾನ್ ಏರಿ ದಾದ ಕತೆ ಪನ್ನ ಸಂಗತಿನಿಕೆ ಏನೊಂದುಳ್ಳ ಪಾಂಗಳದ ಊರು ఆయన బడకాయగిప్పునవే పాంగళ గుడ్డే బిరువేరే గురికారే ఆయనంచిన అలిపాలి నాకేర్న మోక్కెದ ಮರ್ಮಲಿಯಾನ ಪ್ರಾಯ ದಿಂಜಿನಂಚಿನ ಪುರ್ತುಡು ಕಲ್ಲ ಮಡಂದಿದ ಮೈನಾ ತಿರುಗು ಏನನ್ನು ಮದ್ಮೇನ ಮಲ್ತದ ಕೊರಿಯರು ಸುಖ ದಾಂಪತ್ಯದ ಫಲವಾದ ಒಂಜಿ ಆನಬಾಲೆಗಳ ಜನ್ಮನು ಕೊರಿಯರು ಪೆತ್ತದು 4 ದಿನ ಆತಂಡ ಇಜ್ಜ ಗೊತ್ತುಜಿ ನಟ್ಟ ನಡ ಇರ್ಲಿಡು ಅರಸು ಬಣ್ಣ ಅರ್ಲು ಬತ್ತೆ ಪಂಡೇರು ದಾನೆ ಬತ್ತರೆಂದು ಕೆಂಡೆ ಜುಮಾ ದಿನ ತಾನದ ಬೇಲೆ ಮಲ್ತದ ಬನ್ನಾಗ ಈತ ಪುರ್ತಾಂಡೆ ಪೋಯರೆ ತಾದಿದೋದುಜಿ ಅಂಗಾರದ ನಟ್ಟು ನಡಿರ್ಲಾಯಿನಂಚಿನ ಅಮಾವಾಸ್ಯದ ಕತ್ತಲೆ ಐಕಾದವರ ಪೋಯರ ತೂಟೆಕೊರು ಪಂಡೇರು ತೂಟೆಕೊರ್ರಂಚಿನ ಕಾಲಗು ತೂಟೆ ಪೊತ್ತಾಯರ ತೂನು ಕೇಂಡೇರು ತೂಪತ್ತೊಂದು ಪಿದೈ ಬರುಡೋ ನನಗೆ ಏನಾಗ ಪೋಂಡು ಯಾನು ಪೆದ್ಮೇದಿ ಐನಾಲು ತಡ್ಡೆ ಕಡಪುಲೆಕ್ಕೆ ಇಜ್ಜೀಂದು ಇಂಚನೆ ಬಣ್ಣಾರ್ಲಡ ಪಂಡೆ ಆತನಗ 6 ಪಂಡೇರು ಇಲ್ಲುದಲ್ಲ ಇಪ್ಪನ ಪುಣ್ಯದತ್ರನ ಬತ್ತೊಂದು ಸಡ್ಡೆ ಜಪ್ಪು ಪಂಡೇರು ಪಂಡಿ ಪಾತ್ರದ ಲೆಕ್ಕನೆ ಪುಣ್ಯದತ್ರನ ಬತ್ತೊಂದು ತಡ್ಡೆ ಕಡತದು ಜಾಲೆ ಜತ್ತೆ ಆ ಪೊರ್ತುಗನಾಗ ಎಂಕು ಗೊತ್ತಾಂಡು ಅರಸು ಬಣ್ಣಾಲಿನ ಹೊರಟು ಬತ್ತೀನಿ ಅಪ್ಪೆ ಜುಮಾದಿ ಆ ಜುಮಾದಿ ಏನನ್ನು ಮಾಯನ ಮಲ್ತಲು ನ್ಯಾಯನು ಕೆಂಡೆ ಆ ಪೊರ್ತುಗನಾಗ ಹಾಲು ಪಂಡಲು ನೇಮದ ಕಲುಟ್ಟು ಎನ್ನ ಸಮ್ಮಲೆ ಒಂಜಿತಿರಿಲ್ಲ ಒಂಜಿ ಬೊಂಡೊಲ್ಲ ಅಪ್ಪೆನ ನೇಮವು ಕೊರ್ಜೇರು ಪನ್ಮಂಚಿನ ಕಾರಣವು ಅಪ್ಪೆ ಏನನ್ನು ಮಾಯನ ಮಲ್ತಲೆಗೆ ಕುಡಲ ನ್ಯಾಯನು ಕೆಂಡೆ ಇತ್ತೆಗಾನ ಏನನ್ನು ಬುಡಂದೆ ಬೆರಿಬತ್ತೊಂದುಲ್ಲಲು ಎನ್ನದ ಕಷ್ಟದ ಕನನೀರ ಕತೆ ಇಡೆ ಮುಟ್ಟ ಪರದು ಬೈದನ ನನ್ನ ಕುಲೆ ಕಣನೀರದಿವಡಪ್ಪೆ ಕಣನೀರದಿವಡ ಬಿರ್ಮೇರು ಪಂಡಿನ ಪಾತ್ರದ ಲೆಕ್ಕನೆ ಉಂದ ಎಂಗ್ಲನ ಕುಲದೈವ ಏನ ಜುಮಾದಿನ ಮಾಯದ ಸೆರಂಗರ್ದು ನಿನ್ನ ನಂಕುಲು ಬುಡ್ಬಾದು ಕೊರಿಯ ಆವಡು ನನ್ನ ದುಮ್ಮಗು ಈ ಕಾಣಿಗೆ ಸತ್ಯ ಆತು ಎಂಗ್ಲ ನೊಟ್ಟಿಗೆ ನೆಲೆಯಾವಡಪ್ಪೆ ಯಾನು ಓಲು ಎಂಚ ನೆಲೆಯಾವಡಂದು ಪನ್ವರ ಈ ಎಂಕ್ಲೊಟ್ಟಿಗೆ ನೆಲೆಯಾದು ಅಂತಲ್ಲ ಅಡ ಈ ಪೊರ್ತುಗು ನೆಲೆಯಾಪನ ತಿದ್ದಿಜ್ಜ ದಾಯಿ ಪಂಡ ಪಜಿ ಬೆದ್ಮೆಂತಿಯ ಇನ್ನನ ಅಮೆ ಸೂತಕ ಆವರಿಸವನು ಐಕಾದವರ ಅಲ ಉಳ್ಕೋಜಿನ ಮಾಬೇರಿ ಗಂಗೆಡು ಬೀದ ಬಲ ಪರಪ್ಪನಂಚಿನ ಮಾಬೇರಿ ಗಂಗೆಡು ಮುರ್ಕುದು ಬರ್ಪೆಗೆ ಆವಡು ಕೋಟಿ ಚೆನ್ನೈರೆ ಸಂಕಲ್ಪದಲ್ಲಿ ಕೊನೆ ಅಕ್ಲೆ ನಾವೇ ಗರಡಿ ನೆಲೆ ಉತ್ತರ ಬಂದ ತೀರ್ಮಾನಗ ಬತ್ತಿನ ಅಲಿಯಾನು ಐಕಾಗ್ಲ ಅವಕಾಶ ಅಲ್ಲ ಮಲ್ತದ ಕುರಿಯರು ನನ್ನ ತುಂಬಗ ಪೆತ್ತ ಕೈಕಂಜಿಲಾವಡೆ ಪಂಜುವಲಾವಡೆ ಪೆದ್ದಿನಂಚಿನ ಕಾಲಗೂ ಕಷ್ಟ ಬನ್ನಗ ಏರು ಏನನ ಸುಗಿಪ್ಪುವೆರ ಮಾತ್ರತ್ತು ಎಂಕೊಂಜಿ ಸೀರೆ ಒಂಜಿ ಪಾಲೆ ಪಿಂಗಾರ ಒಂಜಿ ಚೆಂಡು ಮಲ್ಲಿಗೆ ಎನ್ನ ಬಾಲೆ ಕುಮಾರಗ ಸಿರಿಗೆಂಡೆಡ್ ಪೇರಿ ಏರು ಕೊರ್ಪೆರ ಪಟ್ಟ ಬರಕಿನ ಬಂಡೋಣವೆರ ಅಗ್ಲಿನ ಅನುದಿನಲ ರಕ್ಷಣೆ ಮಂತದ ಬರ್ಪೆ ಬೆರಿಕೆ ಬಿರಿಸಾಯ ಕೊರಂದು ಬರ್ಪೆ ಧರ್ಮೋಡು ಬತ್ತಿನಗ್ಲಿನ ಮಟ್ಟೆಳ್ಳು ಮಾನವೆ ಅಧರ್ಮೋಡು ಬತ್ತಿನ ಕಡೆ ಕಾಡು ದೊಂಪುದು ರಟ್ಟಾವೆ ನನ್ನ ದುಂಬಗ್ ಬಲತ ಕಟ್ಟೆ ಪೊಣ್ಣದತ್ರಲ್ನ ಎಡತ ಕಟ್ಟೆ ಸಿರಿಪಿಂಗಾರಲ್ನ ಬತ್ತೊಂದು ಕೋಟಿ ಚೆನ್ನೈರೆ ಗಡಿದ ಬಲವಾಗಡು ಬಾಲೆಮಾನಿ ಮಾಯಂದಾಲಾದ ಮೆರೆಪೆ ಬಾಲೆಮಾನಿ ಮಾಯಂದಾಲಾದ ಮೆರೆಪೆ ಬಾಲೆಮಾನಿ ಮಾಯಂದಾಲಾದ ಮೆರೆಪೆ
ನಮ್ಮ ಅಕ್ಷಯ ಕಾಲೇಜಿನ ಆಡಳಿತ ವರ್ಗದ ಹಾಗೂ ಉಪನ್ಯಾಸಕರು ಈ ವೇದಿಕೆಗೆ ಬರಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಇದುವರೆಗೆ ಅಕ್ಷಯ ಕಾಲೇಜು ಸಂಸ್ಥೆಯ ಇವರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬಂದಿದೆ. ಸಸ್ಯ ಜಾತ್ರೆಯ ಈ ಒಂದು ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರನ್ನು ಮನರಂಜಿಸಿದಂತಹ ಅಕ್ಷಯ ಕಾಲೇಜು ಇವತ್ತು ಫ್ಯಾಷನ್ ಡಿಸೈನಿಂಗ್ ಮತ್ತು ಏವಿಯೇಷನ್ ಟೆಕ್ನಾಲಜಿ ಇದರಲ್ಲಿ ಪುತ್ತೂರಿನಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ ಹೆಸರನ್ನು ಪಡೆಯುತ್ತಿರುವಂತಹ ಕಾಲೇಜು ಅಕ್ಷಯ ಕಾಲೇಜು. ಇದರ ಆಡಳಿತ ನಿರ್ದೇಶಕರಾಗಿರುವ ಉದ್ಯಮಿ ಜಯಂತ ಅವರಿದ್ದಾರೆ. ಹಾಗೆಲ್ಲ ಕೂಡ ಸುದ್ದಿ ಮಾಹಿತಿ ಟ್ರಸ್ಟ್ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ಅಲ್ಲ, ಅದರ ಜೊತೆಗೆ ಇವತ್ತು ಬೆಳಗ್ಗೆಯಿಂದ ಮೆರವಣಿಗೆಯಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳಲ್ಲಿ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುವರೆ ಅಕ್ಷಯ ಕಾಲೇಜಿನಿಂದ ನಮಗೆ ಸ್ವಯಂ ಸೇವಕರನ್ನು ಕೂಡ ಅವರು ಕಳುಹಿಸಿಕೊಟ್ಟು ಅತ್ಯಂತ ದೊಡ್ಡ ಒಂದು ರೀತಿಯ ಸಹಕಾರವನ್ನು ನೀಡಿರುವವರು ಅಕ್ಷಯ ಕಾಲೇಜಿನವರು. ಅವರಿಗೆ ನಾವು ಆಭಾರಿಗಳಾಗಿದ್ದೇವೆ. ಅವರಿಗೆ ಪ್ರೀತಿಯ ದ್ಯೋತಕವಾಗಿ ನಮ್ಮ ಸ್ಮರಣಿಕೆಯಲ್ಲಿದ್ದು ಗೌರವಿಸಬೇಕಾಗಿ ನಮ್ಮ ಆಡಳಿತ ನಿರ್ದೇಶಕರಾಗಿರುವ ಡಾಕ್ಟರ್ Ishwaramangala ಅವರಿಗೆ ವಿನಂತಿಸ್ತಾ ಇದ್ದೇವೆ. ಹಾಗೆ ಮೊದಲಿಗೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಅವರಿದ್ದಾರೆ. ಹಾಗೆ ಆಡಳಿತಾಧಿಕಾರಿಯಾಗಿರುವಂತಹ ಸಂಪರ್ಕಗಳ ಸರ್ಕಾರ ಕೂಡ ಇದ್ದೀರಿ. ತಮ್ಮನ್ನು ಕೂಡ ಪ್ರೀತಿಯಿಂದ ಗೌರವಿಸಿದ್ದೇವೆ. ಬಹಳ ಒಳ್ಳೆಯ ಕಾರ್ಯಕ್ರಮ ನಾವು ಜಯಂತಿ ನಡೆಸಬೇಕಂತ ನಮ್ಮ ತಂಡದ ಇನ್ನೂ ಜಯಂತಿ ನಡೆಸಬೇಕಾಗ್ತದೆ. ಎಲ್ಲ ಜೀವನದಲ್ಲಿ ಅವರಿರ್ತಾರೆ. ಇವತ್ತಿನ ಕಾರ್ಯಕ್ರಮ ಮುಗಿಸಿದ್ದಾಗೆ ಒಂದು ಮೆರವಣಿಗೆ ಹಿಡಿದು ನಮ್ಮ ವಾಲ್ಮೀಕಿ ಮಾಡಲಿಕ್ಕೆ ಕೆಲಸ ಮಾಡಿದೆ. ಎಲ್ಲ ತಾಲೂಕಾಗಿ ನೋಡಿ ಅವರನ್ನು ಆಮಂತ್ರಿಸಿ ಅವರು ಗೌರವಿಸಿ ನಮ್ಮ ಮಹಿಳೆ ಯಶಸ್ವಿಯಾಗಿ ಅವರು ಮಾಡ್ತಾರೆ. ಮತ್ತು ಈ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮ ನೇರ ಪ್ರಸಾರ ಆಗ್ತಾಯಿದೆ. ಹಾಗೆ ವರ್ಣೆ ಪ್ರದರ್ಶನ ಆಗ್ತಾಯಿದೆ. ನಮ್ಮ ಎಲ್ಲ ಕಡೆ ನೋಡ್ತಾ ಇದರಿಂದ ನಿಮಗೆ ಶುಭಾಶಯಗಳು. ವಿದ್ಯಾರ್ಥಿಗಳಿಗೆ ನಿಮ್ಮ ಎಲ್ಲ ಜೀವನದಲ್ಲಿ ಯಶಸ್ವಿಯಾಗಿ ಸಾಧಿಸ್ತೇನೆ. ಧನ್ಯವಾದ. ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ಭೋಜನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ವಿದ್ಯಾರ್ಥಿಗಳು ಹಾಗೂ ಆಗಮಿಸುವಂತೆಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು, ನಮ್ಮ ವಿದೇಶಿಗಳು ಎಲ್ಲರೂ ಕೂಡ ಸಭಾಂಗಣದ ಹೊರಭಾಗದಲ್ಲಿ ಊಟದ ವ್ಯವಸ್ಥೆ ಈಗಾಗಲೇ ಆರಂಭ ಆಗಿದೆ. ದಯವಿಟ್ಟು ಸ್ವೀಕರಿಸಬೇಕು. ಹಾಗೆ ನಮ್ಮ ಮಳಿಗೆಯನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಮ್ಮ ಸಾರ್ವಜನಿಕ ಬಂಧುಗಳು ಕೂಡ ಭೋಜನವನ್ನು ಸ್ವೀಕರಿಸಲಿಕ್ಕೆ ಸಭಾಂಗಣದ ಹೊರಭಾಗದಲ್ಲಿ ವ್ಯವಸ್ಥೆಯನ್ನು ಏರ್ಪಡಿಸಿದ್ದೇವೆ. ಅಲ್ಲಿ ಬಂದು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಊಟ ಆದ ತಕ್ಷಣ ಮತ್ತೆ ಸಭಾಂಗಣದಲ್ಲಿ ಒಂದು ಆಸೀನರಾಗಬೇಕು. ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತಿದೆ. ಮೊದಲಿಗೆ ಈ ವೇದಿಕೆಯಲ್ಲಿ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳು ನರಿಮೂರು ಇವರಿಂದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ನಡೆಯುತ್ತಿದೆ. ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆ ನಮಗೆಲ್ಲ ಗೊತ್ತಿರುವಂತಹ ವಿಶೇಷವಾದಂತಹ ಒಂದು ಸಂಸ್ಥೆ. ಗ್ರಾಮೀಣ ಭಾಗದಲ್ಲಿದ್ದುಕೊಂಡು ಈ ಶಾಲೆಯಲ್ಲಿ ನಡೆಯುತ್ತಿರುವಂತಹ ವಾರ್ಷಿಕೋತ್ಸವ ಅತ್ಯಂತ ವಿಭಿನ್ನವಾಗಿ ನಡೆಯುವಂಥದ್ದು. ಹೊರವು ಬೆಳಕಿನಲ್ಲಿ ವಿಶಾಲವಾದಂತಹ ಮೈದಾನದಲ್ಲಿ
ಅದ್ಭುತ ಸಾಹಸ ಪ್ರದರ್ಶನಗಳ ಕ್ರೀಡೋತ್ಸವದ ಮುಖಾಂತರ ಪುತ್ತೂರು ಭಾಗದಲ್ಲಿ ಎಲ್ಲರಿಗೂ ನಡೆಯದಂತಹ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ವೈವಿಧ್ಯ ನಡೆಯುವಂಥದ್ದು ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳಲ್ಲಿ ಇತ್ತೀಚೆಗೆ ಒಂದು ವಾರಗಳ ಹಿಂದೆಯಷ್ಟೇ ಕಾರ್ಯಕ್ರಮ ನಡೆದಿದೆ. ನೇರ ಪ್ರಸಾರದ ಮುಖಾಂತರ ಕೂಡ ನಾವೆಲ್ಲರೂ ಅದನ್ನು ವೀಕ್ಷಿಸಿದ್ದೇವೆ. ಅಂತಹ ಮಕ್ಕಳಿಂದ ಈ ವೇದಿಕೆಯಲ್ಲಿ ಒಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಆಗಮಿಸಿರುವಂತಹ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳು ನಮ್ಮೊಂದಿಗೆ ಉಪಸ್ಥಿತರಿದ್ದು ಮೇಡಮ್ ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ನಾವು ಗುರುತಿಸಿದ್ದೇವೆ. ಹಾಗೆ ಎಲ್ಲ ವಿದ್ಯಾರ್ಥಿ ವೃಂದವನ್ನು ಶಿಕ್ಷಕ ವೃಂದವನ್ನು ಕೂಡ ಸಸ್ಯ ಜಾತ್ರೆ 2023 ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ ಈ ವೇದಿಕೆಯಲ್ಲಿ ಒಂದಕ್ಕೆ ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ತಮ್ಮನ್ನು ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನೀಡಿರುವಂತಹ ಎಲ್ಲ ಸಜ್ಜನ ಬಂಧುಗಳಿಗೂ ಶ್ರದ್ಧೆಯ ತಾಯಿಗಳಿಗೂ ವಿದ್ಯಾಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾದ ಅನುಭವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸಿ ನಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. 2001ನೇ ಇಸವಿಯಲ್ಲಿ ಶ್ರೀಯುತ ಜಯರಾಮ ಕೆದಿಲಾಯ ಶಿಬರ ಇವರ ನೇತೃತ್ವದಲ್ಲಿ ನಮ್ಮ ವಿದ್ಯಾಸಂಸ್ಥೆ ಸಾಂದೀಪನಿ ನರಿಮೊಗರಿನ ಪ್ರಶಾಂತವಾದ ವಾತಾವರಣದಲ್ಲಿ ಸ್ಥಾಪಿಸಲ್ಪಟ್ಟಿದ್ದು. ಇದೊಂದು ಬಾಲಕ ಬಾಲಕಿಯರ ವಿದ್ಯಾಸಂಸ್ಥೆ. ಪ್ರಸ್ತುತ 1200 ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಚನೆ ಮಾಡ್ತಾ ಇದ್ದಾರೆ. ಭಾರತೀಯ ಸಂಸ್ಕೃತಿ, ನಮ್ಮ ದೇಶ ರಾಷ್ಟ್ರಪ್ರೇಮ, ನಮ್ಮ ಆಚಾರ ವಿಚಾರಗಳು, ಹಾಗೆ ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನು ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಂತಹ ಸಂಸ್ಕಾರ, ಸಂಸ್ಕೃತಿ ಇವೆಲ್ಲವನ್ನು ಕೂಡ ನಮ್ಮ ಆಧುನಿಕ ಶಿಕ್ಷಣದ ಜೊತೆಗೆ ಕಲಿಸ್ತಾ ವಿಭಿನ್ನ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ನೀಡುತ್ತಿರುವಂತಹ ವಿದ್ಯಾಸಂಸ್ಥೆ ನಮ್ಮದು. ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪಿತವಾದ ಈ ವಿದ್ಯಾಸಂಸ್ಥೆ ಸುಸಂಸ್ಕೃತ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವ ಮೂಲಕ, ಹಾಗೆ ಭಗವಾನ್ ಗೀತಾಚಾರ್ಯ ಶ್ರೀಕೃಷ್ಣನ ಪರಮಗುರುಗಳು ಸಾಂದೀಪನಿ ಮಹರ್ಷಿಯ ಪುಣ್ಯತಮ ಹೆಸರಿನಲ್ಲಿ ಪ್ರಕಾಶಿಸ್ತಾ ಇರುವಂತಹ ಈ ವಿದ್ಯಾಸಂಸ್ಥೆ ಇವತ್ತು ಸರ್ವತೋಮುಖ ಅಭಿವೃದ್ಧಿ ಹೊಂದಿದಂತಹ ಪರಿಪೂರ್ಣ ವ್ಯಕ್ತಿತ್ವದ ವಿದ್ಯಾರ್ಥಿಗಳ ತಯಾರಿಗಾಗಿ ಕಟಿಬದ್ಧವಾಗಿ ನಿಂತಿದೆ. ಸಮಾಜಮುಖಿ ವ್ಯಕ್ತಿತ್ವದ ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ಮೂಲಕ ಸ್ವಸ್ಥ ಸಮಾಜ ನಿರ್ಮಾಣದ ಏಕೈಕ ಗುರಿಯನ್ನು ಹೊಂದಿರುವಂತಹ ವಿದ್ಯಾಸಂಸ್ಥೆ ನಮ್ಮದು. ಈ ಸಸ್ಯ ಜಾತ್ರೆ, ಈ ಒಂದು ಸುಂದರವಾದ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲರನ್ನು ಸ್ಮರಿಸ್ತಾ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಆರಂಭಿಸ್ತಾ ಇದ್ದೇವೆ. ಮೊದಲನೇದಾಗಿ ವಿಘ್ನ ವಿನಾಶಕನಾದ ಗಣಪತಿಯ ಆರಾಧನೆಯೊಂದಿಗೆ ನಮ್ಮ ವಿದ್ಯಾರ್ಥಿಗಳು ಭರತನಾಟ್ಯ ಹೆಜ್ಜೆಯ ಮೂಲಕ ಪ್ರಾಜ್ಞರ ಮಾತೊಂದಿದೆ, ತೇನ ವಿನ ತೃಣಮಪಿ ನಾ ಚಲತಿ ಎಂಬ ಒಂದು ಮಾತಿದೆ. ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಟ್ಟಿಯೂ ಕೂಡ ಅಲುಗಾಡದಂತೆ. ಪ್ರಾರ್ಥನೆಗೆ ಅಂತಹ ಒಂದು ಶಕ್ತಿ ಇದೆ. ನಮಗೆ ರಾಮಕೃಷ್ಣ ಪರಮಹಂಸರು, ಗಾಂಧೀಜಿ ಇವರು ಪ್ರಾರ್ಥನೆಗೆ ಎಂತಹ ಶಕ್ತಿ ಇದೆ ಎಂಬುದಕ್ಕೆ ಉದಾಹರಣೆಯಾಗಿ ನಿಲ್ತಾರೆ. ಹಾಗೆ ವಿನಾಯಕನ ಸ್ತುತಿಯೊಂದಿಗೆ ನಮ್ಮ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಇದೀಗ ಆರಂಭಿಸಲಿದ್ದಾರೆ. सन्ततमहं कुञ्जरमुखं शङ्करसुतं तमिह श्रीविघ्नराजं
ಭಜೆ ಸಂತತಮಹಂ ದಂತಿ ಸುಂದರಮುಖಂ ಮಂತಕಾತಕಸುತಂ ತಮಿಹ ಶ್ರೀವಿಘ್ನರಾಜಂ ಭಜೆ ಶ್ರೀವಿಘ್ನರಾಜಂ ಭಜೆ ಶ್ರೀವಿಘ್ನರಾಜಂ ಭಜೆ श्रीविघ्नराजं भजेऽहं 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 भजे तमिह श्रीविघ्नराजं भजे सेवित सुरेन्द्र महनीय गुणशीलम् सेवित सुरेन्द्र महनीय गुणशीलं जप तप समाधि सुख वरदानुकूलम् भावित सुरमणिगण भक्त परिपालं भयङ्कर विशङ्गमातङ्ग कुलकालं श्रीविघ्नराजं भजे श्रीविघ्नराजं भजे श्रीविघ्नराजं भजे कनककेयूरहारावळी कलितगम्भीरगौरगिरिशोभं सुशोभं कनककेयूरहारावळी कलितगम्भीरगौरगिरिशोभं सुशोभं कामारि भयभरितमूढमदकलिकलुषकन्तितमखण्ड प्रतापम् कामादि भयभरितमूढमद कलिकलुषकण्ठितमखण्ड प्रतापम् सनकसुकनारद पतञ्जलि पराशर मतङ्ग मुनिसङ्ग सल्लापम् सत्यपरमाब्जनयन प्रमुद मुक्तिकर तत्त्वमसि नित्यनिगमादिस्वरूपं श्रीविघ्नराजं भजे श्रीविघ्नराजं भजे श्रीविघ्नराजं भजेऽहं 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 भजे तमिह श्रीविघ्नराजं श्रीविघ्नराजं भजे श्रीविघ्नराजं श्रीविघ्नराजं भजे ಕೃಷಿ ಎಂದರೆ ಆಸಕ್ತಿ ತೋರದವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಸ್ಥಾಪಕರಾದ ನಮ್ಮೆಲ್ಲರ ಹಿರಿಯರಾದ ಗೌರವಾನ್ವಿತರಾದ ನಮ್ಮ ಅಧ್ಯಕ್ಷರು ಶ್ರೀ ಶಿಬರ ಜಯರಾಮ ಕೆದಿಲಾಯರು ತಮ್ಮ ಅಪರೂಪದ ಕೃಷಿ ಕ್ಷೇತ್ರದಲ್ಲಿನ ಸಾಧನೆಗಳಿಂದ ಯುವ ಜನತೆಗೆ ಮಾದರಿಯಾಗಿ ನಿಲ್ಲುತ್ತಾರೆ, ಸ್ಫೂರ್ತಿಯಾಗುತ್ತಾರೆ. ತಾವು ನಡೆಸಿಕೊಂಡು ಬಂದಿರುವಂತಹ ವರದಾ ಕೊಕ್ಕೋ ನರ್ಸರಿ ಮತ್ತು ನವನೀತ ಗೇರು ನರ್ಸರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿದ್ದು, ದಾಖಲೆ ನಿರ್ಮಿಸುವುದರೊಂದಿಗೆ 10 ಹಲವು ನರ್ಸರಿಗಳ ಆರಂಭಕ್ಕೆ ಕಾರಣರಾದವರು ನಮ್ಮ ಹೆಮ್ಮೆಯ ಅಧ್ಯಕ್ಷರು. ಈ ಭಾಗದ ಜನತೆಗೆ ಅವರು ಆದರ್ಶಪ್ರಾಯರಾಗಿ ನಿಲ್ತಾರೆ. ಮುಂದಕ್ಕೆ ಸುಗ್ಗಿ ಕುಣಿತ. ಸುಗ್ಗಿ ಎಂದರೆ ಕೊಯ್ಲು ಕಾಲ, ಹಬ್ಬ ಅಥವಾ ಆಚರಣೆಯ ಸಮಯ, ಆವರ್ತಕ ಧಾರ್ಮಿಕ ಅಥವಾ ಸಾಮಾಜಿಕ ಆಚರಣೆ. ಹಳ್ಳಿಯ ಸೃಜನಶೀಲತೆಯನ್ನು, ಮಾಧುರ್ಯವನ್ನು ಜೀವನ ವಿಧಾನವನ್ನಾಗಿ ಪರಿವರ್ತಿಸಿದ ಸಂಸ್ಕೃತಿಯೊಂದಿದ್ದರೆ ಅದು ಜನಪದ ಸಾಹಿತ್ಯ. ಮಾನವ ತಾನು ಮಾಡುವ ಕೆಲಸಗಳಲ್ಲೆಲ್ಲ ತನ್ಮಯತೆಯನ್ನು ತುಂಬಲು ಮಾಡಿದ ಪ್ರಯತ್ನಗಳ ಸರಮಾಲೆ ಇದು. ಈ ಜನಪದ ಸೊಗಡನ್ನು ಪಸರಿಸುವ ಸುಗ್ಗಿ ಕುಣಿತಕ್ಕಾಗಿ ನಮ್ಮ ವಿದ್ಯಾರ್ಥಿನಿಯರು ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೆ.
ಸುಗ್ಗಿ ಕುಣಿತ. ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಸುಗ್ಗಿ ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಸುಗ್ಗಿ ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ கொரியேறு ஹளையங்கடி ஜவனேறு கண்டையிடி கடத்தேறு பாணேறுத பூவண்ணே புனி கட்டுது கொரியேறு மாணித மாயிலண்ணே புனி மெத்துது கொரியேறு பார்த்தோர்த ಬಾಲಣ್ಣೆ ಪುಂಡಿ ಬಾರು ಬಿತ್ತೇರು ಕಾರಿಂಜದ ಕಾರ್ಯ ಪಣ್ಣೆ ಮುರುಗ ತೊಂದಿತ್ತೇರು ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಪೋಯಿ ಸೀತಾಡಿದ ಸೀತಕ್ಕ ಸೂಡಾದ ಸೆಸಮಕ್ಕ ಸಂಪಾದ್ಯದ ಸರಸಕ್ಕ ಸಂಪ್ಯೋದ ಸುಶೀಲಕ್ಕ ಮುಲ್ಕಿದ ಮಾಲಕ್ಕ ಕಿನಿಗೊಳಿದ ಕಮಲಕ್ಕ ಕಟ್ಪಾಡಿದ ಕಾಳ್ಯಕ್ಕ ಕಾರ್ಲಾದ ಕೂಸಕ್ಕ ಕಳ್ಮಣ್ಣದ ಬಾಲಕ್ಕ ಬಸೂರ್ದ ಭವನಕ್ಕ ನಿಟ್ಲೇದ ನೀಲಕ್ಕ ಪಟ್ಲೇದ ಪಾಚಕ್ಕ ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ ತುಂಬೆರ ತೋಯಿ ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಸುಗ್ಗಿ ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಸುಗ್ಗಿ ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಸುಗ್ಗಿ ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಸುಗ್ಗಿ ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ. ಜನಪದ ಸಾಹಿತ್ಯದಲ್ಲಿ ಗೀತೆಯೊಂದು ಪ್ರಮುಖ ಪ್ರಕಾರ. ಸಂಸಾರದ ಮುಖಗಳೆಲ್ಲವೂ ಇದರಲ್ಲಿ ಚಿತ್ರಣಗೊಂಡಿವೆ. ಜೀವನದ ನೂರಾರು ಸಂಗತಿಗಳು ಇಡೀ ಹಳ್ಳಿಯ ಬದುಕಿನ ಉಸಿರು ಹಾಡಾಗಿ ಹೊಮ್ಮುತ್ತವೆ. ಹಾಡಿನ ಜೋಡಿ ಇಲ್ಲದೆ ಯಾವುದೇ ಕೆಲಸವೂ ಸಾಗದು. ಹಲವು ವೃತ್ತಿಗಳ ಕುಣಿತಗಳ ಅವಿಭಾಜ್ಯ ಅಂಗವೇ ಜನಪದ ಹಾಡು. Now our students are ready to perform once again ಜನಪದ ನೃತ್ಯ.
ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂಬ ಉಕ್ತಿ ಇದೆ. ನಮ್ಮೆಲ್ಲರ ಶಕ್ತಿ ಕೇಂದ್ರ ತಾಯಿ ಭಾರತಿ. ಇಲ್ಲಿ ಸತ್ವ ಇದೆ, ಸ್ವಾಭಿಮಾನ ಇದೆ, ಸಂಸ್ಕೃತಿ ಇದೆ. ಪ್ರತಿಯೊಬ್ಬ ನಾಗರಿಕ ಕೂಡ ಆಲೋಚನೆ ಮಾಡಬೇಕಾದುದು ದೇಶ, ಸಮಾಜ, ಸಂಸ್ಕೃತಿಯನ್ನು ಉಳಿಸಿಕೊಂಡು ಭದ್ರವಾದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾದುದರ ಬಗ್ಗೆ. ಆದುದರಿಂದ ಇಂತಹ ಪ್ರಯತ್ನ ನಮ್ಮ ಕಡೆಯಿಂದ ಆರಂಭ ಆಗಲಿ ಎಂಬುವಂಥದ್ದು ನಮ್ಮೆಲ್ಲರ ಆಶಯ. ನಡು ಕಟ್ಟಿ ನಿಂತು ಗಡಿಯ ಹೊಣೆ ಹೊತ್ತು ನಿಂತವರು ನಮ್ಮ ದೃಢ ಯೋಧರು. ನಮ್ಮ ಸೈನಿಕರು ನಮ್ಮ ಜೀವಾಳ, ನಮ್ಮ ಆಸ್ತಿ. ಇಂತಹ ಸೈನಿಕರಿಗಾಗಿ ಪ್ರತಿಕ್ಷಣ ನಾವೆಲ್ಲರೂ ಹಾರೈಸೋಣ, ಪ್ರಾರ್ಥಿಸೋಣ. ಯೋಧರ ಎದೆ ಬಡಿತವ ಬಿಂಬಿಸುವ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು. ತಲುವಾರಿನಲೆ ತಲೆ ತಗೆಯುವೆನು, ಮಣ್ಣಾಗದೆ ಛಲದಿ ಹೋರಾಡೋನು. ಭಯ ಯಾಕೆ ಜಯ ನಮ್ ತಾಯ್ ನೆಲದೆ, ಏಕೆ ಸರಿಯಂತೆ ನಡೆಯುವುದೇ. ಹೇ ನನ್ನ ಜಲ ನನ್ನಮ್ಮನಿ ಎಂದಿಗೂ ನಗುತ್ತಿರು, ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ. ಹೇ ನನ್ನ ನೆಲ ಇದು ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ, ಬಾನಂಗಳದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ.
ಮಣ್ಣಲ್ಲೇ ಮರಳಿದರು ಈ ದೇಹ ಅದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ ನಿನ್ ಎದೆಯಲ್ಲಿ ಬದುಕುವೆನ ನನಗಾಗಿ ಎಂದೆಂದೂ ಅಳದಿರು. ಹೇ ಅಂಜದಿರು ನೀ ಅಳುಕದಿರು, ಕೈ ತುತ್ತಿನ ಬಲವು ಜೊತೆಯಲಿದೆ. ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ. ಹೇ ಅಂಜದಿರು ನೀ ಅಳುಕದಿರು, ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ. ಹಿಮ ಪರ್ವದಲ್ಲಿ ಜನಗಣಮನ ಹಾಡೇ ಕಂಪಿಸಲಿ. ಈ ಮಣ್ಣಲ್ಲ ಮರಳಿದರು ಈ ದೇಹ ಅದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ ನಿನ್ ಎದೆಯಲ್ಲೇ ಬದುಕುವೆನ ನನಗಾಗಿ ಎಂದೆಂದೂ ಅಳದಿರು. ನೀ ಕ್ಷಮಿಸಿ ಬಿಡು ನನ್ನ ಕಳಿಸಿಕೊಡು, ನಾ ಇದ್ದರೆ ನಿನ್ನ ಕೂಡುವೆನು. ಆ ದೇವರಲ್ಲಿ ಮರು ಜನ್ಮವನು ನಿನ್ನ ಮಡಿಲಲ್ಲೇ ವಾಪಸ್ಸು ಬೇಡುವೆನು. ನೀ ಕ್ಷಮಿಸಿ ಬಿಡು ನೀ ಕಳಿಸಿಕೊಡು, ನಾ ಇದ್ದರೆ ನಿನ್ನ ನೋಡುವೆನು. ಆ ದೇವರಲ್ಲಿ ಮರು ಜನ್ಮವನು ಈ ನೆಲದಲ್ಲೇ ವಾಪಸ್ಸು ಬೇಡುವೆನು. ಈ ಮಣ್ಣಲ್ಲೇ ಮರಳಿದರು ಈ ದೇಹ ಅದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ ನಿನ್ ಎದೆಯಲ್ಲಿ ಬದುಕುವೆನ ನನಗಾಗಿ ಎಂದೆಂದೂ ಅಳದಿರು. ಪ್ರತಿಯೊಂದು ಸಮಾಜವು ತನ್ನ ಪುರಾತನ ಸಾರವನ್ನು ಹೀರಿ ತನ್ನ ಸದ್ಯದ ಬದುಕಿಗೊಂದು ಅರ್ಥವನ್ನು, ತನ್ನ ಸದ್ಯದ ಸಮಸ್ಯೆಗಳಿಗೊಂದು ಪರಿಹಾರವನ್ನು, ತನ್ನ ಭಕ್ತಿಗೊಂದು ರೂಪವನ್ನು, ಕಲೆ, ತಂತ್ರಜ್ಞಾನ ಇತ್ಯಾದಿಗಳ ಬೆಳವಣಿಗೆಯನ್ನು ಸಾಮುದಾಯಿಕವಾಗಿ ನಿರ್ವಹಿಸುತ್ತಾ ಬಂದಿದ್ದಾನೆ. ಇದೆಲ್ಲವೂ ಕೂಡ ಜನಪದದಿಂದ ಸಾಧ್ಯ ಆಯಿತು. ಹಾಗೆ ಮಗದೊಮ್ಮೆ ನಮ್ಮ ವಿದ್ಯಾರ್ಥಿಗಳು ಗಲ್ಲು ಗಲ್ಲೆನ್ನುತ್ತಾ ಎನ್ನುವ ಹಾಡಿಗೆ ಹೆಜ್ಜೆ ಹಾಕ್ತಾ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಬರ್ತಿದ್ದಾರೆ. ಘಲ್ಲು ಘಲ್ಲೆನುದಾವ್ ಗೆಜ್ಜೆ, ಘಲ್ಲು ಘಲ್ಲೆನುದಾವ್ ಗೆಜ್ಜೆ, ಘಲ್ಲು ಘಲ್ಲೆನುದಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತಾವ್ ಗೆಜ್ಜೆ. ಜಾನಪದ ಪದ ಕೇಳನ್ನ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಘಲ್ಲು ಘಲ್ಲೆನುತಾವ್ ದೋಸ್ತಿ, ಘಲ್ಲು ಘಲ್ಲೆನುತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಘಲ್ಲು ಘಲ್ಲೆನುತಾವ್. ಏನ್
ಘಲ್ಲೆನುತ್ತಾವ್ ಗೆಜ್ಜೆ ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಾಳು ರೊಟ್ಟಿ ಊಟ ಉಣ್ಣಂಗಿಲ್ಲ ಹಬ್ಬದೂಟ ತಳ್ಳಂಗಿಲ್ಲ ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ ಗಲ್ಲು ಗಲ್ಲೆನುತ್ತಾವ್ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ ಗ್ರಾಮ ಫೋನಿನ ಗಾನ ಚಂದ ತಟ್ಟೊ ಟಮಟೆಯ ತಾಳ ಚಂದ ಮಟ್ಕಾನ ಹಾಡಿ ಮಾಡೋ ಜಗಳ ಚಂದ ಕದ್ದು ತಿನ್ನುವ ಕೋಳಿ ಚಂದ ಹಳ್ಳ ಬಟ್ಟಿಯ ಸೇದಿ ಚಂದ ಹಳ್ಳದ ಏಡಿಕಾಯಿ ಚಂದ ಚಂದ ಅಜ್ಜ ಅಜ್ಜಿ ಕಳ್ಳ ನೋಟ ಸಂದುಗೊಂದಿ ಪ್ರೀತಿ ಪಾಠ ಕೆಣಕುತ್ತೈತೆ ಮಾಯಾ ಕಾತಿಯ ಮೈಯ ಮಾಟ ಗಲ್ಲು ಗಲ್ಲೆನುತ್ತಾವ್ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಗಲ್ಲು ಗಲ್ಲೆನುತ್ತಾವ್ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ. ಮುಂದಕ್ಕೆ ಯೋಗ ಪ್ರದರ್ಶನ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಭಾರತೀಯ ಸಂಸ್ಕೃತಿಯನ್ನು ತಮ್ಮಲ್ಲಿ ಮೈಗೂಡಿಸಿಕೊಂಡು ನಿಜಾರ್ಥದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಭಾರತೀಯರಾಗುತ್ತಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ದಾಖಲೆಗಳನ್ನು ನಿರ್ಮಿಸಿದಂಥ ಯೋಗಪಟುಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿದ್ದಾರೆ. ದೈಹಿಕ ಮಾನಸಿಕ ಭಕ್ತಿ ಅನುಸಂಧಾನಗೊಂಡ ಒಂದು ಆಚರಣೆಯೇ ಯೋಗ. ಇದು ಕೇವಲ ವ್ಯಾಯಾಮದ ರೂಪ ಮಾತ್ರ ಅಲ್ಲ, ಬಹಳ ವಿಶಾಲವಾದ ಅರ್ಥವಿದೆ ಯೋಗ ಎಂಬ ಪದಕ್ಕೆ. ಯೋಗ ಎಂದರೆ ಜೋಡಿಸಿಕೊಳ್ಳುವುದು, ದೇಹವನ್ನು ಬಿಲ್ಲಿನಂತೆ ಬಾಗಿಸಿ ಹೂವಿನಂತೆ ಕೋಮಲವಾಗಿಸಿ ವಜ್ರದಂತೆ ದೃಢವಾಗಿ ರೂಪಿಸುವಂತಹ ಒಂದು ವ್ಯಾಯಾಮವು ಯೋಗ. ಮುಂದೆ ಯೋಗ ಪ್ರದರ್ಶನ. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. शरीरं सुरूपं तथा वा कलत्वं यशश्चारुचित्रं धनं मेरुतुल्यम्
मनश्चेन लग्नं गुरोरङ्घ्रिपत्नी ततः किं ततः किं ततः किं ततः किम् कलत्रं धनं पुत्रपौत्रादि सर्वं गृहं बान्धव सर्वमेतद्धि जातम् मनश्चेन्न लग्नं गुरोरङ्घ्रिपत्नी ततः किं ततः किं ततः किं ततः किम् षडङ्गादिवेदो मुखे शास्त्रविद्या कवित्वादिगद्यं सुपद्यं करोति मनश्चेन लग्नं गुरोरङ्घ्रिपत्नी ततः किं ततः किं ततः किं ततः किम् विदेशेषु मान्यः स्वदेशेषु धन्यः सदाचारवृत्तेषु मत्तो न चान्यः मनश्चेन्न लग्नं गुरोरङ्घ्रिपत्नी ततः किं ततः किं ततः किं ततः किम् क्षमामण्डले भूपभूपालवृन्दै सदा सेवितं यस्य पादारविन्दम् मनश्चेन लग्नं गुरोरङ्घ्रिपत्नी ततः किं ततः किं ततः किं ततः किम् यशो मे गतं दिक्षु दानप्रताप जगद्वस्तु सर्वं करे यत्प्रसादात् मनश्चेन लग्नं गुरोरङ्घ्रिपत्नी ततः किं ततः किं ततः किं ततः किम् न भोगे न योगे न वा वाजिराजो न कान्तामुखे नैव वित्तेषु चित्तम् मनश्चेन लग्नं गुरोरङ्घ्रिपत्नी ततः किं ततः किं ततः किं ततः किम् अरण्येन वा स्वस्य गेहेन कार्ये न देहे मनो वर्तते मे त्वनर्घ्ये मनश्चेन लग्नं गुरोरङ्घ्रिपत्नी ततः किं ततः किं ततः किं ततः किम् गुरोरष्टकं यः पठेत् पुण्यदेही यतिर्भूपतिर्ब्रह्मचारी च गेही लभेद्वाञ्छितार्थं पदं ब्रह्म संज्ञम् गुरोरुक्तवाक्ये मनो यस्य लग्नम् ॐ श्री गुरुभ्यो नमः ॐ श्री गुरुभ्यो नमः ॐ श्री गुरुभ्यो नमः ಕಣಿ ಹೇಳುವ ಕಾಯಕದಲ್ಲಿ ನಿರತರಾಗಿರುವ ದವಸ ಧಾನ್ಯ ಕಾಸು ಸಂಪಾದಿಸುವ ಅಲೆಮಾರಿ ಸ್ತ್ರೀಯರನ್ನು ಕೊರವಂಜಿ ಎಂದು ಕರೆಯುವರು. ಪಾರ್ವತಿ ತನ್ನ ಮಗುವಿಗೆ ಸರ್ಪವನ್ನು ಸೀಳಿ ಅದರ ಹೊಟ್ಟೆಯಲ್ಲಿರುವ ವಜ್ರ ವೈಡೂರ್ಯಗಳನ್ನು ತುಂಬಿ ತೊಟ್ಟಿಲನ್ನು ಮಾಡಿಕೊಡಲು ಕೊರಚವನಲ್ಲಿ ಕೇಳಿದಾಗ
ಮಾಡಿಕೊಟ್ಟನಂತೆ. ಆಗ ಪಾರ್ವತಿ ದೇವಿ ತನ್ನಲ್ಲಿದ್ದ ಮಂತ್ರದಂಡವನ್ನು ಕೇರುವ ಮೊರವನ್ನು ಬಹುಮಾನವಾಗಿ ನೀಡಿ ಭವಿಷ್ಯ ಹೇಳುವ ಅಧಿಕಾರವನ್ನು ಕೊಟ್ಟರೆಂಬ ಪ್ರತೀತಿ ಈ ಕೊರವಂಜಿಯ ಹಿಂದೆ ಇದೆ. ಈಗ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರಿಂದ ಕೊರವಂಜಿ ನೃತ್ಯ. ನೀನು ಒಳ್ಳೆದಾಗಲಿ ಒಳ್ಳೆಯದು ರಾಮ ಒಳ್ಳೆಯದಾಗಲು ರಾಮ ಊರಾಗ ಕೆರೆಯ ಕಟ್ಟಿಸಿ ನೋಡು ತಿಳಿದು ಬರುವುದು ಪುಣ್ಯದ ಜಾಡು ಹಸಿದವರಿಗೆ ನೀ ಅನ್ನವ ನೀಡು ಆಹಾರೈಕೆಯು ನಿನ್ನ ಕಾಯುವುದು ನೋಡು ನಿನ್ನ ವಂಶವದು ಬೆಳೆವುದು ನೋಡು ಎಲ್ಲರ ಬಾಯನು ಸಿಹಿಯನ್ನು ಮಾಡು
Dandiya Ras is the folk dance of Gujarat. This is popular socio-religious dance is performed during the time of Navaratri festival. Now a Dandiya dance by our students. ಭಾರತ ಕೃಷಿ ಪ್ರಧಾನವಾದ ದೇಶ.
ರೈತ ದೇಶದ ಬೆನ್ನೆಲುಬು ಎಂಬ ಅಚಲವಾದ ನಂಬಿಕೆಯಿಂದ ನಾವು ನಡೆದುಕೊಂಡು ಬಂದವರು. ಮನೆ ಮಂದಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿ, ಸೌಲಭ್ಯ ಇವೆಲ್ಲವನ್ನು ಕಲ್ಪಿಸಿಕೊಡಲು ಜನರನ್ನು ಮುಟ್ಟಿಸುವ ಪ್ರಯತ್ನವನ್ನು ಮಾಡ್ತಾ ಈ ಸಸ್ಯ ಜಾತ್ರೆ ಎಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಸುದ್ದಿ ಬಳಗದವರಿಗೆ ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ಶುಭವನ್ನು ಹಾರೈಸ್ತಾ, ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಯಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದ ಕೊನೆಯದಾಗಿ ದೀಪಾರತಿ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ಆತ್ಮಜ್ಯೋತಿರ್ನಮೋಸ್ತುತೆ ಎಂದು ನಮಸ್ಕರಿಸುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ಪ್ರಾರ್ಥನೆಯು ವೇದದ ಉತ್ತಮೋತ್ತಮ ಭಾಗ. ಈ ಪ್ರಾರ್ಥನೆಯೇ ಭಾರತೀಯ ಸಂಸ್ಕೃತಿಯ ಜೀವಾಳ. ನಮ್ಮ ಈ ಸುಂದರ ಕಾರ್ಯಕ್ರಮಕ್ಕೆ ಮಂಗಳ ಹಾಡಲಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಮಂಗಳಾರತಿಯೊಂದಿಗೆ. ಓಂ ಜೈ ಜಗದೀಶ ಹರೇ ಸ್ವಾಮಿ ಸತ್ಯ ಸಾಯಿ ಹರೇ ಭಕ್ತ ಜನಾ ಸಂರಕ್ಷಕ ಭಕ್ತ ಜನಾ ಸಂರಕ್ಷಕ ಭಕ್ತಿ ಮಹೇಶ್ವರ. ಓಂ ಜೈ ಜಗದೀಶ ಹರೇ ಶಶಿವದನ ಶ್ರೀಕರ ಸರ್ವಾ ಪ್ರಾಣಪತಿ ಸ್ವಾಮಿ ಸರ್ವಾ ಪ್ರಾಣಪತಿ ಆಶ್ರಿತ ಕಲ್ಪಲತಿಕಾ ಆಶ್ರಿತ ಕಲ್ಪಲತಿಕಾ ಆಪದ್ಬಾಂಧವ. ಓಂ ಜೈ ಜಗದೀಶ ಹರೇ ಮಾತ ಪಿತಾ ಗುರುದೈವಂ ಮರಿಯಂತಯು ನೀವೇ ಸ್ವಾಮಿ ಮರಿಯಂತಯು ನೀವೇ. ನಾದ ಬ್ರಹ್ಮ ಜಗನ್ನಾಥ ನಾದ ಬ್ರಹ್ಮ ಜಗನ್ನಾಥ ನಾಗೇಂದ್ರಾಶಯನ. ಓಂ ಜೈ ಜಗದೀಶ ಹರೇ ಓಂಕಾರ ರೂಪ ಓಜಸ್ವಿ ಓ ಸಾಯಿ ಮಹಾದೇವ ಸತ್ಯ ಸಾಯಿ ಮಹಾದೇವ. ಮಂಗಲ ಹಾರತಿ ಅಂದುಕೋ ಮಂಗಲ ಹಾರತಿ ಅಂದುಕೋ ಮಂದರ ಗಿರಿಧಾರಿ. ಓಂ ಜೈ ಜಗದೀಶ ಹರೇ ನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ನಾರಾಯಣ ಓಂ ನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ಓಂ. ಓಂ ಜೈ ಸದ್ಗುರುದೇವ ನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ನಾರಾಯಣ ಓಂ ನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ಓಂ. ಓಂ ಜೈ ಸದ್ಗುರುದೇವ ನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ನಾರಾಯಣ ಓಂ ನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ಓಂ. ಓಂ ಜೈ ಸದ್ಗುರುದೇವ. ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು ಲೋಕಾ ಸಮಸ್ತಾ ಸುಖಿನೋ ಭವಂತು ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. Thankfulness is the beginning of gratitude and gratitude is the completion of thankfulness. ಒಂದು ಸುಂದರವಾದ ಸಂಜೆ
ಕಲಾಭಿಮಾನಿಗಳಾದ ನಿಮ್ಮೊಂದಿಗೆ ಕಳೆದಿದ್ದೇವೆ. ಮಕ್ಕಳು ಗಳಿಸಿದ ಅನುಭವ ಅದ್ಭುತ. ಅವರಿಗೆ ನಿಮ್ಮಿಂದ ದೊರೆತ ಸ್ಪಂದನ ಮರೆಯಲ ಸಾಧ್ಯ. ವೇದಿಕೆ ನೀಡಿ ಗೌರವದ ಸ್ವಾಗತ ಕೋರಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿ ಶಾಲೆಯ ಘನತೆ ಗೌರವಿಸಿದ ಸಂಘಟಕರೆಲ್ಲರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೂ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇವೆ. ಧನ್ಯವಾದಗಳು. ಆತ್ಮೀಯರೇ, ಇದುವರೆಗೆ ಸಸ್ಯ ಜಾತ್ರೆಯ ಈ ವೇದಿಕೆಯಲ್ಲಿ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳು ನರಿಮಗುರು ಇವರಿಂದ ಆಕರ್ಷಕವಾದಂತಹ ನೃತ್ಯ ವೈಭವ ಮೂಡಿಬಂದಿದೆ. ಭಾರತೀಯ ಸಂಸ್ಕೃತಿಗೆ ಪೂರಕ ಮತ್ತು ಜನಪದೀಯ ವಿಚಾರಕ್ಕೆ ಒತ್ತು ಕೊಡುವ ನಿಟ್ಟಿನಲ್ಲಿ ಈ ನೃತ್ಯ ವೈವಿಧ್ಯ ನಡೆದು ಬಂದಿರುವಂಥದ್ದು ವಿಶೇಷತೆಯಾಗಿದೆ. ಎಲ್ಲರೂ ಕೂಡ ಸಭಾಂಗಣದಿಂದ ಹೊರಗಡೆ ಹೋಗಬೇಕಾದ್ರೆ ಅಲ್ಲಿ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಊಟವನ್ನು ಸ್ವೀಕರಿಸಿ ತೆರಳಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕರಿಗೂ ಕೂಡ, ಮಳಿಗೆಯನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಸಾರ್ವಜನಿಕರಿಗೂ ಕೂಡ ಅಲ್ಲಿ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಕೂಡ ಸಭಾಂಗಣದ ಹೊರಭಾಗದಲ್ಲಿ ಊಟವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಒಮ್ಮೆ ವೇದಿಕೆಗೆ ಬರಬೇಕು. ಹಾಗೆ ಸಂಸ್ಥೆಯ ಮುಖ್ಯ ಗುರುಗಳಾಗಿರುವ ಶ್ರೀಮತಿ ಜಯಮಾಲಾ ಮೇಡಮ್ ತಾವು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ನೃತ್ಯ ಕಾರ್ಯಕ್ರಮಕ್ಕೆ ತರಬೇತಿಯನ್ನು ನೀಡಿರತಕ್ಕಂಥ ಎಲ್ಲ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಶಿಕ್ಷಕ ಬಂಧುಗಳಿಗೂ ಕೂಡ ವೇದಿಕೆಗೆ ಬರಬೇಕು. ಅಲ್ಲಿ ಊಟದ ವ್ಯವಸ್ಥೆ ಆಗ್ತಾ ಇದೆ. ದಯವಿಟ್ಟು ಆಗಮಿಸಿರುವಂತಹ ಎಲ್ಲ ಸಾರ್ವಜನಿಕ ಬಂಧುಗಳು ಕೂಡ ಭೋಜನವನ್ನು ಸ್ವೀಕರಿಸಬೇಕು, ಬಳಿಕ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾಳೆಯ ದಿನ ಮತ್ತೆ ಕಾರ್ಯಕ್ರಮಗಳು ನಡೆಯಲಿದೆ. ಬೆಳಗಿನಿಂದ ಅನೇಕ ವಿಚಾರಗೋಷ್ಠಿಗಳು ಈ ವೇದಿಕೆಯಲ್ಲಿ ನಡೆದು ಬರಲಿಕ್ಕಿದೆ. ಸಂಜೆ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಂಜೆ 4:30ಕ್ಕೆ ಸರಿಯಾಗಿ ಒಟ್ಟು 2 ದಿವಸದ ಕಾರ್ಯಕ್ರಮಗಳಿಗೆ ಸಮಾರೋಪ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಲಿಕ್ಕೆ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ನಮ್ಮೆಲ್ಲ ಮಳಿಗೆಗಳನ್ನು ವೀಕ್ಷಿಸಿ ಅದರ ಪ್ರಯೋಜನವನ್ನು ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ರಾತ್ರಿ 9 ಆದರೂ ಕೂಡ ಈ ವೇದಿಕೆಯಲ್ಲಿ ಆ ಸಣ್ಣ ಸಣ್ಣ ಮಕ್ಕಳು ಈ ಕಾರ್ಯಕ್ರಮವನ್ನು ಅತ್ಯಂತ ಚೆನ್ನಾಗಿ ನಿರ್ವಹಿಸಿಕೊಟ್ಟಿದ್ದೀರಿ. ಈ ಒಂದು ಸಸ್ಯ ಜಾತ್ರೆಯ ವೇದಿಕೆಗೆ ಅತ್ಯಂತ ಪೂರಕವಾದ ಮತ್ತು ಸಮರ್ಪಕವಾದಂತಹ ಒಂದು ಕಾರ್ಯಕ್ರಮವನ್ನು ತಾವುಗಳು ನಡೆಸಿಕೊಟ್ಟಿದ್ದೀರಿ. ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ, ಶಿಕ್ಷಕ ವೃಂದ, ವಿದ್ಯಾರ್ಥಿ ವೃಂದ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಾವೆಲ್ಲ ಆಭಾರಿಗಳಾಗಿದ್ದೇವೆ. ಈ ಒಂದು ಸಸ್ಯ ಜಾತ್ರೆ 2023 ಇದರ ಪ್ರೀತಿಯ ದ್ಯೋತಕವಾಗಿ ಸವಿ ನೆನಪಿಗಾಗಿ ಸ್ಮರಣಿಕೆ ಇತ್ತು ಗೌರವಿಸಬೇಕಾಗಿ ನಮ್ಮ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ UP ಶಿವಾನಂದ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ಜಯಮಾಲಾ ಮುಖ್ಯ ಗುರುಗಳು ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳು ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನಷ್ಟು ತಮ್ಮ ಮೂಲಕವಾಗಿ, ಸಂಸ್ಥೆಯ ಮೂಲಕವಾಗಿ ಕಾರ್ಯಕ್ರಮಗಳು ನಡೆದು ಬರಲಿ ಎನ್ನುವ ವಿಶೇಷ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲ ಬಂಧುಗಳಿಗೂ ಕೂಡ ಹೊರಭಾಗದಲ್ಲಿ ಭೋಜನದ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಊಟವನ್ನು ಸ್ವೀಕರಿಸಿ ಬಳಿಕ ತೆರಳಬೇಕು. ನಾಳೆಯ ದಿನ ಬೆಳಿಗ್ಗೆ 10 ಗಂಟೆಯಿಂದ ವಿಚಾರಗೋಷ್ಠಿಗಳು ನಡೆಯಲಿದೆ. ಅಡಿಕೆ ಕಾಯಿಲೆಗೆ ತಡೆಗಳು ಈ ಬಗ್ಗೆ CPCRI ವಿಟ್ಲ ಇದರ ವಿಜ್ಞಾನಿಯಾಗಿರುವ ಶ್ರೀ ನಾಗರಾಜ್ ವಿಟ್ಲ ಇವರು ವಿಚಾರಗೋಷ್ಠಿಯನ್ನು ನಡೆಸಿಕೊಡಲಿಕ್ಕೆ ಇದ್ದಾರೆ. ಹಾಗೆಯೇ ಅದರ ಬಳಿಕ ಅಡಿಕೆ ಪರ್ಯಾಯ ಬೆಳೆಗಳು, ಸಾಂಬಾರ ಬೆಳೆಗಳು ಈ ವಿಚಾರದಲ್ಲಿ